ಬಾಬು ಪಲ್ಲತ್ತೋಡಿ ಅಧ್ಯಕ್ಷರು, ಆದಿನಾಗಬ್ರಹ್ಮ ಮುಗರ್ಕಲ ವೀರಮಂಗಲ, ಶ್ರೀಯುತ ಮೋನಪ್ಪ ಎಂ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀಕೃಷ್ಣ ಪದವಿ ಪೂರ್ವ ಕಾಲೇಜು ಪಟ್ಟೆ. ಕುಮಾರಿ ವರ್ಷ, ಕುಮಾರಿ ಶ್ರೀದೇವಿ, ಕುಮಾರಿ ಚಿಂತನ ಇದೀಗ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇದ್ದಾರೆ. ಮನವರ ಗೋಣ ನಾವು ಮನವರ ಗೋಣ, ಮನವರ ಗೋಣ ನಾವು ಮನವರ ಗೋಣ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ, ಎಲ್ಲವೂ ಆಗಿ ಒಡತಿಗೆ ಸಾಗಿ, ಎಲ್ಲವೂ ಆಗಿ ಒಡತಿಗೆ ಸಾಗಿ, ಬದುಕಿ ಸತ್ತು ಇರುವುದು ಸಾಕು. ಮನವರ ಗೋಣ ನಾವು ಮನವರ ಗೋಣ, ಮನವರ ಗೋಣ ನಾವು ಮನವರ ಗೋಣ. ಅಡ್ಡಗೋಡೆಯನ್ನು ಒಡೆಯುತ್ತ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು, ಅಡ್ಡಗೋಡೆಯನ್ನು ಒಡೆಯುತ್ತ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು, ಸೋದರರೆಲ್ಲರೂ ಒಂದಾಗಿ ಕೂಡುತ್ತ, ಸೋದರರೆಲ್ಲರೂ ಒಂದಾಗಿ ಕೂಡುತ್ತ, ಸವಿಯನ್ನು ಎಲ್ಲರೂ ಸವಿಯೋಣ ಬನ್ನಿ. ಮನವರ ಗೋಣ ನಾವು ಮನವರ ಗೋಣ, ಮನವರ ಗೋಣ ನಾವು ಮನವರ ಗೋಣ, ಮನವರ ಗೋಣ ನಾವು ಮನವರ ಗೋಣ. ಪ್ರಾರ್ಥನೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪುಟಾಣಿ ವಿದ್ಯಾರ್ಥಿನಿಯರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಫಾರೂಕ್ ಆನಾಜ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ, ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಸಂಘ ವೀರಮಂಗಲ ಇದರ ಪದಗ್ರಹಣ ಕಾರ್ಯಕ್ರಮವು ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ 27ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಸಲ್ಪಡುವ 58 ಕೆಜಿ ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಕೂಟವು ಈಗಾಗಲೇ ಈ ಶಾಲಾ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಇದರ ಜೊತೆಗೆ PMC ವೀರಮಂಗಲ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮವು ಇದೇ ವೇದಿಕೆಯಲ್ಲಿ ಈಗ ನಡೆಯಲಿಕ್ಕಿದೆ. ಇದರ ಭಾಗವಾಗಿ ಸೌಹಾರ್ದ ಸಂಜೆ ಎನ್ನುವಂತಹ ಒಂದು ಸಭಾ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೆರಿಮುಗರು CA ಬ್ಯಾಂಕಿನ ನಿರ್ದೇಶಕರು, ನೆರಿಮುಗರ್ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ಬಿನ ಗೌರವ ಅಧ್ಯಕ್ಷರು ಆದಂತಹ ಶ್ರೀಯುತ ಬಾಬು ಶೆಟ್ಟಿಯವರು ವಹಿಸಿಕೊಂಡಿದ್ದಾರೆ. ಇವರಿಗೆ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ವೀರಮಂಗಲ ಇದರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸ್ಮರಣಿಕೆ ಮತ್ತು ಸಾಲು ಓದಿಸುವ ಮೂಲಕ ಸ್ವಾಗತಿಸಲಿಕ್ಕಿದ್ದಾರೆ ಧನುಷ್ ಶೆಟ್ಟಿ.
ಅದೇ ರೀತಿ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರಿಮುಗರ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ವಸಂತಿ ವಿ ಗಂಡಿ ಅವರು ನಿರ್ವಹಿಸಲಿದ್ದಾರೆ. ಇವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಹಾಗೂ ಹಳೆ ವಿದ್ಯಾರ್ಥಿ ಸಂಘ ವೀರಮಂಗಲ ಇದರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕುಮಾರಿ ಶ್ರೀದೇವಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಜೆಸಿಐ ಇಂಡಿಯಾದ ತರಬೇತುದಾರರು ಆದಂತಹ ಸೀತಾರಾಮ್ ಕೇವಲ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಶಿವಶರ್ಮ ಇವರು ಸಾಲು ಹೊದಿಸಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಈ ಕ್ರೀಡಾಂಗಣದ ಉದ್ಘಾಟನೆಯನ್ನು ನಡೆಸಿಕೊಡುತ್ತಿರುವಂತಹ ಶ್ರೀಯುತ ಗೋಪಕುಮಾರ್ ದೇವಾಗ್ನಿ ಎಸ್ಟೇಟ್ ಅಣಾಜೆ ವೀರಮಂಗಲ ಇವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಿರಾಗ್ ಬಿ ಇವರು ಸಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ದಾಮೋದರ್ ಕುಲಾಲ್, ಅದೇ ರೀತಿ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿನ ಸಹ ಪ್ರಾಂಶುಪಾಲರಾದಂತಹ ಶ್ರೀಯುತ ವಸಂತ ಮೂಲ್ಯರವರು ಆಗಮಿಸಿದ್ದಾರೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಈ ಶಾಲೆಯ ಮುಖ್ಯ ಗುರುಗಳು ಆದಂತಹ ಶ್ರೀಯುತ ತಾರನಾಥ್ ಸವನೂರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯ ವಿದ್ಯಾರ್ಥಿ ಸಂಘದ ಗೌರವಾನ್ವಿತ ಮಾಜಿ ಅಧ್ಯಕ್ಷರು ಶ್ರೀ ಮಹಾಬಲ ಶೆಟ್ಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ ಸಹ ಪ್ರಾಂಶುಪಾಲರಾದಂತಹ ಶ್ರೀಯುತ ವಸಂತ ಮೂಲ್ಯ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನೆರಿಮುಗರ್ ಗ್ರಾಮ ಪಂಚಾಯತಿನ ಸದಸ್ಯೆಯಾದಂತಹ ಶ್ರೀಮತಿ ಪದ್ಮಾವತಿ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಶಶಾಂಕ್ ಇವರು ಸಾಲು ಹೊದಿಸಿ ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಬದ್ರಿಯಾ ಜುಮಾ ಮಸ್ಜಿದ್ ವೀರಮಂಗಲ ಇದರ ಗೌರವಾನ್ವಿತ ಅಧ್ಯಕ್ಷರಾದಂತಹ ರಜಾಕ್ VS ರವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಪ್ರಥಮ್ ಇವರು ಸಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಆದಿ ನಾಗಬ್ರಹ್ಮ ಮುಗೇರ್ಕಲ ವೀರಮಂಗಲ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಬಾಬು ಪಲ್ಲತ್ತೋಡಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅದೇ ರೀತಿ
ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಕಾರ್ತಿಕ್ ಇವರು ಇವರನ್ನ ಸಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ವೀರಾಂಜನೇಯ ಗೆಳೆಯರ ಬಳಗ ಖಂಡಿಗ ವೀರಮಂಗಲ ಇದರ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಖಂಡಿಗ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘ ವೀರಮಂಗಲ ಇದರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ರವಿಚಂದ್ರ ಇವರು ಇವರನ್ನ ಸಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಉಡುಪಿ ಪೊಲೀಸ್ ಇಲಾಖೆಯಲ್ಲಿರುವಂತಹ ನಮ್ಮೂರಿನ ಯುವ ಕಣ್ಮಣಿ ಯೋಗೀಶ್ ವೀರಮಂಗಲ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಿವನೀತ್ ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ PMC ಶಾಲೆ ವೀರಮಂಗಲದ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾದಂತಹ, ಅದೇ ರೀತಿ ಶ್ರೀಮಾತ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ಆದಂತಹ ಶ್ರೀಯುತ ದಾಮೋದರ್ ಕುಲಾಲ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಶ್ವಿನ್ ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ PMC ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀಯುತ ರವಿಚಂದ್ರ ವೀರಮಂಗಲ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಿನೇಶ್ ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಪ್ರೇರಣಾ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ದೇಶಕರು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ನೂತನ ಅಧ್ಯಕ್ಷರು ಆದಂತಹ ಶ್ರೀಯುತ ವಸಂತ ವೀರಮಂಗಲ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಕಾಶ್ ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ಪುತ್ತೂರು ಘಟಕ ಇದರ ಸಂಚಾಲಕರಾದಂತಹ ದಿನೇಶ್ ವೀರಮಂಗಲ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಂಸುದ್ದೀನ್ ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೂರಿನ ಪ್ರಗತಿಪರ ಕೃಷಿಕರು, ಸಮಾಜ ಸೇವಕರು ಆದಂತಹ ಶ್ರೀಯುತ ರವೀಂದ್ರಗೌಡ ಕೈಲಾಜೆ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಲೀಂ ಇವರನ್ನ ಸಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೂರಿನ ಪ್ರತಿಷ್ಠಿತ ಸೇವಾ ಪ್ರತಿಷ್ಠಾನವಾದಂತಹ ಮಹಾವಿಷ್ಣು ಸೇವಾ ಪ್ರತಿಷ್ಠಾನ ಇದರ ಗೌರವಾನ್ವಿತ ಅಧ್ಯಕ್ಷರಾದಂತಹ
ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಲವು ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಶ್ವಥ್ ಇವರನ್ನ ಶಾಲ್ ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಸ್ವಾಮಿ ಕೊರಗಜ್ಜ ಗೆಳೆಯರ ಬಳಗ ವೀರಮಂಗಲ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ವಿಶ್ವನಾಥ್ ಪಲ್ಲತ್ತೋಡಿ, ವಿಶ್ವನಾಥ್ ನೆಕ್ಕಿತ್ತೋಡಿ ಇವರನ್ನು ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಜಾಕ್ ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಭಾರತೀಯ ಸೇನೆಯ ಪ್ರಿನ್ಸಿಪಲ್ ಆಫ್ ಅಡ್ಮಿನಿಸ್ಟ್ರೇಷನ್ ನೆವಲ್ ಅಕಾಡೆಮಿ ಎಜಿಮಲೈ ಕ್ಯಾಪ್ಟನ್ ಮುರಳಿ ಕೃಷ್ಣ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಸಂಘ ವೀರಮಂಗಲ ಇದರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹರೀಶ್ ಇವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಸಹಶಿಕ್ಷಕಿಯಾದಂತಹ ಶ್ರೀಮತ್ ಕುಮಾರಿ ಸುಮಿತ್ರಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೀಶ್ ಸ್ಮರಣಿಕೆ ನಡಿ ಶಾಲು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡಲಿರುವ ಕುಮಾರಿ ಕೃತಿಕಾ ಎಜೆ, ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರ್ತಿ, ಇವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮೂರಿನ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರ್ತಿ ಕುಮಾರಿ ಕೃತಿಕಾ ಎಜೆ ಇವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಕುಮಾರಿ ಕೃತಿಕಾ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತ ಮಹಾಬಲ ಶೆಟ್ಟಿ ಇವರು ಶಾಲು ನೀಡಿ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕ್ರೀಡಾಪಟುಗಳನ್ನು, ಕ್ರೀಡಾ ಪ್ರೇಮಿಗಳನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತನ್ನು ಕೊನೆಗೊಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದ ಫಾರೂಕ್ ಆನಜ್ ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಮುಂದೆ ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿಕ್ಕಿದ್ದಾರೆ. ಶ್ರೀಮತಿ ವಸಂತಿ ವಿ ಗಂಡಿ, ಸದಸ್ಯರು, ಗ್ರಾಮ ಪಂಚಾಯತ್ ನರಿಮಗೂರು. ನೆರೆದಿರತಕ್ಕಂತ ಎಲ್ಲ ಕ್ರೀಡಾಭಿಮಾನಿಗಳ, ಕ್ರೀಡಾಪಟುಗಳ, ವೇದಿಕೆಯಲ್ಲಿ ಇರತಕ್ಕಂತಹ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಈ ಒಂದು ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 58 ಕೆಜಿ ವಿಭಾಗ ಮಟ್ಟದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮ ದ್ವೀಪ ಬೆಳಗಿಸುವುದರ ಮೂಲಕ ಈ ಒಂದು ಪಂದ್ಯಾಟಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ನರಿಮಗೂರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ವಸಂತಿ ವಿ ಗಂಡಿ, ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಭಿಮಾನಿಗಳ, ಕ್ರೀಡಾಪಟುಗಳ, ಈ ಊರಿನ ಸಮಸ್ತ ಬಾಂಧವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ.
ಕೃತಜ್ಞತೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಅತಿಥಿ ಅಭ್ಯಾಗತರಿಗೆ ಇದೀಗ ಹಿರಿಯ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮೊದಲನೇದಾಗಿ ಹಿರಿಯ ವಿದ್ಯಾರ್ಥಿ ಸಂಘದ ಪೂರ್ವಾಧ್ಯಕ್ಷರಾದ ಗೌರವಾನ್ವಿತ ವಿ ಮಹಾಬಲ ಶೆಟ್ಟಿ ಇವರಿಂದ ಪ್ರಾಸ್ತಾವಿಕ ಮಾತು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವಿದ್ಯಾಭಿಮಾನಿಗಳೇ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ವಿದ್ಯಾಮಾನಿಗಳೇ, ನಮ್ಮ ಶಾಲೆಯ ಈ ಹಿರಿಯ ವಿದ್ಯಾರ್ಥಿ ಸಂಘದ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ನ ಹಾಗೂ ಪದಗ್ರಹಣದ ಅಂಗವಾಗಿ ನನ್ನೆರಡು ಮಾತು. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ 5 ವರ್ಷದ ಅವಧಿಯಲ್ಲಿ ಒಳ್ಳೆ ಕೆಲಸದಂತ ಮಾಡಿದಂತಹ ನಾನು, ನಮ್ಮವರು ಹಿರಿಯ ವಿದ್ಯಾರ್ಥಿ ಸಂಘದ ಅಧಿಕಾರಿಗಳು ಹಾಗೂ ಪದಾಧಿಕಾರಿಗಳು ಎಲ್ಲರೂ ನಾವು ಒಟ್ಟಿಗೆ ಇದ್ದು ಈ ಶಾಲೆಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ್ದೆವು. ನನ್ನಿಂದಾದಷ್ಟು ಸಹಕಾರವನ್ನಿತ್ತು, ನಮ್ಮಿಂದಷ್ಟು ಕೆಲಸಗಳನ್ನೆಲ್ಲ ಮಾಡಿ ಈ ಶಾಲೆಯಲ್ಲಿ 5 ವರ್ಷ ಹಿರಿಯ ವಿದ್ಯಾರ್ಥಿಯಾಗಿ ದುಡಿದಂತ ನಾನು ಈ ದಿನ ನನ್ನಿಂದ 5 ವರ್ಷ ಅವಧಿ ಮುಗಿದ ನಂತರ ಈ ಶಾಲೆಗೆ ಹೊಸ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ನಮ್ಮ ವಸಂತ್ ಗೌಡ ವೀರಮಂಗಲ ಇವರನ್ನು ಅಧ್ಯಕ್ಷನಾಗಿ ಮಾಡಿದ್ದೇವೆ. ಅವರ ಅನಿಸಿಕೆಯ ಮಾತನ್ನು ನಾವು ಮಾಡಿದಂತ ಕೆಲಸವನ್ನು ಮತ್ತೊಬ್ಬರು ಹೇಳಬೇಕು, ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇನ್ನೂ ಸಹ ಈ ಶಾಲೆಗೆ ಆದಷ್ಟು ಸಹಕಾರವನ್ನು ಇತ್ತು. ದುಡಿದಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳಾಗಲಿ, ನಮ್ಮ ಊರಿನ ಜನಗಳಿಗಾಗಲಿ ಏನಾದರೂ ಬೇಸರವಿದ್ರೆ ಅದನ್ನು ಕ್ಷಮಿಸಿ ಎಂದು ಇನ್ನು ಮುಂದೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾದಂತಹ ವಸಂತಗೌಡ ಅವರು ಮಾತಾಡಲಿಕ್ಕಿದ್ದಾರೆ. ಈ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ನನ್ನೆರಡು ಮಾತನ್ನು ಮುಗಿಸಲಿಕ್ಕೆ ಅವಕಾಶವನ್ನು ಇತ್ತ ನಿಮಗೆ ಎಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. PM ಶ್ರೀ ಶಾಲೆ ವೀರಮಂಗಲ ಇದರ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಂತಹ ಹಿರಿಯ ವಿದ್ಯಾರ್ಥಿ ಸಂಘದ ಪೂರ್ವಾಧ್ಯಕ್ಷರ ಮಾತು. ಕೃತಜ್ಞತೆಗಳು. ಇದೀಗ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ. ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪೂರ್ವಾಧ್ಯಕ್ಷರಾದ ಗೌರವಾನ್ವಿತ ಮಹಾಬಲ ಶೆಟ್ಟಿ ಇವರು ನೂತನ ಅಧ್ಯಕ್ಷರಾದ ಶ್ರೀಯುತ ವಸಂತ ವೀರಮಂಗಲ ಇವರಿಗೆ, ಅದೇ ರೀತಿ ಹೊಸ ಸಮಿತಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶೇಖರ ಗೌಡ ಹೊಸಮನೆ, ರಜಾಕ್ ಆನಜೆ, ರವಿಚಂದ್ರ ಪೂಜಾರಿ, ಗೋಪಾಲಕೃಷ್ಣ, ಶಾಂತರಾಮ್ ಗೌಡ, ಯೋಗೇಶ್ ವೀರಮಂಗಲ, ವೆಂಕಟರಮಣ ಗೌಡ, ಹರ್ಷ ಗುತ್ತು, ಶಮೀರ್, ಹಮೀದ್, ಸುಮಿತ್ರ ದಯವಿಟ್ಟು ವೇದಿಕೆಗೆ ಬಂದು ಇವರು PM ಶ್ರೀ ವೀರಮಂಗಲ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ನೂತನ ಸಮಿತಿಯ ಪದಾಧಿಕಾರಿಗಳು. ಇದೀಗ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇದೆ. ನೂತನ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ವಸಂತ ವೀರಮಂಗಲ ಇವರು ಇದೀಗ ಮುಂದೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮನ್ನ ಸೇರಿಕೊಂಡಂತಹ ವಿದ್ಯಾರಶ್ಮಿ ವಿದ್ಯಾಲಯ ಸವನೂರು ಇದರ ಗೌರವಾನ್ವಿತ ಪ್ರಾಂಶುಪಾಲರು, JC ಇಂಡಿಯಾ ಎಂಬ ಗೌರವಾನ್ವಿತ ಸಂಸ್ಥೆಯ ರಾಷ್ಟ್ರೀಯ ತರಬೇತುದಾರರು ಆಗಿರತಕ್ಕಂಥ ಶ್ರೀಯುತ ಸೀತಾರಾಮ ಕೇವಲ ಇವರು
ಮಾತಾಡುವುದಕ್ಕಾಗಿ ಪುಡಿಗೆ ವಿನಂತಿಸ್ತಾ ಇದ್ದೇನೆ. ಈಗ ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮೂರಿನ ಹೆಮ್ಮೆಯ ಕರ್ನಾಟಕ ಇಸ್ಲಾಮಿಕ್ ಸೆಂಟರ್ ಕುಂಬ್ರಾ ಇದರ ಪ್ರೊಫೆಸರ್ ಆಗಿರತಕ್ಕಂತ ಮೌಲಾನಾ ಅನೀಸ್ ಕೌಸರಿ ಇವರನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀತ ಫಾರೂಕ್ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಊರಿನ ಹೆಮ್ಮೆಯ ಅದೇ ರೀತಿ ಶಾಲಾ ಹಿರಿಯ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಸುಂದರವಾದಂತಹ ಕಾರ್ಯಕ್ರಮ. ಇಕೋ ಇಫೆಕ್ಟ್ ತೆಗಿಬೋದಾ? ಥ್ಯಾಂಕ್ ಯು. ಅತ್ಯಂತ ಪ್ರಬುದ್ಧವಾದಂತಹ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಗಣದ ಸದಸ್ಯರೇ, ಇಲ್ಲಿ ಇದ್ದುಕೊಂಡು ದೂರದಲ್ಲಿ ಇದ್ದುಕೊಂಡು ನಮ್ಮ ಮಾತುಗಳನ್ನು ಕೇಳ್ತಾ ಇರುವಂತಹ ಕ್ರೀಡಾ ಪ್ರೇಮಿಗಳೇ, ಶಿಕ್ಷಣ ಪ್ರೇಮಿಗಳೇ, ಈ ಊರಿನ ಪ್ರೇಮಿಗಳೇ ಮತ್ತು ಒಟ್ಟು ಈ ಕಾರ್ಯಕ್ರಮಕ್ಕೆ ಸಹಕರಿಸುತ್ತಿರುವಂತಹ ಎಲ್ಲ ಉತ್ತಮಾತ್ಮರೇ, ಜಂಟಿ ಕಾರ್ಯಕ್ರಮಗಳನ್ನು ಸಾಕ್ಷೀಕರಿಸುವುದಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ಒಂದು ಅತ್ಯಂತ ಸುವ್ಯವಸ್ಥಿತವಾದಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಯಾವ ರೀತಿ ನಡೀತದೆ ಆ ರೀತಿಯ ಒಂದು ಮಾದರಿಯ ಮ್ಯಾಟ್ ಕಬಡ್ಡಿ. ಇಂತಹ ಒಂದು ಹಳ್ಳಿಯಲ್ಲಿ ಇಂತಹ ಒಂದು ಮ್ಯಾಟ್ ಕಬಡ್ಡಿ ನಡೀತದೆ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಕಲ್ಪನೆಗೆ ಮೀರಿದಂತ ಒಂದು ಸಂಗತಿ ಇದು. ಇನ್ನೊಂದು ಕಡೆ ತಾಲೂಕಿಗೆ ಒಂದರಂತೆ ಆಯ್ಕೆಯಾಗುವಂತಹ PMC ಶಾಲೆ, ಅದು ಈ ವೀರಮಂಗಲ ಶಾಲೆ, ಅದು ಈ ಹಳ್ಳಿಯಲ್ಲಿ ನೆಲೆಗೊಂಡಿದೆ. ಅದಕ್ಕೆ ಅತ್ಯಂತ ಉತ್ತಮವಾದಂತಹ ಸೇವೆಯನ್ನು ನೀಡಿದಂತಹ ನಿರ್ಗಮನಾಧ್ಯಕ್ಷರು ಅವರ ಮಾತುಗಳಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಇವತ್ತು ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಗಡಣ ವಸಂತ ವೀರಮಂಗಲ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದು ಅಧಿಕಾರ ಅಲ್ಲ, ಅದು ನಿಮ್ಮ ಕರ್ತವ್ಯವನ್ನ ಸ್ವೀಕಾರ ಮಾಡಿದ್ದೀರಿ ಅಂತ ನಾನು ಭಾವಿಸಿಕೊಳ್ತೇನೆ. ಆ ತಂಡಕ್ಕೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಾನು ವಿಶೇಷವಾದಂತಹ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿಮಾಲಯದ ತಪ್ಪಲಲ್ಲಿ ಒಂದು ಬಿಲ್ಗಾರಿಕೆ ಕಲಿಸುವಂತ ಶಾಲೆ ಇದೆಯಂತೆ. ಆ ಶಾಲೆಯ ಪರಿಸರ ತುಂಬಾ ಮರಗಳಿಂದ ಕೂಡಿದೆ, ದೊಡ್ಡ ದೊಡ್ಡ ಮರಗಳಿವೆ. ಹೀಗೆ ಈ ವೀರಮಂಗಲ ಶಾಲೆಯ ಮರಗಳ ಮೈದಾನದ ಸುತ್ತ ಹೇಗೆ ಮರಗಳಿವೆಯೋ ಹಾಗೆ ಆ ಬಿಲ್ಗಾರಿಕೆಯ ಶಾಲೆಯ ಪ್ರಾಂಗಣದ ಸುತ್ತಲೂ ಕೂಡ ಮರಗಳಿವೆ. ಆ ಮರಗಳಿಗೆ ಒಬ್ಬ ಭೇಟಿ ನೀಡ್ತಾನೆ ಪ್ರವಾಸಿ. ಭೇಟಿ ನೀಡಿದಾಗ ಆ ಎಲ್ಲ ಮರಗಳಲ್ಲಿ ಒಂದೊಂದು ವೃತ್ತವನ್ನ ಹಾಕಿ, ನಾವು ಟಾರ್ಗೆಟ್ ಬೋರ್ಡ್ ಅಂತ ಹೇಳ್ತೇವಲ್ಲ, ನಿಮಗೆ ಗೊತ್ತಿದೆ, ಕ್ರೀಡಾ ಪ್ರೇಮಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ಬಿಲ್ಗಾರಿಕೆಯಲ್ಲಿ ಆ ಬಾಣವನ್ನ ಹೊಡೆಯುವಾಗ ಅದಕ್ಕೆ 4-5 ವೃತ್ತಗಳನ್ನು ಹಾಕಿರ್ತಾರೆ. ಒಳಗಿನ ವೃತ್ತಕ್ಕೆ ತಾಗಿದ್ರೆ ಹೆಚ್ಚು ಅಂಕ, ಹೊರಗಿನ ವೃತ್ತಗಳಿಗೆ ತಾಗುತ್ತಾ ಬಂದ ಹಾಗೆ ಪ್ರಮಾಣಬದ್ಧವಾಗಿ ಕಡಿಮೆ ಅಂಕ. ಆ ರೀತಿಯ ಒಂದು ಟಾರ್ಗೆಟ್ ಅನ್ನ ಆ ಮರದಲ್ಲಿ ಹಾಕಿರ್ತಾರೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ಆ ಎಲ್ಲ ಮರಗಳಲ್ಲಿ ಇದ್ದಂತಹ ಆ ಟಾರ್ಗೆಟ್ ವೃತ್ತದ ಅತಿ ಮಧ್ಯದ ಮತ್ತು ಅತಿ ಸಣ್ಣದಾದಂತಹ ಆ ಜಾಗ ಯಾವುದಿದೆ ಅಲ್ಲಿಗೆ ಬಾಣ ನಾಟಿಕೊಂಡಿದೆ. ಎಲ್ಲ ಬಾಣಗಳು ಕೂಡ ದ ಸೆಂಟರ್ ಮೋಸ್ಟ್ ಪ್ಲೇಸ್ಗೆ ಅದರಲ್ಲಿ ನಾಟಿಕೊಂಡಿದೆ. ಈ ಪ್ರವಾಸಿಗೆ ಬಹಳ ಆಶ್ಚರ್ಯ ಆಗ್ತದೆ, ಎಂತ ಅದ್ಭುತವಾದಂತ ಶಾಲೆ ಇದು. ಪ್ರತಿಯೊಂದು ಮಗುವನ್ನು ಕೂಡ 100% ಕೆಪೇಬಲ್ ಆಗಿ ಮಾಡುವಂತಹ ಮತ್ತು ಅಷ್ಟು ಜಾಣ್ಮೆಯನ್ನ ರೂಢಿಸಿಕೊಳ್ಳುವಂತ ಒಂದು ವಿದ್ಯಾರ್ಥಿಯನ್ನಾಗಿದ್ದು ತಯಾರು ಮಾಡುವಂತ ಶಾಲೆ ಇದಲ್ಲ, ಇದು ಅದ್ಭುತ ಶಾಲೆ ಅಂತ ಅಂದುಕೊಳ್ತಾನೆ. ಅಲ್ಲಿಯ ಗುರು ವೃಂದದವರ ಜೊತೆ ಹೋಗಿ ಅಭಿನಂದನೆಯನ್ನು ಸಲ್ಲಿಸ್ತಾನೆ. ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಕರಾರುವಾಕ್ಕಾದಂಥ ಬಣ ಪ್ರಯೋಗವನ್ನ ಮಾಡುವುದನ್ನು ಕಲ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿದ್ಯೆ ಎಷ್ಟು ಶ್ರೇಷ್ಠ, ನಿಮ್ಮ ಶಾಲೆ ಎಷ್ಟು ಶ್ರೇಷ್ಠ ಅನ್ನುವುದು ಗೊತ್ತಾಗ್ತದೆ ಅಂತ. ಅಲ್ಲಿ ಬಹಳ ತಾಳ್ಮೆಯಿಂದ ಇದ್ದಂತಹ ಒಬ್ಬ ಗುರುಗಳು ನಿಧಾನಕ್ಕೆ ಹೇಳ್ತಾರೆ,
ಹಾಗೇನಿಲ್ಲ. ನೀವು ತಿಳ್ಕೊಂಡ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕರಾರುವಾಕ್ಕಾದಂಥ ಗುರಿಗೆ ಬಾಣ ಪ್ರಯೋಗ ಮಾಡಿದ್ದಲ್ಲ. ಅವರು ಎಲ್ಲಿ ಬಾಣ ಪ್ರಯೋಗ ಮಾಡಿದ್ದಾರೋ ಅಲ್ಲಿಗೆ ನಾವು ಆ ವೃತ್ತವನ್ನು ಹಾಕಿ ಅಲ್ಲಿಂದ ಮೇಲೆ ದೊಡ್ಡ ದೊಡ್ಡ ವೃತ್ತಗಳನ್ನು ಹಾಕುತ್ತಾ ಮಾಡಿ ಬಂದಿದ್ದೇವೆ. ಮತ್ತು ನಿಮಗೆ ಕಾಣುವಾಗ ಅವರು ಮಧ್ಯದ ವೃತ್ತಕ್ಕೆ ಸರಿಯಾಗಿ ಹೊಡೆದ ಹಾಗೆ ಕಾಣ್ತದೆ ಅಂತ. ಸ್ವಲ್ಪ ವಿಸ್ಮಯ ಮತ್ತು ಸ್ವಲ್ಪ ಚೋದ್ಯ ಅಂತ ಅನ್ನಿಸಿದ್ರು ಕೂಡ ಪ್ರವಾಸಿ ಮತ್ತೆ ಕೇಳ್ತಾನೆ, ಯಾಕೆ ಅದು ಹಾಗೆ ಅಂತ. ಆಗ ಗುರುಗಳು ಮುಂದುವರೆದು ಹೇಳ್ತಾರೆ, ನಾವು ಬರಿಯ ಚೋದ್ಯಕ್ಕಾಗಿ ಮಾಡಿದ್ದಲ್ಲ, ಇದರೊಳಗೊಂದು ತಿರುಳು ಇದೆ. ಎಲ್ಲ ಮಕ್ಕಳು ಕೂಡ ಖಂಡಿತವಾಗಿ 100% ಸಾಮರ್ಥ್ಯವನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದಿದ್ರೂ ಕೂಡ ಅವರವರ ಸಾಮರ್ಥ್ಯವನ್ನ ಅವರವರ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ತಾರೆ, ಪೂರ್ಣ ಪ್ರಮಾಣದಲ್ಲಿ ಅದನ್ನು ಸಾಕ್ಷೀಕರಿಸ್ತಾರೆ. ಆಗ ಅವರಿಗೆ ನಾವು ಒಂದು ಉತ್ತೇಜನವನ್ನ ಕೊಡುವುದಕ್ಕಾಗಿ ಈ ರೀತಿಯ ವೃತ್ತವನ್ನ ಅವರು ಹೊಡೆದ ಬಾಣ ಎಲ್ಲಿ ನಾಟಿದೆಯೋ ಅಲ್ಲಿಂದ ಆರಂಭಿಸಿ ನಾವು ಶುರು ಮಾಡುತ್ತೇವೆ ಅಂತ. ಕಥೆಯನ್ನ ಅಲ್ಲಿಗೆ ನಿಲ್ಲಿಸುವ. ನನಗೆ ಬಹಳ ಮುಖ್ಯವಾದದ್ದು ಆ ಕಥೆಯಲ್ಲಿ ಏನು ಅಂತ ಹೇಳಿದ್ರೆ, ಸರಿಯಾದಂತಹ ರೀತಿಯಲ್ಲಿ ಎಲ್ಲರ ಹಾಗೆ ಸರಿಯಾದಂತಹ ರೀತಿಯಲ್ಲಿ ಪರಿಪೂರ್ಣ ಸಾಮರ್ಥ್ಯದಿಂದ ಅಲ್ಲಿ ಬಾಣ ಪ್ರಯೋಗ ಮಾಡದಿದ್ರೂ ಕೂಡ ಒಂದು ಅಲ್ಲಿ ಆ ಬಾಣ ಪ್ರಯೋಗ ಮಾಡುವಂತಹ ಪಟು ಇದ್ದಾರಲ್ಲ, ಆ ಪಟುವನ್ನ ಉತ್ತೇಜಿಸುವುದಕ್ಕಾಗಿ ಅಲ್ಲಿಯೇ ಒಂದು ವೃತ್ತವನ್ನು ಹಾಕುವಂತ ಪ್ರವೃತ್ತಿ ಅದು ಅತ್ಯಂತ ಧನಾತ್ಮಕವಾದ ಪ್ರವೃತ್ತಿ. ಈಗ ನನಗೆ ಈ ಕಥೆ ಯಾಕೆ ನೆನಪಾಯಿತು ಅಂತ ಹೇಳಿದ್ರೆ, ಅತ್ಯಂತ ಹಳ್ಳಿಯ ಪ್ರದೇಶವಾದಂತಹ ಈ ವೀರಮಂಗಲದಲ್ಲಿ ಇಂಥ ಒಂದು ಶಾಲೆ. ಈ ಶಾಲೆ ಇಲ್ಲಿಯ ಮುಖ್ಯ ಗುರುಗಳು ತಾರಾನಾಥ ಸವಣೂರು ಅಂತ ಪ್ರತಿಭಾವಂತರ ಕೈಯಲ್ಲಿ ಸಿಕ್ಕಿದ ನಂತರ ಇದು PMಶ್ರೀ ಶಾಲೆಯಾಗಿ ಗುರುತಿಸುವ ಹಾಗೆ ಆದದ್ದು. ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ ನಗರ ಪ್ರದೇಶದ ಶಾಲೆಗಳಿಗೆ ದುಂಬಾಲು ಬೀಳುವಂತಹ ಹೆತ್ತವರು ಮತ್ತು ಮಕ್ಕಳು ಇರುವಂತಹ ಈ ಕಾಲಘಟ್ಟದಲ್ಲಿ ಹಳ್ಳಿಯಲ್ಲಿ ಇರುವಂತಹ ಶಾಲೆಯನ್ನೇ ಉತ್ಕೃಷ್ಟವಾಗಿ ರೂಪಿಸುವುದಕ್ಕೆ ಸಾಧ್ಯ ಇದೆ. ಹಳ್ಳಿಯಲ್ಲೂ ಕೂಡ ಪರಿಪೂರ್ಣವಾದಂತಹ ಒಂದು ಶಿಕ್ಷಣವನ್ನು ಕೊಡಿಸೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಇಲ್ಲಿಯ ಶಾಲೆಯವರು, ಮುಖ್ಯ ಗುರುಗಳು, ಅವರ ಗುರುಗಳ ತಂಡ, ಇಲ್ಲಿಯ ಆಡಳಿತ ಮಂಡಳಿಯವರು, SDMC ಅವರು, ಎಲ್ಲಕ್ಕಿಂತ ಮೇಲಾಗಿ ಶಿಕ್ಷಣ ಪ್ರೇಮಿಗಳಾದಂತಹ ಈ ಊರಿನವರು, ಸಹೃದಯರು, ಇಲ್ಲಿಯ ಮಹಿಳೆಯರು, ಇಲ್ಲಿಯ ಎಲ್ಲರೂ ಕೂಡ ಒಂದು ಸಂಕಲ್ಪಬದ್ಧರಾಗಿ ಈ ಶಾಲೆಯನ್ನು ರೂಪಿಸಿದ್ದಾರಲ್ಲ, ಅದು ಈ ಕಥೆಯಲ್ಲಿ ಇರುವ ಹಾಗೆ. ಇಲ್ಲಿರುವ ಶಾಲೆ ಏನಿದೆ ಅದನ್ನೇ ಉತ್ತಮವಾಗಿ ಮಾಡುವಂಥದ್ದು. ಬಾಣ ಸರಿಯಾಗಿ ಮಧ್ಯದ ಗುರುತಿಗೆ ನಾಟದಿದ್ರೂ ಕೂಡ ಎಲ್ಲಿ ನಾಟಿದೆಯೋ ಅದನ್ನೇ ಪ್ರಾಶಸ್ತ್ಯದ ಸ್ಥಳವನ್ನಾಗಿ ಮಾಡುವಂಥದ್ದಿದೆ ಅಲ್ಲ, ಅದೇ ರೀತಿ ಹಳ್ಳಿಯಲ್ಲಿ ಶಾಲೆ ಇದೆ, ಇದನ್ನೇ ಒಂದು ರಾಷ್ಟ್ರ ಮಟ್ಟದ ಶಾಲೆಯನ್ನಾಗಿ ಮಾಡುವಂತ ಸಂಕಲ್ಪವನ್ನ ಹೊತ್ತು, ಆ ಒಂದು ಪರಿಕಲ್ಪನೆಯನ್ನ ಹೊತ್ತು ಇಲ್ಲಿಯ SDMC ಊರಿನವರು ಮತ್ತು ಮುಖ್ಯ ಗುರುಗಳು ಹಾಗೂ ಅವರ ತಂಡದವರು ಒಂದು ಸಂಕಲ್ಪ ಮಾಡಿದ್ದಾರಲ್ಲ, ಅದು ಬಹಳ ಶ್ರೇಷ್ಠವಾದದ್ದು ಅಂತ. ಅಂತಹ ಒಂದು ದೊಡ್ಡ ಸಂಕಲ್ಪವನ್ನು ಹೊತ್ತಂತ ಶಾಲೆಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸ್ಥಾಪಕ ಅಧ್ಯಕ್ಷರು ಕೂಡ ಇದ್ದಾರೆ ನಮ್ಮ ಜೊತೆ. ಈ ಹಿಂದಿನ ಅವಧಿಯ ಅಧ್ಯಕ್ಷರು ಕೂಡ ಉತ್ತಮವಾಗಿ ಕೆಲಸ ಮಾಡಿ ಹೋಗಿದ್ದಾರೆ. ಅವರೆಲ್ಲರ ಉತ್ತಮವಾದಂತ ಕೆಲಸ ವಸಂತ ವೀರಮಂಗಲ ನಿಮಗೆ ಬಾಣವನ್ನು ಹೊಡೆಯುವುದಕ್ಕೆ ಬಹಳ ಕಷ್ಟಕರವಾದಂತ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಸಂಕಷ್ಟದ ಸಂದರ್ಭದಲ್ಲಿ, ಇಂತಹ ಒಂದು ಸವಾಲಿನ ಸಂದರ್ಭದಲ್ಲಿ ಈ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಾಲೆ ಅಂತಂದಾಗ ಅಲ್ಲಿಯ ಊರಿನವರು, SDMC ಅವರು, ಸರಕಾರ, ಇಲಾಖೆ, ಇಲ್ಲಿಯ ಮುಖ್ಯ ಗುರುಗಳ ತಂಡ ಎಲ್ಲರೂ ಸೇರಿಕೊಂಡ ಹಾಗೆ ಅದು ಶಾಲೆ ಒಂದು ಕಡೆ ಆದರೆ ಹಳೆ ವಿದ್ಯಾರ್ಥಿ ಸಂಘ ಮತ್ತೊಂದು ಕಡೆ. ಈ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಾಲೆಗಳು ಒಂದು ಕೊಡುಕೊಳ್ಳುವಿಕೆಯ ಮೂಲಕ, ಒಂದು ಸಮಾನ ಚಿಂತನೆಯ ಮೂಲಕ, ಒಂದು ಕ್ರಿಯಾತ್ಮಕವಾದಂತಹ ಒಂದು ಯೋಜನೆಗಳ ಮೂಲಕ ಮತ್ತು ಒಂದು ಸಕಾರಾತ್ಮಕವಾದಂತಹ ಭಾವನೆಗಳ ಮೂಲಕ ಒಂದು ಕೆಲಸವನ್ನ ಮಾಡಿದಾಗ ಖಂಡಿತವಾಗಿಯೂ PM-ಶ್ರೀ ಆದಂತಹ ಶಾಲೆ ಇದು ವಿಶ್ವವಿಖ್ಯಾತ ಆಗ್ಲಿಕ್ಕೆ ಕೂಡ ಸಾಧ್ಯ ಇದೆ. ಇಂತಹ ಒಂದು ಹಳ್ಳಿಯಿಂದ ಜಿಲ್ಲಾ ಮಟ್ಟದ ಒಂದು ಕಬಡ್ಡಿ ಪಟು ಬಂದಿದ್ದಾಳೆ, ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಈ ಹಳ್ಳಿಯಲ್ಲಿ ಒಂದು ಸಾಮಾನ್ಯವಾಗಿ ಶಾಸ್ತ್ರೀಯ ನೃತ್ಯ ಕಲೆ ಅಂತ ಹೇಳಿದ್ರೆ ಅದು ಮಹಿಳೆಯರಿಗೆ ಮೀಸಲು ಅಲ್ಲದಿದ್ರೂ ಕೂಡ ಭರತನಾಟ್ಯ ಅಂತ ಹೇಳಿದಾಗ ನಮಗೆ ಕಣ್ಣಿಗೆ ಕಲ್ಪನೆ ಬರುವಂತದ್ದು ಮಹಿಳೆಯರು. ಅಂಥದ್ರಲ್ಲಿ ಗೋಪಾಲಕೃಷ್ಣರು ಅಂತಹ ಒಂದು ಭರತನಾಟ್ಯ ಕಲೆಯನ್ನು ಮೈಗೂಡಿಸಿಕೊಂಡು ಅತ್ಯಂತ ವಿದ್ವತ್ತಿನಿಂದ ವಿದ್ವಾನ್ ಗೋಪಾಲಕೃಷ್ಣರಾಗಿ ಈ ಮಣ್ಣಿನಿಂದ ಮೂಡಿ ಬಂದಿದ್ದಾರೆ. ಇಂಥ ಒಂದು ಸಾಧ್ಯತೆಗಳು ಇರುವಂತಹ ಈ ಹೊತ್ತು
ವಿ ಫಾರ್ ವಿಕ್ಟರಿ ಅಂತ ಹೇಳೋದಾದ್ರೆ ಡಬಲ್ ವಿ ಅಂದ್ರೆ ಏನು? ವಿಕ್ಟರಿ ಆಫ್ ವಿಕ್ಟರಿ, ವಸಂತ ವೀರಮಂಗಲ, 2 ವಿಗಳಿವೆ ಸರ್ ನಿಮ್ಮ ಹೆಸರಿನಲ್ಲಿ. ಹಾಗಾಗಿ ಬರೀ ವಿಕ್ಟರಿ ಮಾತ್ರ ಅಲ್ಲ, ವಿಕ್ಟರಿ ಆಫ್ ವಿಕ್ಟರಿ ನಿಮ್ಮದಾಗಬೇಕು ಮತ್ತು ನಿಮ್ಮ ತಂಡದ ಮೂಲಕ ಅದಾಗಬೇಕು. ಅದಕ್ಕೆ ಖಂಡಿತವಾಗಿ ತಾರನಾಥರ ಬಳಗ ನಿಮ್ಮನ್ನ ಆಹ್ವಾನಿಸುವುದಕ್ಕೆ ಮತ್ತು ಅಗತ್ಯ ಬಿದ್ದರೆ ನಿಮಗೆ ಮಾರ್ಗದರ್ಶನ ಮಾಡುವುದಕ್ಕೆ ಕೂಡ ಸಿದ್ಧರಾಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಶಾಲೆ ಅತ್ಯಂತ ಉನ್ನತಿಗೆ ಏರಲಿ ಮತ್ತು ಆ ಔನ್ನತ್ಯದ ಆ ಒಂದು ಫಲದಲ್ಲಿ ಸಿಂಹ ಪಾಲು ಈ ಹಳೆ ವಿದ್ಯಾರ್ಥಿ ಸಂಘದ್ದು ಆಗಿರಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ಅತ್ಯಂತ ವೇಗವಾಗಿ ಓಡುವಂತ ಧಾವಂತದ ಯುಗ. ಮೊದಲೆಲ್ಲ ಹೇಗೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮವನ್ನು ನೋಡಬೇಕು, ಅನುಭವಿಸಬೇಕು ಅಂತ ಹೇಳಿದ್ರೆ ನಾವು ಆ ಕಾರ್ಯಕ್ರಮದ ಸ್ಥಳಕ್ಕೆ ಹೋಗಬೇಕು. ಆ ಕಾರ್ಯಕ್ರಮಕ್ಕೆ ಹೋದ್ರೆ ಮಾತ್ರ ನಮಗೆ ಆ ಕಾರ್ಯಕ್ರಮವನ್ನು ನೋಡುವುದಕ್ಕೆ ಸಾಧ್ಯ. ಇಲ್ಲ ಅಂತಾದ್ರೆ ಒಂದು ವಾರವೋ ಬಿಟ್ಟು ಪತ್ರಿಕೆಗಳಲ್ಲಿ ಅದರ ಬಗ್ಗೆ ಓದುವುದಕ್ಕೆ ಸಾಧ್ಯ. ಆದ್ರೆ ಈಗ ಹಾಗಲ್ಲ. ಈಗ ಇಲ್ಲಿ ಯಾಕೆ ಜನಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ರೆ, ಇಲ್ಲಿ ಇರುವಂತ ನಾವು ಒಂದು 150 ಜನರು ಇದ್ರೆ, ನ್ಯೂಸ್ ಪುತ್ತೂರ್ನವರು ಇವತ್ತು ಅತ್ಯಂತ ಸಶಕ್ತವಾಗಿ ಬಹಳ ಪ್ರಖರವಾದಂತಹ ರೀತಿಯಲ್ಲಿ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇದನ್ನು ಲೈವ್ ಮಾಡ್ತಾ ಇದ್ದಾರೆ, ಇದನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಾವು 150 ಜನ ಇದ್ರೆ 1500 ಜನ ಅದನ್ನ ಟಿವಿ ಪರದೆಗಳಲ್ಲೋ ನಮ್ಮ ಮೊಬೈಲ್ಗಳಲ್ಲೋ ನೋಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯ ಜನಸಂಖ್ಯೆಯ ಬಗ್ಗೆ ಖಂಡಿತ ನಾವು ತಲೆ ಕೆಡಿಸಿಕೊಳ್ಳಬೇಕಾದಿಲ್ಲ. ನ್ಯೂಸ್ ಪುತ್ತೂರಿನ ಮೂಲಕ ಹೋಗುವಂತ ಈ ಕಾರ್ಯಕ್ರಮ ಸಾವಿರ ಜನಗಳನ್ನ ಈಗ ನೋಡ್ತಾ ಇದೆ, ಅವರನ್ನು ತಲುಪ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಇಲ್ಲಿಯ ಜನಸಂಖ್ಯೆ ಮುಖ್ಯ ಅಲ್ಲ, ಇದಕ್ಕೆ ಸಿಕ್ಕುವಂತ ಬೆಂಬಲ ಮಾತ್ರ ಮುಖ್ಯ. ಮತ್ತು ಇಲ್ಲಿ ಏನು ನಡೀತದೆ, ಯಾವ ರೀತಿಯ ಸಾಮರ್ಥ್ಯದ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ, ಅದು ಮಾತ್ರ ಇಲ್ಲಿ ಬಹಳ ಮುಖ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಒಂದು ಹಕ್ಕಿ ಪ್ರಯಾಣ ಹೊರಟಿತ್ತು. ಮತ್ತೆ ಬಹಳ ಎತ್ತರದಲ್ಲಿ ಅದು ಹಾರುತ್ತಾ ಹೋಗುವಾಗ ಎತ್ತರಕ್ಕೆ ಹೋದಾಗ ಆ ಹಕ್ಕಿ ಬಿದ್ದಂತ ಹಾದಿಯ ಪಕ್ಕದಲ್ಲಿ ಸಾಗಿ ಹೋಗ್ತದೆ. ಆ ಹಕ್ಕಿ ಬಿದ್ದಂತ ಜಾಗಕ್ಕೆ ಬಂದಾಗ ಒಂದು ಹಸು ಹೋಗ್ತದೆ. ಆ ಹಕ್ಕಿ ಬಿದ್ದಂತ ಜಾಗಕ್ಕೆ ಬಂದಾಗ ಒಂದು ಹಸು ಬಾಲ ಎತ್ತಿ ಇಷ್ಟು ದೊಡ್ಡ ಸಗಣಿ ಮೂಟೆಯನ್ನು ಹಾಕ್ತದೆ. ಆ ಸಗಣಿ ಬಿಸಿಯಾದಂತ ಸಗಣಿ ಆ ಹಕ್ಕಿಯ ಮೇಲೆ ಬೀಳ್ತದೆ. ಶೀತದಿಂದ ಮುದುಡಿ ಹೋಗಿದ್ದಂತ ಹಕ್ಕಿಗೆ ಈ ಬಿಸಿಯಾದಂತ ಸಗಣಿಯ ಲೇಪನ ಸಿಕ್ಕಿದಾಗ ಸ್ವಲ್ಪ ಅದರಲ್ಲಿ ಚೈತನ್ಯ ಮೂಡ್ತದೆ. ಮೈ ಬಿಸಿಯಾಗ್ಲಿಕ್ಕೆ ಆರಂಭ ಆಗ್ತದೆ. ಮೈ ಬಿಸಿಯಾಗ್ಲಿಕ್ಕೆ ಆರಂಭವಾಗಿ ಸ್ವಲ್ಪ ಹೊತ್ತಿನಲ್ಲಿ ಅದಕ್ಕೆ ಉಲ್ಲಾಸ ಪುನಶ್ಚೇತನ ಮತ್ತೆ ಪ್ರಾಪ್ತಿಯಾಗ್ತದೆ. ಆ ಉಲ್ಲಾಸ ಪ್ರಾಪ್ತಿಯಾದಾಗ ಹಕ್ಕಿ ಖುಷಿಯಿಂದ ವಿಸಿಲ್ ಹಾಕುತ್ತಾ ಹಾಡ್ಲಿಕ್ಕೆ ಶುರು ಮಾಡ್ತದೆ. ಅದು ಹಾಡುವುದನ್ನ ಕೇಳಿದ ತಕ್ಷಣ ಪಕ್ಕದಲ್ಲಿದ್ದಂತ ಬೆಕ್ಕು ಅದನ್ನ ಕೇಳಿಸಿಕೊಳ್ತದೆ. ಆ ಬೆಕ್ಕು ಎಲ್ಲಿಂದ ಈ ಹಾಡು ಕೇಳ್ತಾ ಬರ್ತಾ ಇದೆ ಅಂತ ಹುಡುಕುತ್ತಾ ಸಗಣಿಯ ಹತ್ರ ಬರ್ತದೆ. ನೋಡಿದ್ರೆ ಸಗಣಿಯ ಮುದ್ದೆಯ ಒಳಗಿಂದ ಹಾಡು ಬರ್ತಾ ಇದೆ. ಅಲ್ಲೊಂದು ಕೊಕ್ಕು ಕಾಣ್ತಾ ಇದೆ. ಬೆಕ್ಕು ಮೆಲ್ಲ ಸ್ವಲ್ಪ ಆ ಸಗಣಿಯನ್ನ ಕೆದಕುತ್ತದೆ. ಆಗ ಆ ಕೊಕ್ಕಿನ ಹಿಂದೆ ಇರುವಂತ ಹಕ್ಕಿ ಗೋಚರಿಸ್ತದೆ. ಹೇಳಿ ಕೇಳಿ ಬೆಕ್ಕು ಅದು ಮಾಂಸಾಹಾರಿ. ಆ ಹಕ್ಕಿಯನ್ನ ಹಿಡಿದು ತಿಂದು ಬಿಡ್ತದೆ. ಇಲ್ಲಿ ತಾತ್ಪರ್ಯ ಇಷ್ಟೇ, ಯಾವಾಗ ಆ ಹಸು ಹಕ್ಕಿಯ ಮೇಲೆ ಸೆಗಣಿಯನ್ನು ಹಾಕಿತೋ ಅದು ಮನಸ್ಸಿನಲ್ಲಿ ಹಸುವಿಗೆ 1000 ಪ್ರಣಾಮಗಳನ್ನ ಮಾಡಿತ್ತಂತೆ. ನನ್ನ ಶೀತವನ್ನು ಹೋಗಲಾಡಿಸುವಂತ ಬಿಸಿಯಾದ ಸಗಣಿಯನ್ನು ಹಾಕಿದಂತ ಹಸು ಅದು ಪರಮಶ್ರೇಷ್ಠ ಗೋಮಾತೆ, ನಿನಗೆ ಮಂಗಳವಾಗಲಿ ಅಂತೇಳಿ ಅದು ಹಾರೈಸ್ತಾನೆ. ಅದರ ಜೊತೆಗೆ ಬೆಕ್ಕು ಬಂದು ಅದನ್ನ ಕೆದಕಿ ತಿಂದಾಗ ಅದಕ್ಕೆ ಯಾವ ಗತಿಯೂ ಇರಲಿಲ್ಲ. ಹಾಗಾಗಿ ನಮಗೆ ಒಂದು ಒಳ್ಳೆಯ ಸ್ಥಿತಿ ಬಂದಿದೆ ಅಂತ ಅಂದುಕೊಂಡ್ರೆ ನಾವು ಸುಖ ಪಡುವಂತ ಸಂಗತಿ ಅದಲ್ಲ, ಸುಖ ಪಡುವಂತಹ ಕಾಲಘಟ್ಟ ಅದಲ್ಲ. ಬದಲಾಗಿ ನಮಗೆ ಒಳ್ಳೆಯ ಸ್ಥಿತಿ ಒಂದು ಸಿಕ್ಕಿದೆ, ನಮಗೊಂದು ಅಧಿಕಾರ ಸಿಕ್ಕಿದೆ ಅಂತಾದ್ರೆ ನಮಗೆ ಅದು ಅತಿ ದೊಡ್ಡ ಸವಾಲಿನ ಕೆಲಸ. ನಮ್ಮ ಸುತ್ತಮುತ್ತ ಇರುವಂತ 1000 ಕಣ್ಣುಗಳು ನಮ್ಮನ್ನು ಗಮನಿಸ್ತಾ ಇರ್ತೇವೆ. ನಮ್ಮ ಕೆಲಸವನ್ನ ಅವರು ಗಮನಿಸ್ತಾ ಇರ್ತಾರೆ, ನಮ್ಮ ವಿಮರ್ಶೆಯನ್ನ ಮಾಡ್ತಾ ಇರ್ತಾರೆ. ನಾವು 10 ಒಳ್ಳೆಯದು ಮಾಡಿ 1 ಕೆಟ್ಟದ್ದು ಪರಮೋಷದಲ್ಲಿ ಆಗಿ ಹೋದ್ರೂ ಕೂಡ ಗುರುತಿಸುವಂಥದ್ದು ಆ ಕೆಟ್ಟದ್ದನ್ನ ಮಾತ್ರ ಅಂತದನ್ನ ನಾವು ನೆನಪಿಡಬೇಕು. ಇಂತಹ ಒಂದು ಸವಾಲಿನ ಕಾಲಘಟ್ಟದಲ್ಲಿ ವಸಂತ್, ನೀವು ಮತ್ತು ನಿಮ್ಮ ತಂಡ ಈ ಹಳೆ ವಿದ್ಯಾರ್ಥಿ ಸಂಘದ
ಒಂದು ಅಧಿಕಾರವನ್ನ, ಕರ್ತವ್ಯವನ್ನ, ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೀರಿ. ಬಹಳ ದೊಡ್ಡ ಸವಾಲು ನಿಮಗಿದೆ. ಸಗಣಿಯ ಒಳಗೆ ಹಾಡ್ತಾ ಹಾಡ್ತಾ ಇರುವಂತ ನಿಮ್ಮ ತಂಡ ಬೆಕ್ಕಿನ ಬಗ್ಗೆ ಬಹಳ ಜಾಗ್ರತೆಯಿಂದ ಇರಬೇಕಾಗ್ತದೆ. ಇರ್ತೀರಿ. ನೀವು ಸಾಕಷ್ಟು ಅನುಭವಿಗಳು ಕೂಡ. ಅವರು ಕೂಡ ಜೆಸಿಯಲ್ಲಿ ತರಬೇತುದಾರರಾಗಿ ಕೆಲಸ ಮಾಡಿದವರು. ಅಂತಹ ಒಂದು ಅನುಭವಿಯ ಕೈಗೆ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಒಂದು ಜವಾಬ್ದಾರಿ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ತರ್ನಾಥ್ ಸರ್, ಯು ಶುಡ್ ಫೀಲ್ ಹ್ಯಾಪಿ ದಟ್ ಯು ಹ್ಯಾವ್ ಗಾಟ್ ಸಚ್ ಎ ಬ್ಯೂಟಿಫುಲ್ ಟೀಮ್. ಒಂದು ಅತ್ಯಂತ ಸಶಕ್ತವಾದಂತ ಟೀಮ್ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ ಇಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಇನ್ನು ಮುಂದಕ್ಕೆ ಈ ಕಬಡ್ಡಿಯ ಆಟದ ರಸವನ್ನ ನೀವೆಲ್ಲ ಸವಿಯುವುದಕ್ಕಿದ್ದೀರಿ. ಅದರ ಪೂರ್ವಭಾವಿಯಾಗಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಅತ್ಯಂತ ಉತ್ತಮವಾದಂತಹ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ಅಧ್ಯಕ್ಷರೇ ಕ್ಷಮಿಸಬೇಕು. ನನಗೆ ಒಂದು 9:30 ಗಂಟೆಗೆ ನಾನು ಸುಳ್ಯಕ್ಕೆ ತಲುಪಬೇಕಾಗಿತ್ತು. ಆದ್ರೆ ಇಲ್ಲಿ ಬರುವಾಗಲೇ ಸ್ವಲ್ಪ ಒಂದು 12 ನಿಮಿಷ ರೈಲು ಗೇಟ್ನ ಹತ್ರ ಕಾಯುವಂತ ಸಂದರ್ಭ ಬಂತು. ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದಿಂದ ನನ್ನ ಜವಾಬ್ದಾರಿಯನ್ನ ಮುಗಿಸಿದ ತಕ್ಷಣ ನಾನು ಹೋದ್ರೆ ದಯವಿಟ್ಟು ಬೈಬೇಡಿ. ನಿಮ್ಮ ಅನುಮತಿಯನ್ನ ಕೋರ್ತಾ ವಸಂತ್, ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ನನಗೆ ತುಂಬಾ ತುರ್ತಾಗಿ ಇರುವ ಕಾರಣಕ್ಕಾಗಿ, ಇಲ್ಲದ ನಿಜಕ್ಕೂ ನನಗೂ ಕೂಡ ಕಬಡ್ಡಿಯನ್ನ ನೋಡಬೇಕು ಅಂತ ಇತ್ತು. ನಾನು ಕೂಡ ಒಬ್ಬ ಕ್ರೀಡಾ ಪ್ರೇಮಿಯೇ. ನನ್ನ ಜೌವನದ ಕಾಲದಲ್ಲಿ ನಾವು ಕಬಡ್ಡಿಯನ್ನ ಆಡಿದವರು, ಕ್ರಿಕೆಟ್ ಅನ್ನ ಆಡಿದವರು, ಮರವನ್ನ ಏರಿದವರು, ಹೊಳೆಯಲ್ಲಿ ಈಜಿದವರು, ಮರದಿಂದ ಬಿದ್ದವರು, ಎಲ್ಲವನ್ನ ಅನುಭವಿಸಿದವರು. ಅಂತವರು ಇಲ್ಲಿ ನಮ್ಮಂತವರು ಸುಮಾರು ಜನ ಇರಬಹುದು. ಆದ್ರೆ ಈ ಕ್ರೀಡೆ ಅದು ಒಂದು ಒಳ್ಳೆಯ ಒಂದು ಸಂಗತಿ ಈ ನಮ್ಮ ಪ್ರಪಂಚದಲ್ಲಿರುವಂಥದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಯಾವುದೇ ಕೆಲಸಗಳನ್ನು ಮಾಡುವಾಗ ಹೆಚ್ಚಾಗಿ ಅವ ಯಾವ ಜಾತಿ, ಅವ ಯಾವ ಧರ್ಮ, ಇದನ್ನ ಗಮನಿಸುವಂಥದ್ದಿರ್ತದೆ. ಆದ್ರೆ ಕ್ರೀಡೆಯಲ್ಲಿ ಅದಿಲ್ಲ. ನಾನೊಂದು ಕಬಡ್ಡಿ ತಂಡವನ್ನ ಕಟ್ಟಬೇಕು ಅಂತಾದ್ರೆ ಅವ ಯಾವ ಜಾತಿಯ ಅಂತ ನಾನು ನೋಡುದೇ ಇಲ್ಲ. ಅವನ ಸಾಮರ್ಥ್ಯ ಎಷ್ಟು, ಅವನ ರೈಡಿಂಗ್ ಹೇಗಿದೆ, ಅವನ ಕ್ಯಾಚಿಂಗ್ ಹೇಗಿದೆ, ಅವನ ಅಲರ್ಟ್ನೆಸ್ ಹೇಗಿದೆ, ಈ ರೀತಿಯಲ್ಲಿ ನೋಡುವಂಥದ್ದು. ಹಾಗಾಗಿ ಕ್ರೀಡೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಮನುಷ್ಯರ ಮಧ್ಯೆ ಇರುವಂತಹ ಭೇದ ಭಾವವನ್ನು ತೊಡೆದು ಹಾಕ್ಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಔಷಧ. ತರುಣತ್ರ ನಿಮ್ಮ 3 ಮಕ್ಕಳು ಕೂಡ ಆರಂಭದಲ್ಲಿ ಆರಂಭ ಗೀತೆಯನ್ನು ಹಾಡಿದ್ದು ಕೂಡ ನಾವು ಮಾನವರಾಗೋಣ, ಮಾನವರೆಲ್ಲರೂ ಸಮಾನರು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದುಂಟಲ್ಲ, ಅದು ಈ ಕ್ರೀಡಾಕೂಟದ ಈ ಒಂದು ಮುನ್ನಕ್ಷಣದಲ್ಲಿ ಅತ್ಯಂತ ಸಕಾಲಿಕವಾದದ್ದು ಮತ್ತು ಅತ್ಯಂತ ದೊಡ್ಡ ಸಂದೇಶವನ್ನು ಕೊಡುವಂತ ಒಂದು ಹಾಡು ಅದಾಗಿತ್ತು ಅಂತ ನಾನು ಭಾವಿಸ್ತಾ ಆ ಮಕ್ಕಳಿಗೆ ಕೂಡ ಅಭಿನಂದನೆಯನ್ನು ಹೇಳ್ತಾ, ಮುಂದೆ ಈ ಕ್ರೀಡಾಂಗಣದಲ್ಲಿ ನಡೆಯುವಂತ ಕ್ರೀಡಾಕೂಟ ಅದು ಅತ್ಯಂತ ವ್ಯವಸ್ಥಿತವಾಗಿ ಯಾವುದೇ ತಕರಾರುಗಳಿಲ್ಲದೆ ಅರ್ಹರು ಯಾರಿದ್ದಾರೋ ಅವರಿಗೆ ನ್ಯಾಯೋಚಿತವಾದಂತಹ ಒಂದು ಗೆಲುವು ಸಿಗುವಂತೆ ಆಗಲಿ ಅಂತ ಹೇಳ್ತಾ, ವಸಂತ್ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಬರಮಾಡಿಕೊಳ್ಳೋದಕ್ಕೆ ಪ್ರಧಾನ ಕಾರಣರು. ಅನೇಕ ದಿನಗಳ ಹಿಂದೆಯೇ ನನ್ನನ್ನು ಬುಕ್ ಮಾಡಿ ಇಟ್ಟಿದ್ರು ಸರ್ ಬರಬೇಕು ಅಂತ ಹೇಳಿ. ಆದರೆ ಇವತ್ತು ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ವಸಂತ್ ನಾನು ಐ ಫೀಲ್ ವೆರಿ ಸಾರಿ. ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಾನು ದುಡಿಯುವಂತಹ ಸಂಸ್ಥೆಯಾದಂತಹ ವಿದ್ಯಾರಶ್ಮಿ ವಿದ್ಯಾಲಯದ ಪದವಿ ಪೂರ್ವ ವಿಭಾಗ ಮತ್ತು ನಾನು ದುಡಿಯುತ್ತಾ ಇರುವಂತಹ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಸಂಸ್ಥೆ ಕೂಡ, ಇದೆಲ್ಲದರ ಪರವಾಗಿ ನಾನು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಈ ವೇದಿಕೆಯನ್ನು ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು. PM ಶ್ರೀ ಶಾಲೆ ವೀರಮಂಗಲ ಇದರ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ಪಾತ್ರ ಏನು, ಅವರ ಜವಾಬ್ದಾರಿ ಏನು ಎಂದು ಮನಮುಟ್ಟುವ ಮೂಲಕ ಬಹಳ ಅರ್ಥವತ್ತಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಗೌರವಾನ್ವಿತ ವಿದ್ಯಾರಶ್ಮಿ ವಿದ್ಯಾಲಯ ಇದರ ಪ್ರಾಂಶುಪಾಲರು, JCI ಇಂಡಿಯಾ ಇದರ ರಾಷ್ಟ್ರೀಯ ತರಬೇತುದಾರರಂತಹ ಶ್ರೀಯುತ ಸೀತಾರಾಮ್ ಕೇವಳ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಮ್ಮೂರಿನ ಸಾಧಕರಾದ ಕ್ಯಾಪ್ಟನ್ ಮುರಳೀಕೃಷ್ಣ, ಪ್ರಿನ್ಸಿಪಲ್ ಆಫ್ ಅಡ್ಮಿನಿಸ್ಟ್ರೇಷನ್ ನೇವಲ್ ಅಕಾಡೆಮಿ HMLI, ಅದೇ ರೀತಿ ಶ್ರೀಯುತ ಮೋಹನ್ ಕುಮಾರ್ ಪಲ್ಲತ್ತೋಡಿ, ತರಬೇತುದಾರರು ಎಲೈಟ್ ಟೆನ್ನಿಸ್ ಅಕಾಡೆಮಿ ಬೆಂಗಳೂರು, ಅದೇ ರೀತಿ ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರ್ತಿಯಾದ ಕೃತಿಕಾ EHJ ಇವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಶ್ರೀಯುತ ಕ್ಯಾಪ್ಟನ್ ಮುರಳೀಕೃಷ್ಣ ಇವರಿಗೆ ಅವರ ಸಂಸ್ಥೆಯಲ್ಲಿ ಇದೀಗ ಡ್ಯೂಟಿಗೆ ಜಾಯಿನ್ ಆಗಬೇಕಿದೆ. ಅದಕ್ಕಾಗಿ ಇದೀಗ ಸನ್ಮಾನ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಗೌರವಾನ್ವಿತ ಶ್ರೀಯುತ ಕ್ಯಾಪ್ಟನ್ ಮುರಳೀಕೃಷ್ಣ ಇವರನ್ನ ಸನ್ಮಾನಾಚಾರ್ಯರಿಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಮೋಹನ್ ಕುಮಾರ್ ಪಲ್ಲತ್ತೋಡಿ ಇವರ ಪರವಾಗಿ ಅವರ ತಾಯಿ ಶ್ರೀಮತಿ ಕುಸುಮಾ ಪಲ್ಲತ್ತೋಡಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೂರಿನ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿ ಕೃತಿಕಾ EHJ ಇವರನ್ನು ಕೂಡ ಸನ್ಮಾನ ಆಸನಕ್ಕೆ ಆಹ್ವಾನಿಸ್ತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಮುರಳೀಕೃಷ್ಣ ಪ್ರಿನ್ಸಿಪಲ್ ಆಫ್ ಅಡ್ಮಿನಿಸ್ಟ್ರೇಷನ್ ನೇವಲ್ ಅಕಾಡೆಮಿ HMLA ಇವರನ್ನ ಸನ್ಮಾನಿಸಲಿಕ್ಕಿದ್ದಾರೆ. ಶ್ರೀಮತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಇದರ ಗೌರವಾನ್ವಿತ ಶ್ರೀ ದಾಮೋದರ್ ಕುಲಾಲ್ ಇವರನ್ನ ಫಲಪುಷ್ಪ ನೀಡಿ ಶಾಲು ಹೊದಿಸಿ ಈ ಒಂದು ಸಮಾರಂಭದಲ್ಲಿ ಸನ್ಮಾನಿಸಲಿಕ್ಕಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಗೌರವ ಪೂರ್ವಕ ಚಪ್ಪಾಳೆ ತಟ್ಟುವ ಮೂಲಕ ಇವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಮೋಹನ್ ಕುಮಾರ್ ಪಳ್ಳತ್ತೋಡಿ ಇವರ ಪರವಾಗಿ ಅವರ ತಾಯಿ ಶ್ರೀಮತಿ ಕುಸುಮಾ ಪಲ್ಲತ್ತೋಡಿ ಇವರಿಗೆ ಫಲಪುಷ್ಪ ಶಾಲು ಹೊದಿಸಿ ಸನ್ಮಾನಿಸಲಿಕ್ಕಿದ್ದಾರೆ. ಶ್ರೀಯುತ ತಾರನಾಥ್ ಸವಣೂರು ಈ ಶಾಲಾ ಮುಖ್ಯ ಗುರುಗಳು, ಸ್ವತಃ ಉತ್ತಮ ಆಟಗಾರರು, ಉತ್ತಮ ಕಲಾವಿದರು, ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಹಳಷ್ಟು ಪರಿಣಿತಿಯನ್ನು ಹೊಂದಿದ್ದಂತ ತಾರನಾಥ್ ಸವಣೂರಿವರು ಇದೀಗ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಊರಿನ ಕುಮಾರಿ ಕೃತಿಕಾ ಹೆಜ್ಜೆ, ಶ್ರೀಯುತ ಗಂಗಾಧರ ಗೌಡ ಮತ್ತು ಗಂಗಮ್ಮ ಅನಾಜಿಯವರ ಸುಪುತ್ರಿಯಾಗಿ ಲಿಟಲ್ ಫ್ಲವರ್ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಸರ್ಕಾರಿ ಮಾದರಿ ಉನ್ನತೀಕರಿಸಿದ ಹಿರಿಯ ಶಾಲೆ ಹಾರಡಿಯಲ್ಲಿ ನಡೆದ ವಲಯ ಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಪಾಡಿಯಲ್ಲಿ ನಡೆದ ತಾಲೂಕು ಮಟ್ಟದ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಇವರು ಪ್ರತಿನಿಧಿಸಿದ ಶಾಲಾ ಕಬಡ್ಡಿ ತಂಡ ರಾಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇದೀಗ ರಾಷ್ಟ್ರ ಮಟ್ಟಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದು ಇವರನ್ನ ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಸನ್ಮಾನಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ಕುಮಾರಿ ಕೃತಿಕಾ ಹೆಜ್ಜೆ ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರ್ತಿ ಇವರನ್ನ ಶ್ರೀಯುತ ವಸಂತ ಮೂಲ್ಯ ಉಪ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪುತ್ತೂರು ಇವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇಲ್ಲಿ ನಡೆದಿರತಕ್ಕಂತ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಕ್ರೀಡಾ ಅಭಿಮಾನಿಗಳ ಈ ಊರಿನ ಕ್ರೀಡಾ ಅಭಿಮಾನಿಗಳ ಸಮ್ಮುಖದಲ್ಲಿ ಇದೀಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ ಪಡೆದಂತ ಎಲ್ಲ ನಮ್ಮೂರಿನ ಸದಸ್ಯರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಕಾರ್ಯಕ್ರಮ ನಾವು ನೆರವೇರಿಸಿಕೊಟ್ಟ ಅತಿಥಿ ಅಭ್ಯಾಗತರಿಗೆ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ದಿ ನ್ಯೂಸ್ ಪುತ್ತೂರು ತಂಡವು ನಮ್ಮೊಂದಿಗೆ ಸಹಕರಿಸ್ತಾ ಇದೆ. ಇದೀಗ ಸನ್ಮಾನಿಸಲ್ಪಟ್ಟಂತಹ ಶ್ರೀಯುತ ಕ್ಯಾಪ್ಟನ್ ಮುರಳೀಕೃಷ್ಣ ಇವರಿಂದ ಮಾತು. Distinguished guests, brothers, sisters, and all the players, please accept my apologies for not speaking in Kannada. At the outset, I thank the organizers for inviting me to this wonderful event. It's an honor to be in the midst of all of you. It should be a matter of great pride for all of us that the Rising Star Sports Club Veeramangala has been conducting this tournament for the past 27 years, if I am correct. I wish the club all the very best in its future endeavors. I understand that the Old Students Association of this school are also associated with this tournament.
It is very good to see the association being involved with community events. My congratulations to the association. Kabaddi is one of the oldest sports of our country. It's a game that requires physical agility and also strategic thinking. I congratulate all the players taking part in the tournament, and I would like to reiterate that taking part in sports improves our physical fitness, discipline and teamwork. My congratulations and best wishes to all the teams as we begin the tournament. Thank you. Jai Hind. Thanks a lot to your sweet and kind words in this beautiful moment. ಮುಂದೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ನೂತನ ಅಧ್ಯಕ್ಷರಾದ ಶ್ರೀಯುತ ವಸಂತ ವಿ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ 58 kg ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಹಾಗೂ PMC ಹಿರಿಯ ವಿದ್ಯಾರ್ಥಿ ಸಂಘದ ಪದಗ್ರಹಣಕ್ಕೆ ಸೇರಿರುವಂತಹ ಎಲ್ಲ ಬಂಧುಗಳೇ, ಕಾರ್ಯಕ್ರಮದ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯನ್ನು ಸ್ವೀಕರಿಸುವಂತಹ ಸೌಭಾಗ್ಯ ನನಗೆ ಬಂದಿದೆ. ಈ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿ 10-15 ದಿನದ ಒಳಗೆ ನಮ್ಮ ಸ್ನೇಹಿತರು ದೂರವಾಣಿ ಮೂಲಕ ಸಂಪರ್ಕಿಸಿದರು. ಇಲ್ಲಿಯ ಮೈದಾನದಲ್ಲಿ ನಾವು ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸ್ತಾ ಇದ್ದೇವೆ, ಒಂದು ಅತಿಥಿ ನೆಲೆಯಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತ. ಹಾಗೆ ಮಾತಾಡುವಾಗ ಬೇರೆ ಯಾವುದೇ ಅತಿಥಿಗಳನ್ನು ನಾವು ಕರೆಯೋದಿಲ್ಲ, ಹಿರಿಯ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮದ ಅತಿಥಿಗಳು ಮತ್ತು ಆಯೋಜಕರು ಕೂಡ ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳೇ, ಈ ಊರಿನವರೇ, ಬೇರೆ ಯಾರು ಕೂಡ ಅತಿಥಿಗಳಾಗಿ ನಾವು ಕರೆಯೋದಿಲ್ಲ. ಆ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನ ಆಯೋಜಿಸ್ತಾ ಇದ್ದಾರೆ ಅಂತ ಹೇಳುವಾಗ ನನ್ನ ಒಂದು ಯೋಚನೆ ಹೊಳೆಯಿತು. ವೇದಿಕೆಯಲ್ಲಿ ಇರುವವರು ಕೂಡ ಹಿರಿಯ ವಿದ್ಯಾರ್ಥಿಗಳು, ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವವರು ಕೂಡ ಹಿರಿಯ ವಿದ್ಯಾರ್ಥಿಗಳು, ಈ ಕಾರ್ಯಕ್ರಮವನ್ನ ಈ ಕಬಡ್ಡಿ ಪಂದ್ಯಾಟವನ್ನ ನೋಡುವವರು ಕೂಡ ಈ ಊರಿನವರು ಹಿರಿಯ ವಿದ್ಯಾರ್ಥಿಗಳು ಆದ ಕಾರಣ ಹಿರಿಯ ವಿದ್ಯಾರ್ಥಿ ಸಂಘದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ಈ ವೇದಿಕೆಗಿಂತ ಸೂಕ್ತವಾದ ವೇದಿಕೆ ಇನ್ನೊಂದು ಸಿಗ್ಲಿಕ್ಕಿಲ್ಲ ಅನ್ನೋ ಯೋಚನೆಯೊಂದಿಗೆ ನಮ್ಮ ಸ್ನೇಹಿತರಲ್ಲಿ ಇಲ್ಲಿಯೇ ಸಾಂಕೇತಿಕ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂತ ನನ್ನ ಇಚ್ಛೆಗೆ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನಡೀಲಿಕ್ಕೆ ಅವಕಾಶವನ್ನ ನೀಡಿದವರು. ಬಂಧುಗಳೇ, ಒಟ್ಟು ವೀರಮಂಗಲದ ಚಿತ್ರಣ ಈ ವೇದಿಕೆಯಲ್ಲೇ ಕಾಣ್ತಾ ಇದೆ. ವೀರಮಂಗಲ PMC ಶಾಲೆ ಹೀಗಾಗಿದೆ. ಹಿಂದಿನ ಪ್ರಾಥಮಿಕ ಶಾಲೆಯ ಒಟ್ಟು ಚಿತ್ರಣ, ಅಭಿವೃದ್ಧಿಯ ಚಿತ್ರಣ ಈ ವೇದಿಕೆಯಲ್ಲಿಯೇ ಇದೆ. ಈ ವೇದಿಕೆಯಲ್ಲಿರುವಂತಹ 85% 90 ಮಂದಿ ಅತಿಥಿಗಳು ಕೂಡ ಈ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಮತ್ತು ಒಂದೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಈ ಊರಿನ ಹೆಸರನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದವರು ಕೂಡ. ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಈ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ತನ್ನ ಕೊಡುಗೆಯನ್ನು ನೀಡಿದಂತಹ ದಾಮೋದರ ಕುಲಾಲು ಕೂಡ ಒಳ್ಳೆಯ ಬಿಸಿನೆಸ್ ಮ್ಯಾನ್, ಸರಕಾರಿ ಉದ್ಯೋಗಿ ಯೋಗೀಶ್ ವೀರಮಂಗಲ ಇದ್ದಾರೆ. ಈಗಾಗಲೇ ಸರ್ ಹೇಳಿದ ಹಾಗೆ ಭರತನಾಟ್ಯದಲ್ಲಿ ವಿದ್ವಾನ್ ಪದವಿಯನ್ನ ಪಡೆದುಕೊಂಡಂತಹ ಗೋಪಾಲನ್ನ ಈ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ. ಈಗಾಗಲೇ ಮೋಹನ್ ಕುಮಾರ್ ರಾಜ್ಯ ಮಟ್ಟದ ಕೋಚ್ ಅವರು, ಅವರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದ ಅವರು ಈ ಒಂದು ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿ. ಕೃಷಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರು ಕೂಡ ಅತಿಥಿ ನೆಲೆಯಲ್ಲಿ ವೇದಿಕೆಯಲ್ಲಿದ್ದಾರೆ. ಒಟ್ಟು ಈ ವೀರಮಂಗಲದ ಅಭಿವೃದ್ಧಿಯ ಚಿತ್ರಣ, ಈ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯ ಚಿತ್ರಣ ಇಲ್ಲಿಯ ಅತಿಥಿಗಳ ಮೂಲಕ ಇಲ್ಲಿ ತೋರ್ಪಡಿಕೆ ಆಗ್ತಾ ಇದೆ. ಬಂಧುಗಳೇ, ಭಗವಾನ್ ಶ್ರೀಕೃಷ್ಣ ಗೀತಾ ಸಾರದಲ್ಲಿ ಒಂದು ಮಾತು ಹೇಳ್ತಾನೆ, ನೀನೇನು ಪಡೆದಿದೆಯೋ ಅದು ಇಲ್ಲಿಂದಲೇ ಪಡೆದದ್ದು, ನೀನೇನು ಗಳಿಸಿದೆಯೋ ಅದು ಇಲ್ಲಿಂದಲೇ ಗಳಿಸಿದ್ದು ಅಂತ. ಬಹುಶಃ ನಮ್ಮೆಲ್ಲರ ಯೋಚನೆ ಕೂಡ ಅದೇ. ನಾವು ಈ ಹೊತ್ತು ಯಾವ ಹಂತಕ್ಕೆ ತಲುಪಿದೆವೋ ಅದಕ್ಕೆ ಮೂಲ ಕಾರಣ ಈ ಊರು ವೀರಮಂಗಲ. ನಾವೇನು ಗಳಿಸಿದ್ದೇವೋ ಅದಕ್ಕೆ ಮೂಲ ಕಾರಣ ಈ ಒಂದು ಪ್ರಾಥಮಿಕ ಶಾಲೆ. ಆದ್ರಿಂದ ಈಗಾಗಲೇ ಸೀತಾರಾಮ್ ಕೇವಳ ಸರ್ ಹೇಳಿದ ಹಾಗೆ ಇದು ನಮ್ಮ ಅಧಿಕಾರ ಅಲ್ಲ, ಇದು ಕರ್ತವ್ಯ.
ಈಗಾಗಲೇ ಹಿಂದಿನ ಸಾಲಿನಲ್ಲಿ ಪೂರ್ವಾಧ್ಯಕ್ಷರಾಗಿ ಮಹಾಬಲ ಶೆಟ್ಟಿ ಕಟ್ಟಿದಂತಹ ಅವರ ಅವಧಿಯಲ್ಲಿ ಆದಂತಹ ಸುಜ್ಞಾನ ಮಂಟಪ ಅಲ್ಲಿ ಕಾಣ್ತಾ ಇದೆ. ಅವರ ಒಂದು ಒಟ್ಟು ಸೇರಿಕೊಂಡು ಕೆಲಸ ಮಾಡಿದಕ್ಕೆ ಸಾಕ್ಷಿಯಾಗಿ ಅದಿದೆ. ಅದಕ್ಕಿಂತ ಹಿಂದೆ ಹೋದ್ರೆ ಸುವರ್ಣ ರಂಗಮಂಟಪ ಇಲ್ಲಿಯೇ ಇದೆ. ಹಲವು ಹಿರಿಯ ವಿದ್ಯಾರ್ಥಿಗಳು ನೀಡಿದಂತಹ ಕೊಡುಗೆ ಈ ಶಾಲೆಯ ಅಲ್ಲಲ್ಲಿ ಅವರ ಹೆಸರು ಇದೆ. ಈ ಹೆಸರನ್ನ ಉಳಿಸಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡುವಲ್ಲಿ ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಈ ಊರಿನವರ ಸಹಕಾರವನ್ನ ಕೇಳುತ್ತಾ ನನ್ನ ಯೋಚನೆ ಇಷ್ಟೇ. ಈಗಾಗಲೇ ತಾರಣ ಸರ್ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಯೋಚನೆ ಇಷ್ಟೇ, ಈ ಶಾಲೆ ಮತ್ತು ಈ ಊರು ಒಟ್ಟು ಸಂಪರ್ಕ ಆಗಬೇಕು. ಈ ಊರಿನ ಜನರಿಗೂ ಈ ಶಾಲೆಯಿಂದ ಉಪಯೋಗ ಆಗಬೇಕು, ಈ ಶಾಲೆಗೆ ಜನರಿಂದ ಉಪಯೋಗ ಆಗಬೇಕು. ಆ ನಿಟ್ಟಿನಲ್ಲಿ ಆ ರೀತಿಯ ಕಾರ್ಯಕ್ರಮಗಳನ್ನ ಒಂದು ಪಾಕ್ಷಿಕ ಕಾರ್ಯಕ್ರಮವಾಗಿ ಇಟ್ಟುಕೊಳ್ಳುವಂತಹ ಯೋಜನೆ ಮುಂದಿನ ದಿನಗಳಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಂಡ ಶ್ರಮಿಸುತ್ತದೆ. ಇದಕ್ಕೆ ನಿಮ್ಮ ಎಲ್ಲರ ಸಹಕಾರವನ್ನ ಕೇಳುತ್ತಾ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಲ್ಲಿ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸಿಕೊಟ್ಟಂತಹ ಸಭಾ ವೇದಿಕೆಯ ಎಲ್ಲ ಗಣ್ಯ ಅತಿಥಿಗಳಿಗೆ ಹಾಗೂ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಸುಂದರ ಮಾತುಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಗೌರವಾನ್ವಿತ ವಸಂತ ವೀರಮಂಗಲ ಇವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸೌಹಾರ್ದ ಪ್ರಭಾಷಣವನ್ನು ನಡೆಸಲಿಕ್ಕಿದ್ದಾರೆ ನಮ್ಮೂರಿನ ಈ ಶಾಲಾ ಹಿರಿಯ ವಿದ್ಯಾರ್ಥಿಗಳು. ಅದೇ ರೀತಿ ಕರ್ನಾಟಕ ಇಸ್ಲಾಮಿಕ್ ಸೆಂಟರ್ ಇದರ ಪ್ರೊಫೆಸರ್, ಅದೇ ರೀತಿ SKSSF ಇದರ ರಾಜ್ಯಾಧ್ಯಕ್ಷರಾಗಿ ನಮ್ಮೂರಿನ ಹೆಸರನ್ನು ರಾಷ್ಟ್ರಾದ್ಯಂತ ಪ್ರಸರಿಸಿದ ಜನಾಬ್ ಅನೀಸ್ ಕೌಸರಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ, ಅದೇ ರೀತಿ ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಪ್ರೀತಿಯ ನಮಸ್ತೆ. ಬಹಳಷ್ಟು ಅಧ್ಯಾಪಕರುಗಳು, ಅದೇ ರೀತಿ ಶಿಕ್ಷಣಕ್ಕೆ ಸೇವೆ ನಿರ್ವಹಿಸುವಂತಹ ಕಿರಿಯರೆಲ್ಲರೂ ಕೂಡ ಇರುವಂತಹ ಬಹಳ ಪ್ರಬುದ್ಧವಾದ ವೇದಿಕೆ ಸಂದರ್ಭದಲ್ಲಿ ಕ್ರೀಡೆ ಅದನ್ನು ಆಸ್ವಾದಿಸಲಿಕ್ಕೆ ಬಂದವರು ನೀವೆಲ್ಲ. ಈ ಸಂದರ್ಭದಲ್ಲಿ ಒಂದು ಉತ್ತಮವಾದ ಸೌಹಾರ್ದದ ಸಂದೇಶಕ್ಕೂ ಕೂಡ ಈ ಕಾರ್ಯಕ್ರಮ ಸಾಕ್ಷಿಯಾಗುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರೀತಿಯ ಸಂಘಟಕರು ಹಮ್ಮಿಕೊಂಡದಕ್ಕೆ ಬಹಳಷ್ಟು ಸಂತೋಷವಿದೆ. ಅದನ್ನು ಮೊದಲನೇದಾಗಿ ನಿಮ್ಮನ್ನು ಆ ವಿಚಾರದಲ್ಲಿ ಶ್ಲಾಘಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಧಾರ್ಮಿಕ ಗುರು ಕ್ಷೇತ್ರದಲ್ಲಿ ಸೇವೆ ನಿರ್ವಹಿಸುವವರಿಗೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಹಳ ಕಮ್ಮಿ. ನಮಗೆ ನಮ್ಮದೇ ಆದಂತಹ ಇತಿಮಿತಿಗಳಿರುತ್ತದೆ. ಕೆಲವೊಮ್ಮೆ ಇಂತಹ ಅವಕಾಶಗಳು ಸಿಕ್ಕಿದ್ರೂ ಕೂಡ ಭಾಗವಹಿಸಲಿಕ್ಕೆ ಕಷ್ಟಗಳಾಗ್ತದೆ. ನಮ್ಮನ್ನು ಆಹ್ವಾನಿಸುವುದು ಕೂಡ ಕಡಿಮೆ. ಆದರೆ ನಮ್ಮೂರಿನಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ನಾವು ಕೆಲವೊಮ್ಮೆ ಹೇಳುವುದುಂಟು, ಮುಸಲ್ಮಾನರಿಗೆ ಅವರದೇ ಆದಂತಹ ಏನು ಕಾರ್ಯಕ್ರಮವೋ ಆರಾಧನೆಯೋ ಧಾರ್ಮಿಕ ಕಾರ್ಯಕ್ರಮ ನಡೆಸಲಿಕ್ಕೆ ಮಸೀದಿಗಳಿರ್ತದೆ. ಹಿಂದೂ ಸಹೋದರರಿಗೆ ಅವರದೇ ಆದಂತಹ ದೇವಸ್ಥಾನಗಳು ಆಗಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಆದರೆ ನಮಗೆಲ್ಲರಿಗೂ ಕೂಡ ಸೇರ್ಲಿಕ್ಕೆ, ಹಿಂದೂಗಳಿಗೂ ಮುಸಲ್ಮಾನರಿಗೂ ಊರವರೆಲ್ಲವರಿಗೂ ಕೂಡ ಸೇರ್ಲಿಕ್ಕೆ ಒಂದು ಕಾರ್ಯಕ್ರಮ ಒಂದು ವರ್ಷದಲ್ಲೊಮ್ಮೆ ವೀರಮಂಗಲದಲ್ಲಿ ನಾವು ಹಮ್ಮಿಕೊಳ್ತೇವೆ. ಅದುವೇ ಈ ಕಾರ್ಯಕ್ರಮ. ಬಹಳಷ್ಟು ಖುಷಿಯಿಂದ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಸೌಹಾರ್ದತೆಯ ಕುರಿತು ಮಾತನಾಡಬೇಕು ಅಂತ ಹೇಳಿದ್ದಾರೆ. ನಾನು ಆದಿಚುಂಚನಗಿರಿ ಮಠದಲ್ಲಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ವರ್ಷಕ್ಕೊಮ್ಮೆ ಅಲ್ಲಿ ಜಾತ್ರೋತ್ಸವ ಕಾರ್ಯಕ್ರಮ ನಡೆಯುವಾಗ ಒಂದು ಬಾರಿ ನನ್ನನ್ನು ಕೂಡ ಕಾರ್ಯಕ್ರಮಕ್ಕೆ ಆ ಕ್ಷೇತ್ರಕ್ಕೆ ಆಹ್ವಾನಿಸಿದರು. ಆ ಸಂದರ್ಭದಲ್ಲಿ ಸಾವಿರಾರು ನೂರಾರು ಅಲ್ಲಿ ಕಾವಿ ಧರಿಸಿದಂತಹ ಧಾರ್ಮಿಕ ಶ್ರೇಷ್ಠರು ಆ ಕಾರ್ಯಕ್ರಮದಲ್ಲಿದ್ದರು. ಅವರ ಎಡೆಯಲ್ಲಿ ಒಬ್ಬ ಇದೇ ಬಿಳಿ ವಸ್ತ್ರ ಧರಿಸಿಕೊಂಡು ಒಬ್ಬ ಮುಸ್ಲಿಂ ನಾನು ಕೂಡ. ನನ್ನೊಂದಿಗೆ ಸ್ವಾಮೀಜಿ ಹೇಳಿದ್ರು, ನಿನ್ನ ಧರ್ಮ ಯಾವುದನ್ನು ಹೇಳ್ತದೋ ಅದನ್ನು ಇಲ್ಲಿ ಧಾರ್ಮಿಕ ಸೌಹಾರ್ದತೆ ವಿಚಾರದಲ್ಲಿ, ಸಹಬಾಳ್ವೆ ವಿಚಾರದಲ್ಲಿ ಮಾತನಾಡಬೇಕು ಅಂತ. ಒಂದು 20 ನಿಮಿಷ ಒಂದು ಹಿಂದೂ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಶ್ರೇಷ್ಠವಾದ, ಇಡೀ ರಾಜ್ಯದಲ್ಲಿಯೇ ಶ್ರೇಷ್ಠವಾದಂತಹ ಒಂದು ದೇವಸ್ಥಾನದ ಗರ್ಭಗುಡಿ ಇರುವಂತಹ ಆ ಸ್ಥಳದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಾಗ ಒಬ್ಬ ಭಾರತೀಯನಾಗಿ ಈ ದೇಶದಲ್ಲಿ ಹುಟ್ಟಿದವನಾಗಿ ಅತ್ಯಂತ ನನ್ನ ಜೀವನದಲ್ಲಿ ಹೆಮ್ಮೆ ಪಟ್ಟಂತಹ ಕ್ಷಣ ಅದು.
ಯಾಕೆಂತ ಹೇಳಿದ್ರೆ ಎಲ್ಲಾ ಧರ್ಮದವರು ಕೂಡ ಈ ಕಾರ್ಯಕ್ರಮದಲ್ಲಿಯೂ ಕೂಡ ಎಲ್ಲಾ ಧರ್ಮದವರು ಕೂಡ ಪರಸ್ಪರ ಪ್ರೀತಿಯಿಂದ ಸಹಬಾಳ್ವೆಯಿಂದ ಹೊರಗೇನು ಕೇಳ್ತದೋ, ಮೀಡಿಯಾಗಳಲ್ಲಿ ಏನು ಕೇಳ್ತದೋ, ಇನ್ನೊಂದರಲ್ಲಿ ಏನು ನಾವು ಓದ್ತೇವೆಯೋ ಅದೆಲ್ಲ ಒಂದು ವಿಚಾರಗಳು ಬೇರೆ. ಆದ್ರೆ ವಾಸ್ತವಿಕ ಸ್ಥಿತಿಗತಿಯಲ್ಲಿ ನಮ್ಮ ಊರು, ನಮ್ಮ ಪರಿಸರ, ನಮ್ಮ ನೆರೆಹೊರೆ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಸೌಹಾರ್ದದಿಂದಲೇ ಕಾಲಾನುಕಾಲದಿಂದ ಇಲ್ಲಿ ಬದುಕ್ತಲೇ ಇದ್ದೇವೆ. ಅದರಲ್ಲೂ ಕೂಡ ವೀರಮಂಗಲ ಎನ್ನುವಂತಹ ಈ ಊರು ಈ ಸೌಹಾರ್ದತೆಗೆ ಹೆಸರು ಪಡೆದಂತಹ ಊರು. ಈ ಶಾಲೆಯಲ್ಲಿ ನಾನು ಕೂಡ ಕಲಿತವನು. ನನ್ನ ಭಾವನೆಗಳಿಗೆ, ನನ್ನ ಭವಿಷ್ಯಕ್ಕೆ ಅದರದೇ ಆದಂತಹ ರೆಕ್ಕೆ ಪುಕ್ಕೆಗಳನ್ನು ಕೊಟ್ಟದ್ದು ಕೂಡ ಈ ವಿದ್ಯಾಲಯ. ಆ ಕಾಲದಲ್ಲಿ ನಾಗರಾಜ್ ಸರ್ ಅವರಿದ್ರು. ಈ ಮೈದಾನ ಆಗುವಂತಹ ಕಾಲ ನಮ್ಮ ಬಾಲ್ಯದ ಕಾಲ. ಅನಂತರದ ಕಾಲದಲ್ಲಿ ಎಷ್ಟೋ ಅಧ್ಯಾಪಕರುಗಳು ಅವರು ಹೇಳಿಕೊಟ್ಟಂತಹ ರೀತಿ, ಅವರು ಕೊಟ್ಟಂತಹ ಪಾಠ ಇವತ್ತಿಗೂ ಕೂಡ ನಮ್ಮ ಮಕ್ಕಳೊಂದಿಗೆ, ನಮ್ಮ ಮುಂದಿರುವಂತಹ ಕಲೀಲಿಕ್ಕೆ ಬರುವಂತಹ ಮಕ್ಕಳೊಂದಿಗೆ ಅದನ್ನು ನಾವು ಇವತ್ತಿಗೂ ಕೂಡ ಬಳಸ್ತಾ ಇದ್ದೇವೆ. ಅಷ್ಟು ಶ್ರೇಷ್ಠವಾದಂತಹ ಒಂದು ವಿದ್ಯಾಲಯ ಈ ವೀರಮಂಗಲದ ಶಾಲೆ. ಅದರಲ್ಲೂ ವೀರಮಂಗಲ ಎನ್ನುವಂತಹ ಈ ಊರು ಪುತ್ತೂರಿನ ಎಲ್ಲಾ ಸೊಬಗನ್ನು ಕೂಡ ಮೈಗೂಡಿಸಿಕೊಂಡಂತಹ ಒಂದು ಗ್ರಾಮೀಣ ಪ್ರದೇಶ. ಈ ಗ್ರಾಮ ಈ ಹಳ್ಳಿ ಪ್ರದೇಶದ ಜೀವನದಲ್ಲಿ, ಈ ನಾಡಿನ ನಾಡಿ ಮಿಡಿತದಲ್ಲಿ ಎಲ್ಲವೂ ಕೂಡ ಸಹಬಾಳ್ವೆಯಿಂದ ಸೇರಿಕೊಂಡಿದೆ. ಕೆಲವೊಮ್ಮೆ ಕಾಲ ಕಳೆದಂತೆ ಒಂದು ಅಂತರಗಳು ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ಅದರದ್ದೇ ಆದಂತಹ ಕಾರಣಗಳಿವೆ. ಒಂದು, ನಮ್ಮ ಕುಟುಂಬದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಇದ್ರೆ ಆ ಹಿರಿಯ ವ್ಯಕ್ತಿಯ ಕಾಲ ಕಳೆದ್ರೆ ನಂತರ ಅವರು ಸಾಧಿಸಿದಂತಹ ಆ ಸಂಪರ್ಕವನ್ನು ಸಾಧಿಸುವಷ್ಟು ಸಮರ್ಥರಾದ ಮಕ್ಕಳು ಅವರಿಗಿರಲ್ಲ. ಉದಾಹರಣೆ ಹೇಳೋದಾದ್ರೆ ನನ್ನ ತಂದೆ ಸಾಧಿಸಿದಷ್ಟು ಎಲ್ಲಾ ಧರ್ಮೀಯರೊಂದಿಗಿನ ಬೆಸುಗೆ ನನ್ನಿಂದ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯವಾಗಿಲ್ಲ ಕೂಡ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಸಾಧ್ಯವಾಗಿಲ್ಲ. ಅದೇ ರೀತಿಯಲ್ಲಿ ಒಂದೊಂದು ಕುಟುಂಬದ ಹಿರಿಯರು ನಮ್ಮಿಂದ ಅವರ ಕಾಲ ಕಳೆಯುವಾಗ ನಂತರ ಆ ಬೆಸುಗೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗದೆ ಹೋಗುವಂತದ್ದೊಂದು ವಿಪರ್ಯಾಸ. ನಮ್ಮ ಆಧುನಿಕ ಬದುಕಿನ ಏನೋ ನಮ್ಮದೇ ಆದಂತಹ ಭೌತಿಕವಾದಂತಹ ವಿಚಾರಗಳಲ್ಲಿ ಮುಳುಗಿರುವುದರಿಂದಲೋ ಏನೋ ಅಂತ ಹೇಳಿ ಗೊತ್ತಿಲ್ಲ. ಧರ್ಮಗಳು ಯಾವುದೂ ಕೂಡ ಇಲ್ಲಿ ಪರಸ್ಪರ ದ್ವೇಷವನ್ನು ಕಲಿಸಿಲ್ಲ. ಇಸ್ಲಾಂ ಧರ್ಮವೂ ಕಲಿಸಿಲ್ಲ, ಹಿಂದೂ ಧರ್ಮವೂ ಕಲಿಸಿಲ್ಲ, ಯಾವ ಧರ್ಮವೂ ಕೂಡ ಕಲಿಸಿಲ್ಲ. ಭಾರತ ದೇಶ ಅಂತ ಹೇಳಿದ್ರೆ ವೈವಿಧ್ಯತೆ ಇರುವಂತಹ ದೇಶ. ಈ ದೇಶದಲ್ಲಿ 4,000ಕ್ಕಿಂತಲೂ ಅಧಿಕ ಜಾತಿಗಳಿವೆ. 4,000 ಜಾತಿಯು ಕೂಡ ಒಂದೇ ಸಂಸ್ಕೃತಿ ಅಂತೇಳಿ ನಮಗೆ ವಾದ ಇಲ್ಲ. ಹಿಂದೂ ಧರ್ಮಕ್ಕೆ ಅದರದ್ದೇ ಆದಂತಹ ವಿಶ್ವಾಸ, ಕರ್ಮ, ಆಚಾರ, ವಿಚಾರಗಳಿವೆ. ಇಸ್ಲಾಂ ಧರ್ಮಕ್ಕೂ ಕೂಡ ಅದೇ ರೀತಿಯಲ್ಲಿ. ಆದ್ರೆ ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿಗಳು ಒಂದು ವಿಚಾರದಲ್ಲಿ ಸಮಾನವಾದ ಆಶಯವನ್ನು ಹೇಳಿದ್ದು ಮಾನವೀಯತೆ, ಮನುಷ್ಯತ್ವ ಎನ್ನುವಂತಹ ವಿಚಾರ. ನಾವೆಲ್ಲರೂ ಕೂಡ ಮನುಷ್ಯರು ಎನ್ನುವ ವಿಚಾರದಲ್ಲಿ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅಂತೇಳಿ ಹಿಂದೂ ಧರ್ಮ ಹೇಳಿಕೊಟ್ಟಿದೆ. ಪೈಗಂಬರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ಪ್ರವಾದಿ ನುಡಿ ಇದೆ, ಅಲ್ ಖಲ್ಕು ಇಯಾಲುಲ್ಲಾಹ್ ಅಂತ ಹೇಳಿದ್ರೆ ಸೃಷ್ಟಿಗಳೆಲ್ಲರೂ ಕೂಡ ದೇವನ ಕುಟುಂಬ. ಆ ದೇವನ ಕುಟುಂಬವಾದ ಸೃಷ್ಟಿಗಳನ್ನು ನೀನು ಅನ್ಯಾಯವಾಗಿ ನೋಯಿಸಬೇಡ, ಯಾವುದೇ ರೀತಿಯಲ್ಲೂ ಕೂಡ ನೋಯಿಸಬೇಡ. ಒಂದು ಸಣ್ಣ ಪಕ್ಷಿಯನ್ನೂ ಕೂಡ ನೀನು ಅನ್ಯಾಯವಾಗಿ ನೋಯಿಸಿದ್ರೆ ನಾಳೆ ಪರಲೋಕದಲ್ಲಿ ನಿನ್ನೊಂದಿಗೆ ಅದರ ವಿಚಾರದಲ್ಲಿ ಪ್ರಶ್ನೆಗಳಿರ್ತವೆ ಅಂತೇಳಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ರವರು ಕಲಿಸಿದ್ದು ಕೂಡ ಮಾನವೀಯತೆಯ ಆಧಾರದಲ್ಲಿ ಸಹಜೀವಿಗಳೊಂದಿಗೆ ಪ್ರೀತಿಯಿಂದ ಇರುವಂತಹ ಆ ವಿಚಾರದಲ್ಲಿ ಬದುಕಬೇಕು ಎನ್ನುವ ವಿಚಾರದಲ್ಲಾಗಿದೆ. ದಯೆಯೇ ಧರ್ಮದ ಮೂಲವಯ್ಯ ಎಂದು ಹೇಳಿದಂತಹ ಒಂದು ಕಲಿಸಿದಂತಹ ಈ ಭಾರತದ ಮೂಲ ಸಂಸ್ಕೃತಿ. ಕರುಣೆಯೊಂದಿಗೆ ಭೂಮಿಯಲ್ಲಿರುವವರೊಂದಿಗೆ ನೀನು ಕರುಣೆ ತೋರಿಸಿದ್ರೇನೆ ಆಕಾಶದಲ್ಲಿರುವಂತಹ ಸೃಷ್ಟಿಕರ್ತನು ನಿನ್ನೊಂದಿಗೆ ಕರುಣೆ ತೋರಿಸಿದ್ದಾನೆ ಅಂತ ಹೇಳಿದಂತಹ ಧರ್ಮಗಳಿರುವಂತಹ 3 ಧರ್ಮಗಳಿಗೆ ಜನ್ಮ ಕೊಟ್ಟಂತಹ ಮಣ್ಣಾಗಿದೆ ಈ ಭಾರತ ದೇಶದ ಪುಣ್ಯ ಮಣ್ಣು ಎನ್ನುವುದನ್ನು ನಾವು ತಿಳಿದುಕೊಂಡು ಸಣ್ಣ ಜೀವನ, ಒಂದು ಸಣ್ಣ ಪ್ರಾಯದಲ್ಲಿ ಸಣ್ಣ ಕಾಲಾಮಿತಿಯ ಬದುಕು ನಮ್ದೆಲ್ಲರದು ಕೂಡ. ಈಗೀಗ ಯುವ ಪ್ರಾಯದಲ್ಲಿರುವಂತಹ ಸಂದರ್ಭದಲ್ಲಿಯೇ ಬದುಕು ಕಳೆದುಕೊಳ್ಳುವವರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ದೆಲ್ಲರದ್ದು ಕೂಡ ಒಂದು ಸಣ್ಣ ಪ್ರಯಾಣ, ಬದುಕಿನ ಪ್ರಯಾಣ. ಅವರವರದೇ ಆದಂತಹ ಕಾಲ ಬರುವ ಸಂದರ್ಭದಲ್ಲಿ ಅವರದೇ ಆದಂತಹ ತಂಗುದಾಣದಲ್ಲಿ ಇಳಿದು ಅವರ ಪ್ರಯಾಣ ನಂತರ ಬೇರೆ ಒಂದು ಜೀವನದ ಕಡೆಗೆ ಪ್ರಯಾಣವನ್ನು ಬೆಳೆಸುವವರು. ನಾನು ನನ್ನ ಮಾತು ಮುಗಿಸ್ತೇನೆ, ದುರ್ಖವಾಗಿಸುವುದಲ್ಲ. ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಜಯಿಸಲಿಕ್ಕೆ ದಂಡಯಾತ್ರೆ ನಡೆಸಿದವ. ಅಲೆಕ್ಸಾಂಡರ್ ತನ್ನ ಮರಣದ ಸಂದರ್ಭದಲ್ಲಿ ಹೇಳಿದಂತಹ 3 ಡಿಮ್ಯಾಂಡ್ಗಳಿವೆ. 1ನೇ ಡಿಮ್ಯಾಂಡ್ ಏನಾಗಿತ್ತು ಅಂತ ಕೇಳಿದ್ರೆ, ನಾನು ಮರಣ ಹೊಂದಿದ್ರೆ ನನ್ನ ಕಫಿನ್ ಏನಿದೆ, ನನ್ನ ಶವಪೆಟ್ಟಿಗೆ ಏನಿದೆ, ಆ ಶವಪೆಟ್ಟಿಗೆಯ ಶವಯಾತ್ರೆ ನಡೆಸಬೇಕಾದದ್ದು, ಅದಕ್ಕೆ ಭುಜ ಕೊಡಬೇಕಾದದ್ದು ಈ ಜಗತ್ತಿನ ಅತ್ಯಂತ ಶ್ರೇಷ್ಠರಾದಂತಹ ವೈದ್ಯರು ಅಂತೇಳಿ. ಯಾಕೆ ಅಂತ ಅವ್ರ ಹತ್ರ ಕೇಳಲ್ಪಟ್ಟಾಗ,
ಈ ಜಗತ್ತನ್ನೇ ಜಯಿಸಲಿಕ್ಕೆ ದಂಡಯಾತ್ರೆ ನಡೆಸಿದ ಜಗತ್ತಿನ ಬಹುಮುಖ ಪಾಲನ್ನು ಕೂಡ ಆಳಿದಂತಹ ಚಕ್ರವರ್ತಿಯಾದ ನನ್ನ ಬದುಕನ್ನು ಉಳಿಸಲಿಕ್ಕೆ ಈ ಜಗತ್ತಿನ ಶ್ರೇಷ್ಠರಾದ ವೈದ್ಯರು ಯಾರಿಗೂ ಕೂಡ ಸಾಧ್ಯವಾಗಿಲ್ಲ ಎನ್ನುವ ಸಂದೇಶ ನನ್ನ ಶವಯಾತ್ರೆಯಲ್ಲಿ ನನಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಆದ್ರಿಂದ ನನ್ನ ಶವಯಾತ್ರೆ ಅವರು ನಡೆಸಬೇಕು ಅಂತೇಳಿ. ಎರಡನೆಯದು, ನನ್ನ ಸಿಂಹಾಸನವೇನಿದೆ, ನನ್ನ ರಾಜಾಧಿಕಾರ ನಡೆಸಿದಂತಹ ಸಿಂಹಾಸನವೇನಿದೆ, ಅದರಲ್ಲಿ ಒಂದಿಷ್ಟು ರತ್ನಗಳು, ವೈಢೂರ್ಯಗಳು, ಅಮೂಲ್ಯವಾದ ವಸ್ತುಗಳಿವೆ. ಅವೆಲ್ಲವನ್ನು ಕೂಡ ನನ್ನ ಶವಯಾತ್ರೆ ನಡೆಸುವಂತಹ ದಾರಿಯ ಇಕ್ಕೆಲದಲ್ಲೂ ಕೂಡ ನೀವು ಇರಿಸಬೇಕು. ಕಾರಣ ಇಷ್ಟೇ, ಇದರಲ್ಲಿ ಯಾವುದನ್ನು ಕೂಡ ಅಲೆಕ್ಸಾಂಡರ್ ತೆಗೆದುಕೊಂಡು ಹೋಗ್ಲಿಲ್ಲ ಅಂತಿಲ್ಲ. ಮೂರನೇದೇನು ಅಂತ ಕೇಳಿದ್ರೆ, ನನ್ನ ಶವದ ಪೆಟ್ಟಿಗೆಯಲ್ಲಿ ನನ್ನನ್ನು ಇರಿಸುವಾಗ ನನ್ನ 2 ಕೈಗಳನ್ನು ಕೂಡ ಹೊರಗಿಡಬೇಕು ಅಂತೇಳಿ. ನನ್ನ ಶವಯಾತ್ರೆ ಕೊಂಡು ಹೋಗುವಾಗ ಇಕ್ಕೆಲದಲ್ಲಿರುವಂತಹ ಜನರು ತಿಳಿಬೇಕು, ಇಡೀ ಜಗತ್ತನ್ನೇ ಆಳ್ಲಿಕ್ಕೆ ದಂಡಯಾತ್ರೆ ನಡೆಸಿದ ಯುವ ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲೇ ಹೋಗ್ತಾ ಇದ್ದಾನೆ ಅಂತೇಳಿ. ಅರಬಿಯಲ್ಲೊಂದು ಕವನವಿದೆ, ಅದರ ಸ್ಟ್ಯಾನ್ಸಾ ನಾನು ಹೇಳೋದಿಲ್ಲ. ಅರ್ಥ ಇಷ್ಟೇ, ನಿನ್ನ ತಾಯಿ ನಿನ್ನನ್ನು ಹೆರುವಂತಹ ಸಂದರ್ಭದಲ್ಲಿ ನಿನ್ನ ಸುತ್ತಲಿದ್ದವರನ್ನು ಕೂಡ ಎಲ್ಲರೂ ಕೂಡ ನಗ್ತಾ ಇದ್ರು, ಸಂತೋಷದಿಂದ ಇದ್ರು. ಆದ್ರೆ ನೀನು ಅಳ್ತಾ ಇದ್ದೆ. ಆದ್ರೆ ನೀನು ನಿನ್ನ ಬದುಕನ್ನು ಕೊನೆಗೊಳಿಸುವಂತಹ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನೀನು ನಗುತ್ತಿರಬೇಕು, ನಿನ್ನ ಜೊತೆಗಿರುವವರು ಅಳ್ತಾ ಇರಬೇಕು. ಆ ಸಣ್ಣ ಪ್ರಾಯದಲ್ಲಿ ಅಷ್ಟನ್ನಾದ್ರೂ ನನ್ನ ಜೀವನದಲ್ಲಿ ಮಾಡಿಡುವಂತೆ. ಜೀವನದಲ್ಲಿ ನಾನು ನನ್ನ ಜೀವನ ಮುಗಿಸುವಾಗ, ನನ್ನ ಪರಲೋಕದ ಪ್ರಯಾಣ ನಡೆಸುವಾಗ, ಈ ಭೂಮಿಯಲ್ಲಿ ಒಂದಿಷ್ಟು ಮಂದಿಗೆ ಭಾರವಾಗಿ, ಒಂದಿಷ್ಟು ಮಂದಿಯೊಂದಿಗೆ ಏನೋ ಕೋಪ ದ್ವೇಷ ಮಾಡಿಕೊಂಡು, ಹಗೆತನ ಮಾಡಿಕೊಂಡು, ಯಾರನ್ನಾದರೊಂದಿಗೂ ಗಲಭೆ ಮಾಡಿಕೊಂಡು ಬದುಕದೆ ಪ್ರೀತಿಯನ್ನು ಬೆಳೆಸಿಕೊಂಡು ನಾನು ನನ್ನ ಜೀವನ ಮುಗಿಸುವಾಗ ನನಗೆ ಬೇಕಾಗಿ ಕಣ್ಣೀರಿಡ್ಲಿಕ್ಕೆ, ನನ್ನ ಒಳ್ಳೆಯ ಜನ ಅಂತ ಹೇಳಲಿಕ್ಕೆ ಎಲ್ಲಾ ಧರ್ಮದಲ್ಲೂ ಕೂಡ ಒಂದಿಷ್ಟು ಮಂದಿ ಇರಲಿ. ಅದು ಊರಿನವರೇ ಇರುವಂತದ್ದು, ಬೇರೆ ಯಾರೂ ಅಲ್ಲ. ನಮ್ಮ ಊರಿನವರು, ನನ್ನ ನೆರೆಹೊರೆಯವರು, ಅವರೇ ನನ್ನನ್ನು ನೋಡುವವರು, ನನ್ನ ಬದುಕನ್ನು ವೀಕ್ಷಿಸುವವರು, ನಾನು ಅವರೊಂದಿಗೆ ಬದುಕುವವನು. ಆದುದರಿಂದ ಊರಿನಡೆಯಲ್ಲಿರುವಂತಹ ಈ ಸೌಹಾರ್ದತೆ ಇದೇ ರೀತಿಯಲ್ಲಿ ಸದಾಕಾಲ ಬೆಳೆಯಲಿ. ಹೃದಯವನ್ನು ಶುಚಿಯಾಗಿಟ್ಟುಕೊಂಡು ಶ್ರೀಕೃಷ್ಣ ಅರ್ಜುನನೊಂದಿಗೆ ಹೇಳಿದಂತಹ ಒಂದು ಮಾತಿನೊಂದಿಗೆ ನನ್ನ ಮಾತು ವಿರಮಿಸ್ತೇನೆ. ಶ್ರೀ ಅರ್ಜುನ, ನಿನ್ನ ಮುಂದಿರುವವರಲ್ಲ ನಿನ್ನ ಶತ್ರುಗಳು, ನಿನ್ನ ನಿಜವಾದ ಶತ್ರು ನಿನ್ನ ಹೃದಯ. ನಿನ್ನ ನಿಜವಾದ ಹೃದಯ ಮತ್ತು ನಿನ್ನ ಮಿತ್ರವೂ ಕೂಡ ನಿನ್ನ ಹೃದಯ. ಯಾವಾಗ ನಿನ್ನ ಹೃದಯ ಸೇರಿಕೊಂಡು ಇಡೀ ತಾಲೂಕಿನಲ್ಲೇ, ಜಿಲ್ಲೆಯಲ್ಲೇ ಗುರುತಿಸಲ್ಪಟ್ಟಂತಹ ಒಂದು ಶಿಕ್ಷಣ ಸಂಸ್ಥೆಯಾಗಿ ಇದನ್ನು ನಾವೆಲ್ಲರೂ ಸೇರಿಕೊಂಡು ಬೆಳೆಸೋಣ. ವಿಶೇಷವಾಗಿ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಈ ಒಂದು ಅತ್ಯುತ್ತಮವಾದ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕೆ ನಿಮ್ಮನ್ನು ವಿಶೇಷವಾಗಿ ಶ್ಲಾಘಿಸ್ತಾ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ಕೂಡ ಪ್ರೀತಿಯ ಮುಸ್ಸಂಜೆಯನ್ನು ಸೌಹಾರ್ದತೆ ಬಾಳ್ವೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಜನಾಬ್ ಅನೀಸ್ ಕೋಸರಿ ಇವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವುದಕ್ಕಾಗಿ ಈ ಶಾಲಾ ಮುಖ್ಯ ಗುರುಗಳು ಆಗಿರತಕ್ಕಂಥ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರತಕ್ಕಂಥ ಗೌರವಾನ್ವಿತ ಶ್ರೀ ತಾರಾನಾಥ್ ಸವಣೂರ್ ಇವರನ್ನ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಸುಂದರ ವಠಾರದಲ್ಲಿ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇವರು ಆಯೋಜಿಸುವಂತಹ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಶುಭಾಚರಣೆ ಕೊಟ್ಟಂತಹ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ವಸಂತಿ ಮೇಡಮ್ ಅವರೇ, ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಭಾಗದ ಹಿರಿಯರು, ಮಾರ್ಗದರ್ಶಕರು, ಪಂಚಾಯತ್ನ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಬಾಬು ಶೆಟ್ಟಿ ಅವರೇ, ಹಾಗೂ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ, ವಿಶೇಷವಾಗಿ ನಮ್ಮ STMC ಅಧ್ಯಕ್ಷರು ರವಿಚಂದ್ರ ಅವರಿದ್ದಾರೆ ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ವಸಂತ ವೀರಮಂಗಲ ಇದ್ದಾರೆ. ಅದರ ಬಹಳಷ್ಟು ಈ ಸಂಸ್ಥೆಯಲ್ಲಿ ಇರುವಾಗಲೇ ಕೆಲಸ ಮಾಡಿದವರು ದಾಮೋದರ ಕುಲಾಲ್ ಸರ್ ಇದ್ದಾರೆ. ಹಾಗೆ ಈಗಾಗಲೇ ನಿರ್ಗಮನ ಅಧ್ಯಕ್ಷರು ಮಹಾಬಲ ಶೆಟ್ಟಿ ಅವರು, ಇವರು ಕೂಡ ಉಪಸ್ಥಿತಿಯಲ್ಲಿ ಬಹಳಷ್ಟು ಗಣ್ಯರು ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ವಂದಿಸಿಕೊಂಡು ನಮ್ಮ ಈ ಶಾಲೆಯನ್ನು ಬಹಳಷ್ಟು ಮಂದಿ ಆದಿಯಿಂದಲೂ ಕೂಡ ಈ ಶಾಲೆ ಅಭಿವೃದ್ಧಿ ಹೊಂದಿದಂತಹ ಶಾಲೆ ಅಂತ ಹೇಳ್ತಾ ಈ ಮಟ್ಟದವರೆಗೆ ನಾವೆಲ್ಲ ಬಂದಿದ್ದೇವೆ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಶಾಲೆಯ ನಾಯಕತ್ವವನ್ನು ವಹಿಸುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಈ ಸಂಸ್ಥೆಗೆ ಬಂದು ಈಗ 3 ವರ್ಷ ಆಗ್ತಾ ಇದೆ. ಪ್ರಥಮ ವರ್ಷ ನಾವು ವಾರ್ಷಿಕೋತ್ಸವ ಮಾಡುವಾಗ ಮಹಾಬಲ ಶೆಟ್ಟರು ನನಗೆ ಆನೆ ಬಲವೇ, ಮಹಾಬಲ ಅಂದ್ರೆ ಅವರು ಹೇಳಿದೆ, ಸರ್ ನಮ್ಗೆ ಹೀಗೆ ವಾರ್ಷಿಕೋತ್ಸವ ಇದೆ, ಏನ್ ಮಾಡ್ಬೇಕು ಅಂತ.
ಆ ಸಂದರ್ಭದಲ್ಲಿ ನಾವು ನಿಂತ ವೇದಿಕೆಯನ್ನು ಒಂದೇ ದಿವಸದಲ್ಲಿ ಮಾಡಿರೋದು. ಇದೇ ವೇದಿಕೆ ಹಿಂದೆ ಬಹಳಷ್ಟು ಜನ ಮಾಡಿದ್ರು, ಆದ್ರೆ ನಮಗೆ ಓಪನ್ ವೇದಿಕೆ ಬೇಕು ಅಂತ ಅಂದಾಗ ಅದಕ್ಕೆ ತಕ್ಷಣಕ್ಕೆ ಮಾಡಿದ್ದಾರೆ. ಒಂದು ಟಾಯ್ಲೆಟ್ಗೆ ಬೇಕು ಅಂತ, ನಮ್ಮ ಸ್ಟಾಫಿಗೆ ಟಾಯ್ಲೆಟ್ ಬೇಕು ಅಂದಾಗ ಅದಕ್ಕೆಲ್ಲ ಪರಿಕರಗಳನ್ನು ಒದಗಿಸಿಕೊಟ್ಟಂತಹ ಮಹಾಬಲ ಶೆಟ್ಟರು. ಆಮೇಲೆ ಯಾವಾಗ ಅವ್ರು ಕರೆದ ಬರ್ತಾರೆ, ಜನ ಸೇರಿಸುವಲ್ಲಿ ಅವರಷ್ಟು ನಿಸ್ಸೀಮ ಮತ್ತೊಬ್ಬರಿಲ್ಲ. ಏನು ಅಂತಂದ್ರೆ ಅಷ್ಟೊಂದು ವಿಶ್ವಾಸವನ್ನು ಅವರು ಗಳಿಸಿಕೊಂಡಿದ್ದಾರೆ. ಅವ್ರು ಹೇಳ್ತಿದ್ರು ನಾಗರಾಜ್ ಸರ್ ಬಗ್ಗೆ, ನಾಗರಾಜ್ ಸರ್ ನನಗೆ ಹೋಲಿಸ್ತಾ ಇದ್ರು, ನಿಮ್ಮ ಹಾಗೆ ನಾಗರಾಜ್ ಸರ್ ಅಂತ. ನಾಗರಾಜ್ ಸರ್ ಕೂಡ ಅವರಿಗೆ ಭಾರಿ ಪ್ರೀತಿ ಅಂತೆ ಮಹಾಬಲ ಶೆಟ್ಟರಿಗೆ. ಹಾಗಾಗಿ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಸಂಘದ ಒಂದು 5 ವರ್ಷ ಅವರು ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಅವರ ಕಾರ್ಯದರ್ಶಿಯಾಗಿ ನಮ್ಮ ಗೋಪಾಲಕೃಷ್ಣ ಕೂಡ ವರ್ಕ್ ಮಾಡಿ ಈಗ ನಮ್ಮ ವಸಂತ ವೀರಮಂಗಲ ಸರ್ ಅವರು ಬಹುಶಃ ಅವರಿಗೆ ಈ ಫ್ರೀ ಆಗಿರೋದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಹಲವು ಸಂಸ್ಥೆಗಳನ್ನ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇರುವವರು ಈ ಸಂಸ್ಥೆಯಲ್ಲಿ ಅವರು ಬಂದಿದ್ದಾರೆ ಅಂತ ಅವಾಗ ತುಂಬಾ ಖುಷಿ ಆಯ್ತು. ಹಾಗಾಗಿ ನಾನು ಶಾಲೆಯ ಮುಖ್ಯ ಗುರುಗಳಾಗಿ ಈ ನೂತನವಾದಂತಹ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸ್ತೇನೆ. ಜೊತೆಗೆ ನಮ್ಮ ವಿಶೇಷವಂತೂ ಈ ವರ್ಷ ಮತ್ತೊಂದು ನೂತನ ಸಂಸ್ಥೆ ಆಗಿರೋದು ನಮ್ಮ STMC ರವಿಚಂದ್ರ ಸರ್ ಅವರ ತಂಡ. ಈಗಾಗಲೇ ಅನುಪಮ, ದಿನೇಶ್ ಶೆಟ್ಟಿ ಅವರ ಅನುಪಮನಿಂದ ಈಗ ರವಿಚಂದ್ರ, ಈ 3 ಮಂದಿದು ಕೂಡ ಕೆಲಸ ಕಾರ್ಯಗಳು ಈಗಾಗಲೇ ಉಲ್ಲೇಖ ಮಾಡಿದಂತೆ 60ನೇ ವರ್ಷದ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾಗಿ ನಮ್ಮ ಗೋಪಾಲಕೃಷ್ಣ ಅವರು, ದಿನೇಶ್ ಶೆಟ್ಟಿ ಅವರು, ಮಹಾಬಲ ಶೆಟ್ಟಿ ಅವರು ಇವರೆಲ್ಲ ಸೇರಿಕೊಂಡು ಊರವರೆಲ್ಲರನ್ನು ಸೇರಿಸಿಕೊಂಡು ಸುಂದರವಾದಂತಹ ಸಭಾಂಗಣವನ್ನ ಈ ಶಾಲೆಗೆ ಶಾಲಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನು ನಾನು ಮತ್ತೊಮ್ಮೆ ಸ್ಮರಿಸುತ್ತಾ, ಈಗಾಗಲೇ ಬಹಳಷ್ಟು ಚೆನ್ನಾಗಿ ಸೌಹಾರ್ದತೆಯ ಬಗ್ಗೆ ಅವರು ಮಾತನಾಡುವಾಗ ನಮ್ಗೆ ಕೂಡ ಅವರ ಮಾತುಗಳನ್ನು ಇನ್ನೂ ಸ್ವಲ್ಪ ಕೇಳಬೇಕು ಅಂತ ಅನಿಸ್ತದೆ. ಒಬ್ಬ ವ್ಯಕ್ತಿ ಹೇಗೆ ತೆರೆದುಕೊಳ್ಳುತ್ತಾನೆ ಅಂತಂದಾಗ ಈ ಸೌಹಾರ್ದತೆಯ ಬೀಜವನ್ನು ಯಾರು ಬಿತ್ತಾರೋ ಅವ್ರು ಖಂಡಿತವಾಗಿ ತುಂಬಾ ಸಮಯ ಅವರ ವಾಕ್ಯಗಳು ಕೂಡ ನಮಗೆ ಉಳಿತದೆ. ನಮಗೆ ನಮ್ಮ ಹಿಂದೂ ಧರ್ಮದ ಕಥೆಗಳು ಗೊತ್ತಿಲ್ಲ, ಆದ್ರೆ ಅವರು ಅದನ್ನು ಕೂಡ ಅಧ್ಯಯನ ಮಾಡಿದ್ದಾರೆ ಅಂತಂದಾಗ ನಾವು ಕೇವಲ ಒಂದು ಧರ್ಮದ ಬಗ್ಗೆ ಮಾತಾಡ್ತೇವೆ, ಆದ್ರೆ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರು ಅಷ್ಟು ಅದನ್ನು ಅರ್ಥೈಸಿಕೊಂಡು ಹೇಳ್ತಾರೆ ಅಂದಾಗ ತುಂಬಾ ಹೆಮ್ಮೆ ಅನಿಸುತ್ತೆ. ಇವತ್ತು ನಮ್ಮ ಶಾಲೆಗೆ ಅಥವಾ ಈ ವ್ಯವಸ್ಥೆಗೆ ಸರ್ಕಾರಿ ಶಾಲೆ ಅಂತ ತಿರುಗಿ ಹೋದವರು ತಿರುಗಿ ನಿಲ್ಲುವಂತೆ ಮಾಡಿದೆ. ಜೊತೆಗೆ ಎಲ್ಲರ ಸಹಕಾರ ಕೂಡ ನಮ್ಮ ಸಂಸ್ಥೆಗೆ ಸಿಗ್ತಾ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ನಮ್ಮ ಶಾಲೆ ನೀವೆಲ್ಲರ ಆಶೀರ್ವಾದದಿಂದ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚುವಂತ ಸಾಧ್ಯತೆಗಳಿವೆ. ಇನ್ನು ಇವತ್ತು ರೈಸಿಂಗ್ ಸ್ಟಾರ್ ಅಲ್ಲ, ರೈಸಿಂಗ್ 5 ಸ್ಟಾರ್ ಅಂತ ಹೇಳ್ತೇನೆ. ಅದರಲ್ಲಿ ಇರುವುದು 5 ಜನ, ಸಲೀಂ, ಫಾರೂಕ್, ಮತ್ತೆ ನಾಗೇಶಣ್ಣ, ಮಹಾಬಲಣ್ಣ, ಅಶ್ವಥ್. ಈ 5 ಮಂದಿ ಇವರು 5 ಸ್ಟಾರ್ಗಳು, ರೈಸಿಂಗ್ ಸ್ಟಾರ್. ಅವ್ರ 5 ಮಂದಿ ಇಷ್ಟೆಲ್ಲ ಸಾಧ್ಯ ಆಗ್ತದೆ ನಮಗೆ ಅನಿಸುದು. ಅವ್ರು ಹೇಳುದು ನಿಮಗೆ ಒಬ್ಬರಿಗೆಲ್ಲ ಮಾಡ್ತಿದ್ರಲ್ಲ, ನಾವು ಕೂಡ 5 ಮಂದಿ ಇದ್ದೇವೆ ಅಂತ ಖುಷಿ ಆಯ್ತು. ಫಾರೂಕ್ ಮತ್ತು ಸಲೀಂ ಅವರು ತುಂಬಾ ವರ್ಕ್ ಮಾಡಿದ್ದಾರೆ. ಕಳೆದ ವರ್ಷ ಕೂಡ ಅವರು ಕೆಲಸ ಮಾಡಿದ್ದಾರೆ. ಈ 5 ಮಂದಿ ಇಷ್ಟು ಮಂದಿ ಜನ ಸೇರಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾನು ಈ ಕಬಡ್ಡಿ ಪಂದ್ಯಾಟದಂತ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೇನೆ. ಕಬಡ್ಡಿ ಪಂದ್ಯಾಟ ಈಗಾಗಲೇ ಹೇಳಿದ್ರು, ಒಂದು ಶಾಸ್ತ್ರೀಯವಾಗಿ ಬರ್ಬೇಕಾದ್ರೆ ಈಗ ಮ್ಯಾಟ್ ಬಂತೀಗ, ಇಲ್ಲಾಂತಂದ್ರೆ ಮಣ್ಣಿನಲ್ಲಿ ಅಂತ ಆಡೋ ಕಲೆ. ಆದ್ರೆ ನಮ್ಮ ಭಾರತೀಯ ಕಲೆಯ ಪರಿಚಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಗ್ಬೇಕಂತಾದಾಗ ಅದು ಶೂ ಹಾಕಿಕೊಂಡು ಆಡುವಂತಹ ಸಂದರ್ಭಗಳು ಬಂದಾಗ ಮ್ಯಾಟ್ ಕಬಡ್ಡಿ ಅನಿವಾರ್ಯವಾಗಿ ಆಯ್ತು. ಆದ್ರೆ ಕಬಡ್ಡಿ ಪಂದ್ಯಾಟದಲ್ಲಿ ಅದರ ಒಳಗೆ ಯಾವುದೇ ಬದಲಾವಣೆ ಆಗ್ಲಿಲ್ಲ. ಆಡುವಾಗ ಕೈ ಕಾಲು ನೋವಾಗ್ತದೆ, ಬಿದ್ದರೆ ನೋವಾಗ್ತದೆ ಅಂತ ಹೇಳುವಾಗ ಅದು ಸಂಪೂರ್ಣವಾಗಿ 100% ತೊಡಗಿಸಿಕೊಳ್ಳಲಿಕ್ಕೆ ಈ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಸಹಾಯಕ ಆಗ್ತದೆ. ಯಾಕಂದ್ರೆ ಅವಳಿಗೆ ಬೀಳುವಾಗ ಬೆಟ್ಟಾಗ್ತದೆ ಅನ್ನೋ ಭಯ ಇಲ್ಲ. ಹಾಗಾಗಿ ಮ್ಯಾಟ್ ಪಂದ್ಯಾಟ ಸರ ಹೇಳಿದಾಗೆ ನಾವು ಟಿವಿಯಲ್ಲಿ ಎಲ್ಲ ನೋಡುವಂಥದ್ದು. ಇವತ್ತು ನಮ್ಮ ಊರಿಗೆ ಬಂದಿದ್ದಂತಾಗುವಾಗ ಇದು ನೋಡುವುದೆಂದು ಸಂಭ್ರಮ. ಈ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ ನಾನು ಶುಭವನ್ನು ಹಾರೈಸ್ತೇನೆ. ಹೇಳಿದ್ರು ಎಲ್ಲರೂ ಇಲ್ಲ, ಹಿರಿಯ ವಿದ್ಯಾರ್ಥಿಗಳೇ ಇರುವುದು, ಊರಿನವರೇ ಇರುವಂತದ್ದು ಅಂತ. ಇವತ್ತೆಲ್ಲ ಕಡೆಯಲ್ಲಿ ಕೂಡ ಆಯ್ತು. ನಿನ್ನೆ ಸವಣೂರಲ್ಲಿ ಕ್ರಿಕೆಟ್ ಇತ್ತು, ಈಗ ಅಲ್ಲಿ ಸರ್ವೆಯಲ್ಲಿ ಹಗ್ಗ ಜಗ್ಗಾಟ ಉಂಟು, ಇವತ್ತು ಇಲ್ಲಿ. ಹಾಗಾಗಿ ಜನ ಸ್ವಲ್ಪ ಏನಾಗ್ತದೆ ಅಂದ್ರೆ 3 ಕಡೆಗೆ ಹೋಗ್ಬೇಕಲ್ಲ, ಸೇರುವಾಗ 11 ಗಂಟೆ ಆಗ್ತದೆ. ಆಗಿರುವಾಗ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ದುಡಿದಂತಹ ದಾಮೋದರ್ ಕುಲಾಲ್ ಸರ್ ಅವರು ಇರ್ಬೋದು, ಮಹಾಬಲ ಶೆಟ್ಟರು ಇರ್ಬೋದು, ಅಥವಾ ಈ ಹಿಂದೆ STM ಸದಸ್ಯ ಅಧ್ಯಕ್ಷರಾಗಿದ್ದ ಹೋದವರು ಇರಬಹುದು, ಈ ನೂತನ ಇಬ್ಬರು ನೂತನ ಅಧ್ಯಕ್ಷರುಗಳು ಇರಬಹುದು. ಇವರೆಲ್ಲರ ನೆರವನ್ನು ಮತ್ತೊಮ್ಮೆ ಪಡಿತೇನೆ. ಇಷ್ಟೇ ಹೇಳೋದು, ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಸರ್. ನಮ್ಮನ್ನು ಇವರು ದಾಸರು ಹೇಳ್ತಾರೆ, ನಾವು ಯಾವಾಗ್ಲೂ ಒಂದು ವಸ್ತು ಒಮ್ಮೆ ಸಲ ಹೇಳುದು ನನ್ನ ಭಾಗ್ಯ ಅಂತ. ಆದ್ರೆ ಅವರು ಒಂದ್ಸಲ ಹೇಳಿದಲ್ಲ, ಅವ್ರು 3 ಸಲ ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ನೋಡಿ, ನಾವು ಸಿಕ್ಕಿದ ಒಂದು ಭಾಗ್ಯ ಅಂತಂದ್ರೆ ಅವ್ರು 3 ಸಲ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ
ನಾನು ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಬಂದದೊಂದು ಭಾಗ್ಯ, ಅವರ ಅಧ್ಯಕ್ಷರಾದದೊಂದು ಭಾಗ್ಯ, ನೂತನ ಅಧ್ಯಕ್ಷರಾಗಿ ಇವರು ಬಂದದ್ದು ಭಾಗ್ಯ. ಎಲ್ಲ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಹಾಗಾಗಿ ಒಂದು ಭಾಗ್ಯ ಅಲ್ಲ, ನಮ್ಗೆ ಮೂರು ಸಲ ಭಾಗ್ಯ ಹೇಳ್ಬೇಕಾಗಿದ್ದು. ಹಾಗೆ ನನಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಲ್ಲ, ಇದು ಭಾಗ್ಯ, ಇಲ್ಲಿ ಬಂದದ್ದು ಭಾಗ್ಯ, ಇಲ್ಲಿ ಇರುವುದು ಭಾಗ್ಯ, ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತಿರುವುದು ಭಾಗ್ಯ ಅಂತ ಹೇಳಿಕೊಂಡು ಭಾಗ್ಯದ ಬಾಗಿಲು ಇನ್ನು ತೆರೆದೇ ಇರಲಿ ಅಂತ ಹೇಳಿ ಹಾರೈಸಿ ಎರಡು ಮಾತು ಮುಗಿಸ್ತೇನೆ. ಬಹಳ ಸುಂದರ ಮಾತುಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ. ಒಂದು ನಿಮಿಷ, ನಮ್ಮ ಶಾಲೆಯ ಕೆಲವೊಂದು ಕೊಠಡಿಗಳ ಕೊರತೆ ಇದೆ, ಅದನ್ನ ಮಾನ್ಯ ಶಾಸಕರಿಗೆ, ಮಾನ್ಯ ನಮ್ಮ ನಮ್ಮ STMC ವತಿಯಿಂದ ಈ ಭಾಗದ ಬಾಬು ಶೆಟ್ಟಿ ವೀರಮಂಗಲ ಸದಸ್ಯರಿಗೆ ನಾವು STMC ಅಧ್ಯಕ್ಷರು ಮತ್ತು ನಾನು ಅವರ ಮನವಿಯನ್ನು ಕೊಡ್ತಿದ್ದೆ, ದಯವಿಟ್ಟು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಜೊತೆಗೆ ಶಾಲಾ ಕೊಠಡಿಗೆ ಅನಿವಾರ್ಯವಾದಂತಹ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮೂರಿನ ಹಿರಿಯರು, ನಮ್ಮ ನಿರ್ದೇಶಕರು, ಅದೇ ರೀತಿ ನರಿಮುಗೂರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದ ಶ್ರೀಯುತ ಬಾಬು ಶೆಟ್ಟಿ ವೀರಮಂಗಲ ಇವರಿಗೆ ಇದೀಗ ಮುಂದೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವುದಕ್ಕಾಗಿ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಲ್ಲಿ ಬರುವವರಾದ ಶ್ರೀಯುತ ವಸಂತ ಮೂಲ್ಯ ಇವರನ್ನ ವೇದಿಕೆ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾರೆ. ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪುತ್ತೂರು ಇದರ ಗೌರವಾನ್ವಿತ ಉಪ ಪ್ರಾಂಶುಪಾಲರು ಶ್ರೀಯುತ ವಸಂತ ಮೂಲ್ಯ. ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಸರ್ವ ಮಹನೀಯರೇ, ನಾವು ಅರಿತಿದ್ದೇವೆ. ಈ ವೇದಿಕೆಯಲ್ಲಿದ್ದಂತ ಸರ್ವ ಮಹನೀಯರು ಕೂಡ ಈ ಸಂಸ್ಥೆಯಲ್ಲೇ ಓದಿದ್ದೀರಿ ಅಂತ ತಿಳ್ಕೊಂಡಾಗ ಮತ್ತು ಸಂತೋಷವಾಯಿತು. ಧರ್ಮಗುರುಗಳು ಕೂಡ ಇದೇ ಸಂಸ್ಥೆಯಲ್ಲಿ ಓದಿದ್ದರು. ನಿಮ್ಮ ಮಾತು ಸರ್ ಕೇಳುವಾಗ ನಮಗೆ ತುಂಬಾ ಆನಂದ ಆಯ್ತು ಸರ್. ಒಂದು ಗುರುವಿನ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿಯ ಮಾತು ಹೇಗೆ ಇರ್ತದೆ. ನಾನು ಬರೀ ದೇವಸ್ಥಾನಕ್ಕೆ ಹೋಗೋದಲ್ಲ, ಎಲ್ಲ ಕಡೆ ಹೋಗ್ತೇನೆ, ಧರ್ಮಗುರುಗಳನ್ನ ಭೇಟಿ ಆಗ್ತೇನೆ, ಚರ್ಚ್ ತಂದ ಫಾದರ್ ಭೇಟಿ ಆಗ್ತೇನೆ. ನಮ್ಮ ಶಾಲೆಗೆ ಒಂದು SLC ಮಗುವನ್ನು ಉತ್ತಮ ರೀತಿಯಲ್ಲಿ ಉತ್ತೀರ್ಣ ಆಗ್ಬೇಕಾದ್ರೆ ನಿಮ್ಮಂತ ಧರ್ಮಗುರುಗಳನ್ನ ಭೇಟಿ ಆಗ್ತೇನೆ ಸರ್. ನಾನು ಧರ್ಮಗುರುಗಳನ್ನ ನಾನು ಶಾಲೆಗೆ ಆಹ್ವಾನಿಸ್ತೇನೆ. ಅದೇ ರೀತಿ ತುಂಬಾ ಹಿರಿಯರಿದ್ದೀರಿ. ಬಾಬಣ್ಣ, ನಾನು ಮೊದಲೇ ಇಲ್ಲಿ ಪಕ್ಕದಲ್ಲಿರುವಾಗ ನನಗೆಷ್ಟು ನೆರವಾಗಿದ್ದೀರಂತ ನಾನು ಮರೆಯುವುದಿಲ್ಲ ಸರ್ ನಿಮ್ಮನ್ನು. ಅಂತ ಮಹನೀಯ ವರ್ಗದವರಿದ್ದೀರಿ. ಈ ಕಬಡ್ಡಿ ಪಂದ್ಯಾಟದ ಬಗ್ಗೆ ಒಂದೆರಡು ಮಾತು. ಚಿಕ್ಕದಲ್ಲಿದ್ದಾಗ ನಾನು ಕೂಡ ಕಬಡ್ಡಿ ಪ್ರೇಮಿ. ಸುಲಭದಲ್ಲಿ ಆಡ್ಬೇಕಂದ್ರೆ ಕಬಡ್ಡಿ ಮತ್ತು ಪಲ್ಲಿ ಆಟ ಎರಡೇ ಆಟ ಆಡ್ತೀವಿ ನಾವು. ಯಾವುದೇ ಅದಕ್ಕೆ ಪರಿಕರಗಳು ಬೇಡ, ಹೋಗಿ ಆಡಿರ ಅಂತ ಆಡ್ತಿದ್ದಂತ ಒಂದು ಸಂದರ್ಭ. ಈ ಆಟದಲ್ಲಿ ಇಲ್ಲಿ ದಿನೇಶ್ ಅಂತ ಒಬ್ಬ ಇದ್ದಾರೆ. ನಾನು ಮೊದಲಾಗಿ ವೀರಮಂಗಲಕ್ಕೆ ಬಂದಾಗ ಕೆಲವೊಂದರ ಆಟದ ಗಮನಿಸಿದ್ದೆ. ಕೆಲವು ಸಲ ಬಂದಾಗ ದಿನೇಶ್ ಯಾಕೆ ಆಟ ಆಡೋದಿಲ್ಲ ಅಂತ ನಾನು ಕೇಳ್ತಿದ್ದೆ. ಅಷ್ಟು ಚಾಕಚಕ್ಯ. ಅವರ ಅಕ್ಕನ ಮಗಿರ್ಬೇಕು, ನಮ್ಮಲ್ಲಿ ಸ್ಟೂಡೆಂಟ್ ಆಗಿದೆ ಪಾಪೆ ಮಜ್ಜಲಲ್ಲಿ, ಈಗ ಡಿಗ್ರಿ ಮಾಡ್ತಿದ್ದೇನೆ. ಅಷ್ಟು ನೈಪುಣ್ಯ ಬೇಕು, ಚಾಕಚಕ್ಯದ ಬೇಕು. ಆ ಕಬಡ್ಡಿ ಆಡ್ಬೇಕಂದ್ರೆ ಬರೀ ದೇಹದ ಅಡ್ಡಿದ್ರೆ ಸಾಕಾಗುದಿಲ್ಲ, ಮೈಯೆಲ್ಲ ಕಣ್ಣಾಗಿರ್ಬೇಕಾಗ್ತದೆ. ಯಾವ ಕಡೆಯಿಂದ ಅವನ ಮೇಲೆ ದಾಳಿ ಮಾಡ್ತಾರಂತ ಯಾರಿಗೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಚಾಕಚಕ್ಯತೆ ಆಟ. ಪ್ರತಿಷ್ಠಿತ ಈ ವೀರಮಂಗಲ ಶಾಲೆ ರಾಜ್ಯದಲ್ಲಿ ಪುತ್ತೂರು ತಾಲೂಕಲ್ಲಿ ಗುರುತಿಸಲ್ಪಡುವಂತ PM ಶಾಲೆಯಲ್ಲಿ ಇಷ್ಟೆಲ್ಲ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತ ಪ್ರತಿಭೆಯನ್ನು ಗುರುತಿಸುವಂತ ಈ ಮಣ್ಣು, ಪಾವಿತ್ರ್ಯವಾದಂತ ಜಾಗ, ಮಲಿಂಗೇಶ್ವರ ದೇವರು ಅವಭ್ರತಕ್ಕೆ ಬರುವಂತ ಈ ಜಾಗ ಎಷ್ಟು ಪವಿತ್ರ ಆಗಿದಂತ ಎಲ್ಲ ಜನರಿಗೆ ಗೊತ್ತು. ನಾವೊಂದು ದೇವಸ್ಥಾನಕ್ಕೆ ಬರುವಾಗ ಮಾನ್ಯ ಶಾಸಕರು ನನ್ನ ಕ್ಲಾಸ್ಮೇಟ್, ಅವರು ಮೊದಲಾಗಿ ಬಂದಾಗ ನಾವು ಶಾಲೆಗೆ ಬರುವಾಗ ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿನ ಯಾವ ರೀತಿ ಹೊರಗಿಟ್ಟು ಬರ್ತೇವೋ ಆ ರೀತಿ ಎಲ್ಲ ನಮ್ಮ ಪಕ್ಷ ಧರ್ಮ ಎಲ್ಲವನ್ನು ಹೊರಗಿಟ್ಟು ಬರ್ಬೇಕಂತ ಒಂದು ಸೂಚನೆ ನೀಡ್ತಾರೆ. ಆ ರೀತಿ ನಾವು ಸರ್ವಧರ್ಮ ದೇವಾಲಯ ನಮ್ಮ ಈ ಶಾಲೆ ಎಂಬುದು.
ಆ ರೀತಿ ಯಾವುದೇ ಮತ ಧರ್ಮದವರಿಗೆ ಪಕ್ಷದವರಿಗೆ ಭೇದ ಇಲ್ಲದೆ ಸರ್ವ ರೀತಿಯಲ್ಲಿ ನಾವು ದಾರ ಎಳೆಯುವಂತ ವಿದ್ಯಾದಾನ. ನನ್ನ ಮಗಿರ್ಬೋದು, ತಾರಾಸರ್ ಮಗಿರ್ಬೋದು, ಬಾಬಾ ಸೆಟ್ರ ಯಾರೇ ಅವರ ರಿಲೇಷನ್ ಇದ್ದಂತ ಮಗಿರ್ಬೋದು. ಆ ಗುರು ಅಂತ ಆಗ್ಬೇಕಾದ್ರೆ ಅವು ಸೂರ್ಯನಾಗಿರ್ಬೇಕು, ಚಂದ್ರನಾಗಿರ್ಬೇಕು, ಗಾಳಿ ಆಗಿರ್ಬೇಕು, ಭೂಮಿ ಆಗಿರ್ಬೇಕು. ಇಲ್ಲದ್ರೆ ಅವ ಗುರುವಿನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯ ಅಲ್ಲ. ಯಾವ ಮಗುವನ್ನು ಕೂಡ ಸಮಾನವಾಗಿ ಕಾಣುವಂತ ಆ ನೈತಿಕತೆ ಉಂಟ ಅವ ಗುರು ಆಗಿರ್ತಾನೆ. ಗುರು ಈಕ್ವಲ್ ಟು ಮೇಲೆ ನಾವು ಕಾಣದಂತ ಶಕ್ತಿ ಉಂಟ ಅವ ಗುರು ಆಗಿರ್ತಾನೆ. ಎಲ್ಲ ತಾಯಂದಿರಿದ್ದೀರಿ ಅಥವಾ ಶ್ರದ್ಧೆಯ ಎಲ್ಲ ತಂಗಿಯಂದಿರಿದ್ದೀರಾ, ನಾವು ಮನೆಯಲ್ಲಿ ಮಾತನಾಡುವಾಗ ಗುರುವಿನ ಬಗ್ಗೆ ಕಿಂಚಿತ್ತು ಲೋಪ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವ. ನಮ್ಮ ಮಗು ಆ ಗುರುವಿನಿಂದ ಏನಾದ್ರೂ ಸ್ವಲ್ಪ ವಿದ್ಯಾರ್ಜನೆ ಪಡಿಬೇಕಂತಾದ್ರೆ ಅವನ ಎದುರು ಯಾವುದೇ ರೀತಿಯ ಆ ಗುರುವಿನ ಬಗ್ಗೆ ಕಡಿಮೆ ಮಾತನಾಡೋದು ಬೇಡ. ಮೊದಲಾಗಿ ನೀವೇ ಗುರು, ತಾಯಂದಿರೇ ಗುರು. ಎರಡನೇ ಗುರು, ನಮ್ಮ ಮಗುವನ್ನು ನಮ್ಮ ಗುರುವಿನ ಹಸ್ತಾಂತರ ಮಾಡ್ತೇವೆ. ಚಿಕ್ಕ 1ನೇ ಕ್ಲಾಸ್ ಅಂಗನವಾಡಿ, ನನ್ನ ಮಗು ಕೂಡ ಇಲ್ಲೇ ಓದಿದವಳು. ಈಗ ಎಂಜಿನಿಯರ್ ಆಗಿ ಬೇರೆ ಕಡೆ ಇರಬಹುದು, ಆದ್ರೆ ಮೂಲ ಬೇಸಿಕ್ ಹಾಕೊಟ್ಟ ಸಂಸ್ಥೆ ಅಂದ್ರೆ ವೀರಮಂಗಲ. ನಾನು ಈ ಸಂಸ್ಥೆಯಲ್ಲಿ ಓದಿಲ್ಲ, ನಾನು ಬೇರೆ ಒಂದು ಶಾಲೆಯಲ್ಲಿ ಗವರ್ಮೆಂಟ್ ಶಾಲೆಯಲ್ಲಿ ಓದಿದವ. ಆದ್ರೆ ನನ್ನ ಟೀಚರ್ಸ್ ಕಂಡಾಗ ಯಾವ ಜಾಗದಲ್ಲಿ ಕಂಡ್ರು ಕೂಡ ಅವರ ಪಾದ ಮುಟ್ಟಿ ನಮಸ್ಕರಿಸುವಂತ ಒಂದು ಕಲ್ಚರ್ ನಾನು ಇಟ್ಟುಕೊಂಡಿದ್ದೇನೆ. ಅವರ ಆಶೀರ್ವಾದ ಇದ್ದರಿಂದ ಪುತ್ತೂರು ತಾಲೂಕಿನಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದಂತ ಒಂದು ಜೂನಿಯರ್ ಕಾಲೇಜಲ್ಲಿ ಒಂದು ಉಪ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಬೇಕಂದ್ರೆ ನನ್ನ ಗುರುಗಳ ಆಶೀರ್ವಾದ ಇದ್ದರಿಂದ ಬರಲಿ ಸಾಧ್ಯ ಆಯ್ತು. ಇಲ್ಲಾದ್ರೆ ಆ ಜಾಗದಲ್ಲಿ ಇರಲಿ ಸಾಧ್ಯ ಇಲ್ಲ. ಯುವಕರಿಗೆ ಗೊತ್ತಿರಬಹುದು ಗೊಂಬೆಟ್ಟು ಒಂದು ಕಾಲದಲ್ಲಿ ಯಾವ ರೀತಿ ಇತ್ತಂತ. ನಾನು ನಗುಮುಖ ಇರಬಹುದು, ಆದ್ರೆ ಶಿಸ್ತಲ್ಲಿ ಯಾವುದೇ ಮುಲಾಜಿಲ್ಲ ನಂದು. ಅಲ್ಲಿ ಇದ್ದಂತ ಡಿಸಿಪ್ಲಿನ್ ಅಲ್ಲಿ ಮುಲಾಜಿಲ್ಲ. ನನ್ನ ಮಗಿರ್ಬೋದು, ಯಾವುದೇ ಮಗಿರ್ಬೋದು. ಮಗುವಾಗಿದ್ದಾಗ ಮಗು ಆಗಿರ್ಬೇಕು. ಮಗುವಿಗೆ ಸರ್ಕಾರ ಸಂಖ್ಯೆ ಕೊಟ್ಟಿರ್ಬೋದು, 10, 88 ನಂಬರ್ ಕೊಟ್ಟಿರ್ಬೋದು, ಮಕ್ಕಳ ಸಹಾಯವಾಣಿ ಕೊಟ್ಟಿರ್ಬೋದು. ಆದ್ರೆ ಆ ಮಗುವಾಗಿರುವಾಗ ನಾವು ತಿದ್ದ ಇದ್ರೆ ಮುಂದಕ್ಕೆ ಅದು ಸಮಾಜ ಕಂಟಕ ಆಗಬಾರದು. ಆ ಉದ್ದೇಶದಿಂದ ನಾವು ಮಗುವಾಗಿದ್ದಾಗ ಯಾವುದೇ ಕಾರಣಕ್ಕೂ ನನ್ನ ಒಳಗಿನ ಪ್ರೀತಿ ಆ ಮಗುವಿಗೆ ತೋರ್ಪಡ ಆಗುದಿಲ್ಲ. ಅಲ್ಲಿಂದ ಹೊರಗೆ ಬಂದಾಗ ಮೊನ್ನೆ ಒಬ್ಬ ಕಲೀಲಪ್ಪ ಅಂತ ವ್ಯಕ್ತಿ ಬಾಪಿ ಮಜ್ಜಿಲ್ಲ ಜಡ್ಜ್ ಆದ, ನ್ಯಾಯಾಧೀಶಲ್ಲ ಜಡ್ಜ್ ಆದ. ನನ್ನ ಶಾಲೆ ಬಂದು, ಸರ್ ನೀವು ಅಷ್ಟು ಪೆಟ್ಟು ಕೊಟ್ಟು ಕಲಿಸ್ತಾರೆ, ನನ್ನ ಜಡ್ಜ್ ಆದ, ನನ್ನ ಪಾದ ಮುಟ್ಟಿ ಹೋದ. ಅಬಕರಿಚ್ಚ ಅವರ ತಂದೆ ಮೇಸ್ತ್ರಿ ಅವರು, ಅವರೊಬ್ಬ ಮಗ ಉತ್ತಮ ಜಡ್ಜ್ ಆದಂತ ನ್ಯಾಯಾಧೀಶ ಆದಂತ ಆದಾಗ ನಂಗೆ ಎಷ್ಟು ಹೆಮ್ಮೆ ಆಗ್ತದೆ. ಗುರುವಿಗೆ ಅಷ್ಟೇ ಬೇಕಾದ್ದು. ನನಗಿಂತ ಮೇಲಿನ ಮಟ್ಟಕ್ಕೆ ಆ ವಿದ್ಯಾರ್ಥಿ ಹೋಗ್ಬೇಕು, ಅದು ಧ್ಯೇಯ ದಿವಸ ಕೊಟ್ಟಾಗದಂತ ಗುರುಗಳು. ಆ ರೀತಿ ಈಗ ಇಲ್ಲಿ ಗ್ರೌಂಡ್ ಶಾಲೆಗೆ ನಾವು ಬರುವಾಗ ಯಾವುದೇ ಮತ ಧರ್ಮ ಭೇದ ಇಲ್ಲದೆ, ಅಲ್ಲಿ ಶ್ರೀಮಂತ ಬಡವ ಭೇದ ಇಲ್ಲದೆ ಸಮಾನವಾಗಿ ಶಾಲೆಗೆ ಬರ್ತೇವೆ. ಅದಕ್ಕೆ ನಾವು ಸಮವಸ್ತ್ರ ಹಾಕುದು ಶಾಲೆಯಲ್ಲಿ. ಇಲ್ಲದ್ರೆ ಮೊದಲು ಕಲರ್ ನಂಗೆ ಬೇಕಷ್ಟು ತಾಕತ್ತಿದ್ರೆ ಬೇಕಷ್ಟು ಕಲರ್ ಹಾಕೊಂಡು ಹೋದ್ರೆ ಅಲ್ಲಿ ಸಮ ಕಾಣ್ಬೇಕು. ಶ್ರೀಮಂತ IAS ಅಧಿಕಾರ ಆಗಿರ್ಬೋದು, ಅವ ಶಾಲೆ ಬಂದಾಗ ಪೇರೆಂಟ್ ಆಗಿ ಬರ್ಬೇಕು. ನಾನೊಂದು ಶಾಲೆಗೆ ಹೋದಾಗ ನನ್ನ ಮಗ ಎಂಜಿನಿಯರ್ ಹೋದ್ರದ್ದು ಕೂಡ ನಾನು ರಜೆ ಹಾಕಿ ಹೋಗ್ಬೇಕು. ಆ ಟೀಚರ್ಸ್ ಯಾವಾಗ ಮೀಟಿಂಗ್ ಕರೀತಾರ ಅವಾಗ ಒಂದು ದಿವಸ ಪುರುಸೊತ್ತು ಮಾಡಿ ನಾವು ಶಾಲೆಗೆ ಹೋಗ್ಬೇಕಾಗ್ತದೆ. ಯಾವಾಗಲೂ ನಮಗೆ ಅತ್ಯಧಿಕ ಸಂಸ್ಥೆ ಇದ್ದಂತ ಸುಮಾರು 700 ವಿದ್ಯಾರ್ಥಿ ಒಂದಂತ 700 ಪೇರೆಂಟ್ಸ್ ಬಂದ್ರೆ ನಾವು ಹೇಗೆ ಆಗ ಅಂತ ಸ್ವಲ್ಪ ಪೇರೆಂಟ್ಸ್ ಬಂದಾಗ ನಾನು ಸ್ವಲ್ಪ ರಫಾಗಿ ಮಾತಾಡ್ತೇನೆ, ಅವರಿಗೆ ಬೇಜಾರಾಗಿರ್ಬೋದು. ಆದ್ರೆ ಈ ಊರಿನವರು ನಮ್ಮ ಶಾಲೆಯನ್ನೇ ಗುರುತಿಸಲ್ಪಡುವಂತ ಸಂಸ್ಥೆ ಆಗ್ಬೇಕಾದ್ರೆ ಇಲ್ಲಿನ ಯುವಕರೇ ಕಾರಣ. ಶಶಾಂಕ್ ಎಂಬಂತ ವಿದ್ಯಾರ್ಥಿಯನ್ನು ಅವರ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡ್ಬೇಕಂತೆ ಹಗಲು ರಾತ್ರಿ ಶ್ರಮಿಸಿದಂತ ಯುವಕರು ಇಲ್ಲಿದ್ದಾರಲ್ಲ, ಆ ಯುವಕರಿಂದ ಆ ನಮ್ಮ ವಿದ್ಯಾರ್ಥಿ ನಮ್ಮ ಶಾಲೆಗೆ ಬಂದು ಆ ಶಾಲೆಯಲ್ಲೇ ಗುರುತಿಸುವಂತ ವಿದ್ಯಾರ್ಥಿ ಆದ. ಈಗ ವಿದ್ಯಾರ್ಥಿನಿ ಇಲ್ಲೊಬ್ಳು ಅಲ್ಲಿ ಲಿಟ್ಲ್ ಫ್ಲವರ್ ಶಾಲೆಯಲ್ಲಿ ಬಾಲಕೃಷ್ಣ ಸರ್ ಕೈಕಳದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ಮುಟ್ಕುವಂತ ವಿದ್ಯಾರ್ಥಿ ಆಗಿದೆ. ಅದು ಈ ಸಂಸ್ಥೆಯಲ್ಲಿ ಹೋದಂತ, ಈ ಊರಿನ ಈ ಮಣ್ಣಲ್ಲಿ ಹೋದಂತ ಒಂದು ಮಗು ಅಂತ ಹೇಳಿ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು. ಆ ರೀತಿ ಈ ಗ್ರೌಂಡ್ಗೆ ಬರುವಾಗ, ಈ ಮಣ್ಣಿಗೆ ಬರುವಾಗ ನಾವು ಯಾವುದೇ ಮತ ಇರಬಹುದು ಅಥವಾ ಜಾತಿ ಇರಬಹುದು ಅಥವಾ ಪಕ್ಷ ಇರಬಹುದು, ಎಲ್ಲ ಕೂಡ ಅದನ್ನು ದೂರ ಇಟ್ಟು ನಾವು ಬರೀ ಸ್ನೇಹ ಪರವಾಗಿ ಸೌಹಾರ್ದ ಇಲ್ಲಿ ಧರ್ಮಗಳಿದ್ದಾಗಿ ಆ ಸೌಹಾರ್ದ ಒಗ್ಗೂಡಿಸುವಂತ ಒಂದು ಕೆಲಸ ಆಗ್ಬೇಕು. ಇಲ್ಲಿವರೆಗೆ ವೀರಮಂಗಲ ಶಾಲೆಯಲ್ಲಿ ಯಾವುದೇ ಅಂತ ಒಂದು ಕೆಲಸ ಆಗಿಲ್ಲ. ಮುಂದೆ ಕಲಿಸುವಂತ ಕೆಲಸ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅದರ ಎಲ್ಲಾ ಜನರಿಂದ ಆಗ್ಬೇಕು. ಹಿರಿಯ ವಿದ್ಯಾರ್ಥಿಗಳು ಕರ್ತವ್ಯ ಅಲ್ಲ ಸರ್, ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಸೇವೆ ಮಾಡೋ ನಿಮ್ಮ ಕರ್ತವ್ಯ ಅಲ್ಲ. ನಾವು ಕರ್ತವ್ಯ ಮಾಡ್ತೇವೆ, ಯಾಕಂದ್ರೆ ಸಂಬಳ ಗಿಟ್ಟಿಸ್ಕೊಳ್ತೇವೆ. ನಿಮಗೆ ಒಂದು ಪೈಸೆ ಕೊಡಲಿ ಸಿಕ್ಕುದಿಲ್ಲ.
ಆದ್ರೆ ಜನರ ಪ್ರೀತಿ ಸಿಗ್ತದೆ ಸೇವೆ ಮಾಡಿ. ಆ ಸೇವೆಯನ್ನು ಮಾಡುವಂತ ಸೌಭಾಗ್ಯ ವಸಂತ ವೀರಮಂಗಲ ಬಂದಿದೆ. ನೀವು ಅದನ್ನು ಉಳಿಸಿಕೊಳ್ಳಿ. ನಮಗೆ ಮುಖ್ಯ ಗುರುಗಳಿಗೆ ಬೇಕಾದ್ದು ಹಿರಿಯ ವಿದ್ಯಾರ್ಥಿ. ಈಗ ಸರ್ಕಾರ ಸೂಚನೆ ಅದೇ ಹಿರಿಯ ವಿದ್ಯಾರ್ಥಿ ಸಂಘ ರಚನೆ ಆಗಿದೆಯಾ? ಎಷ್ಟು ಜನರಿದ್ದಾರೆ? ಯಾವಾಗ ರಚನೆ ಆಗಿದೆ? ನಮಗೆ ಅತಿ ಅಗತ್ಯ ಬೇಕಾಗ್ತದೆ ಅಂತ ಒಂದು ಸುಸಜ್ಜಿತವಾದಂತ ಈ ಸಂದರ್ಭದಲ್ಲೇ ಆ ಹಿರಿಯ ವಿದ್ಯಾರ್ಥಿ ಸಂಘಕ್ಕೆ ಪದಾರ್ಪಣೆ ಮಾಡಿದ್ರ ಎಲ್ಲ ಯುವಕರೇ, ನಿಮಗೆ ನಾವು ನಂಬಿರುವಂತ ಸರ್ವಶಕ್ತ ದೇವರು ಆ ಶಕ್ತಿಯನ್ನು ಕೊಡ್ಲಿ. ನಾವು ಮಾಡುವಂತ ಕೆಲಸದಲ್ಲಿ ಮಾಡಿ ಆನಂತರ ಸೇವೆ ಮಾಡ್ಲಿಕ್ಕೆ ಸೇರುವ ಕರ್ತವ್ಯ ನಮಗೆ ಸ್ವಲ್ಪ ಜೀವನೋಪಾಯಕ್ಕೆ ನಾವು ಕರ್ತವ್ಯ ಮಾಡ್ಲೇಬೇಕು. ಆದ್ರೆ ಶಾಲೆಗೆ ಬರುವ ಸೇವೆಯನ್ನು ಮಾಡುವ ಇಲ್ಲಿ ಎಲ್ಲಾ ತರದ ಮಕ್ಕಳು ಬರ್ತಾರೆ. ಆ ಮಕ್ಕಳಿಗೆ ನಮ್ಮ ಶಾಲೆಗೆ ಅದು ಏನು ಈಗ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತ ಕೆಲವು ತಾರಣ ಸರ್ ಇದ್ದಾರ, ಆ ರೀತಿ ಮಾಡುವ. ಈಗ 60 ವರ್ಷ ಆಯ್ತಂತೆ, 100 ವರ್ಷ ಆಗುವಾಗ ಈ ಶಾಲೆ ಹೇಗಿರ್ಬೇಕು ಎಂಬಂತ ಒಂದು ಡ್ರೀಮ್ ಕಾಣಿ. ಕಲಾಂ ಡ್ರೀಮ್ ಕಾಣ್ಬೇಕಂತ ಹೇಳಿದ್ರೆ ಆ ರೀತಿ ಯುವಕರೇ ಇಲ್ಲಿ ಓದಿದಂತ ಸರ್ವಶಕ್ತ ಈ ಶಕ್ತಿಗಳೇನುಂಟ ಆ ಎಲ್ಲಾ ಶಕ್ತಿಗಳು ನಿಮಗೆ ಆ ಸಾಮರ್ಥ್ಯವನ್ನು ಕೊಡ್ಲಿ. ಯಾವುದೇ ಆರೋಗ್ಯದಲ್ಲಿ ಏರುಪೇರು ಆಗದೆ ಶಾಲೆಗೆ ಬರಬೇಕು, ನಾನು ಕಲಿತ ಶಾಲೆಗೆ ಬರ್ಬೇಕೆಂಬಂತ ಭಾವನೆ ಬರಲಿ. ಎಲ್ಲ ಧರ್ಮದವರು ಬನ್ನಿ, ಎಲ್ಲ ಮತದವರು ಬನ್ನಿ, ನಮ್ಮ ಶಾಲೆ ಎಂಬಂತ ಭಾವನೆ ಬರಲಿ. ನಾನು ಒಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಶಾಲೆಯಲ್ಲಿ ಕೊಂಬೆಟ್ಟು ಶಾಲೆಯಲ್ಲಿ ಒಬ್ಬ ಓದಿದಂತ ವಿದ್ಯಾರ್ಥಿ ದೇವದಾಸ್ ಪೈ ಅಂತ 1966ರಲ್ಲಿ SLC, ನಾನು 66ಕ್ಕೆ ಹುಟ್ಟಿತ್ತು. ಮೊನ್ನೆ ಬಂದ್ರು ನನ್ನ ಶಾಲೆ ಅಂತ ಬಂದ್ರು. ಅಮೆರಿಕನ್ ಸಿಟಿಸನ್, ಅವರ ಪತ್ನಿ ಕೂಡ ಅಮೆರಿಕ, 3 ಮಕ್ಕಳು ಕೂಡ ಅಮೆರಿಕ ಸಿಟಿಸನ್. ಆದ್ರೆ ನನ್ನ ಶಾಲೆಗೆ ಅಂತ ಬಂದ್ರು. ಬಂದಾಗ ಎಲ್ಲ ತೋರಿಸಿದೆ, ಅವ್ರಿಗೆ ತುಂಬಾ ಖುಷಿ ಆಯ್ತು. ನನಗೊಂದು ಬೇಡಿಕೆ ಇತ್ತು, ನಾನು ಬಂದಾಗ ಹಿರಿಯ ವಿದ್ಯಾರ್ಥಿ ಅಂತ ಆದಾಗ ಏನಾದ್ರೂ ಒಂದು ಅಲ್ಬೇಕು, ನಾವು ಹತ್ತಾಗ ತಾಯಿ ಕೊಡ್ತಾರೆ. ಈ ಶಾಲೆಗೆ ಅಷ್ಟೊಂದು ಆಗ್ಬೇಕಂತಾದ್ರೆ ನಾನು ಹತ್ತಾದಾಗ ನೀಗ್ ಏನ್ ಬೇಕು, ಅವರು ಕೂಡ ಏನ್ ಬೇಕಂತ ಒಂದು ನನ್ನ ನಂಬರ್ ತಕೊಂಡ್ರು, ಕಲಿಸ್ಕೊಡ್ತೇನೆ ಅಮೆರಿಕ ಅಂತ ಹೇಳಿದ್ರು. ಅಂತ ನಾವು ಈ ಶಾಲೆಯಲ್ಲಿ ಓದ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಪಾಶ್ಚಿಮಾತ್ಯ ದೇಶದಲ್ಲಿ ಇರ್ಬೋದು, ಆ ಸಂಸ್ಥೆ ನಮಗೆ ಅಡಿಪಾಯ ಹಾಕಿದೆ, ಅಡಿಪಾಯ ಕೊಟ್ಟಂತ ಸಂಸ್ಥೆಗೆ ನಾನು ಹೋಗ್ಬೇಕು ಅಂತ ಭಾವನೆ ಇರ್ತದೆ ನನಗೆ. ನನ್ನ ಗುರುವೃಂದ, ನನ್ನ ಊರಿನವರು, ನನ್ನ ಮಣ್ಣು ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ, ಆ ಭಾವನೆ ಇರ್ತದೆ. ಅದನ್ನೆಲ್ಲ ರೂಢಿಸಿಕೊಳ್ಳುವಂತ 100 ವರ್ಷಕ್ಕೆ ಆಗುವಾಗ ಶತಮಾನೋತ್ಸವವನ್ನು ನೀವು ಅತ್ಯಂತ ಅದ್ಭುತ ರೀತಿಯಲ್ಲಿ ಆಚರಿಸಿ, ನಾವು ಆ ಟೈಮಲ್ಲಿ ಇರ್ಲಿಕ್ಕಿಲ್ಲ. ಆದ್ರೆ ನನ್ನ ಆತ್ಮ ಇದ್ರೆ ಅದ ಮೇಲಿಂದ ಬಂದು ನೋಡ್ತದೆ. ಅದು ಆಗ್ಲಿ, ಆ ಶಕ್ತಿಯನ್ನು ಈ ದೇವರು ನೀಡ್ಲಿ ಅಂತ ಎಲ್ರಿಗೂ ಶುಭ ನೀಡ್ತಾರೆ. ಅವಕಾಶಕ್ಕೆ ವಂದಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮತ್ತು ನೂತನ ಹಲವು ವಿದ್ಯಾರ್ಥಿ ಸಂಘಕ್ಕೆ ಶುಭ ಹಾರೈಸಿದ ಗೌರವಾನ್ವಿತರಿಗೆ ಅಭಿನಂದನೆಗಳು. ಮುಂದೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವುದಕ್ಕಾಗಿ PM ಶ್ರೀ ಶಾಲೆಯ ಹಲವು ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರು, ಅದೇ ರೀತಿ ಶ್ರೀಮತ ಸೌಹಾರ್ದ ಸಹಕಾರಿ ಸಂಘ ಪುತ್ತೂರು ಇದರ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ದಾಮೋದರ್ ಕುಲಾಲ್ ಇವರನ್ನ ವಿನಂತಿಸ್ತಾ ಇದ್ದೇನೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದ ಪದಗ್ರಹಣ ಸಮಾರಂಭದಲ್ಲಿ ಸೇರಿದಂತಹ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ ಹಾಗೂ ನನ್ನ ಆತ್ಮೀಯ ಬಂಧು ಮಿತ್ರರು, ಈ ಹಳೆ ವಿದ್ಯಾರ್ಥಿ ಸಂಘದ ಪದಗ್ರಹಣ ಸಮಾರಂಭ ಮಾಡುವಾಗ ನನಗೆ ತುಂಬ ಖುಷಿಯಾಯಿತು. ನನ್ನನ್ನು ನೆನಪಿಸಿದ್ರು, ನೀನು ಸ್ಥಾಪಕ ಅಧ್ಯಕ್ಷ ಆಗಿದ್ದಿ ಅಂತೇಳಿ. ಆವಾಗ ವಿಠಲ್ ಶೆಟ್ಟಿ ಅಂತ ಇದ್ದರು. ಅವರು ನಮ್ಮನ್ನು ಒಂದು ಸ್ವಲ್ಪ ಜನ ಎಲ್ಲ ಊರಿನವರನ್ನು ಸೇರಿಸಿ ನಮಗೆ ಶಾಲೆಗೆ ಒಂದು ಹಳೆ ವಿದ್ಯಾರ್ಥಿ ಸಂಘ ಬೇಕು ಅಂತೇಳಿ ನಮ್ಮನ್ನೆಲ್ಲ ಕೂರಿಸಿ ಮಾತಾಡಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು. ತುಂಬ ಕಷ್ಟ ಬಂದಿದ್ದೇವೆ. ಅವಾಗ ಕಾಡಿಂದ ಮರ ತಂದು ಎಲ್ಲೆಲ್ಲಿಂದ ತಂದು ಸ್ಟೇಜ್ ಮಾಡಿ ಈ ಶಾಲೆಯನ್ನೊಂದು ಬೇರೆ ಕಡೆ ಯಾವ ರೀತಿ ಎಲ್ಲ ಕಾರ್ಯಕ್ರಮ ಆಗ್ತಾ ಇದೆ ಅದೇ ರೀತಿ ಒಂದು ನಮ್ಮ ಶಾಲೆಯಲ್ಲಿ ನಮ್ಮ ಊರಲ್ಲಿ ಸಹ ಆಗಬೇಕು ಅಂತೇಳಿ ನಾನು ಒಬ್ಬ ಅಲ್ಲ, ತುಂಬ ಜನ ನನ್ನಂತೆ ಆ ಹುಮ್ಮಸ್ಸಿನಿಂದ ದುಡಿದು ಆ ಒಳ್ಳೆ ಕಾರ್ಯಕ್ರಮವನ್ನು 2-3 ವರ್ಷ ಮಾಡಿದ್ದೇವೆ. ಯಾವುದೇ ಕಾರ್ಯಕ್ರಮ ಮಾಡಿದರೆ ಸಹ ಅದರಲ್ಲಿ ಒಳ್ಳೆ ಹೆಸರು ಸಹ ಇರ್ತದೆ, ಕೆಟ್ಟ ಹೆಸರು ಸಹ ತುಂಬ ಇರ್ತದೆ. ವಸಂತನ್ನ ನಾವು ಕೆಟ್ಟ ಹೆಸರು ಬಂತು ಅಂತ ಹೇಳಿ, ಕೆಟ್ಟ ಮಾತು ಬಂತು ಅಂತ ಹೇಳಿ ಹಿಂದೆ ನಿಂತರೆ ನಮ್ಮ ಆ ಒಂದು ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಕೆಟ್ಟ ಹೆಸರು ಬಂದರೂ ಕೂಡ ಸುಮಾರು ವರ್ಷ ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಅದರ ಫಲ ಈಗ ಸಿಗ್ತಾ ಇದೆ. ಇಷ್ಟು ಚಂದ. ನಾವು ಶಾಲೆ ಪ್ರಾರಂಭ ಬರುವಾಗ 4ನೇ ಕ್ಲಾಸ್ ಇತ್ತು, ಒಂದು ಸಣ್ಣ 2-3 ರೂಮ್ ಇತ್ತು ಅಷ್ಟೇ.
ಈಗ ಎಲ್ಲರೂ ಸೇರಿ ಎಷ್ಟು ದೊಡ್ಡದಾಗಿದೆ. ನಾವವಾಗ ಆಡ್ತಾ ಇದ್ದಂತಹ ಕಬಡ್ಡಿ ಅಲ್ಲಿ ಮೇಲೆ ಬರೀ ಮಣ್ಣಲ್ಲಿ ಆಡ್ತಾ ಇದ್ದೀವಿ. ಈಗ ಏನು ಮ್ಯಾಟ್ ಕಬಡ್ಡಿ ಅಂತ ಬಂದಿದೆ, ಎಲ್ಲ ಬದಲಾಗಿದೆ. ಅಂದ್ರೆ ಕಾಲ ಬದಲಾದಾಗೆ ನಾವು ಕೂಡ ಬದಲಾಗ್ತಾ ಹೋಗ್ಬೇಕು. ಅದೇ ರೀತಿ ಈ ನಾವು ಮಾಡುವಂತ ಕೆಲಸ ಕಾರ್ಯಕ್ಕೆ ಕೆಟ್ಟ ಮಾತುಗಳು ಹಿಂದಿಂದ ಖಂಡಿತ ಬಂದೇ ಬರ್ತದೆ. ಅದನ್ನು ಯಾವುದನ್ನು ಲೆಕ್ಕಿಸದೆ ಮುಂದೆ ಹೋಗಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೇವೆ. ಈ ಶಾಲೆಗೆ ನಮ್ಮಿಂದ ಅಂದ್ರೆ ನಾವು ಇಲ್ಲಿಂದ ಕಲ್ತು ಹೋಗಿದ್ದೇವೆ, ಒಂದು ಹೊತ್ತು ಊಟ ಸರಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ನಾಗರಾಜ ಮಾಸ್ಟ್ರು ನಮಗೆ ಹೊಡೆದು ಬಡ್ದು ಬುದ್ಧಿ ಕಲಿಸಿದ್ರಿಂದ ಆಯ್ ದಾಮೋದರಿನ ಎಡ್ಡೆ ಜನ ಆಯ್ ನಿಮ್ಮಲ್ಲ ಜನ ಅಂತ ಕೆಲವು ಜನ ಹೇಳ್ತಾರೆ. ಇದನ್ನು ನಾವು ಯಾವತ್ತೂ ಈ ಶಾಲೆಯನ್ನು ಮರೀಲಿಕ್ಕಿಲ್ಲ. ಈ ಊರಿನಲ್ಲಿ ನನಗೆ ಸಿಕ್ಕಿದಂತಹ ಈ ಒಂದು ಅಂದ್ರೆ ಉದಯೋನ್ಮುಖ ನಕ್ಷತ್ರ ಅಂತ ಹೇಳ್ಬೋದು. ಆದ್ರೆ ಇವತ್ತು 27 ವರ್ಷಗಳ ನಂತರ ಅದು ಉದಯೋನ್ಮುಖ ನಕ್ಷತ್ರ ಅಲ್ಲ, ಅದು ಪ್ರಜ್ವಲಿಸುವ ನಕ್ಷತ್ರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ವಿಶೇಷವಾಗಿ ಈ ವೀರಮಂಗಲದ ಹಿಂದಿನ ಹೆಸರು ಅದು ನಿತ್ಯಮಂಗಲ ಅಂತ ಆಗಿತ್ತಂತೆ. ಅಂದ್ರೆ ನಿತ್ಯವೂ ಕೂಡ ಮಂಗಲಕರವಾದಂತಹ ಕಾರ್ಯಕ್ರಮಗಳು ಈ ಊರಿನಲ್ಲಿ ಜರುಗ್ತಾ ಇತ್ತು. ಇವತ್ತು ಅದನ್ನ ನಾವು ಮತ್ತೆ ಇತಿಹಾಸ ಮರುಕಳಿಸ್ತಾ ಇದೆ. ಈ ಶಾಲೆಯ ಈ ಅಂಗಳದಲ್ಲಿ ವರ್ಷದಲ್ಲಿ ಸುಮಾರು 3-4 ಕ್ರೀಡಾಕೂಟಗಳು, ಹಳೆ ವಿದ್ಯಾರ್ಥಿ ಸಂಘ ಇರ್ಬೋದು ಅಥವಾ ಮಹಾವಿಷ್ಣು ಸೇವಾ ಸಮಿತಿಯ ಕಾರ್ಯಕ್ರಮಗಳು ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಈ ಒಂದು ಅಂಗಳದಲ್ಲಿ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನ ನಡೆಯುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ಚಂದವಾಗಿ ನಡೆಯಬೇಕಾಗಿದ್ರೆ ಈ ಊರಿನವರ ಸಹಕಾರ, ಈ ಶಾಲೆ ಇಷ್ಟು ಚಂದ ಒಂದು ವಿದ್ಯಾ ದೇಗುಲದ ರೀತಿಯಲ್ಲಿ ಕಾಣಬೇಕಾಗಿದ್ರೆ ಈ ಊರಿನವರ ಸಹಕಾರ. ಹಾಗಾಗಿ ಈ ಊರಿನವರು ಕ್ರೀಡೆ ಮತ್ತು ಕಲೆ ಯಾವತ್ತೂ ಕೂಡ ಇದನ್ನ ಬಿಟ್ಟುಕೊಟ್ಟವರಲ್ಲ. ಈ ಇಡೀ ಪುತ್ತೂರಿನಲ್ಲಿ ಈ PM ಶ್ರೀ ಶಾಲೆ ಹೆಸರನ್ನ ಪಡಬೇಕಾಗಿದ್ರೆ, ಈ ವೀರಮಂಗಲ ಹೆಸರನ್ನ ಗಳಿಸಬೇಕಾಗಿದ್ರೆ ಈ ಊರಿನವರ ತನು ಮನ ಧನ ಸಹಕಾರ ಖಂಡಿತವಾಗಿಯೂ ಕೂಡ ಎಲ್ಲ ಉತ್ತಮ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಹೇಳ್ತಾ, ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ನ ಈ 27ನೇ ವರ್ಷದ ಈ ಕಬಡ್ಡಿ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಆಗ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಆಗದೆ ಯಾರು ಅರ್ಹರು ಅವರಿಗೆ ಈ ಕಬಡ್ಡಿಯ ಪ್ರಶಸ್ತಿ ಮುಡಿಗೇರಿಸುವಂತೆ ಆಗ್ಲಿ ಅನ್ನುವಂತಹ ಕಾರ್ಯಕ್ರಮ ಮಾತನ್ನ ಹೇಳ್ತಾ, ಜೊತೆಗೆ ಕಬಡ್ಡಿ ಕ್ರೀಡಾಪಟುಗಳು ಅತ್ಯಂತ ಕ್ರೀಡಾ ಸ್ಫೂರ್ತಿಯಿಂದ ಇದರಲ್ಲಿ ನೀವು ಗೆಲ್ಬೇಕಾಗಿಲ್ಲ, ನಾವು ಗೆಲ್ಬೇಕಾಗಿಲ್ಲ, ಯಾರು ಗೆಲ್ಬೇಕಾಗಿರುವಂತದ್ದು ಅಂತಿಮವಾಗಿ ಕಬಡ್ಡಿಯ ಕ್ರೀಡಾ ಸ್ಫೂರ್ತಿಯಿಂದ ಆಡಿ ಅಂತ ಕಿವಿಮತನ್ನ ಹೇಳುತ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂತಹ DVಜಿಯವರ ಮಾತಿನಂತೆ ಎಲ್ಲರಲ್ಲಿ ಒಂದಾಗಿ ಬೆರೆಯುವ ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಮಾತುಗಳಿಗೆ ವಂದನೆಯನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ವೇದಿಕೆಯಲ್ಲಿ ಇರುವುದಿಲ್ಲ, ನಾನಲ್ಲಿ ನಿರೂಪಣೆಯಲ್ಲಿ ಇರ್ತೇನೆ ಅಂತ ಹೇಳಿ ಕರೆದಾಗ ಹೇಳಿದ್ದೆ. ಆದ್ರೂ ವೇದಿಕೆಗೆ ಕರೆದಿದ್ದೀರಿ, ಇದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಆಭಾರತನ್ನ ಸೂಚಿಸ್ತಾ ಈ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. DVಜಿಯವರ ಸುಂದರ ಮಾತುಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಗೌರವಾನ್ವಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿಕ್ಕಿದ್ದಾರೆ ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ಆನಂದ್ ವೀರಮಂಗಲ ಇದರ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ. ಓಂ ಶ್ರೀ ಗುರುಭ್ಯೋ ನಮಃ. ವೀರಮಂಗಲ ಹೆಸರೇ ತುಂಬಾ ಚಂದ ಇದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರನ್ನು ವಂದಿಸ್ತಾ, ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳನ್ನು ಮೊದಲಾಗಿ ವಂದಿಸ್ತಾ, ಈ ಒಂದು ವಿದ್ಯಾದೇಗುಲದಲ್ಲಿ ನಾವಿಂದು ಸೇರಿದ್ದೇವೆ. ಈಗಾಗಲೇ ಹೇಳಿದಂತೆ ಪೂರ್ವಕಾಲದ ಬಲ್ಲಾಳ ವಂಶಸ್ಥರ ಕಾಲದ ನಿತ್ಯಮಂಗಲ ಈ ಊರು ಈಗ ವೀರಮಂಗಲ ಆಗಿದೆ. ಮಹಾಲಿಂಗೇಶ್ವರ ದೇವರು ಅಮೃತಕ್ಕೆ ಬರುವಂತಹ ಪುಣ್ಯಭೂಮಿ, ಮಹಾವಿಷ್ಣು ನೆಲೆಯಾಗಿರುವಂತಹ ಈ ಒಂದು ಪುಣ್ಯಭೂಮಿ, ಪವಿತ್ರ ನದಿ ಕುಮಾರಧಾರೆ ಹರಿಯುವ ಮೂಲಕ ನಮ್ಮ ಈ ಊರು ಉತ್ತಮವಾದ ಒಂದು ಊರು. ಅದರಲ್ಲಿ ವಿಶೇಷವಾಗಿ ಒಂದು ಊರಿನಲ್ಲಿ ಆ ಊರು ಹೇಗೆ ಇದೆ ಎಂದು ತಿಳ್ಕೊಳ್ಬೇಕಾದ್ರೆ ಆ ಊರಿನ ಒಂದು ವಿದ್ಯಾದೇಗುಲ, ಅದೇ ರೀತಿ ಆ ಊರಿನ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಅದನ್ನು ನೋಡುವಾಗ ಆ ಊರಿನ ಪರಿಸ್ಥಿತಿ ಹೇಗಿರ್ತದೆ ತುಂಬಾ ನೋಡಿಕೊಳ್ಳಿಕ್ಕೆ ಗೊತ್ತಾಗ್ತದೆ. ವಿಶೇಷವಾಗಿ ಈ ಶಾಲೆಯನ್ನು ನೆನೆಸಿದಾಗ ನಾವೆಲ್ಲರೂ ಆಡಿ
ನಲಿದಾಡಿದಂತಹ ಈ ಒಂದು ಶಾಲೆಯಲ್ಲಿ ಒಂದಷ್ಟು ಕರ್ತವ್ಯವನ್ನು ನಿರ್ವಹಿಸುವಂತಹ ಜವಾಬ್ದಾರಿ ಕೂಡ ನನಗೆ ಬಂದಿತ್ತು. ಶ್ರೀಯುತ ದಾಮೋದರ ಕುಲಾಲ್ ಅಧ್ಯಕ್ಷರಾಗಿರುವಾಗಿಂದ ಇದುವರೆಗೆ ಕೂಡ ನಮ್ಮ ಸಣ್ಣ ಸಣ್ಣ ಕರ್ತವ್ಯ ನಿರ್ವಹಿಸಿದ್ದೆ. ಅದೇ ರೀತಿ 60ನೇ ವರ್ಷಾಚರಣೆಯನ್ನು ಆಚರಿಸಬೇಕು ಅಂತ ಒಂದು ವಿಶೇಷವಾದ ಕಾಳಜಿಯೊಂದಿಗೆ ಎಲ್ಲರಲ್ಲಿ ವಿಚಾರ ತಿಳಿಸಿದಾಗ ಮುಖ್ಯವಾಗಿ ಶಾಲೆಯ ಅಧ್ಯಾಪಕರುಗಳು ಅದಕ್ಕೆ ಪ್ರೋತ್ಸಾಹ ಇತ್ತು. ಊರ ಪರವೂರ ಎಲ್ಲ ವಿದ್ಯಾಭಿಮಾನಿಗಳ ಒಂದು ಸಹಕಾರದೊಂದಿಗೆ ಈ ಒಂದು ಶಾಲೆಯ ಚಿತ್ರಣವನ್ನು ವಿದ್ಯಾ ದೇಗುಲದಂತೆ ಮಾರ್ಪಡಿಸಲು ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸಲು ಸಹಕರಿಸಿದಂತ ಎಲ್ಲರಿಗೆ ಅಭಿನಂದನೆಗಳು ಅರ್ಪಿಸ್ತಾ, ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಸಹಕರಿಸಿ, SDMC ಅಧ್ಯಕ್ಷರಾಗಿ ಸಹಕರಿಸಿ, ಅದೇ ರೀತಿ ಈಗ ಪ್ರಸ್ತುತ ಮತ್ತೆ ನೂತನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ವಸಂತಣ್ಣ ಇವರು ನಮ್ಮೊಂದಿಗಿದ್ದು, ಅವರೊಂದಿಗೆ ಕೂಡ ನಾವು ಯಾವಾಗಲೂ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಎಲ್ಲ ರೀತಿಯಲ್ಲಿ ಶಾಲೆಗೆ ಸರ್ವ ಸಹಕಾರವನ್ನು ನೀಡುವಲ್ಲಿ ನಾವು ತಯಾರಾಗಿದ್ದೇವೆ ಎಂದು ಹೇಳ್ತೇವೆ. ದಾಸವರೇಣ್ಯರು ಹೇಳಿದಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು, ಹರಿಯ ಕರುಣದೊಳಾದ ಭಾಗ್ಯವ ಹರಿಸರಪಪ್ಪಣೆ ಮಾಡಿ ಬದುಕರೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ಈ ಶಾಲೆಯ ಒಂದು ಋಣ ನಮಗೆ ಕೊನೆಯವರೆಗೂ ಉಳಿಯುತ್ತದೆ. ಇಲ್ಲಿ ನಾವು ಕಲಿತಂತಹ ಆ ಶಿಕ್ಷಣ, ಆ ಗುರುಗಳ ಒಂದು ವಿಶೇಷವಾದ ಕಾಳಜಿಯ ಮೂಲಕ ನಾವು ಪಡ್ಕೊಂಡಂತಹ ಆ ಒಂದು ಸಂಸ್ಕಾರ, ಇದೆಲ್ಲವೂ ನಾವು ಎಷ್ಟು ಈ ಶಾಲೆಗೆ ನಾವು ಕೊಡುಗೆ ನೀಡಿದ್ರು ಅದು ಕಡಿಮೆ ಅಂತ ಕಾಣ್ತದೆ. ಆದ್ದರಿಂದ ನಾವು ಈ ಶಾಲೆಯಲ್ಲಿ ಏನೋ ಕಲ್ತಿದ್ದೇವೆ, ಏನು ಇಂದು ಈ ಒಂದು ಸಮಾಜದಲ್ಲಿ ಸಂಸ್ಕಾರಯುತ ಬದುಕಿದ್ದೇವೆ, ಅದಕ್ಕೆಲ್ಲ ಕಾರಣ ಈ ಶಾಲೆಯಿಂದ ಸಿಕ್ಕಿದಂತಹ ಒಂದು ವಿಶೇಷವಾದ ವಿದ್ಯೆ. ಅದನ್ನು ನಾವು ನಮಗೆ ಆರೋಗ್ಯ ಇರುವಷ್ಟು ಕಾಲ ನಾವು ಈ ಊರಿನ ಒಂದು ಶಾಲೆಗೆ ನಾವು ಸಮರ್ಪಿಸಬೇಕು. ಈ ಒಂದು ಕೊಡುಗೆಯಲ್ಲಿ ಎಲ್ಲರೂ ಒಂದಾಗಿ ವಿಶೇಷವಾಗಿ ತುಂಬಾ ಸಂತೋಷ ಆಗ್ತಿದೆ. ಇಲ್ಲಿ ಜಾತಿ ಮತ ಭೇದಗಳ ಒಂದು ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದಾಗಿ ಈ ಶಾಲೆಯಲ್ಲಿ ನಾವು ಇಂದು ಸೇರಿದ್ದೇವೆ ಎಂದು ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಎಲ್ಲರಿಗೂ ಉತ್ತಮ ಕಾರ್ಯ ನಡೆಸುವಲ್ಲಿ ಭಗವಂತನ ಅನುಗ್ರಹ ಇರಲಿ ಎಂದು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶಕ್ಕೆ ಅಭಿನಂದನೆ ಅರ್ಪಿಸ್ತಾ ನನ್ನ ಮಾತುಗಳಿಂದ ವಿರಮಿಸಿದ್ದೇನೆ. ಈ ಕಾರ್ಯಕ್ರಮ ಭಾಗವಹಿಸಿದ ಅತಿಥಿಗಳಿಗೆ ಅಭಿನಂದನೆಗಳು. ಇದೀಗ ಮುಂದೆ ಅಧ್ಯಕ್ಷರ ಮಾತು. ಗ್ರಾಮ ಪಂಚಾಯತ್ ನರಿಮುಗುರು ಇದರ ಗೌರವಾನ್ವಿತ ಸದಸ್ಯರಾಗಿ, CA ಬ್ಯಾಂಕ್ ನರಿಮುಗುರು ಇದರ ನಿರ್ದೇಶಕರಾಗಿ, ನಮ್ಮೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಸದಾ ಮುನ್ನಲೆಯಲ್ಲಿರುವ ನಮ್ಮೂರಿನ ಹೆಮ್ಮೆಯ ಹಿರಿಯ ವ್ಯಕ್ತಿತ್ವ, ಈ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಬಾಬು ಶೆಟ್ಟಿ ವೀರಮಂಗಲ ಇವರನ್ನು ಆಹ್ವಾನಿಸ್ತಾ ಇದ್ದಾರೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇವರು ಹಮ್ಮಿಕೊಂಡಂತ ಈ ಒಂದು ಕಬಡ್ಡಿ ಪಂದ್ಯಾಟದ ಸಭಾ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯಾತಿ ಗಣ್ಯರೇ, ಶಾಲಾ ಅಧ್ಯಾಪಕರೇ, SDMC ಅಧ್ಯಕ್ಷರೇ, ಪಂಚಾಯತಿ ಸದಸ್ಯರೇ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಹಾಗೆ ಈ ಒಂದು ಕಬಡ್ಡಿ ಆಟವನ್ನು ಆಡಲು ಆಗಮಿಸಿದಂತ ಎಲ್ಲ ಆಟಗಾರರೇ, ಈ ಕಬಡ್ಡಿ ಆಟವನ್ನು ವೀಕ್ಷಿಸಲು ಆಗಮಿಸಿದಂತ ಎಲ್ಲ ವೀಕ್ಷಕರೇ, ಈಗಾಗಲೇ ಎಲ್ಲ ವಿಚಾರಗಳನ್ನು ನಮ್ಮ ಇವರು ಅತಿಥಿಗಳು ಹೇಳಿದ್ದಾರೆ ನಿಮಗೆ. ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು ಒಂದು 27 ವರ್ಷದ ಹಿಂದೆ ಹುಟ್ಟಿಕೊಂಡಂತಹ ಈ ಒಂದು ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್, ಅವಾಗ ಯಾವುದು ಹೆಸರಿಡುವುದಂತ ನಾವೊಂದು ನಿರ್ಣಯ ಮಾಡುವಾಗ ನಮ್ಮ HM ಆಗಿನ HS ನಾಗರಾಜ ಮಾಸ್ಟರ್ ಇದ್ರು, ಹಾಗೆ ನಮ್ಮ ಕೀಮಾರ್ ಅಸ್ರಫ್, ಸೆಲೀಂ, ಫಾರೂಕ್,
ನಾಗೇಶ್ ಆಚಾರ್ಯ ಇವರ ಒಂದು ತಂಡ ಆ ಟೈಮಲ್ಲಿ. ನಾಗೇಶ್ ಆಚಾರ್ಯರು ಒಳ್ಳೆ ಪ್ಲೇಯರ್, ಕಬಡ್ಡಿ ಪ್ಲೇಯರ್. ಅವರು ಈ ಒಂದು ಇದೇ ಮೈದಾನದಲ್ಲಿ ಆಟ ಆಡ್ತಾ ಇದ್ರು. ಆಗ ಹೇಳಿದ್ರು ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ನಾವು ನಾಮಕರಣ ಮಾಡುವ. ನಂತರ ಇಲ್ಲಿ ಒಂದು ಕಬಡ್ಡಿ ಆಟವನ್ನು ಆಡುವಂತ ಆಯ್ತಂತ ನಾವು ಎಲ್ಲ ಒಟ್ಟಿಗೆ ಸೇರಿ ನಾವು ಅದನ್ನು ಇದು ಮಾಡಿದೆವು. ಆ ಒಂದು ಹೆಸರು ನಾನು ಬಿಟ್ಟಿದ್ದೇನೆ, ಯಾವುದಂತ ಹೇಳಿದ್ರೆ ನಮ್ಮ ದಿನೇಶ್ ಒಳ್ಳೆ ಪ್ಲೇಯರ್. ದಿನೇಶ, ಗಿರೀಶ, ಪದ್ಮನಾಭ, ತುಂಬಾ ಜನರು ಇದ್ರು. ದಿನೇಶ, ಅಶ್ವಥ್, ಸಂಪತ್ ಇವರೆಲ್ಲ ಈ ಒಂದು ಮೈದಾನದಲ್ಲಿ ಆಟ ಆಡಿದಂತ ಆಟಗಾರರು. ನಮಗೆ ಸಹ ಬಹಳ ಒಂದು ಹುರುಪು ಆ ಟೈಮಲ್ಲಿ. ಕಬಡ್ಡಿ ವರ್ಷಕ್ಕೊಂದು ಸಲ ಕಬಡ್ಡಿ. ಈ 27 ವರ್ಷದಲ್ಲಿ 27 ವರ್ಷ ಸಹ ಕಬಡ್ಡಿಯಲ್ಲಿ ಆಟವನ್ನ ಈ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ನಮಗೊಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಎಲ್ಲ ಜಾತಿ ಧರ್ಮ ದವರನ್ನು ಒಟ್ಟಿಗೆ ಒಂದು ವರ್ಷಕ್ಕೊಮ್ಮೆ ಸೇರಿಸುವಂತಹ ಒಂದು ಈ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ನಮಗೆ ಶಾಲೆಗೆ ಹೋಗುವಾಗ ಇಲ್ಲಿದ್ದದ್ದು ಈಗ ದಾಮೋದರ ಕುಳಲ್ಲಿ ಹೇಳಿದಾಗೆ 4ನೇ ತರಗತಿ. ಈಗಿನಾಗೆ ಸರ್ಕಾರದ ಸ್ಪೆಷಲಿಸ್ಟ್ ಏನು ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಆವಾಗ ಸಜ್ಜಿಗೆ ಇದ್ದದ್ದು. ಈ ಶಾಲೆಯಲ್ಲಿ 250-270 ಮಕ್ಕಳು. ಈಗ ನಮ್ಮ ತಾರನಾಥ ಮಾಸ್ಟರ್ ಇಲ್ಲಿಗೆ ಬಂದ ನಂತರ ಈಗ 180 ಏನಾಗಿದೆ. ಮತ್ತೆ ವಸಂತರ ಮಿಸ್ಸಸ್ ಇವರು ಅರಿನಾಕ್ಸ್ ಟೀಚರ್. ಈಗ ಜಾಸ್ತಿ ಇಲ್ಲಿ ಟೀಚರ್ ಅಂತ ಒಂದು 10-15 ವರ್ಷ ಮೇಲ್ಮಟ್ಟ ಇರುವವರು ಅರಿನಾಕ್ಸ್ ಟೀಚರ್. ಅವರಿಗೆಲ್ಲ ಒಂದು ಮಕ್ಕಳ ಪೋಷಕರ ಎಲ್ಲ ಪರಿಚಯ ಇದ್ದ ಕಾರಣ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಈಗ ತಾರನಾಥರು ಬರುವಾಗ 180ಕ್ಕೆ ಏನೋ ಮುಟ್ಟಿದೆ. ಈಗ ಇವರು ಬರುವಾಗ ಒಂದು 160-152 ಏನ ಇದ್ದದ್ದು ಇಲ್ಲಿ. ಆದ್ರೆ ನಮ್ಮ ಶಾಲೆಯ ಒಂದು ಪರಿಸ್ಥಿತಿ ಏನಂತ ಹೇಳಿದ್ರೆ, ಆ ಶಾಲೆ ಈಗ ಸಹ ಮಣ್ಣಿನ ಗೋಡೆಯಲ್ಲಿ ಉಂಟು. ಆ 3 ಕೊಠಡಿ, ಆ 3 ಕೊಠಡಿಯು ಮಣ್ಣಿನ ಕೊಠಡಿ. ನಂತರ ಅದಕ್ಕೆ ಸೇರಿಸಿ ಒಂದೊಂದೇ ಕೊಠಡಿ ಸೇರಿಸಿ ಇಲ್ಲಿಯವರೆಗೆ ಬಂದಿದೆ. ಆದ್ರೆ ನಾವು ಸರ್ಕಾರದಿಂದ ಒಂದು 8-9 ವರ್ಷದಿಂದ ಯಾರೇ ಯಾವುದೇ ಪಕ್ಷದವರ ಶಾಸಕರಿರಲಿ ನಮಗೆ ತೊಂದರೆ ಇಲ್ಲ. ಅವರಿಗೆ ನಾವು ಈ STMC ವತಿಯಿಂದ ನಮ್ಮ ಶಾಲಾ ಮುಖ್ಯ ಗುರುಗಳ ಮುಖಾಂತರ SMC ಮುಖಾಂತರ ನಾವು ಎಷ್ಟೋ ಸಲ ಮನವಿಗಳನ್ನು ಕೊಟ್ಟಿದ್ದೇವೆ. ನಾವು ಮನವಿ ಕೊಡುವುದು, ಅಲ್ಲಿ ಅವರು ಬೇರೆ ಶಾಲೆಗೆ ಅಲ್ಲಿ ಇದು ಮಾಡುದು. ನಮ್ಮ ಶಾಲೆಯನ್ನು ಅವರು ಆಯ್ಕೆ ಮಾಡಲಿಲ್ಲ ಇಲ್ಲಿವರೆಗೆ. ಕೇಳುವಾಗ ಹೇಳುವುದು, ನೀವು BA ಆಫೀಸಲ್ಲಿ ಹೋಗಿ ಕೇಳಿ ಅಂತ. ಒಂದಾದ್ರೂ ಕೊಠಡಿ ಕೊಡಿ ಸರ್, ಒಂದು 2 ಆದ್ರೂ ಕೊಡಿ.
One. ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ನಮಗೊಂದು ಒಳ್ಳೆಯ ಒಂದು ಖುಷಿಯ ವಿಚಾರ ಇದೆಯಲ್ಲ. ನಮ್ಮ ಶಾಲೆಯಲ್ಲಿ ನಮಗೆ ಆ ಟೈಮಲ್ಲಿ ನಮಗೆ ಕಲೀಲಿಕ್ಕೆ ಅಂತ ಇದಿರ್ಲಿಲ್ಲ. ಕಬಡ್ಡಿ ಎಲ್ಲ ನಮಗೆ ಒಂದು ಊಟಕ್ಕೆ ಗತಿ ಇರಲಿಲ್ಲ. ನಮ್ಮ ತಂದೆಗೆ ಆಗಿನ ಈಗ ಒಂದು ಸಾಕು, ಆ ಟೈಮಲ್ಲಿ 8, 9 ನಾವೇ ಉದಾಹರಣೆಗೆ ನಾವು 9 ಮಕ್ಕಳು. ನಮ್ಮ ತಂದೆ ತಾಯಿಗೆ ನಾವೇ 9 ಮಕ್ಕಳು. ಈ 9 ಮಕ್ಕಳನ್ನು ಸಾಕುವುದು ಹೇಗೆ? ನಾವು ಏನು ಎಲ್ಲಿಯಾದ್ರೂ ಹೋಗಿ ನಮ್ಮ ತಂದೆ ತಾಯಿ ಹೋಗಿ ನಮಗೆ ಬಟ್ಟೆ ಕೊಡುವುದಾ ಅಲ್ಲ ಶಾಲೆಗೆ ಕಳಿಸುವುದಾ ಅಲ್ಲ ಏನ್ ಮಾಡುದು? ಅವರು ಮಕ್ಕಳು ನಾವು 9 ಜನ ಸಾಕ್ಬೇಕಲ್ಲ. ಅದಕ್ಕೋಸ್ಕರ ನಾವು ಶಾಲೆಗಳನ್ನೆಲ್ಲ ಅರ್ಧದಲ್ಲಿ ನಾವು ನಿಲ್ಲಿಸಿದ್ದೇವೆ. ನಮ್ಮ ಆ ಟೈಮಿನ ಯಾವುದು ಏನಂತ ಹೇಳಿದ್ರೆ ಬಡಸ್ತನ. ಈ ಬಡಸ್ತನದಿಂದ ನಮ್ಮ ಇದೆಲ್ಲ ಹೋಗಿದೆ. ನಾವಿರುವಾಗ ಸಜ್ಜಿಗೆ ಇದ್ದದ್ದು, ಈಗಾಗೆಲ್ಲ ಶಾಲೆಯಲ್ಲಿ ಬಿಸಿ ಊಟ, ಮೊಟ್ಟೆ, ಹಾಲು ಯಾವ್ದು ಬೇಕಾದ್ರೂ ಸರ್ಕಾರದಿಂದ ಸಿಗ್ತದೆ. ಈಗಿನ ಮಕ್ಕಳಿಗೆ ಕಲಿಬೇಕಾದ್ರೂ ಹೇಗೋ ಕಲಿಬಹುದು. ಅದಲ್ಲದೆ ಸ್ಕಾಲರ್ಶಿಪ್ ಸಿಗ್ತದೆ. ಇಷ್ಟೆಲ್ಲ ಇರುವಾಗ ಈಗಿನ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಕಲೀಲಿಕ್ಕೆ. ತಂದೆ ತಾಯಂದಿರು ಒಳ್ಳೆಲ್ಲ ಪ್ಯಾಂಟ್ ಶರ್ಟ್ ಯಾವ್ದು ಬೇಕು ಅದನ್ನೆಲ್ಲ ತಂದು ಕೊಡ್ತಾರೆ. ಏನೂ ಇಲ್ಲದಿದ್ರು ನಮಗೆ ಆಸ್ತಿ ಯಾವ್ದು ಬೇಡ, ನಮ್ಮ ಮಗು ಕಲ್ತ್ರೆ ಅದೇ ನಮಗೆ ಒಂದು ಆಸ್ತಿ ಅಂತ ಈಗಿನ ತಂದೆ ತಾಯಂದಿರು ಹೇಳ್ತಾರೆ. ಅವರಿಗೆ ದೇವರು ಆಯುರಾರೋಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನು ಕೊಡ್ಲಿ ಅಂತ ನಾನು ಈ ವೇದಿಕೆಯಿಂದ ಆಶಿಸುತ್ತೇನೆ. ಹಾಗೆ ನಾವು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಬೇಗ ಶುರು ಮಾಡಬೇಕಿತ್ತು. ಈಗಾಗಲೇ 10:30 ಟೈಮ್ ಆಯ್ತು. ಆದ ಕಾರಣ ಹೆಚ್ಚು ನಾವು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಎಲ್ರೂ ಸೌಜನ್ಯದಿಂದ ಈ ಕಬಡ್ಡಿ ಆಟವನ್ನು ನೋಡಿ ವೀಕ್ಷಿಸಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ಭಾಷಣದ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಗೌರವಾನ್ವಿತ ಅಧ್ಯಕ್ಷರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದೆ ಕ್ರೀಡಾಂಗಣದ ಅಧಿಕೃತ ಉದ್ಘಾಟನೆ ನೆರವೇರಲಿಕ್ಕಿದೆ. ಕ್ರೀಡಾಂಗಣದ ಉದ್ಘಾಟನೆಯನ್ನು ಶ್ರೀಯುತ ಗೋಪಕುಮಾರ್ ದೇವಾಗ್ನಿ ಎಸ್ಟೇಟ್ ಆನಾಜೆ ವೀರಮಂಗಲ ನೆರವೇರಿಸಲಿಕ್ಕಿದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರನ್ನ ಕ್ರೀಡಾಂಗಣಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. I would like to ask with Mr. Gopakumar Devagni Estate Anaja Viramangala to inaugurate the court of the tournament. Rising Star Sports Club Viramangala and Dakshina Kannada Jilla Amateur Kabaddi Association are organizing this tournament. Rising Star Sports Club Viramangala 58 kg pedal light to Kabaddi tournament. Now Mr. Gopakumar of Devagni Estate Anaja inaugurating the court. ಈ ಮಧ್ಯೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಇಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ನೂತನ ಸಂಘದ ಸದಸ್ಯರು ಆಗಿರತಕ್ಕಂತಹ ಶ್ರೀಯುತ ಹರ್ಷ ಗುತ್ತು ಇವರನ್ನ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮನ್ನ ಸೇರಿಕೊಳ್ತಾ ಇದ್ದಾರೆ ಅಧ್ಯಕ್ಷರಾದ ಶ್ರೀಯುತ ಬಾಬು ಶೆಟ್ಟಿ ವೀರಮಂಗಲ, ಶ್ರೀಮತಿ ವಸಂತಿ ಗಂಡ್ರಿ, ಶ್ರೀಯುತ ಸೀತಾರಾಮ ಕೇವಲ, ಶ್ರೀಯುತ ಗೋಪಕುಮಾರ್, ಶ್ರೀಯುತ ತಾರನಾಥ್ ಸವನೂರು, ಶ್ರೀಯುತ ವಸಂತ ಮೂಲ್ಯ, ಶ್ರೀಮತಿ ಪದ್ಮಾವತಿ ವಿ ಸದಸ್ಯರು, ಗ್ರಾಮ ಪಂಚಾಯತ್ ನರಿಮುಗರು, ಶ್ರೀಯುತ ಶಿವರಾಮ್ ಭಟ್, ಶ್ರೀಯುತ ರಜಾಕ್, ಬಾಬು ಪಳ್ಳತೋಡಿ, ಮೋಹನಪ್ಪ ಎಂ, ವಿಜಿತ್ ಆಚಾರ್ಯ, ವಿಶ್ವನಾಥ್ ಗೌಡ, ದಿನೇಶ್ ವೀರಮಂಗಲ, ಶ್ರೀಯುತ ಕೃಷ್ಣ ಖಂಡಿಕರ್, ಶ್ರೀಯುತ ಯೋಗೇಶ್ ವೀರಮಂಗಲ,
ಶ್ರೀಯುತ ದಾಮೋದರ್ ಕುಲಾಲ್, ಶ್ರೀಯುತ ರವಿಚಂದ್ರ ವೀರಮಂಗಲ STMC ಅಧ್ಯಕ್ಷರು, ಈ ಕ್ರೀಡಾಕೂಟದ ಕ್ರೀಡಾಂಗಣವನ್ನ ಉದ್ಘಾಟನೆಗೊಳಿಸಿದ ಶ್ರೀಯುತ ಗೋಪಕುಮಾರ್ ಇವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯಾಗತರಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಎಲ್ಲ ಅತಿಥಿ ಅಭ್ಯಾಗತರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾವೆ. ಮುಂದೆ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 58 kg ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕಾಗಿ ಆಗಮಿಸಿರತಕ್ಕಂಥ ತಂಡದ ನಾಯಕರು ಬಂದು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಬೇಕು. ಆದಷ್ಟು ಬೇಗ ಪಂದ್ಯಕೂಟ ಪ್ರಾರಂಭಗೊಳ್ಳಲಿಕ್ಕಿದೆ. ಸತತ 27ನೇ ವರ್ಷದ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟ, 58 kg ವಿಭಾಗದ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ, ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೀಗ ಪ್ರಾರಂಭಗೊಳ್ಳಲಿದೆ. ದಯವಿಟ್ಟು ಆಗಮಿಸಿರತಕ್ಕಂಥ ತಂಡದ ನಾಯಕರು ಅಥವಾ ವ್ಯವಸ್ಥಾಪಕರು ಬಂದು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಬೇಕು. ಆದರಣೀಯ ಸಮಸ್ತ ಬಂಧುಗಳೆಲ್ಲ ಆತ್ಮೀಯವಾಗಿ ಸಹೃದಯ ಎಲ್ಲ ಆತ್ಮೀಯ ಕ್ರೀಡಾಪಟುಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಬಂಧುಗಳೇ, ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಆಯೋಜನೆಗೊಳಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ರಿಜಿಸ್ಟ್ರಿ ಇವರ ಆಶ್ರಯದಲ್ಲಿ 27ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ನೀಡಿದಂತಹ ಈ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇವರ ಪ್ರಾಯೋಜಕತ್ವದ ಆಯೋಜನೆಯಲ್ಲಿ ಇವತ್ತಿನ ದಿವಸದಲ್ಲಿ ಪುತ್ತೂರು ತಾಲೂಕಿನ ಹೃದಯ ಭಾಗದಲ್ಲಿ ಅತ್ಯಂತ ಅದ್ದೂರಿಯ ಮ್ಯಾಟ್ ಅಂಕಣದ 58 kg ವಿಭಾಗದ ಮ್ಯಾಟ್ ಕಬಡ್ಡಿ ಕಲರವ 2025 ಈ ಕೂಟದಲ್ಲಿ ಮತ್ತೆ ಖಾತ್ರಿಪಡಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇನ್ನು ಕೆಲವೇ ಕ್ಷಣದಲ್ಲಿ ಈಗಾಗಲೇ ಸಮಯ 10:34 ದಾಟುತ್ತಾ ಇದೆ. ಆ ಬಳಿಕತೆಯಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ನಾವುಗಳು ಕಬಡ್ಡಿಯ ಪಂದ್ಯಾಟವನ್ನ ಆರಂಭಿಸಿಕೊಳ್ಳುತ್ತಾ ಇದ್ದೇವೆ. ಆ ಕಾರಣದಲ್ಲಿ ಬಂದಂತ ಎಲ್ಲ ಸಹೃದಯ ಕ್ರೀಡಾಪಟುಗಳೇ, ದಯವಿಟ್ಟು ತಮ್ಮ ತಂಡದ ಹೆಸರನ್ನು ನೋಂದಾವಣೆಗೊಳಿಸಿ ಜೊತೆಯಲ್ಲಿ ಪ್ರವೇಶ ಶುಲ್ಕವನ್ನು ಪಾವತಿಸಿಕೊಳ್ಳುತ್ತಾ ದೇಹ ತೂಕವನ್ನು ತಾವುಗಳು ಪೂರ್ಣಗೊಳಿಸಿಕೊಳ್ಬೇಕು. ಆ ಬಳಿಕತೆಯಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ ಅತ್ಯಂತ ಅದ್ದೂರಿಯ ಮ್ಯಾಟ್ ಮಾದರಿಯ 58 kg ವಿಭಾಗದ ಪ್ರೊ ಮಾದರಿಯ ಮ್ಯಾಟ್ ಕಬಡ್ಡಿಯ ಪಂದ್ಯಾಟ ಆರಂಭದ ಕ್ಷಣಗಣನೆಗೆ ಮತ್ತೆ ಪಾದಾರ್ಪಣೆಯಾಗುತ್ತೆ. ರೈಸಿಂಗ್ ಸ್ಟಾರ್ ಸಮಸ್ತ ಅತ್ಯಂತ ಈ ಕಬಡ್ಡಿ ಕಲರವ 2025ಕ್ಕೆ ಆಗಮಿಸಿದಂತಹ ಎಲ್ಲ ಆತ್ಮೀಯ ಕ್ರೀಡಾಪಟುಗಳ, ಕ್ರೀಡಾಭಿಮಾನಿಗಳ, ಕ್ರೀಡಾರಸಿಕರ, ಕ್ರೀಡಾಪೋಷಕರ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಆತ್ಮೀಯವಾಗಿ ಆಮಂತ್ರಿಸಿಕೊಂಡಿದ್ದಕ್ಕೆ ತಮ್ಮಲ್ಲಿ ಆತ್ಮೀಯವಾಗಿ ಸ್ವಾಗತ ಮುಖೇನವಾಗಿ ಇನ್ನು ಕೆಲವೇ ಕ್ಷಣಕ್ಕೆ ಮತ್ತೆ ಸ್ಪರ್ಧೆಗಳು ಆರಂಭವಾಗುತ್ತೆ. ದಯವಿಟ್ಟಲ್ಲಿ ಕೆಜಿ ವಿಭಾಗದಲ್ಲಿ ಆಡುವಂತಹ ಆಟಗಾರರು ದಯವಿಟ್ಟು ತಮ್ಮ ದೇಹ ತೂಕವನ್ನು ಪೂರ್ಣಗೊಳಿಸಿ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಲು ಬಾಕಿ ಇರುವಂತಹ ತಂಡದವರು ಆದಷ್ಟು ಬೇಗ ತಮ್ಮ ತಂಡದ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ.
ಪ್ರವೇಶ ಶುಲ್ಕವನ್ನ ಪಾವತಿಸಿಕೊಳ್ಳಿ ದೇಹ ತೂಕವನ್ನ ಪೂರ್ಣಗೊಳಿಸಿ. ಬಳಿಕತೆಯಲ್ಲಿ ಸರಿಯಾಗಿ ಸಮಯ 11 ಗಂಟೆಯ ವೇಳೆಗೆ ನಾವುಗಳು ನೇರವಾಗಿ ಪಂದ್ಯಾಕೂಟವನ್ನ ಆರಂಭ ಮಾಡ್ತೇವೆ. ಅರ್ಧ ಗಂಟೆಯೊಳಗೆ ತಮ್ಮ ತಂಡದ ಹೆಸರು ನೋಂದಾವಣೆ ಮಾಡಿಕೊಳ್ಳಬೇಕು, ದೇಹ ತೂಕವನ್ನು ಪೂರ್ಣಗೊಳಿಸಿರಬೇಕು. ಸರಿಯಾಗಿ 11 ಗಂಟೆಯ ವೇಳೆಗೆ ನಾವುಗಳು ಪಂದ್ಯಾಟವನ್ನ ಆರಂಭಿಸಿಕೊಳ್ಳುತ್ತೇವೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯಲಿರುವ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಲು ಆಗಮಿಸಿರತಕ್ಕಂಥ ತಂಡದ ಕಪ್ತಾನ್ ಅಥವಾ ವ್ಯವಸ್ಥಾಪಕ ಬಂದು ದಯವಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಪ್ರವೇಶ ಶುಲ್ಕದೊಂದಿಗೆ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ತಮ್ಮ ವಿನಂತಿಸ್ತಾ ಇದ್ದೇವೆ. ಆದಷ್ಟು ಬೇಗ ಪಂದ್ಯಾಟ ಪ್ರಾರಂಭಗೊಳ್ಳಲು ತಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಚ್ಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆಯಲಿರುವ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಲು ಆಗಮಿಸಿರುವ ತಂಡದ ಕಪ್ತಾನ್ ಅಥವಾ ವ್ಯವಸ್ಥಾಪಕ ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಕ್ಷಣ ವೇದಿಕೆಯ ಮೇಲೆ ಬಂದು ತಮ್ಮ ತಂಡದ ಹೆಸರನ್ನ ಪ್ರವೇಶ ಶುಲ್ಕದೊಂದಿಗೆ ನೋಂದಾಯಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
മലയാളി പെണ്ണാണു നീ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ, മയിലാട്ടത്തിൽ കരകാട്ടത്തിൽ ഈ കൊലസിന് തഞ്ചും പോരടി ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆಯಲಿರುವ 58 kg ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸಲು ಆಗಮಿಸಿರತಕ್ಕಂಥ ತಂಡದ ಕಪ್ತಾನ ಅಥವಾ ವ್ಯವಸ್ಥಾಪಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಲು ಬಾಕಿ ಇದ್ದಲ್ಲಿ ತಕ್ಷಣ ವೇದಿಕೆಯ ಬಳಿ ಬಂದು ತಮ್ಮ ತಂಡದ ಹೆಸರನ್ನ ಪ್ರವೇಶ ಶುಲ್ಕದೊಂದಿಗೆ ನೋಂದಾಯಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಕೂಟವು ಆದಷ್ಟು ಬೇಗ ಪ್ರಾರಂಭಗೊಳ್ಳುವಲ್ಲಿ ತಮ್ಮ ಸಹಕಾರವನ್ನ ಮತ್ತೊಮ್ಮೆ ಬಯಸ್ತಾ ಇದ್ದೇವೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ 58 kg ವಿಭಾಗದ ಹೊನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೀಗ ಪ್ರಾರಂಭಗೊಳ್ಳಲಿದೆ.
ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆಯಲಿರುವ 58 kg ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟದಲ್ಲಿ ಭಾಗವಹಿಸಲು ಆಗಮಿಸಿರತಕ್ಕಂಥ ತಂಡದ ಕಪ್ತಾನ್ ಅಥವಾ ವ್ಯವಸ್ಥಾಪಕರಲ್ಲಿ ವಿನಂತಿ, ತಮ್ಮ ತಂಡದ ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಕ್ಷಣ ವೇದಿಕೆಯ ಬಳಿ ಬಂದು ತಮ್ಮ ತಂಡದ ಹೆಸರನ್ನ ಪ್ರವೇಶ ಶುಲ್ಕದೊಂದಿಗೆ ನೋಂದಾಯಿಸಿಕೊಳ್ಳಬೇಕೆಂದು ವಿನಂತಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟದ ಬಹುಮಾನಗಳ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಪ್ರಥಮ ಬಹುಮಾನರು 11,025 ಮತ್ತು ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತ ಗೋಪಕುಮಾರ್ ದೇವಗ್ನಿ ಎಸ್ಟೇಟ್ ಆಣಾಜೆ ವೀರಮಂಗಲ. ಅದೇ ರೀತಿ ದ್ವಿತೀಯ ಬಹುಮಾನ ರು 8,025 ಮತ್ತು ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಪ್ರತೀಕ್ ಎಂ ಸಮೃದ್ಧಿ ನಿಲಯ ಶ್ರೀಕಮಲೆ ಹರಿಯಡ್ಕ. ಅದೇ ರೀತಿ ತೃತೀಯ ಬಹುಮಾನ ರು 4,025 ಮತ್ತು ಶಾಶ್ವತ ಫಲಕವನ್ನು ಕೊಡುಗೆಯಾಗಿದ್ದಾರೆ ಶ್ರೀಯುತ ಮನ್ವಿತ್ ರಾಯ್ ವೀರಮಂಗಲ. ಅದೇ ರೀತಿ ಚತುರ್ಥ ಬಹುಮಾನ ರು 4,025 ಮತ್ತು ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಶ್ಯಾಮ್ ಪ್ರಸಾದ್ ಭಟ್ ವೀರಮಂಗಲ. ಅಲ್ಲದೆ ವೈಯಕ್ತಿಕ ಪ್ರಶಸ್ತಿಗಳನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ವಿಜಿತ್ ಜ್ಯುವೆಲರ್ಸ್ ಕೋಟ್ರ ಪುತ್ತೂರ್. ಎಲ್ಲ ಬಹುಮಾನಗಳ ಪ್ರಾಯೋಜಕರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಲು ಆಗಮಿಸಿದ್ದು ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಕ್ಷಣ ತಮ್ಮ ತಂಡದ ಹೆಸರನ್ನ ಪ್ರವೇಶ ಶುಲ್ಕದೊಂದಿಗೆ ನೋಂದಾಯಿಸಿಕೊಳ್ಳಬೇಕೆಂದು ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಪಂದ್ಯಾಕೂಟದ ತೀರ್ಪುಗಾರ ತಂಡ ನಮ್ಮನ್ನ ಸೇರಿಕೊಳ್ತಾ ಇದೆ. ರಾಜ್ಯ ರಾಷ್ಟ್ರ ಮಟ್ಟದ ನುರಿತ ತೀರ್ಪುಗಾರನ್ನು ಒಳಗೊಂಡಂತಹ ತೀರ್ಪುಗಾರರ ತಂಡ ನಮ್ಮೊಂದಿಗಿದೆ. Sandana Kotanchi Ullangi More Ulli Patakade Kabadi 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 சொல்லுமதி அவங்க ரிசல்ட் செக் பண்ணிட்டேன். அந்த 6 பேரோட வயசும் கன்ஃபார்மா 20க்கு மேல தான். என்ன சொல்ற? ஒருத்தனுக்கும் 18 கம்மி இல்லையா? கன்ஃபார்மா சொல்றேன், அதுல யாரும் 18 கீழே கிடையாது. Kabadi 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 Kabadi
वॉल्यूम थोड़ा बढ़ावम, हाथों का यो बनावम, बस ट्रिप करते जावम, बस ट्रिप करते ओम जिमाम जिमाम बिंग बिंग बो तन सस्ते न से तार चिपक गई छाती से ओम जिमाम जिमाम बिंग बिंग बो तन सस्ते न से तन तार है ढीली कौन कसे 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 ए ब्रेन की बत्तियां बुझा के बस ट्रिप लैंड दो सस्ते न से ए लूप में ट्यून बजा के थोड़ा हिट होड़ दो दुनिया दी परवाह कदे नहीं करीदा, खुश होके जीना ना कि सड़ मरीदा। कहते हैं इसको जी ओपी शोपी या ओजी, करते हैं सब मौजी हम इसके खोजी। ओम जिमाम जिमाम बिंग बिंग बो तन सस्ते न से तार चिपक गई छाती से ओम जिमाम जिमाम बिंग बिंग बो तन सस्ते न से तन तार है ढीली कौन कसे 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 ब्रेन की बत्तियां बुझा के बस ट्रिप लैंड दो। Peaky blinder, you are my reminder, playing like a fight. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆಯಲಿರುವ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಲು ಆಗಮಿಸಿದ್ದು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ದಯವಿಟ್ಟು ತಮ್ಮ ತಂಡದ ನಾಯಕ ಅಥವಾ ವ್ಯವಸ್ಥಾಪಕರು ಬಂದು ಪ್ರವೇಶ ಶುಲ್ಕದೊಂದಿಗೆ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಂತ ವಿನಂತಿಸ್ತಾ ಇದ್ದೇವೆ. ಪಂದ್ಯಕೂಟವು ಆದಷ್ಟು ಬೇಗ ಪ್ರಾರಂಭಗೊಳ್ಳುವಲ್ಲಿ ತಮ್ಮ ಸಹಕಾರವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಹೆಸರನ್ನು ನೋಂದಾಯಿಸಿದ ತಂಡದ ಸದಸ್ಯರು ವೇದಿಕೆ ಬಳಿ ಬರಬೇಕು. ದೇಹ ತೂಕ ಪರಿಶೀಲನೆ ನಡೆಯಲಿಕ್ಕಿದೆ. ಎಂದು ಪಂದ್ಯಕೂಟದ ತೀರ್ಪುಗಾರ ತಂಡ ನಮ್ಮನ್ನು ಸೇರಿಕೊಳ್ತಾ ಇದೆ. ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತಾಲೂಕು ಅಧ್ಯಕ್ಷರಾದ ಗೌರವಾನ್ವಿತ ಆಸಿಫ್ ತಂಬತಡ್ಕ ಇವರ ನೇತೃತ್ವದ ತೀರ್ಪುಗಾರ ತಂಡ, ಅದೇ ರೀತಿ ಶ್ರೀಯುತ ಮೋನಪ್ಪ ಪಟ್ಟೆ ಇವರ ನೇತೃತ್ವದ ತೀರ್ಪುಗಾರ ತಂಡ ಈ ಒಂದು ಪಂದ್ಯಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರರು, ಜೊತೆಗೆ ತರಬೇತುದಾರರು, ಅದೇ ರೀತಿ ತೀರ್ಪುಗಾರರಾಗಿ ಅನುಭವವನ್ನು ಹೊಂದಿರತಕ್ಕಂಥ ನುರಿತ ತೀರ್ಪುಗಾರರ ತಂಡ
ಇದೀಗ ನಮ್ಮನ್ನು ಸೇರಿಕೊಳ್ತಾ ಇದ್ದೇವೆ. ದಯವಿಟ್ಟು ಪಂದ್ಯಾಟವು ಆದಷ್ಟು ಬೇಗ ಪ್ರಾರಂಭಗೊಳ್ಳುವಲ್ಲಿ ತಮ್ಮ ಸಹಕಾರವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಲು ಆಗಮಿಸಿದ್ದು ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಕ್ಷಣ ವೇದಿಕೆಯ ಬಳಿ ಬಂದು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಪ್ರವೇಶ ಶುಲ್ಕದೊಂದಿಗೆ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇನ್ನು ಕೇವಲ 10 ನಿಮಿಷಗಳ ಕಾಲಾವಕಾಶವನ್ನು ನೀಡ್ತಾ ಇದ್ದಾರೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆಯಲಿರುವ 58 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೀಗ ಪ್ರಾರಂಭಗೊಳ್ಳಲಿಕ್ಕಿದೆ. ಇನ್ನು ಕೇವಲ 10 ನಿಮಿಷಗಳ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. ತಂಡದ ಹೆಸರನ್ನು ನೋಂದಾಯಿಸಲು ಬಾಕಿಯದಲ್ಲಿ ಪ್ರವೇಶ ಶುಲ್ಕದೊಂದಿಗೆ ವೇದಿಕೆಯ ಬಳಿ ಬಂದು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. മലക്കുട്ടിന്റെ മോറന്ത വാടന് പന്തൽ ചാമ്പുവാ പടത്ത് പന്തളി നടക്കല്ല മാനുട്ടെ പന്തൽ ചാമ്പുവാ ചാടിക്കനായി മത്സരം വന്നപ്പോ സൗസർ പുള്ളി സർപ്പുനെ വിളിച്ചോ മേഘം കുടിച്ചോ കളിച്ചാൻ പോരെ കറങ്ങാൻ പോണ്ട നുറുക്ക പോയി കീസയിലെടുത്തോ മേഘം പാഞ്ഞ സബ്ബിരിക്കണ്ട പന്തൽ ചാലം ഫൗള് ചാലം സെന്റർ കളിച്ച മെയിനാവാലോ പാളമ തൊട്ട മടക്കിന് വീസും വൈകുന്നാത്ത പച്ചളല്ലേ അയച്ചിട്ടല്ലേ കുട്ടികളല്ലേ മോന്തനായി വയറം കൊടുത്തും കച്ചൂലട്ടോ കളിച്ചാൻ പിന്നെ കാണില്ലട്ടോ ജില്ലെങ്കിൽ പിന്നെ കച്ചവലി കാലുമുറി പച്ചല് ബീച്ചിൽ ഇഞ്ചിൽ കളിച്ചിന് കുഞ്ചവരം വിളിപ്പമ്മിഴനാചിര വേഗം സൂസും മണിവാസി ഫൗളിൽ ഗേമന് കളിക്കും ഗാമുനമല്ല ഞമ്മടെ അബ്ബാസ് ബസ്സിൽ പതുക്കനെ വരമ്പത്ത് കേറി എന്റെ ജേസിന്റെ സൗസർ ബലങ്ങനെ കേറി തടയിടാൻ ആരാണ്ട കളത്തിൽ കേറി ചീട്ടാമുക്കിന് കട്ടം കേട്ടം കജ്ജുക്കുള്ള പോരി കാലുണ്ട് ആട്ടിട്ട് ഓന്റെ മൂത്തുക്കാൻ നോക്കി and I just dribbled in past പിന്നെ പോസ്റ്റിക്കാൻ തൂക്കി and I'm just picking the pace ഓനെന്നെ വള്ളിച്ച് തള്ളിട്ടിട്ട് ഓന വാഷിമ തൂങ്ങിട്ട് ഓന ചോപ്പുമ്മ കെട്ടി and it's like what the pug man എന്റെ നാടകം നിർത്ത് എനിക്ക് കാലുമ്മ കല്ലില്ലെങ്കിൽ ആ ഗാലറി നിൽക്കും you know there's boys outside fully കിറ്റിട്ട് നിൽക്കുന്നു and the under excuses this game ain't still for the beginners ആ പാട്ടത്ത് കളിച്ചോന്റെ താളത്തിലാട്ടും പന്തിന്റെ ചുറ്റും ബൂട്ടിന്റെ വാട്ടം കണ്ണോണ്ടും തൊള്ളോണ്ടും തല്ലോണ്ടും കുത്തും ഫസ്റ്റ്ക്ക് നോക്കിയിട്ട് സെക്കൻഡിക്ക് ചിപ്പും വെച്ചോ വെച്ചോ ഒന്നുകൂടി വെച്ചോ മൂക്കുത്തി വീണാലും കജ്ജുത്തി നീച്ചും മാനത്ത് നോക്കിയിട്ട് ഇമ്മാനി മൂർക്കും ഒന്നിട്ട് താഴെ ചെങ്ങീച്ചുണ്ട് ഒറ്റപ്പുതൽ ചെടുത്ത് താഴെ പാസടാ ഹഫത്തി പന്തട്ടി നിർത്തത്തി നോക്കട്ടി നിൽക്കത്തി ഗ്യാപ്പിട്ടി നീളത്തി പഞ്ഞത്തി വെട്ടിട്ടി പൂട്ടിട്ടി അൻസുത്തി മൊയ്തത്തി ടിക്കും മെട്ടാക്കട്ടി കാലും കൊന്നത്തി ചാഞ്ഞടി മണഞ്ഞടി നിർത്തടി പുട്ടി ചെങ്ങടി തിരിഞ്ഞടി പിരിഞ്ഞടി പോട്ട് മറക്കളി മെനഞ്ഞടി ചിരിക്കണ നോക്കി ചലിക്കണ ചൊളിക്കണ നോക്ക് കുൻസായ്മേൻ
ರೈಸಿಂಗ್ ಸ್ಟಾರ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆಯುತ್ತಿರುವ 58 ಕೆಜಿ ವಿಭಾಗದ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಲು ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಂತ ತಂಡಗಳು ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ, ಏಷಪ್ರಿಯಾ ಪೇರಡ್ಕ, ಶ್ರೀರಾಮ್ ಆಂಜನೇಯ ಭಕ್ತಕೋಡಿ, ಫ್ರೆಂಡ್ಸ್ ಕೋಡಿಮಾರು ಅಬೀರ ಕಾನಿಯೂರು, 7 ಸ್ಟಾರ್ ಸವನೂರು, ಫ್ರೆಂಡ್ಸ್ ವೀರಮಂಗಲ, ನವಜ್ಯೋತಿ ನರೇಮಗೂರು ಎ ಮತ್ತು ನವಜ್ಯೋತಿ ವೀರಮಂಗಲ ಬಿ, ಅದೇ ರೀತಿ STSCR ಕೆದಿಲ ಈಗಾಗಲೇ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಂಡಿದೆ. ದಯವಿಟ್ಟು ಭಾಗವಹಿಸಲು ಆಗಮಿಸಿದ್ದು ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಂಡದ ಪ್ರವೇಶ ಶುಲ್ಕದೊಂದಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಪಂದ್ಯಾಟವು ಆದಷ್ಟು ಬೇಗ ಪ್ರಾರಂಭಗೊಳ್ಳುವಲ್ಲಿ ತಮ್ಮ ಸಹಕಾರವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇವೆ. നീ കണ്ടിട്ടും കാണാത്തപ്പോൾ നടിക്കും, എന്റെ പാട്ട് കേട്ടിട്ടും കേൾക്കാത്തപ്പോൾ ഭവിക്കും. എത്ര കാലം കണ്ണും കാതും പൊത്തിയിരിക്കും, അത്ര കാലം കുറു നരികളിട്ടും ഭരിക്കും. ഞാൻ കടോ കടത്തിന്റെ കൂടുള്ളവന, പക്ഷെ എന്റെ ഇട്ടോ വലോ എന്നെ കൊത്തി പറിക്കുന്ന കൂട്ടം പാത്തോ എന്ന് പറഞ്ഞ് പതിച്ചോനെ എങ്ങനെയൊക്കെ നടുവും കല്ലി വീണാലും നിലക്കില്ലിയോട്ടം. കാര്യം കണ്ടു കഴിഞ്ഞ് കൈ കഴുകുന്നോരാ, കാര്യത്തോടടുക്കുമ്പോ മെയ് തഴുകുന്നോരാ, നടുമുറിയിലെ കൊണ്ട് തൈ നടുന്നവരാ. മര്യാദക്കല്ലേ മൈ മൈഡിയ റോമനെ കുട്ട കാരണം കേട്ടാ ഒളിയും കേട്ടാ മരണം കിട്ടാൻ വൈകുലട്ടാ. തിളക്കമങ്ങുവ തോനെ നേരം എടുക്കുലട്ടാ, തിരക്കിക്കൊണ്ട അല്ലയുമ്പ തീർത്തനട്ടാ. ഞാൻ കട്ടാക്കട്ടിക്കുന്നൊരു കട്ടോൽ ഗജൻ, എൻ കട്ടാര കൊട്ടൂര മനോരഞ്ജൻ. കട്ടാക്കട്ടിക്കുന്നൊരു കട്ടോൽ ഗജൻ, കട്ടാര കൊട്ടൂര മനോരഞ്ജൻ. ഫോട്ടിക്കു എന്റെ നാട് നോക്കിയിട്ട് കളിച്ചോ, താക്കിത് വരത്തില്ല പോക്കറ്റിൽ ഒളിച്ചോ. കൂട്ടിട്ട് കത്തിക്ക് നീ വാക്കിരി പൊളിച്ചോണ്ടിരുന്നാലും എന്നാലും എന്നെ തന്നെ പഴിച്ചോ. ഫോട്ടിക്കു എന്റെ നാട് നോക്കിയിട്ട് കളിച്ചോ, താക്കിത് വരത്തില്ല പോക്കറ്റിൽ ഒളിച്ചോ. കൂട്ടിട്ട് കത്തിക്ക് നീ വാക്കിരി പൊളിച്ചോണ്ടിരുന്നാലും എന്നെ തന്നെ പഴിച്ചോ. പഴിച്ചോ നീ പാടും ചൊല്ലി പഠിച്ചോ, തലച്ചോറിൽ പരിപ്പും ചാറൊഴിച്ചോ. കഴിച്ചോണ്ടിരുന്നപ്പ കണ്ണു മിടിച്ചോ, കെണിച്ചോണ്ടിരുന്നപ്പ ചൂളമടിച്ചോ. പഠിച്ചോ നീ പാടും ചൊല്ലി പഠിച്ചോ, തലച്ചോറിൽ പരിപ്പും ചാറൊഴിച്ചോ. കഴിച്ചോണ്ടിരുന്നപ്പ കണ്ണു മിടിച്ചോ, കെണിച്ചോണ്ടിരുന്നപ്പ ചൂളമടിച്ചോ. സഹിച്ചോ നീ അനുഭവിച്ചോ, സ്വന്തമായിട്ടൊന്നും ഇല്ലെങ്കിൽ അനുകരിച്ചോ. തിരിഞ്ഞോടുമ്പോ തിരിയുന്നിടത്ത് എല്ലാം എന്റെ മോറ് കാണുമ്പോ തരി പഠിച്ചോ. തലയോട്ടിയിൽ അടിച്ചു കയറ്റി തന്ന മുള്ളാണികളുടെ മുനയൊടിച്ചോ. തനിച്ചോടുമ്പോ തനിക്കെന്ന് കരുതിയതൊക്കെ എവിടെ പോയെന്ന് തിരിച്ചറിഞ്ഞോ. തലയോട്ടിയിൽ അടിച്ചു കയറ്റി തന്ന മുള്ളാണികളുടെ മുനയൊടിച്ചോ. തനിച്ചോടുമ്പോ തനിക്കെന്ന് കരുതിയതൊക്കെ എവിടെ പോയെന്ന് തിരിച്ചറിഞ്ഞോ. സഹിച്ചോ നീ അനുഭവിച്ചോ, സ്വന്തമായിട്ടൊന്നും ഇല്ലെങ്കിൽ അനുകരിച്ചോ. തിരിഞ്ഞോടുമ്പോ തിരിയുന്നിടത്ത് എല്ലാം എന്റെ മോറ് കാണുമ്പോ തരി പഠിച്ചോ. തലയോട്ടിയിൽ അടിച്ചു കയറ്റി തന്ന മുള്ളാണികളുടെ മുനയൊടിച്ചോ. തനിച്ചോടുമ്പോ തനിക്കെന്ന് കരുതിയതൊക്കെ എവിടെ പോയെന്ന് തിരിച്ചറിഞ്ഞോ. കാര്യം കണ്ടു കഴിഞ്ഞ് കൈ കഴുകുന്നോരാ, കാര്യത്തോടെടുക്കുമ്പോ
ಜಡಾಧರ ಶಂಕರ ಭಗವಾನಿ ಸಂಗಡ ಮೀರಿದನೆಂದಿನು ತನ್ನದು ಸಾಂಬ ಸದಾಶಿವನೇ ತುಂಗ ಜಡಾಧರ ಚಂದ್ರಕಲಾಧರ ಶಂಕರ ಭಗವಾನಿ ಸಂಗಡ ಮೀರಿದನೆಂದಿನು ತನ್ನದು ಸಾಂಬ ಸದಾಶಿವನೇ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ ಕನ್ಫ್ಯೂಷನ್ ತೀರ್ಪಣಮೇ ಓ ಕನ್ಫ್ಯೂಷನ್ ತೀರ್ಪಣಮೇ ಕನ್ಫ್ಯೂಷನ್ ತೀರ್ಪಣಮೇ. Salimos para la carretera, la gente a mí me pregunta y yo le digo que yo estoy en Mariana, la 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 Mariana, y yo le digo que yo estoy en Mariana, la 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 Mariana, y yo le digo que yo ತುಂಗ ಜಡಾಧರ ಚಂದ್ರಕಲಾಧರ ಶಂಕರ ಭಗವಾನಿ ಸಂಗಡ ಮೀರಿದನೆಂದಿನು ತನ್ನದು ಸಾಂಬ ಸದಾಶಿವನೇ ತುಂಗ ಜಡಾಧರ ಚಂದ್ರಕಲಾಧರ ಶಂಕರ ಭಗವಾನಿ ಸಂಗಡ ಮೀರಿದನೆಂದಿನು ತನ್ನದು ಸಾಂಬ ಸದಾಶಿವನೇ ಶಿವ ಶಂಭೋ 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 ಮಾಯ ತನ್ನೆ ಮಾಯಾ ಲೀಲ ತನ್ನೆ ಅನ್ನದಾನ ಪ್ರಭುವೇ സർപ്പം പോലെ നിന്റെ മെയ്യിൽ ചുറ്റി എന്നെ കാത്തിടേണം വിധുവേ നീയൊന്നു വന്നാൽ വരമൊന്നു തന്നാൽ തീരാത്ത ദുരിതങ്ങൾ തീരും ശംഭോ നീയൊന്നു വന്നാൽ വരമൊന്നു തന്നാൽ തീരാത്ത ദുരിതങ്ങൾ തീരും ശംഭോ ശിവശംഭോ 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 ശംഭോ. Salimos para la carretera, la gente a mí me pregunta y yo le digo que yo estoy en Mariana, la 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 Mariana, y yo le digo que yo estoy en Mariana, la 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 Mariana, y yo le digo que yo ببینمت برو برو دلم تو رو نمیخواد دیگه نمیخوام ببینمت برو برو دلم تا یه دیگه هست دیگه نمیخوام ببینمت روزی بود عاشق تو بودم از دست تو خیلی راضی بودم اما تو بد شیطونی کردی نزدیک من نیا تو روزی بود عاشق تو بودم از دست تو خیلی راضی بودم اما تو بد شیطونی کردی نزدیک من نیا تو برو برو دلم تو رو نمیخواد دیگه نمیخوام ببینمت برو برو دلم تا یه دیگه هست دیگه نمیخوام ببینمت برو برو دلم تو رو نمیخواد دیگه نمیخوام ببینمت برو برو دلم تا یه دیگه هست دیگه نمیخوام ببینمت
ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ, ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 58 kg ವಿಭಾಗದ ಹೊನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೀಗ ಪ್ರಾರಂಭಗೊಳ್ಳಲಿದೆ. ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಂತಹ ತಂಡಗಳು ನಿಂತಿದೆ. ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ, ಈಶಪ್ರಿಯ ಪೇರಡ್ಕ, ಶ್ರೀರಾಮ್ ಆಂಜನೇಯ ಭಕ್ತಕೋಡಿ, ಫ್ರೆಂಡ್ಸ್ ಕೋಡಿಮಾರು ಅಬಿರ ಕಾನಿಯೂರ್, 7 ಸ್ಟಾರ್ ಸವನೂರ್, ಫ್ರೆಂಡ್ಸ್ ವೀರಮಂಗಿಲ, ನವಜ್ಯೋತಿ ನರಿಮಗುರು ಎ ಮತ್ತು ನವಜ್ಯೋತಿ ನರಿಮಗುರು ಬಿ, STSCR ಕೆದಿಲ, ಸಿದ್ಧಿವಿನಾಯಕ ವೀರಮಂಗಿಲ ಎ ಮತ್ತು ಬಿ, ವನದುರ್ಗ ಶಾಂತಿ ಅಡ್ಕ, 7 ಸ್ಟಾರ್ ಕಲ್ಪನೆ, ಫ್ರೆಂಡ್ಸ್ ಭಾವ ವೀರಮಂಗಿಲ ಈಗಾಗಲೇ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಂಡಿವೆ. ದಯವಿಟ್ಟು ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಅಂತಿಮ 5 ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. ತಮ್ಮ ತಂಡದ ಹೆಸರನ್ನು ಪ್ರವೇಶ ಶುಲ್ಕದೊಂದಿಗೆ ನೋಂದಾಯಿಸಿಕೊಳ್ಳಬೇಕಂತ ವಿನಂತಿಸ್ತಾ ಇದ್ದೇವೆ.
ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ನಡೆಯಲಿರುವ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಲು ಈಗಾಗಲೇ ಸುಮಾರು 19 ತಂಡಗಳು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಂಡಿವೆ. ಅಂತಿಮ ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಾವು ಪ್ರಾರಂಭಿಸಲಿದ್ದೇವೆ. ಈಗಾಗಲೇ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ, ಈಶಪ್ರಿಯಾ ಪೇರಡ್ಕರ್, ಶ್ರೀರಾಮ್ ಆಂಜನೇಯ ಭಕ್ತಕೋಡಿ, ಫ್ರೆಂಡ್ಸ್ ಕೋಡಿಮಾರು, 7 ಸ್ಟಾರ್ ಸವನೂರು, ಫ್ರೆಂಡ್ಸ್ ವೀರಮಂಗಲ, ನವಜ್ಯೋತಿ ನರಿಮಗುರು ಎ ಮತ್ತು ನವಜ್ಯೋತಿ ನರಿಮಗುರು ಬಿ, STSCR ಕೆದೀಲ, ಸಿದ್ಧಿವಿನಾಯಕ ವೀರಮಂಗಲ ಎ ಮತ್ತು ಬಿ, ವನದುರ್ಗ ಶಾಂತಿಯಡ್ಕರ್, 7 ಸ್ಟಾರ್ ಕಲ್ಪನೆ, ಫ್ರೆಂಡ್ಸ್ ಭಾವ ವೀರಮಂಗಲ, DXB ಕಡಬ, ಶಾರದಾಂಬ ಕೊಂತೂರು ಎ ಮತ್ತು ಬಿ ತಂಡಗಳು ಈಗಾಗಲೇ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಂಡಿವೆ. ಅಂತಿಮ ನಿಮಿಷದ ಕಾಲಾವಕಾಶವನ್ನು ನೀಡುತ್ತಾ ಪಂದ್ಯಾಟದ ತೀರ್ಪುಗಾರರು ವೇದಿಕೆ ಬಳಿ ಬರಬೇಕು. ಇದೀಗ ಪ್ರಾರಂಭಗೊಳ್ಳಲಿದೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ ನಡೆಯಲಿರುವ 58 ಕೆಜಿ ವಿಭಾಗದ ಹೊನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ.
ಆಟಗಾರರಲ್ಲಿ ವಿನಂತಿ, ತೂಕ ಮಾಡಲಿ ಇಚ್ಛಿಸುವವರು ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ. ಈಗಾಗಲೇ ಒಂದು ತಂಡದ್ದು ತೂಕ ಆಗಿದೆ, ಇನ್ನು ಬಾಕಿ ಉಳಿದ ಎಲ್ಲ ತಂಡಗಳು ಆದಷ್ಟು ಬೇಗ ಸ್ಟೇಜಿಗೆ ಬನ್ನಿ. ನಿಮ್ಮ ತೂಕವನ್ನು ಖಚಿತಪಡಿಸಿಕೊಳ್ಳಿ, ತಂಡವನ್ನು ಕೂಡ ಖಚಿತಪಡಿಸಿಕೊಳ್ಳಿ. Shake it up, baby, shake a little off that body. Shake it up, shake it up, shake it up. Pump it up, and a little off that body. Pump it up, pump it up, pump it up. Shake it up, baby, shake a little off that body. Shake it up, shake it up, shake it up. Pump it up, and a little off that body. Pump it up, pump it up, pump it up. Sona sona ni una number adi mutti vadi vadagil una number sona sona ni una number padayadi gadi polligil una number kadamiriginagil malaradalle manimugilalle kalimudigiragil marubadi ni chollu rangi rangila sona sona ni una number adi mudi vadi vadagil una number sona sona ni una number padayadi yadi polligil una number മിഴിമുറ നെഞ്ചിൽ കൊണ്ടു കറുകറുത്തു ഞാൻ ചിരിമണ നനയുമ്പോൾ വെളുവെളുത്തു മിഴിമുറ നെഞ്ചിൽ കൊണ്ടു കറുകറുത്തു ഞാൻ ചിരിമണ നനയുമ്പോൾ വെളുവെളുത്തു പാടി വരും പാദസരം താളവിടും കൈവളകൾ പൂങ്കനവേ തേനിലവേ കൂടെ വരും നീ മദനശരം പോലെ വരാം ചുശകം ഞാൻ പകരാം മുന്നിലെ വന്നാലെല്ലാം ഏകാം ഞാൻ പസപസലെ പെണ്ണെ രംഗി രംഗി രംഗീല സോനാ സോനാ നീ ഒന്നാ നമ്പർ അടിമുടി വടി വടകിൽ ഒന്നാ നമ്പർ സോനാ സോനാ ഞാൻ ഒന്നാ നമ്പർ പടയടി അടി പൊള്ളിയിൽ ഒന്നാ നമ്പർ Shake it up, baby, shake a little off that body. Shake it up, shake it up, shake it up. शगुना दी रात रात सजना जी हॉट हॉट DJ Swami. शगुना दी रात रात सजना जी हॉट
Swami. No spin ke lashkare, earring te chamkare. Mere no spin ke lashkare, earring te chamkare. Tere utte beh gaye ke dil bil mera le gaye. Plan hai mera, maahi tera. Plan hai mera, maahi tera. Pichha nahi ho chhadna. DJ Swami from Churalupala. ಹೆಸರನ್ನು ನೋಂದಾಯಿಸಿದಂತಹ ತಂಡದ ಆಟಗಾರರು ದಯವಿಟ್ಟು ದೇಹ ತೂಕ ಪರಿಶೀಲನೆಗಾಗಿ ವೇದಿಕೆ ಬಳಿ ಬರಬೇಕು. ಇದೀಗ 7 ಸ್ಟಾರ್ ಸವನೂರು ತಂಡದ ದೇಹ ತೂಕ ಪರಿಶೀಲನೆ ಮುಕ್ತಾಯಗೊಂಡಿದೆ. ದಯವಿಟ್ಟು ಹೆಸರನ್ನು ನೋಂದಾಯಿಸಿರ್ತಕ್ಕಂಥ ತಂಡದ ಆಟಗಾರರು ವ್ಯವಸ್ಥಾಪಕರು ವೇದಿಕೆ ಬಳಿ ಬರಬೇಕು. ಆಟಗಾರರ ದೇಹ ತೂಕ ಪರಿಶೀಲನೆ ನಡೀತಾ ಇದೆ.
ರೈಸಿಂಗ್ ಸ್ಟಾರ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆಯುತ್ತಿರುವಂತಹ ಹೊನಲು ಬೆಳಕಿನ ಮ್ಯಾಟ್ ವಿಭಾಗದ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟದ ಗೌರವಾನ್ವಿತ ಅತಿಥಿಗಳಲ್ಲಿ ಓರ್ವರಾದಂತಹ ಪಂಜಾವಲಯ ಗಸ್ತು ಅರಣ್ಯಪಾಲಕರು ಆಗಿರತಕ್ಕಂಥ ಶ್ರೀಯುತ ವಿಶ್ವನಾಥ್ ಗೌಡ ಆನಾಚೆ ಇವರು ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸಂಘಟಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ನಾಗೇಶ್ ಆಚಾರ್ಯ ಇವರು ಅವರನ್ನ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪಂದ್ಯಾಕೂಟದ ಪ್ರಾಯೋಜಕರಲ್ಲಿ ಓರ್ವರು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 27ನೇ ವರ್ಷದ ಹೊನಲು ಬೆಳಕಿನ 58 ಕೆಜಿ ವಿಭಾಗದ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೀಗ ಪ್ರಾರಂಭಗೊಳ್ಳಲಿದೆ. ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ, ಈಶಪ್ರಿಯ ಪೇರಡ್ಕರ್, ಶ್ರೀರಾಮ್ ಆಂಜನೇಯ ಭಕ್ತಕೋಡಿ ಫ್ರೆಂಡ್ಸ್ ಕೊಡಿಮಾರು ಅಬೀರ, 7 ಸ್ಟಾರ್ಸ್ ಅವನೂರು ಫ್ರೆಂಡ್ಸ್ ವೀರಮಂಗಲ, ನವಜ್ಯೋತಿ ನರೇಮಗುರು ಎ ಮತ್ತು ಬಿ, STSCR ಕೆದಿಲ, ಸಿದ್ಧಿವಿನಾಯಕ ವೀರಮಂಗಲ ಎ ಮತ್ತು ಬಿ, ವನದುರ್ಗ ಶಾಂತಿ ಅಡ್ಕ, 7 ಸ್ಟಾರ್ ಕಲ್ಪನೆ ಫ್ರೆಂಡ್ಸ್ ಭಾವ ವೀರಮಂಗಲ, DXB ಕಡಬ, ಶಾರದಾಂಬ ಕುಂತೂರು ಎ ಮತ್ತು ಬಿ ತಂಡಗಳು ಈಗಾಗಲೇ ತಂಡದ ಹೆಸರನ್ನು ನೋಂದಾಯಿಸಿಕೊಂಡಿವೆ. ದಯವಿಟ್ಟು ಇನ್ನು ಯಾರಾದ್ರೂ ಬಾಕಿ ಇದ್ದಲ್ಲಿ ತಕ್ಷಣ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಈಗ ಲಾಟ್ಸ್ ಹಾಕುವುದಕ್ಕಾಗಿ ತೀರ್ಪುಗಾರರು ತೀರ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ದೇಹ ತೂಕ ಪರಿಶೀಲನೆಗೆ ಬಾಕಿ ಇದ್ದವರು ತಕ್ಷಣ ವೇದಿಕೆ ಬಳಿ ಬರಬೇಕು. ತೀರ್ಪುಗಾರರು ನಿಮ್ಮ ನಿರೀಕ್ಷೆಯಲ್ಲಿ ಇದ್ದಾರೆ. ದೇಹ ತೂಕ ಪರಿಶೀಲನೆಯನ್ನು ಮುಕ್ತಾಯಗೊಳಿಸಬೇಕು. ಬಂಧುಗಳೇ, ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಆಯೋಜನೆಗೊಳಿಸಿರುವಂತಹ ಕೆಜಿ ವಿಭಾಗದ 58 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆಯು ಅಷ್ಟರಲ್ಲಿ ಸಮಯದ ಪರಿಕಲ್ಪನೆ ನಿಮಿತ್ತವಾಗಿ 11 ಗಂಟೆ ದಾಟಿ 12 ಗಂಟೆಯ ಸಮೀಪದಲ್ಲಿದೆ. ದಯವಿಟ್ಟು ನೋಡಿ, ಅಲ್ಲಿ ಕೆಜಿ ವಿಭಾಗದಲ್ಲಿ ಭಾಗವಹಿಸುವಂತಹ ಆಟಗಾರರು ಅಂತಿಮವಾಗಿ 5 ನಿಮಿಷದ ಅವಕಾಶ. ಆ ಬಳಿಕ ದೇಹದೂಕದ ಕೌಂಟರ್ ಕ್ಲೋಸ್ ಆಗುತ್ತೆ. ಅನಲ್ಪಿ ಸಂಘಟಕರಲ್ಲಿ ದೇಹದೂಕದ ಕೌಂಟರ್ ಕ್ಲೋಸ್ ಮಾಡಿ 5 ನಿಮಿಷ ಮಾತ್ರ. 5 ನಿಮಿಷದೊಳಗಡೆ ತಾವುಗಳು ದೇಹ ತೂಕವನ್ನು ಮಾಡದಿದ್ದರೆ ಅಲ್ಲಿ ದೇಹದೂಕದ ಕೌಂಟರ್ ಕ್ಲೋಸ್ ಆಗುತ್ತೆ. ಯಾವುದೇ ಕಾರಣ ಕೂಡ ತಮ್ಮ ಸಮಯಕ್ಕೆ ಅಲ್ಲಿ ದೇಹ ತೂಕವನ್ನು ಮಾಡುವಾಗಿಲ್ಲ. ಇಷ್ಟೊಂದು ಜನಗಳೆಲ್ಲ ಸೇರಿಕೊಂಡಿದ್ದಾರೆ ಯಾಕೆಂದ್ರೆ ತಮ್ಮ ಪಂದ್ಯಾಕೂಟವನ್ನು ನೋಡಿಕೊಳ್ಳಲು. ತಾವುಗಳು ತಮ್ಮ ಸಮಯಕ್ಕೆ ಬರುವಾಗಿಲ್ಲ. 5 ನಿಮಿಷ ಮಾತ್ರ ಅಲ್ಲಿ. 11 ಗಂಟೆ 58 ನಿಮಿಷ ಅಂದ್ರೆ 12 ಗಂಟೆ ಸಮೀಪದಲ್ಲಿದೆ. 12 ಗಂಟೆ 5 ನಿಮಿಷಕ್ಕೆ ದೇಹ ತೂಕದ ಕೌಂಟರ್ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ ಅಲ್ಲಿ. ಮತ್ತೆ ಯಾವುದೇ ತಂಡದ ದೇಹ ತೂಕ ಆಗುವುದಲ್ಲ. ದಯವಿಟ್ಟು ಎಲ್ಲ ತಂಡದ ಆಟಗಾರರು ಕೂಡ ಗಮನಿಸಿಕೊಳ್ಳಿ. ಅಂತಿಮ ಸೂಚನೆ ಸಂಘಟಕರಿಂದ ಬರ್ತಾ ಇದೆ. 5 ನಿಮಿಷದೊಳಗಡೆ ಎಲ್ಲ ತಂಡದ ಆಟಗಾರರು ತಮ್ಮ ದೇಹ ತೂಕವನ್ನು ಪೂರ್ಣಗೊಳಿಸಿಕೊಳ್ಬೇಕು. ಆ ಬಳಿಕ ಯಾವುದೇ ದೇಹ ತೂಕದ ಕೌಂಟರ್ ಇಡುವುದಿಲ್ಲ. ಮತ್ತೆ ಪಂದ್ಯಾಕೂಟ ಆರಂಭದಲ್ಲಿ
ತಾವುಗಳು ಯಾವುದೇ ಕಾರಣವನ್ನು ಕೊಡುವಾಗಿಲ್ಲ, ದೇಹ ತೂಕ ಆಗಿಲ್ಲ ಅನ್ನುವಂತ ಕಾರಣ ಇಲ್ಲ. ಮುಂಚೆನೆ ಅಂದ್ರೆ 5 ನಿಮಿಷದೊಳಗಡೆ ತಾವುಗಳು ದೇಹ ತೂಕವನ್ನ ಪೂರ್ಣಗೊಳಿಸಿ ನಾವುಗಳು ಈಗಷ್ಟೇ ತಲುಕು ಪಟ್ಟಿಯನ್ನ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರ ಮಂಡಳಿ ಈ ಬಳಿಕತೆಯಲ್ಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಗಳೊಂದಿಗೆ ಇನ್ನು ಕೆಲವೇ ಕ್ಷಣದಲ್ಲಿ ಪಂದ್ಯಾಟ ಆರಂಭವಾಗುತ್ತೆ. ದಯವಿಟ್ಟು ಎಲ್ಲ ಸಹೃದಯ ಆಟಗಾರರು ದಯವಿಟ್ಟು ಅಲ್ಲಿ ದೇಹ ತೂಕವನ್ನು ಪೂರ್ಣಗೊಳಿಸಿಕೊಳ್ಳಿ. ದೇಹ ತೂಕ ಪರಿಶೀಲನೆ ಬಾಕಿ ಇರುವ ತಂಡದವರು ದಯವಿಟ್ಟು ತಕ್ಷಣ ವೇದಿಕೆ ಬಳಿ ಬಂದು ತಮ್ಮ ತಂಡದ ಆಟಗಾರರ ದೇಹ ತೂಕ ಪರಿಶೀಲನೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ, ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಹೊನಲು ಬೆಳಕಿನ ಮುಕ್ತ 58 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ ಇದೀಗ ಪ್ರಾರಂಭಗೊಳ್ತಾ ಇದೆ. ತೀರ್ಪುಗಾರರು ಪಂದ್ಯಕೂಟ ಪ್ರಾರಂಭದ ಕ್ಷಣಗಣನೆಯಲ್ಲಿದ್ದಾರೆ. ತೀರ್ಪುಗಾರರು ತಯಾರಾಗ್ತಾ ಇದ್ದಾರೆ. ದಯವಿಟ್ಟು ಇನ್ನು ಯಾರಾದ್ರೂ ಹೆಸರು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಕ್ಷಣ ನೋಂದಾಯಿಸಿಕೊಳ್ಳಿ. ತೀರ್ಪುಗಾರರು ಈಗಾಗಲೇ ಲಾಡ್ಸ್ ಆಗ್ತಾ ಇದ್ದಾರೆ.
ಫ್ರೆಂಡ್ಸ್ ವೀರಮಂಗಲ ತಂಡದ ಆಟಗಾರ ದೇಹ ಪರಿಶೀಲನೆ ಮುಕ್ತಾಯಗೊಂಡಿದೆ. ದಯವಿಟ್ಟು ಇನ್ಯಾವುದಾದ್ರೂ ತಂಡ ಬಾಕಿ ಇದ್ದಲ್ಲಿ ತಕ್ಷಣ ಕೌಂಟರ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಆಟಗಾರ ದೇಹ ತೂಕ ಪರಿಶೀಲನೆ. ದೇಹ ತೂಕವನ್ನು ಮಾಡುವಂತಹ ತಂಡಗಳು ಅಂತಿಮ 3 ನಿಮಿಷ ಅಷ್ಟೇ, ಲಾಸ್ಟ್ 3 ಮಿನಿಟ್ಸ್. ಅಂತಿಮ 3 ನಿಮಿಷದೊಳಗಡೆ ತಾವುಗಳೆಲ್ಲರೂ ಕೂಡ ದೇಹ ತೂಕವನ್ನು ಪೂರ್ಣಗೊಳಿಸಿ. ಆ ಬಳಿಕತೆಯಲ್ಲಿ ಯಾವುದೇ ದೇಹ ತೂಕದ ಕೌಂಟರ್ ಇರುವುದಿಲ್ಲ. ಇಲ್ಲಿ ದೇಹ ತೂಕದ ಕೌಂಟರ್ ಕ್ಲೋಸ್ ಆಗುತ್ತೆ. ಸಂಘಟಕರು ಅಂತಿಮ 3 ನಿಮಿಷದ ಅವಕಾಶವನ್ನು ಕೊಡ್ತಾ ಇದ್ದಾರೆ. 3 ನಿಮಿಷ. ಯಾವುದೇ ರೀತಿ ರಿಯಾಯಿತಿ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಸಮಯಕ್ಕೆ ಸರಿಗನುಗುಣವಾಗಿ ತಮ್ಮ ದೇಹವನ್ನ ಪರಿಶೀಲನೆ ಮಾಡಿಸಿಕೊಳ್ಳಿ.
ಸಿದ್ಧಿವಿನಾಯಕ ತಂಡದ ಸುಮನ್ ನೆಲ್ಯಾಡಿ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ತಮ್ಮ ತಂಡದ ವ್ಯವಸ್ಥಾಪಕರಾದಂತಹ ದಿನೇಶ್ ರವರು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಸುಮನ್ ನೆಲ್ಯಾಡಿ.
ಎಸ್ ನೋಡಿ 58 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆಯಲ್ಲಿ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಆಯೋಜನೆಗೊಳಿಸಿರುವಂತಹ 58 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆಯ ಆರಂಭಿಕ ಸ್ಪರ್ಧೆಗೆ ಶಾರದಾಂಬ ಕುಂತೂರು ವಿರುದ್ಧವಾಗಿ ರೈಸಿಂಗ್ ಸ್ಟಾರ್ ದಯವಿಟ್ಟು ಆರಂಭಿಕ ಸ್ಪರ್ಧೆಗೆ ಪ್ರವೇಶ ದ್ವಾರದ ಬಳಿ ಬನ್ನಿ. ರೈಸಿಂಗ್ ಸ್ಟಾರ್ ವಿರುದ್ಧವಾಗಿ ಶಾರದಾಂಬ ಕುಂತೂರು ಪ್ರಥಮ ಸ್ಪರ್ಧೆಗೆ ತಂಡಗಳು ಪ್ರವೇಶ ದ್ವಾರದ ಬಳಿ ಬರಬೇಕು. ದ ಫಸ್ಟ್ ಮ್ಯಾಚ್ ಕಾಲ್ ಫಾರ್ ಯು. ದ ಬೋತ್ ನೇಮ್ ದ ಪ್ಲೀಸ್ ಗೆಟ್ ರೆಡಿ. ರೈಸಿಂಗ್ ಸ್ಟಾರ್ ವರ್ಸಸ್ ಶಾರದಾಂಬ ಕುಂತೂರು. ದ ಪ್ಲೀಸ್ ಗೆಟ್ ರೆಡಿ. ದ ಬೋತ್ ನೇಮ್. ದ ಫಸ್ಟ್ ಮ್ಯಾಚ್ ದ 58 kg ಕಬಡ್ಡಿ ಟೂರ್ನಮೆಂಟ್. ಶಾರದಾಂಬ ಕುಂತೂರು ಬನ್ನಿ. ಶಾರದಾಂಬ ಕುಂತೂರು ಎಲ್ಲಿದ್ದೀರಾ? ಶಾರದಾಂಬ ಕುಂತೂರು ಬನ್ನಿ. Now complete. All systems. Initializing sound system. Sound system activated. Initiating sound check. ಶಾರದಾಂಬ ಕುಂತೂರು ಟೀಮ್ ಶಾರದಾಂಬ ಕುಂತೂರು ಎಲ್ಲಿದ್ದೀರಾ? ಶಾರದಾಂಬ ಕುಂತೂರು 1 ನಿಮಿಷದ ಅವಕಾಶ ಅಷ್ಟೇ. ಆ 1 ನಿಮಿಷದೊಳಗಡೆ ತಾವುಗಳು ಪ್ರವೇಶ ದ್ವಾರದ ಜೊತೆಯಲ್ಲಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಿ. ನೋಡಿ, ಎಲ್ಲ ತಂಡ ಕೂಡ ಅಂತಿಮ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ಕಾರಣ ಕೂಡ ಪಂದ್ಯಾಟ ಒಂದು ಪಂದ್ಯಾಕೂಟ ಆದ ಬಳಿಕ ಮತ್ತೊಂದು ಪಂದ್ಯಾಟ ಆರಂಭವಾಗುವಾಗ ಯಾವುದೇ ರೀತಿಯ ತಡ ಮಾಡಬಾರದು. ನಮ್ಮ ಪಂದ್ಯಾಟ ಯಾವ ರೀತಿ ಇರುತ್ತದೆ ಅನ್ನುವಾಗ ತಮಗೆ ಮೊದಲೇ ತಿಳಿದಿರುತ್ತೆ, ಪಿಕ್ಚರ್ಸ್ ಆಗಿರುತ್ತೆ. ಆ ಕಾರಣ ದಯವಿಟ್ಟು ತಾವುಗಳೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಪಂದ್ಯಾಟದ ತಂಡಗಳು ದಯವಿಟ್ಟು ಪ್ರವೇಶ ದ್ವಾರದ ಜೊತೆಯಲ್ಲಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಬೇಕು. Basic test. Preparing and initiating vocals test. Preparing and initiating treble test.
ನೋಡಿ ದ್ವಿತೀಯ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಕಾಯ್ದಿರಿಸಿಕೊಳ್ಳಿ. ಫ್ರೆಂಡ್ಸ್ ಬಾಬಾ ವೀರಮಂಗಿಲ ವಿರುದ್ಧವಾಗಿ Initializing sound system. ವನದುರ್ಗ ಶಾಂತಿ ಅಡ್ಕ ದ್ವಿತೀಯ ಸ್ಪರ್ಧೆಗೆ ಕೂಡ ಸಿದ್ಧತೆಯನ್ನು ಖಾತ್ರಿಪಡಿಸಿಕೊಳ್ಳಿ. ವನದುರ್ಗ ಶಾಂತಿ ಅಡ್ಕ ವೀರಮಂಗಿಲ. ಫ್ರೆಂಡ್ಸ್ ಬಾಬಾ ವೀರಮಂಗಿಲ ವಿರುದ್ಧವಾಗಿ ವನದುರ್ಗ ಶಾಂತಿ ಅಡ್ಕ ದ್ವಿತೀಯ ಸ್ಪರ್ಧೆಗೆ ಸಿದ್ಧತೆಯನ್ನು ಖಾತ್ರಿಪಡಿಸಿಕೊಳ್ಬೇಕು. ನೋಡಿ ಪ್ರಥಮ ಸ್ಪರ್ಧೆಗೆ ಶಾರದಾಂಬ ಕುಂತೂರು ಬನ್ನಿ, ಪ್ರವೇಶ ದ್ವಾರದ ಬಳಿ ಬನ್ನಿ. ಶಾರದಾಂಬ ಕುಂತೂರು ಎಲ್ಲಿದ್ದೀರಾ? ಶಾರದಾಂಬ ಕುಂತೂರು ಇರಬೇಕೆಂದು ಗೊತ್ತುಪಡಿಸಿಕೊಳ್ಳಿ. ಶಾರದಾಂಬ ಕುಂತೂರು Initiating sound check. Sound check. Sound check. Sound check. Sound check. Sound check. Initiating sound check. Preparing and initiating bass test. Bass. Bass test. Bass. Bass test. Preparing and initiating vocals test. ಶಾರದಾಂಬ ಕುಂತೂರು ಎಲ್ಲಿದ್ದೀರಾ? ಟೀಮ್ ಶಾರದಾಂಬ ಕುಂತೂರು, ಶಾರದಾಂಬ ಕುಂತೂರು ಆಗಮಿಸಿಕೊಳ್ಳಿ. ಅದೇ ರೀತಿ ದ್ವಿತೀಯ ಸ್ಪರ್ಧೆಗೆ ಫ್ರೆಂಡ್ಸ್ ಬಾಬಾ ವೀರಮಂಗಿಲ ವಿರುದ್ಧವಾಗಿ ವನದುರ್ಗ ಶಾಂತಿ ಅಡ್ಕ ದಯವಿಟ್ಟು ದ್ವಿತೀಯ ಸ್ಪರ್ಧೆ ಕೂಡ ಸಿದ್ಧತೆಯಲ್ಲಿರಬೇಕು.
DJ Ivan Lucini Remix, 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 Remix. DJ Ivan Lucini Remix, 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 Remix. Thank you.
DJ Sora. ಎಸ್ ಬನ್ನಿ, ಶಾರದಾಂಬ ಕುಂತೂರು ಎಲ್ಲಿದ್ದೀರಾ? ಶಾರದಾಂಬ ಕುಂತೂರು, ಶಾರದಾಂಬ ಕುಂತೂರು ಎಲ್ಲಿದ್ದೀರಾ? ಅಣ್ಣ ಶಾರದಾಂಬ ಕುಂತೂರು ಇಲ್ವಾ? ಶಾರದಾಂಬ ಕುಂತೂರು ಇಲ್ವಾ? ಬನ್ನಿ ಬನ್ನಿ. ದ್ವಿತೀಯ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಬಾಬಾ ವೀರಮಂಗಿಲ ವಿರುದ್ಧವಾಗಿ ವನದುರ್ಗ ಶಾಂತಿ ಅಡ್ಕ. ಬನ್ನಿ, ಎರಡು ತಂಡಗಳು ಬರಬೇಕು. ಆರಂಭಿಕ ಸ್ಪರ್ಧೆ ಆಕರ್ ಆಗೋ ಸಾಧ್ಯತೆಯಲ್ಲಿದೆ. ದಯವಿಟ್ಟು ಶಾರದಾಂಬ ಕುಂತೂರು ಎ ತಂಡ ಬನ್ನಿ. ಆರಂಭಿಕ ಸ್ಪರ್ಧೆ ಶಾರದಾಂಬ ಕುಂತೂರು. ಶಾರದಾಂಬ ಕುಂತೂರು ಬನ್ನಿ. ಎಸ್ ಬಂಧುಗಳ, ರೈಸಿಂಗ್ ಸ್ಟಾರ್ ಆಯೋಜನೆಗೊಳಿಸಿರುವ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಿಲ ಆಯೋಜನೆಗೊಳಿಸಿರುವಂತಹ 27ನೇ ವರ್ಷದ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಮಾದರಿಯ ಕಬಡ್ಡಿ ಸ್ಪರ್ಧೆಯಲ್ಲಿ ಆರಂಭದ ಸ್ಪರ್ಧೆಯನ್ನು ಕಾಣತೊಡಗಿಸಿಕೊಳ್ತಾ ಇದ್ದೇವೆ. ಎಸ್ ಬನ್ನಿ, ಆರಂಭಿಕ ಸ್ಪರ್ಧೆಗೆ ಸ್ಥಳೀಯ ಆತಿಥೇಯ ಅಲಂಕಾರಿನ ಸಮೀಪದ ತಂಡದ ಜೊತೆಯಲ್ಲಿ ಶ್ರೀ ಶಾರದಾಂಬ ಕುಂತೂರು ದಯವಿಟ್ಟು ಅಂಕಣ ಪ್ರವೇಶ ಮಾಡಿಕೊಳ್ಳಿ. ರೈಸಿಂಗ್ ಸ್ಟಾರ್ ನೋಡಿ, ಸಮಯ ಬಹಳಷ್ಟು ಮಿತಿ ಮೀರಿದೆ. ನಾವು ನೇರವಾಗಿ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೇವೆ. ರೈಸಿಂಗ್ ಸ್ಟಾರ್ ಇಸ್ ದ ಕೌಂಟ್ ಡೌನ್ ಸ್ಟಾರ್ಟ್. 10 9 8 7 6 5 4 3 2 1. Yes, okay. ಎಸ್, ಆರಂಭದ ಸ್ಪರ್ಧೆ ವಾಕರ್ ಆಗಿದೆ ನೋಡಿ. ಆತ್ಮೀಯ ತೀರ್ಪುಗಾರರು ಶ್ರೀಯುತ ದಿನೇಶ್ ನೆಟ್ಟನ, ಆನಂದ ಕಡಬ, ಸಂದೀಪ್ ಸುಳ್ಳೆ ಸರ್ ದಯವಿಟ್ಟು ಎಲ್ಲಿದ್ರು ಕೂಡ ಕಬಡ್ಡಿಯ ಅಂಕಣದ ಬಳಿ ಬನ್ನಿ. ಆರಂಭವಾಗ್ತಾ ಇದೆ ಸ್ಪರ್ಧೆಗಳು. ಎಸ್ ಬನ್ನಿ, ದ್ವಿತೀಯ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಬಾವ ವೀರಮಂಗಿಲ ಅಣ್ಣ, ಫ್ರೆಂಡ್ಸ್ ಬಾವ ವೀರಮಂಗಿಲ ಹೇಳಿದ್ದೀರಾ? ಫ್ರೆಂಡ್ಸ್ ಬಾವ ವೀರಮಂಗಿಲ ಬನ್ನಿ ಬನ್ನಿ ಬನ್ನಿ, ತಡ ಮಾಡುವಾಗಿಲ್ಲ. ವನದುರ್ಗ ಶಾಂತಿ ಅಡ್ಕ ಎಲ್ಲಿದ್ದೀರಾ? ವನದುರ್ಗ ಶಾಂತಿ ಅಡ್ಕ, ವನದುರ್ಗ ಶಾಂತಿ ಅಡ್ಕ ಎಲ್ಲಿದ್ದೀರಾ? ಉಪಸ್ಥಿತಿ ತಿಳಿಸಿ ಅಣ್ಣ. ವನದುರ್ಗ ಶಾಂತಿ ಅಡ್ಕ ಇಲ್ವಾ? ಒಂದು ತಂಡ ಆಗಮನವಾದ ವೇಳೆ ಆ ಬಳಿಕದಲ್ಲಿ ತಡವಾಗಿ ತಂಡ ಬಂದು ನಾವು ನೇರವಾಗಿ ಕೌಂಟರ್ ಸ್ಟಾರ್ಟ್ ಮಾಡ್ತೇವೆ. ಇಷ್ಟೊಂದು ಸಮಯ 12 ಗಂಟೆ 40 ನಿಮಿಷ ದಾಟಿ ಕೂಡ ಇಷ್ಟೊಂದು ಮಂದಿ ಜನಸಾಗರ ಸೇರಿದ್ದಾರೆ ಅಂದ್ರೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತಲ್ಲ, ಅವರಿಗೆ ಕೂಡ ಕಬಡ್ಡಿಯನ್ನು ವೀಕ್ಷಣೆ ಮಾಡುವಂತ ಒಂದು ಕುತೂಹಲ ಇದೆ. ನೀವುಗಳು ಆ ಸಮಯಕ್ಕೆ ಸರಿಗುಣವಾಗಿ ಆ ಸಮಯದ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಕೂಡ ಅಂಗಣ ಪ್ರವೇಶ ಮಾಡಿಕೊಳ್ಳಿ. ಎಸ್ ಬನ್ನಿ, ಫ್ರೆಂಡ್ಸ್ ಬಾಬಾ ವೀರಮಂಗಿಲ
ಎಸ್ ಈ ಕೂಟದ ದ್ವಿತೀಯ ಸ್ಪರ್ಧೆಗೆ ತಂಡಗಳು ಬರ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಬಾಬಾ. ಈ ಕೂಟದ ಆತಿಥ್ಯೆಯ ಸ್ಥಳೀಯ ತಂಡವಾಗುತ್ತಾ ಇದೆ. ನಿಹಾಲ್ ರವರ ಪ್ರಾಯೋಜಕತ್ವದ ತಂಡವಾಗಿಸಿಕೊಳ್ಳುತ್ತಾ ಇದೆ ಫ್ರೆಂಡ್ಸ್ ಬಾಬಾ ವೀರಮಂಗಿಲ. ಅಣ್ಣ ವನದುರ್ಗ ಶಾಂತಿ ಅಡ್ಕ ವನದುರ್ಗ ಶಾಂತಿ ಅಡ್ಕ ಇಲ್ವಾ? ವನದುರ್ಗ ಶಾಂತಿ ಅಡ್ಕ ವನದುರ್ಗ ಶಾಂತಿ ಅಡ್ಕ ವನದುರ್ಗ ಶಾಂತಿ ಅಡ್ಕ ವನದುರ್ಗ ಶಾಂತಿ ಅಡ್ಕ ಬನ್ನಿ. ವನದುರ್ಗ ಶಾಂತಿ ಅಡ್ಕ ಉಪಸ್ಥಿತಿ ಇದೆ ಆದ್ರೆ ತಂಡ ಇಲ್ಲ. ಇಲ್ಲಿ ಬರ್ಬೇಕಿಲ್ಲ, ಕೌಂಟರ್ ಸ್ಟಾರ್ಟ್ ಆಗುತ್ತೆ. ವನದುರ್ಗ ಶಾಂತಿ ಅಡ್ಕ ವನದುರ್ಗ ಶಾಂತಿ ಅಡ್ಕ ಬನ್ನಿ. ಧನುಷ್ ಒನ್ ಟೀಮ್ ಒನ್. ವನದುರ್ಗ ಶಾಂತಿ ಅಡ್ಕ ಬನ್ನಿ. ವನದುರ್ಗ ಶಾಂತಿ ಅಡ್ಕ ವನದುರ್ಗ ಶಾಂತಿ ಅಡ್ಕ ಬನ್ನಿ.
Vanadurga Shanti Adka is the countdown start. Vanadurga Shanti Adka 10 9 Vanadurga Shanti Adka 8 7 6 I worry what happened. Anna, organizer, scale count to close mal please. Nana bolpal kordang at scale mal padak. Borchi. Mule iti jana said there. Akla time mugu nama scale mal paraf. Namma time mugu aklu bat scale mal to four akli. Nodel devadu counter close agida. ರಘು ಕೋರ್ಟೊಳಗೆ ಬನ್ನಿ ಮಾರ 1 ಗಂಟೆ ಆಯ್ತು. ಆ ದೇಹದ ಸ್ಕೇಲ್ ತೆಗೀರಿ ಅಲ್ಲಿಂದ ಬೊಬ್ಬಲ್ ಪುಲ್ ಹಾಕೊಂಡ್ ಬರಡಾಕ್ಲಿ ನೋಡ. ನೋಡಿ ತೃತೀಯ ಸ್ಪರ್ಧೆಗೆ ತನ್ನ ಸಿದ್ಧತೆಯಲ್ಲಿ ಶ್ರೀರಾಮಾಂಜನೇಯ ಭಕ್ತ ಕೋಡಿ ವಿರುದ್ಧವಾಗಿ ಫ್ರೆಂಡ್ಸ್ ವೀರಮಂಗಲ. ಶ್ರೀರಾಮಾಂಜನೇಯ ಭಕ್ತ ಕೋಡಿ ವಿರುದ್ಧವಾಗಿ ಫ್ರೆಂಡ್ಸ್ ವೀರಮಂಗಲ. ದಯವಿಟ್ಟು ಮುಂದಿನ ಸ್ಪರ್ಧೆ ಸಿದ್ಧತೆಯಲ್ಲಿ ಇರಬೇಕು. 2 ತಂಡವು ಕೂಡ. 4ನೇ ಸ್ಪರ್ಧೆಗೆ ಶ್ರೀರಾಮ್ ಫ್ರೆಂಡ್ಸ್ ಭಕ್ತ ಕೋಡಿ ವಿರುದ್ಧವಾಗಿ ಫ್ರೆಂಡ್ಸ್ ವೀರಮಂಗಲ ಬಿ ತಂಡ 4ನೇ ಸ್ಪರ್ಧೆಗೆ ಸಿದ್ಧತೆಯಲ್ಲಿ. ಬಳಿಕ ಪಂಚಮ ಸ್ಪರ್ಧೆಗೆ ಸಿದ್ಧಿವಿನಾಯಕ ವೀರಮಂಗಲ ಎ ವಿರುದ್ಧವಾಗಿ ಡಿಎಕ್ಸ್ಪಿ ಕಡಬ. ಫಾರೂಕ್ ಭಾಯ್ ರೆಡ್ ಲೈನ್ ಅಂಪೈರ್ ಉಲ್ಲೇರ್. 5ನೇ ಸ್ಪರ್ಧೆಗೆ ಸಿದ್ಧಿವಿನಾಯಕ ವೀರಮಂಗಲ ಎ ವಿರುದ್ಧವಾಗಿ ಡಿಎಕ್ಸ್ಪಿ ಕಡಬ. 6ನೇ ಸ್ಪರ್ಧೆಗೆ ಸಿದ್ಧಿವಿನಾಯಕ ವೀರಮಂಗಲ ಬಿ ವಿರುದ್ಧವಾಗಿ ಎಸ್ಡಿಎಸ್ಸಿಆರ್ ಕೆದಿಲ. 6ನೇ ಸ್ಪರ್ಧೆಗೆ ನೋಡಿ ಸೂಚನೆಯ ಮೇರೆಗೆ 3ನೇ ಮತ್ತು 4ನೇ ಸ್ಪರ್ಧೆ ವಾಕ್ವರಾಗ ಸಾಧ್ಯತೆಯಲ್ಲಿದೆ. ಆ ಬಳಿಕದಲ್ಲಿ 5ನೇ ಸ್ಪರ್ಧೆಗೆ ನಾವು ನೇರವಾಗಿ ಹೋಗ್ತೇವೆ. ಎಲ್ಲ ಸಂಘಟಕರ ಸೂಚನೆಯ ಮೇರೆಗೆ ಒಂದು ತಂಡದಲ್ಲಿ ಒಂದು ಟೀಮ್ ಮ್ಯಾನೇಜರ್ ಮತ್ತು ಒಂದು ಕೋಚ್ ಮಾತ್ರ ಹೊರಬರಲಿಕ್ಕೆ ಅವಕಾಶ.
ಇಂದಿನ ಈ ಪ್ರಥಮ ಪಂದ್ಯಾಟದ ಮ್ಯಾಚ್ ರೆಫರಿಯಾಗಿ ಪುರುಷೋತ್ತಮ ಕೋಲ್ಪೆ, ಅಂಪೈರ್ಗಳಾಗಿ ದಿನೇಶ್ ನೆಟ್ಟಣ ಹಾಗೂ ಸಂದೀಪ್ ಸುಳ್ಯ ನಮ್ಮದು ಸಹಕರಿಸಿದ್ದಾರೆ. ಸ್ಕೋರರ್ ಆಗಿ ಕಾರ್ತಿಕ್ ಪುತ್ತೂರು ಹಾಗೂ ಥರ್ಡ್ ರೈಡರ್ ಆಗಿ ಆನಂದ, ಟೈಮರ್ ಆಗಿ ಸಿದ್ದಿಕ್ ಅವರು ಸಹಕರಿಸಿದ್ದಾರೆ. ಪಂದ್ಯವನ್ನು ಆದಷ್ಟು ಬೇಗ ಪ್ರಾರಂಭಿಸಿ. ಈ ಗುಡದ 58 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಆರಂಭದ ಕ್ಷಣಗಣನೆಯಲ್ಲಿ ಈ ಗುಡದ ದ್ವಿತೀಯ ಸ್ಪರ್ಧೆ ಆರಂಭವಾಗಿದೆ. ಅಶ್ವಿನ್ ಆರಂಭಿಕತೆಯಲ್ಲಿ ದಾಳಿಯಲ್ಲಿ ಅಶ್ವಿನ್ ದಾಳಿಯಲ್ಲಿ ಬೋನಸ್ ಖಾತೆಯ ಜಮೆಯ ಜೊತೆಯಲ್ಲಿ ಖಾತೆ ಆರಂಭವಾಗಿದೆ. ಎದುರುಭಾಗದ ಸ್ಥಿತಿಗತಿಯ ಪದಚಲನೆಯ ನಿತ್ಯಗತಿಯಲ್ಲಿ ಈ ಕುಟದ ಮ್ಯಾಟ್ ಮಾದರಿಯ ಕಬಡ್ಡಿಯ ಕೆಲರವ ಈ ಕುಟದ ದ್ವಿತೀಯ ಸ್ಪರ್ಧೆಯಲ್ಲಿದೆ. ನಿತೇಶ ಎಡವಟ್ಟುಗಳ ಜೊತೆಯಲ್ಲೇ ಎದುರಾಳಿಗಳಿಗೆ ಅಂಕದ ಒಗ್ಗಟ್ಟನ್ನು ಸೇರಿಸಿದ ವೇಳೆಯಲ್ಲಿ ಸ್ಪರ್ಧೆಗಳಿದೆ. ಆಹಾ, ಬೋನಸ್ ಪ್ಲಸ್ 2 ಪಾಯಿಂಟ್ ಮತ್ತೆ ಅಂಕಗಳ ಜೋಡಣೆಯ ಸಮಯದ ಪರಿಕಲ್ಪನೆಯಲ್ಲಿ ಈ ಕೂಟದ ದ್ವಿತೀಯ ಸ್ಪರ್ಧೆ. ಈ ಶಾಲಾ ಮೈದಾನದಲ್ಲಿ ಜಾರ್ಬಂಡಿ ಜಾಂದದ ಅಂಚ ಜಾರ್ಬಂಡಿ ನಿರ್ದಿಷ್ಟ ಸಮಯದಲ್ಲಿ ಈ ಪಂದ್ಯಾಕೂಟದ ಸಂಪೂರ್ಣ ನೇರ ಪ್ರಸಾರ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಪಂದ್ಯಾಕೂಟದ ಸಂಪೂರ್ಣ ನೇರ ಪ್ರಸಾರ ಬಿಡುಗಡೆಯಾಗಿದೆ. ಮುಂದಿನ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಖಾತ್ರಿಪಡಿಸಿಕೊಳ್ಳಿ. ಅತ್ಯಂತ ಸಮಯದ ಪರಿಕಲ್ಪನೆಯನ್ನ ನಿಮಿತ್ತವಾಗಿ ಅನುಭವಿಸಿಕೊಳ್ಳುತ್ತಾ ಕೆಲಸ ಕಾರ್ಯದಿಂದ ಕೆಲ ನಿರ್ಮಿತ ಕಬಡ್ಡಿಗೆ ವಿಶ್ರಾಂತಿಯನ್ನ ನೀಡಿದಂತಹ ಚರಣ ಮತ್ತೆ ಆಗಮನದಲ್ಲಿದ್ದಾನೆ. ಜಿಯಾದ್ ಅದು ಜಿಯಾದ್ರ ತಪ್ಪಲ್ಲ, ಪಾಪ ಆತ ಸರಿ ನಡೀತಾನೆ, ಕಾಲು ಜಾರಿತ್ತು. ಬನ್ನಿ ತೃತೀಯ ಸ್ಪರ್ಧೆಗೆ ಶ್ರೀ ರಾಮಾಂಜನೇಯ ಭಕ್ತ ಕೋಡಿಯಲ್ಲಿದ್ದೀರಾ? ಶ್ರೀ ರಾಮಾಂಜನೇಯ ಭಕ್ತ ಕೋಡಿ ರೈಡರ್ ಇಸ್ ಔಟ್. ಕಬಡ್ಡಿ ಹೇಳ್ಬೇಕಂತ ಫ್ರೆಂಡ್ಸ್ ಬಾಬಾ ನಿಹಾಲ್ ರವರ ಪ್ರಾಯೋಜಕತ್ವದ ತಂಡವಾಗಿದೆ. ಶ್ರೀ ರಾಮಾಂಜನೇಯ ಭಕ್ತ ಕೋಡಿ ಕ್ಯಾಪ್ಟನ್ಸ್ ಬನ್ನಿ. ಶ್ರೀ ರಾಮಾಂಜನೇಯ ಭಕ್ತ ಕೋಡಿ ಕ್ಯಾಪ್ಟನ್ಸ್ ಬನ್ನಿ. ಜಿಯಾದ್ ದಾಳಿಯಲ್ಲಿ
ನಿರ್ದಿಷ್ಟ ಸಮಯದ ಪರಿಕಲ್ಪನೆಯ ಪಂದ್ಯಾಕೂಟದ ಜೊತೆಯಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಥರ್ಡ್ ರೈಟ್ ಡೂ ಆರ್ ಡೈ ಐಫರ್ ಡಿಫೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಸಂದೇಶ ನೋಡಿ, ತೃತೀಯ ಸ್ಪರ್ಧೆ ಕೂಡ ಆಕರ್ ಆಗುತ್ತೆ. ಆ ಬಳಿಕದಲ್ಲಿ ಚತುರ್ಥ ಸ್ಪರ್ಧೆಗೆ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ಟೀಮ್ ಇದೆಯಾ? ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ಎಲ್ಲಿದ್ದೀರಾ ಅಣ್ಣ? ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ಎಲ್ಲಿದ್ದೀರಾ? ಕ್ಯಾಪ್ಟನ್ಸ್ ಬನ್ನಿ. ಮೊದಲಾರ್ಧ ಮುಕ್ತಾಯವಾಗಿದೆ. ಸ್ಕೋರ್ ಬೋರ್ಡ್ ನಲ್ಲಿ 8-2 ಸ್ಪರ್ಧೆ ಇದೆ. ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡು ಬೆಳಗ್ಗೆಯಲ್ಲಿ ವನದುರ್ಗ ಶಾಂತಿ ಅಡಿಗ ಮುನ್ನಡೆಯನ್ನ ಕಾದಿರಿಸಿಕೊಂಡಿದೆ. ನೋಡಿ, ತೃತೀಯ ಸ್ಪರ್ಧೆ ವಾಕರ್ ಆಗುತ್ತೆ. ಆ ಕಾರಣಕ್ಕೆ ಚತುರ್ಥ ಸ್ಪರ್ಧೆ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ಕ್ಯಾಪ್ಟನ್ಸ್ ಬನ್ನಿ. ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ಎಲ್ಲಿದ್ದೀರಾ? ಭಕ್ತಕೋಡಿ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ಇಲ್ವಾ? फारूक भाई माइक कुछ कर ले बेहतर. ಸೂಪರ್ ಟಗಲ್ ಇಸ್ ಆನ್ ಆಗಿದೆ. ಒಳ್ಳೆ ಡಿಫೆಂಡರ್ಗಳ ಮಧ್ಯೆ ಅಶ್ವಿನ್ ದಾಳಿಯಲ್ಲಿ ಪ್ರಸ್ತುತ ಸ್ಪರ್ಧೆಯ ನಿಖರತೆಯ ಸ್ಪರ್ಧೆಯನ್ನು ಅವಲಂಬಿಸಿಕೊಂಡಿರುವ ವೇಳೆಯಲ್ಲಿ ಈ ಕೂಟದ ಸ್ಪರ್ಧೆಯಾಗುತ್ತಾ ಇದೆ. ದ್ವಿತೀಯ ಸ್ಪರ್ಧೆಯಲ್ಲಿ ಆಲ್ ಔಟಿನ ಪರಿಪೂರ್ಣತೆಗೆ ಲಾಭವಾಗಿದೆ. ಹನ್ನೊಂದು 2 ಸ್ಪರ್ಧೆ ಇದೆ. ಲಾಸ್ಟ್ 3 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಅಂತಿಮ 3 ನಿಮಿಷದ ಸ್ಪರ್ಧೆಗಳಷ್ಟು ಬಾಕಿ. ಅವಳಿ ಅಂಗದ ಲಾಭದ ಜೊತೆಯಲ್ಲಿ ಅದಿ 4-13 ಸ್ಪರ್ಧೆ ಇದೆ. ಜಿಯಾದ್ ಕಾಲಿನ ಲಯ ನೋಡಿದರೆ ಮ್ಯಾಟ್ ಜಾರುತ್ತೆ. ಮೇಲ್ಭಾಗದಲ್ಲಿ ನೋಡಿದರೆ ಆತನಿಗೆ ಕಣ್ಣಿಗೆ ಹೇರ್ ಸ್ಟೈಲ್ ಅಡ್ಡವಾಗುತ್ತೆ. ಅಧ್ಯಕ್ಷರದ ಹೋರಾಟದ ಸ್ಪಷ್ಟತೆಯ ಸ್ಪರ್ಧೆಯಲ್ಲಿ ಈ ಕೂಟದ ಪಂದ್ಯಾಕೂಟದಲ್ಲಿದೆ. ನಾ ಶ್ರೀರಾಮಾಂಜನೇಯ ಭಕ್ತ ಕೊಡಿದ್ದೀರಲ್ಲ, ಭಕ್ತ ಕೊಡಿ ಅಣ್ಣ. ಶ್ರೀರಾಮ್ ಫ್ರೆಂಡ್ಸ್ ಭಕ್ತ ಕೊಡಿ ಇಲ್ಲಿದ್ದೀರಾ? ಶ್ರೀರಾಮ್ ಫ್ರೆಂಡ್ಸ್ ಭಕ್ತ ಕೊಡಿ, ಶ್ರೀರಾಮ್ ಫ್ರೆಂಡ್ಸ್ ಭಕ್ತ ಕೊಡಿ ಇದ್ದೀರಾ ಅಣ್ಣ? ಶ್ರೀರಾಮ್ ಫ್ರೆಂಡ್ಸ್ ಭಕ್ತ ಕೊಡಿ.
ಸಮಯದಲ್ಲೇ ಈ ಕೂಟದ ಪಂದ್ಯಾಕೂಟದಲ್ಲಿ 14-5 ಪಂದ್ಯಾಟವಿದೆ. 14-5 14-5 ಮುನ್ನಡೆಯಲ್ಲೇ ವಡದುರ್ಗ ಶಾಂತಿಡಿಕ ಮುನ್ನಡೆಯನ್ನು ಖಾತ್ರಿಪಡಿಸಿಕೊಂಡಿದೆ. ಬೋನಸ್ ಗತಿಗೆ ಜಮೆಯ ಜೊತೆಯಲ್ಲಿ ಪಂದ್ಯಾಟ ಮುಕ್ತಾಯವಾಗಿದೆ. ಅಭಿನಂದನೆಗಳು ತಿಳಿಸಿಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಬಾಬಾ ವೀರಮಂಗಿಲ ಬನ್ನಿ ತೃತೀಯ ಸ್ಪರ್ಧೆಗೆ. ಶ್ರೀರಾಮಾಂಜನೇಯ ಭಕ್ತಗೋಡಿ ಬನ್ನಿ. ಶ್ರೀರಾಮಾಂಜನೇಯ ಭಕ್ತಗೋಡಿ ಕಾಯ್ಲಿಕ್ಕಿಲ್ಲ, ಬರುದೇ ಸೀದಾ. ಶ್ರೀರಾಮಾಂಜನೇಯ ಭಕ್ತಗೋಡಿ ಬನ್ನಿ. ಶ್ರೀರಾಮಾಂಜನೇಯ ಭಕ್ತಗೋಡಿ 10 9 8 7 6 5 4 3 2 ಶ್ರೀರಾಮ್ ಫ್ರೆಂಡ್ಸ್ ಭಕ್ತಗೋಡಿ ಎಲ್ಲಿದ್ದೀರಾ? ಶ್ರೀರಾಮ್ ಫ್ರೆಂಡ್ಸ್ ಭಕ್ತಗೋಡಿ ಬನ್ನಿ. ಈ ಪಂದ್ಯ ಕೂಟವಾಕರಾಗಿದೆ. ಶ್ರೀರಾಮ್ ಫ್ರೆಂಡ್ಸ್ ಭಕ್ತಗೋಡಿ ಬನ್ನಿ. ಶ್ರೀರಾಮ್ ಫ್ರೆಂಡ್ಸ್ ಭಕ್ತಗೋಡಿ ಬನ್ನಿ. ಇದರಲ್ಲಿ ಪಂಚಮ ಸ್ಪರ್ಧೆಗೆ ಸಿದ್ಧಿವಿನಾಯಕ ವೀರಮಂಗಿಲ ಎ ಬನ್ನಿ. DXP ಕಡಬ 4ನೇ ಪಂದ್ಯ ಕೂಡ ವಾಕ್ವರ್.
ಅಣ್ಣ ಸಿದ್ಧಿವಿನಾಯಕ ವೀರಮಂಗಿಲ ಎ ತಂಡ ಬನ್ನಿ ಪಂಚಮ ಸ್ಪರ್ಧೆಗೆ. ಡಿಎಕ್ಸ್ಪಿ ಕಡಬ ಎಲ್ಲಿದ್ದೀರಾ? ಡಿಎಕ್ಸ್ಪಿ ಕಡಬ, ಡಿಎಕ್ಸ್ಪಿ ಕಡಬ ಎಲ್ಲಿದೆ? 5ನೇ ಸ್ಪರ್ಧೆಗೆ ಬನ್ನಿ. ಡಿಎಕ್ಸ್ಪಿ ಕಡಬ ಸಿದ್ಧಿವಿನಾಯಕ ವೀರಮಂಗಿಲ ಎ ತಂಡ ನೋಡಿ. ಪಂಚಮ ಸ್ಪರ್ಧೆಗೆ ತಂಡಗಳು ಬನ್ನಿ. ಸಿದ್ಧಿವಿನಾಯಕ ವೀರಮಂಗಿಲ ಎ ವಿರುದ್ಧವಾಗಿ ಡಿಎಕ್ಸ್ಪಿ ಕಡಬ ಬನ್ನಿ. 4ನೇ ಸ್ಪರ್ಧೆ ವಾಕರ್ ಆಗಿದೆ. ಡಿಎಕ್ಸ್ಪಿ ಕಡಬ ಬನ್ನಿ. ಡಿಎಕ್ಸ್ಪಿ ಕಡಬ ಬನ್ನಿ. ಅಣ್ಣ ಕಡಬ ದಕ್ಲಾ ಕಡಬ ಬನ್ನಿ 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 ಬನ್ನಿ. ಸಿದ್ಧಿವಿನಾಯಕ ವೀರಮಂಗಿಲ ಬಿ ವಿರುದ್ಧವಾಗಿ ಎಸ್ಡಿಎಸ್ಸಿ ಕೆದಿಲ ಬನ್ನಿ. 6ನೇ ಸ್ಪರ್ಧೆಗೆ ಕಡಬ ನೋಡಿ. ಪಂಚಮ ಸ್ಪರ್ಧೆ ಎದುರಾಳಿಯ ತಂಡ ಇಲ್ಲ ಅನ್ನುವಂತ ಸೂಚನೆ ಬಂದಿದೆ. ಪಂಚಮ ಸ್ಪರ್ಧೆ ಕೂಡ ವಾಕ್ವರ್ ಆಗ್ತಾ ಇದೆ. 6ನೆಯ ಸ್ಪರ್ಧೆಗೆ ಬನ್ನಿ. ಸಿದ್ಧಿವಿನಾಯಕ ವೀರಮಂಗಲ ಬಿ ಬನ್ನಿ. ಸಿದ್ಧಿವಿನಾಯಕ ವೀರಮಂಗಲ ಬಿ ವಿರುದ್ಧವಾಗಿ ಎಸ್ಡಿಎಸ್ಸಿಆರ್ ಕೆದಿಲ. ಕೆದಿಲಲ್ಲಿದ್ದೀರಾ? ಕೆದಿಲ ಬನ್ನಿ. ಸಿದ್ಧಿವಿನಾಯಕ ಬಿ ವಿರುದ್ಧವಾಗಿ ಎಸ್ಡಿಎಸ್ಸಿ ಕೆದಿಲ ಬನ್ನಿ. ಕೆದಿಲ ಬನ್ನಿ. ಕೆದಿಲ ಸಿದ್ಧಿವಿನಾಯಕ ಸಿದ್ಧಿವಿನಾಯಕ ವೀರಮಂಗಲ ಸಿದ್ಧಿವಿನಾಯಕ ವೀರಮಂಗಲ ಬನ್ನಿ. ಎಸ್ಟಿಎಸ್ಸಿ ಆರ್ ಕೆದಿಲ ಕೆದಿಲ ಬನ್ನಿ. ಕೆದಿಲ ಮತ್ತು ಸಿದ್ಧಿವಿನಾಯಕ ಸಿದ್ಧಿವಿನಾಯಕ ವೀರಮಂಗಲ ಮೋಹನ್ ಬನ್ನಿ. ಕೆದಿಲ
ಕೆದಿಲ ಬಂದಿದೆ. ಸಿದ್ಧಿವಿನಾಯಕ ವೀರಮಂಗಲ ಬಿ ಬನ್ನಿ. ಸಿದ್ಧಿವಿನಾಯಕ ವೀರಮಂಗಲ ಅಣ್ಣ, ಸಿದ್ಧಿವಿನಾಯಕ ವೀರಮಂಗಲ. ಅಣ್ಣ ಸಿದ್ಧಿವಿನಾಯಕ Siddhivinayak is a countdown start. ನೋಡಿ 7ನೇ ಸ್ಪರ್ಧೆಗೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ನವಜ್ಯೋತಿ ನರಿಮಗರು ಎ ವಿರುದ್ಧವಾಗಿ ಫ್ರೆಂಡ್ಸ್ ವೀರಮಂಗಲ ಎ ತಂಡ ಸಿದ್ಧತೆಯಲ್ಲಿರಿ. 8ನೇ ಸ್ಪರ್ಧೆಗೆ ಶಾರದಾಂಬ ಕುಂತೂರು ಬಿ ವಿರುದ್ಧವಾಗಿ 7 ಸ್ಟಾರ್ ಸಮನೂರು. 9ನೇ ಸ್ಪರ್ಧೆಗೆ ಈಶಾ ಪ್ರಿಯಾ ಪೇರಡ್ಕ ಶಾರದಾಂಬ ಕುತ್ತೂರು ಎ ತಂಡ 9ನೇ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಬೇಕು. ಅಣ್ಣ ಸಿದ್ಧಿವಿನಾಯಕ ಇಲ್ವಾ? ಸಿದ್ಧಿವಿನಾಯಕ ವೀರಮಂಗಲ. ಅಣ್ಣ ಸಿದ್ಧಿವಿನಾಯಕ ವೀರಮಂಗಲ. ಅಣ್ಣ ಸಿದ್ಧಿವಿನಾಯಕ ಬನ್ನಿ. ಅಕ್ಷಯ್ ಬನ್ನಿ. ಸಿದ್ಧಿವಿನಾಯಕ is a corner start. 10 9 8 7 6 5 ನೋಡಿ ವಾಕೋರ್ ಆದ್ಮೇಲೆ ಬೇಗ ಬನ್ನಿ ಕೋರ್ಟ್ ಒಳಗೆ. 4 3 Officials for this match, Karthik, umpire Ananda and Sandeep are referees for this match. Line umpires. Line umpire. फारूक भाई लाइन अप. ನೋಡಿ ಮುಂದಿನ 7ನೇ ಸ್ಪರ್ಧೆಯ ಕ್ಯಾಪ್ಟನ್ಸ್ ನಾಣಿ ಚಿಮ್ಮಿಕೆಗೆ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ನವಜ್ಯೋತಿ ನರಿಮಗರು ಎ ವಿರುದ್ಧವಾಗಿ ಫ್ರೆಂಡ್ಸ್ ವೀರಮಂಗಲ ಎ ತಂಡ. ನವಜ್ಯೋತಿ ನರಿಮಗರು ಎ ವಿರುದ್ಧವಾಗಿ ಫ್ರೆಂಡ್ಸ್ ವೀರಮಂಗಲ ಎ. ಕ್ಯಾಪ್ಟನ್ಸ್ ಬನ್ನಿ. ನಾಣ್ಯ ಚಿಮ್ಮಿಕೆ ಕ್ಯಾಪ್ಟನ್ಸ್ ಬರಬೇಕಿಲ್ಲಿ.
ಯಶೋದಾಳಿಯಲ್ಲಿ ಅಂಕಗಳಿಕೆ ಲಾಭದಲ್ಲಿ ಮೋಹನ್ ಫ್ರಮ್ ಪಡ್ನೂರು ಕೆದಿಲದ ಪರವಾಗಿ ಸಂಘಟಿತ ಬಲದ ಸರ್ವಾಂಗೀಣ ಆಟಗಾರ ಜೊತೆಯ ಕ್ರೀಡಾಕೂಟದ ಜೊತೆಯಲ್ಲಿ ಕಬಡ್ಡಿ ಅಕ್ಷಯ್ ಧರ್ಮಸ್ಥಳ ಮಧ್ಯದಾಳಿಯಲ್ಲಿ ಯಶಸ್ವಿಯ ದಾಳಿಯಲ್ಲಿ ಥರ್ಡ್ ರೈಡ್ ಆಗಿದೆ. 2 or die ಡಿಸೈಡೆಡ್ ರೈಡ್ ಆಗಿದೆ. ಕೆದಿಲ 2 or die. ದ ರೋಲಿಂಗ್ ಎಸ್ಕೇಪ್ ಮತ್ತೆ ಕಥೆಯ ಜಮಯದ ವೇಳೆಯಲ್ಲಿ ಯಶೋದಾಳಿಯಲ್ಲಿ ಸಿದ್ಧಿವಿನಾಯಕ ವೀರಮಂಗಲ ಪರವಾಗಿ ಯಶೋಧರ ಮೋಹನ ಕೆದಿಲದ ಪರವಾದಾಗ ಸಿದ್ಧಿವಿನಾಯಕದ ಪರವಾಗಿ ಮತ್ತೆ ಚಾಲ್ತಿಯ ದಾಳಿಯ ನಿಗದಿತ ಸಮಯದಲ್ಲಿ ಅಕ್ಷಯನಿದ್ದಾನೆ. ಮತ್ತೆ ಅಂಕಗಳಿಗೆ ಲಾಭದ ಜೊತೆಯಲ್ಲಿ 2-1 ಸ್ಪರ್ಧೆ ಇದೆ. 2-1 3-1 ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭವಾಗಿದೆ. ಮೋಹನ ಮಧ್ಯದಾಳಿಯಲ್ಲಿ ಕಬಡ್ಡಿಯ ಅಂಕಣದಲ್ಲಿ ಸ್ಕೇಟಿಂಗ್ ಕೂಡ ಆರಂಭವಾಗಿದೆ. ವೈಪರ್ ಅಲ್ಪ ಸರ್ವೇಡೆ ಫಲದ ಮ್ಯಾಚ್ ಮುಗಿದಿದೆ. ಇವರ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಇದೆ. ಅಕ್ಷಯ ಮಧ್ಯದಾಳಿಯಲ್ಲಿ ಎಂಥ ದಾಳಿ ಇದು! ಅದ್ಭುತವಾದಂತಹ ದಾಳಿ, ಸೂಪರ್ ರೈಡ್ ಆಗಿದೆ. ಅಕ್ಷಯ್ ಧರ್ಮಸ್ಥಳ ಮತ್ತೆ ಸಿದ್ಧಿವಿನಾಯಕದ ಪರವಾಗಿ ಥರ್ಡ್ ರೈಡ್ 2 or die. ಜವಾಬ್ದಾರಿಯ ನಿಗದಿತದ ಎಲ್ಲ ಸಮಯದಲ್ಲಿ ಕೂಡ ಮೋಹನ 6-1 ಸ್ಪರ್ಧೆಯ ಜೊತೆಯಲ್ಲಿ ಬೋನಸ್ ಖಾತೆಗೆ ಜಮೆ 2-6 ಸ್ಪರ್ಧೆ ಇದೆ. 2-6 ಇನ್ ಫೇವರ್ ಆಫ್ ಟೀಮ್ ಸಿದ್ಧಿವಿನಾಯಕ ವೀರಮಂಗಲ ಮುನ್ನಡೆಯಲ್ಲಿದೆ. ರೋಲಿಂಗ್ ಎಸ್ಕೇಪ್ ಮತ್ತೆ ಖಾತೆಗೆ ಜಮೆಯ ಜೊತೆಯಲ್ಲಿ 7-2 ಇನ್ ಫೇವರ್ ಆಫ್ ಟೀಮ್ ಸಿದ್ಧಿವಿನಾಯಕ. ಮುಂದಿನ ಸ್ಪರ್ಧೆಯ ಕ್ಯಾಪ್ಟನ್ಸ್ ಬನ್ನಿ. ನವಜ್ಯೋತಿ ನರಿಮೊಗರಿ ನೋಡಿ, ನವಜ್ಯೋತಿ ನರಿಮೊಗರಿ ಎ ತಂಡದ ಕ್ಯಾಪ್ಟನ್. ಫ್ರೆಂಡ್ಸ್ ವೀರಮಂಗಲ ಎ ತಂಡ ಕ್ಯಾಪ್ಟನ್ಸ್ ಬನ್ನಿ. ಫ್ರೆಂಡ್ಸ್ ವೀರಮಂಗಲ ನೋಡಿ, ಕ್ಯಾಪ್ಟನ್ಸ್ ಬನ್ನಿ. ಫ್ರೆಂಡ್ಸ್ ವೀರಮಂಗಲ ಮತ್ತು ನವಜ್ಯೋತಿ ನರಿಮೊಗರು. ನಾನಿ ಚಿಮಿಕಿಗೆ ಮೈಕ್ ಮಾಡಿದ್ರೆ ಬರಬೇಕು.
ಅವಳಿ ಡಿಫೆಂಡರ್ಗಳ ಮಧ್ಯೆ ಶೋಧರ ಸ್ಪಷ್ಟತೆಯಲ್ಲೇ ಅಂಕ ಗಳಿಕೆಯ ಲಾಭದ ಜೊತೆಯಲ್ಲಿದೆ. ಕೆದಿಲ ಮತ್ತೆ ಚಾಲ್ತಿಯ ದಾಳಿಯ ನಿಗದಿತ ಸಮಯದ ಪರಿಪೂರ್ಣತೆಯ ಪಂದ್ಯಾಕೂಟದ ಜೊತೆಯಲ್ಲಿ ಸಮಯ 1 ಗಂಟೆ 20 ನಿಮಿಷದ ಜೊತೆಯಲ್ಲಿ ಈ ಕೂಟದ 6ನೆಯ ಸ್ಪರ್ಧೆ ಸಾಗಿ ಬರ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. Third right. Do or die. Decided right ಆಗಿದೆ. ಅಕ್ಷಯ್ ದಾಳಿಯಲ್ಲಿ ಯಶಸ್ವಿಯ ಅಂಕಗಳಿಗೆ ಅಕ್ಷಯ್ ಇದ್ದಾನೆ. Third right, the back to back do or die. ಆಹಾ, ಯಶಸ್ವಿಯ ಟ್ಯಾಕಲ್ ಕಾರ್ನರ್ ವಿಭಾಗದಲ್ಲಿ ಆಲ್ ಔಟಿನ ಪರಿಪೂರ್ಣತೆಯ ಲಾಭದ ಜೊತೆಯಲ್ಲಿದೆ. 11-3 ಮೊದಲಾರ್ಧದ ಮುಕ್ತಾಯದಲ್ಲಿ ಸ್ಕೋರ್ ಬೋರ್ಡ್ ನಲ್ಲಿ 11-3 ಮುನ್ನಡೆಯಲ್ಲಿ ಸಿದ್ಧಿವಿನಾಯಕ ವೀರಮಂಗಲ ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡಿದೆ. ನೋಡಿ, ನಾನಿಚಿಮಿಗೆ ನವಜ್ಯೋತಿ ನರಿಮಗರು ಎ ತಂಡ ಬಂದಿದೆ. ಫ್ರೆಂಡ್ಸ್ ವೀರಮಂಗಲ ಎ ತಂಡ ಇಲ್ಲಿದ್ದೀರಾ? ಫ್ರೆಂಡ್ಸ್ ವೀರಮಂಗಲ ಕ್ಯಾಪ್ಟನ್ಸ್ ಎಲ್ಲಿದ್ದೀರಾ? ಫ್ರೆಂಡ್ಸ್ ವೀರಮಂಗಲ ಬನ್ನಿಲಿ. ನವಜ್ಯೋತಿ ನರಿಮಗರ ಕ್ಯಾಪ್ಟನ್ಸ್ ಬಂದಿದ್ದಾರೆ. ಆಹಾ, ದ್ವಿತೀಯಾರ್ಧದಲ್ಲಿ ಯಶಸ್ವಿ ಟ್ಯಾಕಲ್ ಜೊತೆಯಲ್ಲಿ ಮೋಹನ ಮತ್ತೆ ದಾಳಿಯಲ್ಲಿ ಫ್ರೆಂಡ್ಸ್ ವೀರಮಂಗಲ ಎ ತಂಡ ಬನ್ನಿ. ಫ್ರೆಂಡ್ಸ್ ವೀರಮಂಗಲ ಎ ತಂಡ ಕ್ಯಾಪ್ಟನ್ಸ್ ಬನ್ನಿ. ಫ್ರೆಂಡ್ಸ್ ವೀರಮಂಗಲ ಎ ತಂಡ Third right. Do or die. ಮೋಹನ ದಾಳಿಯಲ್ಲಿ ಸಮಯದ ಪರಿಕಲ್ಪನೆ ನಿಮಿತ್ತದಲ್ಲಿ ಅಂಕಗಳು ಬೇಕಾದಂತ ಸಮಯದ ಪರಿಕಲ್ಪನೆಯಲ್ಲಿ ಎಲ್ಲ ಜವಾಬ್ದಾರಿಯಲ್ಲಿ ಮೋಹನ ಮತ್ತೆ ಬಂಧನವಾಗಿದೆ. ಯಶಸ್ವಿಯ ಡಿಫೆಂಡರ್ ವಿಭಾಗದಲ್ಲಿ ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಅಂತಿಮ 5 ನಿಮಿಷ. अभी अंतिम 5 मिनट. अक्षय Leader is Akshay. 58 the Kabaddi tournament. ಇತಿಮಿತಿಗಳ ಸಮಯದಲ್ಲಿ 12-5 ಪಂದ್ಯಾಕೂಟ ಮುನ್ನಡೆಯಲ್ಲಿ ನವಜ್ಯೋತಿ ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಜೊತೆಯಲ್ಲಿ
ಫ್ರೆಂಡ್ಸ್ ವೀರಮಂಗಲ ಮುಂದಿನ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ. ಮುನ್ನಡೆಯ ಹಾದಿಯತ್ತ ಸಿದ್ಧಿವಿನಾಯಕ ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡಿದೆ. ಸಂದೇಶ ಮಧ್ಯದಾಳಿಯಲ್ಲಿ ವಿರಾಮದ ಘೋಷಣೆಯ ಜೊತೆಯಲ್ಲಿ ಸ್ಪರ್ಧೆ ಇದೆ. ಸ್ಕೋರ್ ಕೇಳುವಾಗಿಲ್ಲ, ನೇರವಾಗಿ ಸ್ಕ್ರೀನ್ ನೋಡಿದ್ರೆ ಇತ್ತು. ಸ್ಕೋರ್ ಇದೆ ಅಲ್ಲಿ ಕೇನರೆಜ್ಜಿ ಸ್ಕ್ರೀನ್ ತುಂಡಾಂಡು ನಮ್ಮ ನೇರ ಪ್ರಸಾರದ ಸ್ಕೋರರ್ ಕೂಡ ಅತ್ಯಂತ ಚುರುಕಾಗಿದ್ದಾರೆ. ಬಾಯಲ್ಲಿ ಬೂಮರಿದುಕೊಂಡು ಚಲ್ಲಿಯನ್ನ ದೂರ ಮಾಡಿದ್ದಾರೆ. ಡೂ ಆರ್ ಡೈ ಡಿಸೈಡೆಡ್ ರೈಡ್ ಆಗಿದೆ. ಸಂದೇಶ ಜೊತೆಯಲ್ಲಿ ಆಹಾ ಟ್ಯಾಕಲ್ಗಳು ಮತ್ತೆ ಯಶಸ್ವಿಯಾಗಿದೆ. ಬ್ಯಾಕ್ ಟು ಆರ್ ಡೈ. ಕಾರ್ಯ ವಿಭಾಗದಲ್ಲಿ ಮಾಡಿದ ತಿರುವಳಿ ಜೊತೆಗೆಲ್ಲ ವಿರಾಮದ ಘೋಷಣೆಯ ಸ್ಪಷ್ಟತೆಯ ಸ್ಪರ್ಧೆ ನಿಗದಿತ ಸಮಯದಲ್ಲಿ ಕೂಟದ ಪಂದ್ಯಕೂಟ ಬಳಿಕತೆಯಲ್ಲಿ ದಿಟ್ಟತನದ ಸ್ಪರ್ಧೆಯನ್ನ ಕಾಣತೊಡಗಿಸಿಕೊಂಡಾಗ 12-7 ಸ್ಪರ್ಧೆ ಇದೆ. ಮುಂದಿನ ಸ್ಪರ್ಧೆಯ ನಾಡಿ ಚಿಮ್ಮಿಕೆಯಾಗಿದೆ. ತಂಡಗಳು ಸಿದ್ಧತೆಯೊಂದಿಗೆ ಲಾಸ್ಟ್ 3 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಅಂತಿಮ 3 ನಿಮಿಷ 180 ಸೆಕೆಂಡ್ಸ್ಗಳು ಬಾಕಿರುವ ಸ್ಪರ್ಧೆಗಳಷ್ಟೇ. ಅಕ್ಷಯ ಮತ್ತೆ ದಾಳಿಯಲ್ಲಿ ಚುರುಕಿನ ಪಾದಚಲನೆಯ ಸ್ಪಷ್ಟತೆಯ ನೇರ ದಿಟ್ಟತನದ ಹೋರಾಟದಲ್ಲಿ ಸ್ಪರ್ಧೆ. ನಾಲ್ವರ ಡಿಫೆಂಡರ್ಗಳ ಮಧ್ಯಮೋಹನ. ಅಂಕಗಳು ಬೇಕಾಗಿದೆ ಗೆದಿಲಕ್ಕೆ. ಯಶೋಧರ ಮತ್ತೆ ದಾಳಿಯಲ್ಲಿ ಸಿದ್ಧಿವಿನಾಯಕ ವೀರಮಂಗಲ ಪರವಾಗಿ ಲಾಸ್ಟ್ 2 ಮಿನಿಟ್ಸ್. ಅಂತಿಮ 2 ನಿಮಿಷ ಅಷ್ಟೇ. ಹನ್ನೆರಡು 7 ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಸಿದ್ಧಿವಿನಾಯಕ ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡಿದೆ. ನಿಮಿಷಗಳ ಪಂದ್ಯಕೂಟದ ಜೊತೆಯಲ್ಲಿ ಆಹಾ ಮತ್ತೆ ಡಿಫೆನ್ಸ್ ವಿಭಾಗದಲ್ಲಿ ಎಚ್ಚೆತ್ತುಕೊಂಡಂತ ಆಟಗಾರ. ವಿರಾಮದ ಕೋರಿಕೆ. ಟೈಮ್ ಔಟ್ ಇಸ್ ಓವರ್. ಇದೆಲ್ಲ Third right. Do or die. Last minute. ಅಂತಿಮ ನಿಮಿಷದ ಪಂದ್ಯ. ಯಶಸ್ವಿಯ ದಾಳಿಯ ಜೊತೆಯಲ್ಲಿ ಎಸ್ ಬನ್ನಿ ಮುಂದಿನ ಸ್ಪರ್ಧೆಯ ತಂಡಗಳು. ಫ್ರೆಂಡ್ಸ್ ವೀರಮಂಗಲ
ಅವಳಿ ಅಂಕದ ಲಾಭದಲ್ಲಿ ಸ್ಪರ್ಧೆ ಇದೆ. ಜೊತೆಯಲ್ಲಿ 15-7. ಈ ಮುಖೇನ ಮುಂದಿನ ಹಂತದ ತಿರುಗಡೆಯತ್ತವಾಗುತ್ತಾ ಇದೆ. ಸಿದ್ಧಿವಿನಾಯಕ ವೀರಮಂಗಲ ಪಂದ್ಯಾಟ ಮುಕ್ತಾಯವಾಗಿದೆ. ಬನ್ನಿ 7ನೇ ಸ್ಪರ್ಧೆಗೆ ನವಜ್ಯೋತಿ ನರಿಮಗರು ಎ ವಿರುದ್ಧವಾಗಿ ಫ್ರೆಂಡ್ಸ್ ವೀರಮಂಗಲ ಎ ತಂಡ. ನೋಡಿ ಟಾಸ್ ಆಗಿದೆ, ತಡ ಮಾಡುವಾಗಿಲ್ಲ. ನವಜ್ಯೋತಿ ಆರಂಭವಾಗಿದೆ ಸ್ಪರ್ಧೆ. ಈ ಕೂಟದ 7ನೆಯ ಸ್ಪರ್ಧೆಯಲ್ಲಿ ಸಲೀಂ ಬಾಯ್ ನವಜ್ಯೋತಿ ಸ್ಥಳೀಯ ತಂಡ ನವಜ್ಯೋತಿ ನರಿಮಗರು ಒಂದು ಕಡೆಯಲ್ಲಿ ಸೆಣಸಾಡುತ್ತಾ ಇದೆ. ಮಧ್ಯರಾತ್ರಿಯಲ್ಲಿ ಅರಳಿದ ಪ್ರತಿಭೆ ಹಿಂಭಾಗದಲ್ಲಿದ್ದಾರೆ. ಮೆಲ್ಲ ಮೆಲ್ಲನೆ ಚುರುಕಿನ ಪಾದ ಚಲನೆ ಇಡಬೇಕಷ್ಟೇ. ಸ್ವಲ್ಪ ಲಯ ತಪ್ಪಿದರೆ ಕೂಡ ಜಾರುವಂತ ಅವಕಾಶ ಇದೆ. ಅತ್ತ ಕಡೆಯಿಂದ ಜಾರಿದರೆ ಸಲೀಂರವರ ಕಿಸೆಗೆ ಬೀಳಬಹುದು. Third right. Do or die. Decided right ಆಗಿದೆ. ನಿಗದಿತ ಸಮಯದ ಪಂದ್ಯಾಕೂಟದಲ್ಲಿ ಈ ಕೂಟದ 7ನೆಯ ಸ್ಪರ್ಧೆಯಾಗುತ್ತೆ. ನವಜ್ಯೋತಿ ಆರ್ಯ ಮತ್ತೆ ಡಿಫೆನ್ಸ್ ವಿಭಾಗದಲ್ಲಿ ಬಲವಾಗಿದೆ. ಐವರು ಡಿಫೆಂಡರ್ಗಳ ಮಧ್ಯೆ ಸ್ಪಷ್ಟತೆಯ ಸ್ಪರ್ಧೆಯಲ್ಲಿ ಪ್ರಥಮ್ನ ಅಭಿಮಾನಿ ನೋಡಿ
ವೀರಮಂಗಲದಲ್ಲಿ ಪ್ರಥಮನ ದೇಹವ ಪ್ರಥಮ ದಾಳಿಯಲ್ಲಿ ಅಭಿಮಾನಿಗಳ ಸರದಾರ. ಆಹಾ, ಪ್ರಥಮಿಗೆ ಒಂದು ಅಂಕ ಸಿಕ್ಕಾಗ ಆತನ ಮುಖದಲ್ಲಿ ಮುಗುಳ್ನಾಗೆ ಎಂತದ್ದಂತ ಭಾರಿ ಖುಷಿ ಆತನ ಗಂಜಿ. ಲಯ ಶಿಸ್ತು ಬದ್ಧತೆಯ ಸ್ಪಷ್ಟತೆಯ ಸ್ಪರ್ಧೆಯ ಈ ಕೂಟದ ಸ್ಪರ್ಧೆಯಲ್ಲೇ ವೀರಮಂಗಲದ ಈ ಪುಣ್ಯ ಮೈದಾನದಲ್ಲಿ ವಿದ್ಯೆಯನ್ನ ಕಲಿಸುವಂತಹ ವಿದ್ಯಾ ದೇಗುಲದ ಈ ಪುಣ್ಯ ಮೈದಾನದಲ್ಲಿ ಆಯೋಜನೆಗೊಳಿಸಿದ್ದು ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇವರ ಪ್ರಾಯೋಜಕತ್ವದ 58 ಕೆಜಿಯ ಕಬಡ್ಡಿಯ ಸ್ಪರ್ಧೆಯಾಗಿದೆ. ನಿರ್ಣಯದ ಜೊತೆಯಲ್ಲಿ ಮುನ್ನಡೆಯತ್ತ 2-1 ಥರ್ಡ್ ರೈಟ್ ಡೂ ಆರ್ ಡೈ. ಒಂದು ಕಡೆಯಲ್ಲಿ ಶಶಾಂಕನಿದ್ದಾನೆ, ಜಾನ್ಮಯತ ದಾಳಿಯಲ್ಲಿ ನಾಲ್ಕು ಅಂಕದ ಲಾಭದಲ್ಲಿ ಪ್ರತಾಪ್. ಇನ್ನೆಲ್ಲ ಜವಾಬ್ದಾರಿ ಎಲ್ಲ ಪ್ರತಾಮನ ಬೆನ್ನೇರಿದ. ಆಹಾ, ಜಿಗಿಯುವ ಜಿಂಕೆ ಅವಳಿ ಅಂಕದ ಲಾಭದಲ್ಲಿ 6-3 ಸ್ಪರ್ಧೆ ಇದೆ. ಸ್ಪಷ್ಟತೆಯ ಸ್ಪರ್ಧೆಯಲ್ಲಿ ಈ ಪಂದ್ಯಕೂಟದ ಅಂಕಣದಲ್ಲಿ 6-3 ಅಂತರ 3ರ ಮುನ್ನಡೆಯತ್ತಾಗಿದ್ದ ವೇಳೆಯಲ್ಲೇ 7-3 ವಿರಾಮದ ಘೋಷಣೆಯ ಸ್ಪರ್ಧೆ ಜೊತೆಯಲ್ಲಿ 7-3 ಸ್ಪರ್ಧೆ ಇದೆ. ಸರಿ ಸಮಯದ ಪರಿಕಲ್ಪನೆಯಲ್ಲ ವಿರಾಮದ ಬಳಿಕದ ಎಲ್ಲ ಸಲೀಂ ರವರಿಂದ ಚಾದ ವ್ಯವಸ್ಥೆ ಸಿದ್ಧತೆಯಾಗಿದೆ. ಬೇಕಾದಲ್ಲಿ ಸಂಪರ್ಕಿಸಬಹುದು. ಏಳು 3 ಮತ್ತೆ ಟ್ಯಾಕಲ್ ಯಶಸ್ವಿಯಾಗಿದೆ. ಇದೇ ಮಣ್ಣಿನಲ್ಲಿ ಆಡಿದಂತ ಅನುಭವದಲ್ಲಿ ಶಶಾಂಕ ಮಧ್ಯ ಕಾರ್ಯಭಾಗದಲ್ಲಿ ಪ್ರತಾಪ್ ಶಶಾಂಕ್ ಡಿಫೆನ್ಸ್ ವಿಭಾಗದಲ್ಲಿ ಯಶಸ್ವಿಯ ದಾಳಿಯ ಜೊತೆಯಲ್ಲಿ ಸ್ಪರ್ಧೆಯಾದಾಗ ಏಕಾಂಗಿಯ ಹೋರಾಟದಲ್ಲಿ ಪ್ರಥಮ ಮುಟ್ಟಿದ್ದೆಲ್ಲ ಚಿನ್ನವಾಗಿದೆ. ಪ್ರಥಮನ ಅಭಿಮಾನಿಗಳನ್ನ ನೋಡಿ ಒಮ್ಮೆ. ಆಹಾ, ಎಷ್ಟೊಂದು ಅಭಿಮಾನಿಗಳ ಸರದಾರ ಪ್ರಥಮ. ನಾಳೆಯ ದಿವಸ ಪ್ರಥಮನದ್ದೇ ಹವ. ಡ್ರೋನ್ ಪ್ರತಾಪನ ತಮ್ಮಾಗಿರಬಹುದು. ಆಹಾ, ಈಗಂತೂ ಡ್ರೋನ್ ಹಾರಲೇ ಇಲ್ಲ.
ರೆಕ್ಕೆ ಮುರಿದಿದೆ. ಪ್ರಥಮ ಇದೊಂದು ವಿಡಿಯೋದಲ್ಲಿ ಕಟ್ ಮಾಡಿ ನಾಳೆ ಸ್ಟೇಟಸ್ ಹಾಕುವಾಗ. ಆಲ್ ಔಟಿನ ಪರಿಪೂರ್ಣತೆಯ ಲಾಭದ ಸ್ಪಷ್ಟತೆಯ ಸ್ಪರ್ಧೆಯಾದಾಗ ಪರಿಪೂರ್ಣತೆಯಲ್ಲಿ ಈ ಪಂದ್ಯಾಕೂಟದ ಜೊತೆಯಲ್ಲಿ ಮೊದಲಾರ್ಧ ಮುಕ್ತಾಯವಾಗಿದೆ. 14-5 ಸ್ಪರ್ಧೆಯ ಸ್ಪಷ್ಟತೆಯ ಮುನ್ನಡೆಯಲ್ಲಿ ನವಜ್ಯೋತಿ ನರಿಮಗರು ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡ ವೇಳೆಯಲ್ಲಿ ಇವಾಗದ 8ನೆಯ ಸ್ಪರ್ಧೆಗೆ ಶಾರದಾಂಬ ಕುತ್ತೂರು ಬಿ ವಿರುದ್ಧವಾಗಿ 7 ಸ್ಟಾರ್ ಸವನೂರು ನಾಣ್ಯ ಚಿಮ್ಮಿಕೆಗೆ ಬನ್ನಿ. ಮೊದಲಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯಾರ್ಧದ ಸ್ಪರ್ಧೆ ಆರಂಭವಾಗಿದೆ. ನೋಡಿ ಮುಂದಿನ ಸ್ಪರ್ಧೆಯ ಕ್ಯಾಪ್ಟನ್ ನಾಣ್ಯ ಚಿಮ್ಮಿಕೆಗೆ ಶಾರದಾಂಬ ಕುತ್ತೂರು ಬಿ ಪ್ರಥಮ ಮತ್ತು ದಾಳಿಯಲ್ಲಿ ಸ್ಪಷ್ಟತೆಗೆಲ್ಲ ಇದರ ಜೊತೆಗೆಲ್ಲ ಅವಳಿ ಅಂಕದ ಲಾಭ ಮತ್ತೆ ಖಾತೆಗೆ ಜಮೆಯಾಗಿದೆ. ಪ್ರಥಮ ನೋಡಿ 8ನೇ ಸ್ಪರ್ಧೆಗೆ ಕ್ಯಾಪ್ಟನ್ ಮನೆಯ ನಾಣ್ಯ ಚಿಮ್ಮಿಕೆಗೆ ಶಾರದಾಂಬ ಕುಂತೂರು ಬಿ 7 ಸ್ಟಾರ್ ಸವನೂರು 7 ಸ್ಟಾರ್ ಸವನೂರು ಶಾರದಾಂಬ ಕುತ್ತೂರು ಬಿ ತಂಡ ಕ್ಯಾಪ್ಟನ್ಸ್ ಬನ್ನಿ ನಾಣ್ಯ ಚಿಮ್ಮಿಕೆಗೆ. 15-7 ಸ್ಪಷ್ಟತೆಯ ಸ್ಪರ್ಧೆಯಲ್ಲಿ ಮತ್ತೆ ಪ್ರಥಮ ದಾಳಿಯಲ್ಲಿ ದ್ವಿತೀಯಾರ್ಧದ ಸ್ಪರ್ಧೆಯ ನಿಗದಿತ ಸಮಯದಲ್ಲಿ ಪ್ರಥಮ ಮತ್ತೆ ದಾಳಿಯಲ್ಲಿ ಇವರ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆಯ ಜೊತೆಯಲ್ಲಿ ಪ್ರಥಮ लास्ट 5 मिनट्स अभी अंतिम 5 मिनट अंतिम 5 ನಿಮಿಷದ ಸ್ಪರ್ಧೆಗಳಷ್ಟು ಬಾಕಿ. ಡಿಫೆನ್ಸ್ ವಿಭಾಗದಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಮತ್ತೆ ಪ್ರಬಲ ಪಂದ್ಯಾಕೂಟದ ಫ್ರೆಂಡ್ಸ್ ವೀರಮಂಗಲ ದಿನೇಶ ಚೈನ್ ತೆಗಿ ದಿನೇಶ ಚೈನ್ ದಿನೇಶ ಆಗ ಆಯನ ಚೈನ್ ಇದೆ 14 ಜನ ಓಡ. ಇದು ಗೋಲ್ಡ್ ಸುರೇಶ್ನ ತಮ್ಮ ಆಗಿರ್ಬೇಕು. ನವಜ್ಯೋತಿ ನರಿಮಗರು ಮತ್ತೆ ಸಮಯದ ಪಂದ್ಯಾಕೂಟದ ಜೊತೆಯಲ್ಲಿ ನವಜ್ಯೋತಿ ನರಿಮಗರು
ಥರ್ಡ್ ರೈಟ್ ಡೂ ಆರ್ ಡೈ ಡಿಸೈಡೆಡ್ ರೈಡ್ ಆಗಿದೆ. ಅಂಕಗಳು ಬೇಕಾಗಿದೆ ಈ ದಾಳಿಯಲ್ಲಿ ಪ್ರಥಮನಿಗೆ. ನಾಲ್ವರ ಡಿಫೆಂಡರ್ಗಳ ಜೊತೆಯಲ್ಲಿ ಯಶಸ್ವಿಗೆ ಟ್ಯಾಕಲ್ ಬಂಧಿತ ರೂಪದಲ್ಲಿ. 8ನೇ ಸ್ಪರ್ಧೆ ಕ್ಯಾಪ್ಟನ್ ಶಾರದಾಂಬ ಕುಂತೂರು ಬಿ. ಶಾರದಾಂಬ ಕುಂತೂರು ಬಿ ಕ್ಯಾಪ್ಟನ್ಸ್ ಎಲ್ಲಿದ್ದೀರಾ? ಸೆವೆನ್ ಸ್ಟಾರ್ ಸಮನರು ಬನ್ನಿ. 8ನೇ ಸ್ಪರ್ಧೆಯಲ್ಲಿ ಶಾರದಾಂಬ ಕುಂತೂರು ಬಿ ತಂಡ ಇಲ್ಲ ಅನ್ನುವಂತಹ ಸೂಚನೆಯನ್ನ ತಿಳಿಸಿಕೊಂಡಿದ್ದಾರೆ. ಆ ಕಾರಣ 7 ಸ್ಟಾರ್ ಸಮನರು ದಯವಿಟ್ಟು ಸಿದ್ಧತೆಯಲ್ಲಿರಿ. 9ನೆಯ ಸ್ಪರ್ಧೆಗೆ ನೇರವಾಗಿ ತಂಡಗಳು ಸಿದ್ಧತೆಯಲ್ಲಿರಿ. ಯಾಕೆಂದ್ರೆ 8ನೆಯ ಸ್ಪರ್ಧೆ ಇರುವುದಿಲ್ಲ. ಈಶಾಪ್ರಿಯ ಪೇರಡ್ಕ ವಿರುದ್ಧವಾಗಿ ಶಾರದಾಂಬ ಕುಂತೂರು ಎ ತಂಡ. ಮುಂದಿನ 9ನೆಯ ಸ್ಪರ್ಧೆಯಲ್ಲಿ ಶಾರದಾಂಬ ಕುಂತೂರು ಎ ತಂಡ ಸಿದ್ಧತೆಯಲ್ಲಿದ್ದಾರೆ. ಈಶಾ ಫ್ರೆಂಡ್ಸ್, ಈಶಾ ಪ್ರಿಯ ಪೇರಡ್ಕ ಸಿದ್ಧತೆಯಲ್ಲಿರಿ. ಧನುಷಾ ದಯವಿಟ್ಟು ಮುಂದಿನ 9ನೆಯ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಬೇಕು. Last 2 minutes for full time. ಶಶಾಂಕ ರಾಜ್ಯ ಮಟ್ಟದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿಕೊಂಡಿರುವಂತಹ ಆಟಗಾರ. ಸಬ್ ಜೂನಿಯರ್ ನಲ್ಲಿ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿಕೊಂಡಿರುವಂತಹ ಆಟಗಾರ ಶಶಾಂಕ ದಾಳಿಯಲ್ಲಿ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಸ್ಪರ್ಧೆಯಾಗಿದೆ. ಡೂ ಆರ್ ಡೈ ಡಿಸೈಡೆಡ್ ರೈಡ್ ಆಗಿದೆ. 16-8ರಲ್ಲಿ ಸ್ಪರ್ಧೆ ಇದೆ. ಯಶಸ್ವಿಯ ದಾಳಿಯಲ್ಲಿ 3 ಅಂಕದ ಲಾಭದ ಜೊತೆಯಲ್ಲಿ ಪಂದ್ಯಾಟವಿದೆ. Third right. ಶಶಾಂಕ ನೋಡಿ 7 ಸ್ಟಾರ್ ಸಮನವರು ಇದ್ದೀರಾ? ಸಮನವರು ಎದುರಾಳಿ ತಂಡ ಇಲ್ಲ ಆಯ್ತಾ? ಎಸ್ ಈ ಮುಖೇನ ಪಂದ್ಯಾಟ ಮುಕ್ತಾಯವಾಗಿದೆ. ಶಶಾಂಕ್ ಒಮ್ಮೆ ಬನ್ನಿ. ಶಶಾಂಕ್ ನೋಡಿ, ಗಟ್ಟಿಯ ಚಪ್ಪಾಳೆ ಬರ್ಬೇಕು ಶಶಾಂಕ್ ಅಡಿಗೆ. ನೋಡಿ, ಕಬಡ್ಡಿಯ ಕ್ಷೇತ್ರದಲ್ಲಿ ಮಿನುಗುನ ಕ್ಷೇತ್ರನಾಗಿ ಮಿಂಚಿಕೊಂಡಿರುವಂತಹ ಈ ಶಶಾಂಕ ಕಬಡ್ಡಿಯಲ್ಲಿ ದಕ್ಷಿಣ ಕನ್ನಡವನ್ನ ಪ್ರತಿನಿಧಿಸಿಕೊಳ್ಳುತ್ತಾ ಸಬ್ ಜೂನಿಯರ್ ನಲ್ಲಿ ಕರ್ನಾಟಕ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತ ಆಟಗಾರನೆಂದರೆ ಅದು ಈ ಮಣ್ಣಿನ ಹೆಮ್ಮೆಯ ವಿಚಾರದಲ್ಲಿ ಇದೇ ಭಾಗದಲ್ಲಿ ಆಡಿ ಬೆಳೆದಿರುವಂತಹ ಯುವಕ ಈ ಬಾಲಕ. ಒಮ್ಮೆ ಗಟ್ಟಿಯ ಚಪ್ಪಾಳೆ ಬರಲಿ, ಅದನ್ನ ಕ್ರೀಡಾ ಜೀವನ ಉಜ್ವಲವಾಗಲಿ. ಶಶಾಂಕನಿಗೆ ಮತ್ತೆ ಕಬಡ್ಡಿಯ ಕ್ಷೇತ್ರದಲ್ಲಿ ಮತ್ತೆ ಸೆಣಸಾಡಲೇಬೇಕಾಗಿದೆ. ಈ ಬಳಿಕತೆಯಲ್ಲಿ ಬನ್ನಿ 7 ಸ್ಟಾರ್ ಬಲೆ 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 ಅಣ್ಣ 7 ಸ್ಟಾರ್ ಬಲೆ. ಶಾರದಾಂಬ ಕುಂತೂರು ಬಿ ತಂಡ ಇಲ್ಲ ಅನ್ನುವಂತ ಸೂಚನೆ ಆಗಿದೆ.
ಎಸ್ ಈ ಮುಖೇನ ವಾಕೋರ್ ಆಗಿದೆ. ಬನ್ನಿ 9ನೆಯ ಸ್ಪರ್ಧೆಗೆ ಶಾರದಾಂಬ ಕುಂತೂರು ಎ ವಿರುದ್ಧವಾಗಿ ಈಶಪ್ರಿಯ ಪೇರಡ್ಕ. ಬನ್ನಿ ಶಾರದಾಂಬ ಕುಂತೂರು ಪೇರಡ್ಕ ಈಶಪ್ರಿಯ ಪೇರಡ್ಕ ಬನ್ನಿ. ದಿನೇಶನ ಈ ಕೂಟದ 9ನೆಯ ಸ್ಪರ್ಧೆಗೆ ಶಾರದಾಂಬ ಕುಂತೂರು ಈ ತಂಡ ಒಳ ಬರ್ತಾ ಇದೆ. ಎದುರು ಭಾಗದಲ್ಲಿ ಪ್ರಸ್ತುತ ಕಬಡ್ಡಿ ಕ್ಷೇತ್ರದ ಮಿನುಗು ನಕ್ಷತ್ರಗಳ ಮಿಂಚುತ್ತಿರುವಂತಹ ಸೈಫ್ನ ಅಕಾಡೆಮಿಯ ಯುವಕರ ತಂಡ ಒಳಗೊಂಡಿರುವಂತಹ ಈಶಪ್ರಿಯ ಪೇರಡ್ಕ. This is the 9th match of the tournament playing between Ishapriya Peredka and Shanta Durga Kuntur. Sorry, Sharadamba Kuntur and Ishapriya Peredka. This is the 9th match of the tournament playing between both the team. Officials for this match once again Mr. Dinesh and Anand Purushottam. First ride, chess number 4 is in action. ಎಸ್ ಆರಂಭವಾಗಿದೆ ಸ್ಪರ್ಧೆ. ಧನುಷನ ಮುಖೇನವಾಗಿ ಧನುಷ ಪೇರಡ್ಕ ಪರವಾಗಿ ಧನುಷನ ದಾಳಿ ಆರಂಭದ ಕ್ಷಣದಲ್ಲಿದೆ. ಮುಜಾಂಬಿಲ್ ದಾಳಿಯಲ್ಲಿ ಬರುವ ಶನಿವಾರದ ದಿವಸದಲ್ಲಿ ಪುತ್ತೂರು ತಾಲೂಕಿನ ರೆಂಜಾ ಸಮೀಪದ ನೆಡ್ಪಳ್ಳಿಯಲ್ಲಿ 60 kg ವಿಭಾಗದ ಮ್ಯಾಟ್ ಮಾದರಿಯ ಕಬಡ್ಡಿಯ ಸ್ಪರ್ಧೆ. ಮಾರನೇ ದಿವಸ 16ನೇ ದಿನಾಂಕದಲ್ಲಿ ಪೆರ್ಲಂಪಾಡಿಯ ಸಮೀಪದ ಕೊಲ್ತಿಗೆಯಲ್ಲಿ 55 kg ವಿಭಾಗದ ಕಬಡ್ಡಿ ಇದೆ. ಥರ್ಡ್ ರೈಟ್ ಜೆಪಿ ಜಯಪ್ರಕಾಶ್.
Third right. Do or die. ಧನುಷನೊಮ್ಮೆ ಈ ಕಡೆ ಮುಖ ತೋರಿಸಿ ಆತೊಮ್ಮೆ. ನೇರ ಪ್ರಸಾರದಲ್ಲಿ ಆತನದ್ದು ಝೂಮ್ ಮಾಡಿ ಆತನ ಮುಖದ ಭಾವಚಿತ್ರ ತೆಗೆಯಲಿದೆ. ಆಗುವುದಲ್ಲ ಧನುಷ? ವಿರಾಮದ ಘೋಷಣೆಯಲ್ಲಿ ಸ್ಪರ್ಧೆ ಇದೆ. ಇದರಲ್ಲಿ ವೇದಿಕೆಯಲ್ಲಿ ಯಾರು ಕೂಡ ನಿಲ್ವಾಗಿಲ್ಲ. ನೇರ ಪ್ರಸಾರದ ಸ್ಕ್ರೀನ್ಗೆ ಅಡ್ಡವಾಗುತ್ತೆ. ದಯವಿಟ್ಟು 2-0 ಸ್ಪರ್ಧೆ ಇದೆ. ಸುಜಿತ್ ಮತ್ತೆ ದಾಳಿಯಲ್ಲಿ ಸುಜಿತಾ ಕಬಡ್ಡಿ ಕ್ಷೇತ್ರದಲ್ಲಿ ಕೆಜಿ ವಿಭಾಗದಲ್ಲಿ ಮತ್ತೆ ಮಿಂಚುತ್ತಿರುವಂತಹ ಯುವ ಪ್ರತಿಭೆ. ಯಶಸ್ವಿಯ ದಾಳಿಯಲ್ಲಿ ಮತ್ತೆ ಜಾಣ್ಮೆಯಾಗ್ತಾ ಇದೆ. ನೋಡುವ ದಿಟ್ಟತನ ನೋಡಿ. ನೆರೈಜಿ ಮಣಿ ಸಮಯದ ಪರಿಕಲ್ಪನೆಯ ಜೊತೆಯಲ್ಲಿ ಸ್ಪರ್ಧೆ. ಬೋನಸ್ ಖಾತೆಗೆ ಸಮಯಾಗಿದೆ. ವಿರಾಮದ ಘೋಷಣೆಯಲ್ಲಿ ಸ್ಪರ್ಧೆ ಇದೆ. 3-1 ಸ್ಪರ್ಧೆ. ಶಾರದಾಂಬ ಕುಂತೂರು. ಕೋಚ್ ಒಬ್ರು ಮಾತ್ರ ಲೈನ್ ಅಂಪೈರ್ ಅಲ್ವಾ? ತೂವಲ್ಲೇ ಕೋಚ್ ಮಾಡ್ಲಿಕ್ಕೆ ಒಬ್ರು ಮಾತ್ರ ಹೋಗ್ಬೇಕಂತ. ಮುಜಾಂಬೆಲ್ ಮತ್ತು ದಾಳಿಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಪಂದ್ಯಕೂಟದ ದುದ್ದಕ್ಕೂ ಕೂಡ ಪರಿಚಯಿಸಿಕೊಂಡಿರುವಂತಹ ಆಟಗಾರರು ಒಂದು ಕ್ಷಣದ ಈ ಕಬಡ್ಡಿಯ ಪ್ರತಿ ಹೆಜ್ಜೆಯಲ್ಲಿ ಕೂಡ ಸೈಫ್ ಅಕಾಡೆಮಿಯ ಯುವಕರ ತಂಡ ಮತ್ತೆ ಇದ್ದರ ಇದೇ ತಿಂಗಳ ಫೆಬ್ರವರಿ ತಿಂಗಳ 25ರ ದಿನಾಂಕದಲ್ಲಿ ಸೈಫ್ ಅಕಾಡೆಮಿ ಮತ್ತು ಸ್ವಾಮಿ ಕುರುಗಜ್ಜ ಬಂಟ್ವಾಳ ಇವರ ಪ್ರಾಯೋಜಕತ್ವದಲ್ಲಿ 65 ಕೆಜಿ ವಿಭಾಗದ ಮ್ಯಾಟ್ ಮಾದರಿಯ ಕಬಡ್ಡಿ ಇದೇ ಫೆಬ್ರವರಿ ತಿಂಗಳ 25ರ ದಿನಾಂಕದ ಮಂಗಳವಾರದ ದಿವಸದಲ್ಲಿ ಬಿಸಿ ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ಆಯೋಜನೆಯಾಗಿದೆ. ಕೆಜಿ ವಿಭಾಗದ ಆಟಗಾರರಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾರೆ ಸೈಫ್ ಅಕಾಡೆಮಿ ಮತ್ತು ಸ್ವಾಮಿ ಕುರುಗಜ್ಜ ಬಂಟ್ವಾಳ. ಮೂರು ಒಂದರ ಸ್ಪರ್ಧೆ. Third right. ಸುಜಿತ್ ದಾಳಿಯಲ್ಲಿ 6 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆಯಲ್ಲಿ ಸುಜಿತ ಮತ್ತೆ ದಾಳಿಯಲ್ಲಿ ಅಂಕಗಳು ಬೇಕೆನ್ನುವ ಸಮಯದ ಪರಿಕಲ್ಪನೆ ನಿಮಿತ್ತದ ಸ್ಪರ್ಧೆಯಲ್ಲಿ ಸುಜಿತನಿದ್ದಾನೆ. ಇದು ಡೂ ಆರ್ ಡೈ ಆಗಿದೆ. ಯಶಸ್ವಿಯ ದಾಳಿಯಲ್ಲಿ ಮತ್ತೆ 2-3ರಲ್ಲಿ ಥರ್ಡ್ ರೈಟ್ ಬ್ಯಾಕ್ ಟು ಬ್ಯಾಕ್ ಡೂ ಆರ್ ಡೈ ಆಗಿದೆ. ಇರುವರ ಪುನೀತ್ ಡಿಫೆನ್ಸ್ ವಿಭಾಗದಲ್ಲಿ ಆಹಾ ಎಂಥ ಜಾಣ್ಮೆಯ ಟ್ಯಾಕಲ್ ಇದು ಮುಜಾಂಬಿಲ್ನ.
ಮೂರು ಸಮವಾಗಿದೆ. ವಿರಾಮದ ಘೋಷಣೆಯ ಜೊತೆಗಲ್ಲೇ ತುರ್ತು ಸಭೆ ಸಬಲೋಚಿತ ಸಭೆಯಲ್ಲಿ ಮೂರರಲ್ಲಿ ಸಮ ಬಲದ ಹೋರಾಟ ಮತ್ತೆ ಸ್ಪರ್ಧೆಯಾಗಿದೆ. ಮುಂದಿನ 10ನೇಯ ಸ್ಪರ್ಧೆಗೆ ಕರೆ ರವಾನೆಯಾಗುತ್ತೆ. Here is a first call for Navajyoti Narimuguru B and Vanadurga Shanti Adka. This is the first call for next match. 10th match will be playing between both of you. Navajyoti Narimuguru B and Vanadurga Shanti Adka. Please get ready. ಅದೇ ರೀತಿ 11ನೇ ಪಂದ್ಯಕ್ಕಾಗಿ ತಯಾರಿರಬೇಕು. ತಮಗೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. 7 ಸ್ಟಾರ್ ಕಲ್ಪನೆ ಮತ್ತು ಶ್ರೀರಾಮ್ ಆಂಜನೇಯ ಭಕ್ತಕೋಡಿ. ಶ್ರೀರಾಮ್ ಆಂಜನೇಯ ಭಕ್ತಕೋಡಿ ಮತ್ತು 7 ಸ್ಟಾರ್ ಕಲ್ಪನೆ ತಂಡಕ್ಕೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ತಯಾರಿರಬೇಕು. ಎರಡು ತಂಡದ ಕಪ್ತಾನರು ವೇದಿಕೆ ಬಳಿ ಬರಬೇಕು ನಾಣ್ಯ ಚಿಮ್ಮಿಗಾಗಿ. Here is a first call for 7 star Kalpana and Sriram Anjanaya Bhaktakodi for 11th match. Captains, please report here at commentator box for toss. 7 star Kalpana and Sriram Anjanaya Bhaktakodi. ನೋಡಿ, ಈ ಪಂದ್ಯ ಕೂಡ 9ನೇ ಸ್ಪರ್ಧೆ 10ನೇ ಸ್ಪರ್ಧೆ ಆಕರ್ ಆಗುತ್ತೆ. ಅಮುಕೇನ ನವಜ್ಯೋತಿ ನರಿಮಗರು ಬಿ ತಂಡ ಇಲ್ಲ. ವನದುರ್ಗ ಶಾಂತಿ ಅಡಕ ಈ ಪಂದ್ಯಾಟದಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡೆಯಾಗುತ್ತೆ. ಮುಖೇನ ನೇರವಾಗಿ 11ನೇ ಸ್ಪರ್ಧೆಗೆ ಕರೆಯನ್ನು ರವಾನಿಸಿಕೊಳ್ಳುತ್ತೇವೆ. ದಯವಿಟ್ಟು ತಂಡದ ನಾಯಕರು ಇಲ್ಲಿ ನಾಣ್ಯ ಚಿಮ್ಮಿಕೆಗೆ ಬನ್ನಿ. 11ನೇ ಸ್ಪರ್ಧೆಗೆ 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀರಾಮಾಂಜನೇಯ ಭಕ್ತಕೋಡಿ. ಶ್ರೀರಾಮಾಂಜನೇಯ ಭಕ್ತಕೋಡಿ ಉಪಸ್ಥಿತಿಯಲ್ಲಿದೆ. 7 ಸ್ಟಾರ್ ಕಲ್ಪನೆ ಕೂಡ ಉಪಸ್ಥಿತಿಯಲ್ಲಿದೆ. ದಯವಿಟ್ಟು ನಾಣ್ಯ ಚಿಮ್ಮಿಕೆಗೆ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಶ್ರೀರಾಮಾಂಜನೇಯ ಭಕ್ತಕೋಡಿ ಬನ್ನಿ. ಕ್ಯಾಪ್ಟನ್ಸ್ ಬನ್ನಿ. ಶ್ರೀರಾಮಾಂಜನೇಯ ಭಕ್ತಕೋಡಿ ಕಲ್ಪನೆ ಬನ್ನಿ. ಕ್ಯಾಪ್ಟನ್ 7 ಸ್ಟಾರ್ third right,
ಅಣ್ಣ ಕಲ್ಪನೆ ಬನ್ನಿ, ಕ್ಯಾಪ್ಟನ್ ಬನ್ನಿ, ಕಲ್ಪನೆ. ರಾಮಾಂಜನೇಯ ಕ್ಯಾಪ್ಟನ್ ಬನ್ನಿ. ಲಾಸ್ಟ್ 4 minutes ಫಾರ್ ಫುಲ್ ಟೈಮ್. ಅಂತಿಮ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 9-3 ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈಶಪ್ರಿಯ ಪೇರಡ್ಕ. ಪಂದ್ಯದ ಪ್ರಥಮಾರ್ಧದಲ್ಲಿ 3 ಅಂಕಗಳ ಸಮಬಲದಲ್ಲಿದ್ದ ಪಂದ್ಯ ಕೊಟ್ಟು ಇದೀಗ 9-3 ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆ 10-3, 10-3 ಇನ್ ಫೇವರ್ ಆಫ್ ಈಶಪ್ರಿಯ ಪೇರಡ್ಕ. Just number 10 is in action, starting from his left corner. Good tackle. One more addition. 11-3 in favor of Ishapriya Peradka. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಅಂತಿಮ 3 ನಿಮಿಷಗಳ ಆಟ ಬಾಕಿ ಇದೆ. ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ 12-3 ಸತತ ಅಂಕಗಳ ಏರಿಕೆ 13-3, 10 ಅಂಕಗಳ ಬೃಹತ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪೇರಡ್ಕ ತಂಡದ ಆಟಗಾರ. ಜಸ್ಟ್ ನಂಬರ್ 7 ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಅನಗತ್ಯ ಪ್ರಯತ್ನ. 3 ಅಂಕಗಳ ಸೇರ್ಪಡೆ. ಸೂಪರ್ ರೈಡ್. 3 ಅಂಕಗಳ ಸೇರ್ಪಡೆ ಒಂದಿಗೆ ಹಿಂತಿರುಗ್ತಾ ಇದ್ದಾರೆ ಆಟಗಾರ ಚೆಸ್ ನಂಬರ್ 7. ಇದೀಗ 16-3 ಬೃಹತ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಪ್ರಥಮಾರ್ಧದ ಪಂದ್ಯ ಮುಗ್ದ ಬಳಿಕ 3-3 ಸಮಬಲದಲ್ಲಿತ್ತು ಆಟ. ಇದೀಗ 13 ಅಂಕ ಮತ್ತೆ ಸೇರ್ಪಡೆಗೊಳಿಸಿ 16-3 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆ. ರೈಡರ್ ಇಸ್ ಔಟ್. ಮತ್ತೊಂದು ಅಂಕದ ಸೇರ್ಪಡೆ 17-3. ಅಂತಿಮ ಆಟಗಾರ ಮಾತ್ರ ಬಾಕಿ ಇದ್ದಾರೆ. 1+2 23. ಒಂದು ಅಂಕದ ಸೇರ್ಪಡೆ 4-20. ಕೊನೆಯ ನಿಮಿಷದ ಆಟ ಬಾಕಿ ಇದೆ. ಲಾಸ್ಟ್ ಮಿನಿಟ್ ಫಾರ್ ಫುಲ್ ಟೈಮ್. ಎರಡು ಅಂಕದ ಸೇರ್ಪಡೆಯೊಂದಿಗೆ ಹಿಂದಿರುಗ್ತಾ ಇದ್ದಾರೆ ಚೆಸ್ ನಂಬರ್ 1. 6-20. ಆಟ ಮುಕ್ತಾಯಗೊಂಡಿದೆ. 21-6 ಅಂಕಗಳ ಮುನ್ನಡೆಯೊಂದಿಗೆ ಈ ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ ಈಶಪ್ರಿಯ ಪೇರಡ್ಕ. ಅಭಿನಂದನೆಗಳು ಎರಡು ತಂಡಗಳಿಗೆ. ಅದೇ ರೀತಿ ತೀರ್ಪುಗಾರರಾಗಿ ಸಹಕರಿಸಿದ ತೀರ್ಪುಗಾರ ತಂಡಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಕಲ್ಪನೆ. ಶ್ರೀರಾಮಾಂಜನೇಯ ಭಕ್ತಗೋಡಿ. ಶ್ರೀರಾಮಾಂಜನೇಯ ಭಕ್ತಗೋಡಿ ಬನ್ನಿ, ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಿ. ಭಕ್ತಗೋಡಿ ಬನ್ನಿ. ನೋಡಿ, ನಾಣ್ಯ ಚಿಮ್ಮಿಕೆ ಆದ್ಮೇಲೆ ಯಾವುದೇ ರೀತಿಯಲ್ಲಿ ಕಾಯುವಂತ ಪರಿಸ್ಥಿತಿ. ಎರಡು ತಂಡ ಕೂಡ
ಕೌಂಟರ್ ಅನ್ನು ಆರಂಭಿಸಿಕೊಳ್ತೇವೆ. ನಾಣ್ಯ ಚಿಮಿಕೆಯಾಗಿದೆ. 10 9 8 7 6 5 4 3 2 ನೋಡಿ ಮಂದಿರ 12ನೆಯ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ. ಶ್ರೀರಾಮ ಭಕ್ತ ಕೋಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕೋಡಿ ಅಭಿರಾ ಶ್ರೀರಾಮ್ ಫ್ರೆಂಡ್ಸ್ ಕೋಡಿ ಫ್ರೆಂಡ್ಸ್ ಅಭಿರಾ ನೋಡಿ ಅಲ್ಲಿ ಅಬ್ಜೆಕ್ಷನ್ ಆಗ್ತಾ ಇದೆ. ದಯವಿಟ್ಟು ಅಶ್ವಥ್ ರವರು ಎಲ್ಲಿದ್ದರು ಕೂಡ ಆರ್ಗನೈಸರ್ ಸಂಘಟಕರ ಅಶ್ವಥ್ ದಯವಿಟ್ಟು ಇಲ್ಲಿ ಬನ್ನಿ. ಸಂಶುದ್ದೀನ್ ದಯವಿಟ್ಟು ಬನ್ನಿ. ಆರ್ಗನೈಸರ್ ಆಗ ದೇಹ ತೂಕ ಆಗುವಾಗ ಫೋಟೋ ತೆಗೆದಿದ್ದೀರಲ್ವಾ, ಆ ಫೋಟೋ ತೆಗೆದು ಬನ್ನಿ ಇಲ್ಲಿ. ಸಂಸುದ್ದೀನ್ ಸಲೀಂ ಬಾಯ್, ಸಲೀಂ ರವರು ದಯವಿಟ್ಟು ಅಂಕಣದ ಬರಬೇಕು. ಸಲೀಂ
Officials for this match, Mr. Siddiq Puttur, referee. Anand and Sandeep are the umpires for this match. Playing between 7-star Kalpana and Sri Ramanjanaya Bhaktakodi.
ದಯವಿಟ್ಟು ತಂಡದ ಆಟಗಾರರು ವ್ಯವಸ್ಥಾಪಕರನ್ನು ಬಿಟ್ಟು ತರಬೇತುದಾರರನ್ನು ಬಿಟ್ಟು ದಯವಿಟ್ಟು ಅಂಕಣದ ಒಳಗಿಂದ ಹೊರ ನಡೆಯಬೇಕು ಅಂತ ಸಂಘಟಕರು ವಿನಂತಿಸ್ತಾ ಇದ್ದಾರೆ. ದಯವಿಟ್ಟು ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬೇಡಿ. ದಯವಿಟ್ಟು ಪಂದ್ಯಾಟದ ಆಟಗಾರರು ತರಬೇತುದಾರರು ಮತ್ತು ವ್ಯವಸ್ಥಾಪಕರಿಗೆ ಮಾತ್ರ ಅವಕಾಶ. ಪಂದ್ಯಾಟ ಮುಂದುವರಿತಾ ಇದೆ. 7 ಸ್ಟಾರ್ ಕಲ್ಪನೆ ಹಾಗೂ ಶ್ರೀರಾಮಾಂಜನೇಯ ಭಕ್ತಕೋಟಿ ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟ ಇದೀಗ ಪ್ರಾರಂಭಗೊಳ್ಳಿಕ್ಕೆ ಇದೆ. ಈ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಸಿದ್ದೀಕ್ ಪುತ್ತೂರ್, ಮ್ಯಾಚ್ ರೆಫ್ರಿ ತೀರ್ಪುಗಾರರಾಗಿ ದೀಪ್ ಹಾಗೂ ಆನಂದರವರು ಪಂದ್ಯಾಟದ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ. ಲೈನ್ ಅಂಪೈರ್ಸ್ ದಯವಿಟ್ಟು ತೀರ್ಪುಗಾರರು ಆಟಗಾರರು ವ್ಯವಸ್ಥಾಪಕರನ್ನು ಬಿಟ್ಟು ಯಾರು ಕೂಡ ಮೈದಾನದ ಒಳಗೆ ಬರಬಾರದು. ಅಂಕಣವನ್ನು ಯಾರು ಕೂಡ ಪ್ರವೇಶಿಸಬಾರದು. ದಯವಿಟ್ಟು ತೀರ್ಪುಗಾರಿದ್ದಾರೆ, ಸಂಘಟಕರಿದ್ದಾರೆ. ಯಾವುದೇ ತಂಡದ ಇತರೆ ಆಟಗಾರರಿಗೆ ಅವಕಾಶವಿಲ್ಲ. ದಯವಿಟ್ಟು ತಂಡದ ಕಪ್ತಾನ, ವ್ಯವಸ್ಥಾಪಕ ಮತ್ತು ಆಟಗಾರರಿಗೆ ಮಾತ್ರ ಅವಕಾಶ ಇದೆ. ತೀರ್ಪುಗಾರರಿದ್ದಾರೆ. ಇದೀಗ ಸಂಶಯ ನಿವಾರಣೆ ಮಾಡ್ತಾ ಇದ್ದಾರೆ ಅಷ್ಟೇ. ದಯವಿಟ್ಟು ಯಾರು ಕೂಡ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ.
ದಯವಿಟ್ಟು ಆಟಗಾರರು ಮತ್ತು ವ್ಯವಸ್ಥಾಪಕರು ತರಬೇತುದಾರನ್ನು ಬಿಟ್ಟು ದಯವಿಟ್ಟು ಅಂಕಣದಿಂದ ಹೊರ ನಡೆಯಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪಂದ್ಯಾಟ ಮುಂದುವರಿತಾ ಇದೆ. ಇದೀಗ ಪಂದ್ಯ 7 ಸ್ಟಾರ್ ಕಲ್ಪನೆ ಹಾಗೂ ಶ್ರೀರಾಮಾಂಜನೇಯ ಭಕ್ತಕೋಡಿ ತಂಡಗಳ ಮಧ್ಯೆ ತೀರ್ಪುಗಾರರು ತಕ್ಷಣ ಮುಂದುವರಿಸಿ ಪಂದ್ಯಾಟವನ್ನ. ಸ್ವಲ್ಪ ಸಮಯದ ಬಳಿಕತೆಯಲ್ಲಿ ಪಂದ್ಯಾಟಗಳು ಆರಂಭ ಆಗುತ್ತೆ. ಸಮಸ್ತ ಕಬಡ್ಡಿಯ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿಗಳ ಜೊತೆಯಲ್ಲೇ ಭೀಮರಾವ್ ಸೇವಾ ಸಮಿತಿ ಮೂಢಾಯಿ ತೋಟ ಬೆಳ್ಳಾರೆ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಪಸ್ಥಿತಿಯಲ್ಲಿ ಹೊನಲು ಬೆಳಕಿನ 55 ಕೆಜಿ ವಿಭಾಗದ ಪುರುಷರ ಮುಕ್ತ ಮ್ಯಾಟ್ ಮಾದರಿಯ ಕಬಡ್ಡಿಯ ಸ್ಪರ್ಧೆ 2ನೇ ವರ್ಷದ ಮ್ಯಾಟ್ ಮಾದರಿ 55 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಅದರ ಜೊತೆಯಲ್ಲಿ ಸೂರ್ಯ ಬೆಳಕಿನ ಆಹ್ವಾನಿತ 24 ತಂಡಗಳ 7 ಜನರ ಸೂಪರ್ 6 ಕ್ರಿಕೆಟ್ ಪಂದ್ಯಾಕೂಟ ಆಯೋಜನೆಯಾಗಿದೆ. ದಿನಾಂಕ 8/3/2025 ಶನಿವಾರದ ದಿವಸದಲ್ಲಿ ಭೀಮರಾವ್ ಸೇವಾ ಸಮಿತಿ ಮೂಢಾಯಿ ತೋಟ ಬೆಳ್ಳಾರೆಯವರು ಆಯೋಜನೆಗೊಳಿಸಿದ್ದು 55 ಕೆಜಿ ವಿಭಾಗದ ಕಬಡ್ಡಿಯ ಸ್ಪರ್ಧೆಗೆ ಆತ್ಮೀಯವಾಗಿ ಅಕ್ಕರೆಯ ಕರೆಯೋಲೆಯನ್ನ ಸ್ವಾಗತದೊಂದಿಗೆ ಬರಮಾಡಿಕೊಳ್ತಾ ಇದ್ದಾರೆ ಎಲ್ಲ ತಂಡದವರಿಗೂ ಕೂಡ. ಚರ್ಚಾ ವಿಷಯಗಳ ಬಳಿಕ ತೆಗೆಯಲು ಸ್ಪರ್ಧೆಯಲ್ಲೂ ನಿರಂತರತೆಯಲ್ಲಿ ಸಾಗಿ ಬರುವ ವೇಳೆಯಲ್ಲಿ ಸ್ಪರ್ಧೆಗಳು ನೋಡಿ ಮುಂದಿನ ಸ್ಪರ್ಧೆಗೆ ತಂಡಗಳು ನಾಣಿ ಚಿಮಿಕೆಗೆ ಕ್ಯಾಪ್ಟನ್ಸ್ ಬನ್ನಿ. ಮುಂದಿನ ಸ್ಪರ್ಧೆಗೆ ಶ್ರೀರಾಮ್ ಭಕ್ತ ಕೋಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕೊಡಿಮಾರ್ ಅಭಿರಾ. ದಯವಿಟ್ಟು 2 ತಂಡದ ಕ್ಯಾಪ್ಟನ್ಸ್ ಅಲ್ಲಿ ನಾಣಿ ಚಿಮಿಕೆಗೆ ಮೈಕ್ ಪಾಯಿಂಟ್ ಬನ್ನಿ.
ಶ್ರೀರಾಮ್ ಫ್ರೆಂಡ್ಸ್ ಭಕ್ತ ಕೋಡಿ ಇದ್ದೀರಾ? ಶ್ರೀರಾಮ ಭಕ್ತ ಕೋಡಿಯ ಉಪಸ್ಥಿತಿ ಇದೆ. ಥರ್ಡ್ ರೈಟ್ ಡು ಆರ್ ಡೈ. ಫ್ರೆಂಡ್ಸ್ ಕೊಡಿಮಾರ್ ಅಬಿರಾ ಕ್ಯಾಪ್ಟನ್ಸ್ ಬನ್ನಿ ನಾಣ್ಯ ಚಿಮ್ಮಿಕೆಗೆ. ಫ್ರೆಂಡ್ಸ್ ಕೊಡಿಮಾರ್ ಅಬಿರಾ ನಾಣ್ಯ ಚಿಮ್ಮಿಕೆಗೆ ಕ್ಯಾಪ್ಟನ್ಸ್ ಬರಬೇಕು. ಥರ್ಡ್ ರೈಟ್. ಫ್ರೆಂಡ್ಸ್ ಕೊಡಿ ಮಾರಾದಿರಾ ಟೀಮ್ ಇಲ್ವಾ? ಫ್ರೆಂಡ್ಸ್ ಕೊಡಿ ಮಾರಾಬಿರಾ ಕ್ಯಾಪ್ಟನ್ಸ್ ಬನ್ನಿ ನಾಣ್ಯ ಚಿಮ್ಮಿಕೆಗೆ. ಮುಂದಿನ ಸ್ಪರ್ಧೆ ತಮಗಿರುತ್ತೆ. ಯಶಸ್ವಿ ಡಿಫೆಂಡರ್ಗಳ ಮಧ್ಯೆ ಸ್ಪಷ್ಟತೆಯ ಸ್ಪರ್ಧೆ ನಿಗದಿತದಲ್ಲಿ ಬೋನಸ್ ಖಾತೆಗೆ ಜಮೆಯಾಗಿದೆ. ಅವಳಿ ಅಂಕದ ಲಾಭದ ಜೊತೆಯಲ್ಲೇ ಸ್ಕೋರ್ ಬೋರ್ಡ್ ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ ಮುನ್ನಡೆಯಲ್ಲಿದೆ. ಫ್ರೆಂಡ್ಸ್ ಕೊಡಿಮಾರ ವಿರಾಟ್ ತಂಡದ ನಾಯಕರು ಉಪಸ್ಥಿತಿಯಲ್ಲಿಲ್ಲ. ಉಪಸ್ಥಿತಿಯಲ್ಲಿ ಕಾರ್ತಿಕ್ ನನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಮುಂದಿನ 12ನೆಯ ಸ್ಪರ್ಧೆಗೆ ಸಿದ್ಧತೆಯನ್ನು ಖಾತ್ರಿಪಡಿಸಿಕೊಳ್ಳಿ. ನಿನ್ನೆಯ ದಿವಸದಲ್ಲಿ ಚಾಂಪಿಯನ್ ಪಟ್ಟದ ರೂವಾರಿಯನ್ನ ಮುಡಿಗೇರಿಸಿರುವಂತಹ ಕಾರ್ತಿಕ್ ಒಂದು ಕಡೆಯಲ್ಲಿ, ಆ ಬಳಿಕತೆಯಲ್ಲಿ ಇವತ್ತಿನ ದಿವಸದ ಸಿದ್ಧಿವಿನಾಯಕದ ತರಬೇತಿದಾರನಾಗಿ ಆಲ್ ಔಟಿನ ಪರಿಪೂರ್ಣತೆ ಲಾಭದ ಜೊತೆಯಲ್ಲಿ ಪಂದ್ಯಕೂಟದಲ್ಲಿ 7 ಸ್ಟಾರ್ ಕಲ್ಪನೆ ಅಂಕಗಳ ಮುನ್ನಡೆಯಲ್ಲಿ 12-3ರಲ್ಲಿ ಪಂದ್ಯಾಟವಿದೆ. 12-3 ಇನ್ ಫೇವರ್ ಆಫ್ 7 ಸ್ಟಾರ್ ಕಲ್ಪನೆ.
ಆರಂಭಿಕ ಮುನ್ನಡೆಯಲ್ಲೇ 7 ಸ್ಟಾರ್ ಕಲ್ಪನೆ ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡಿದೆ. ಮೊದಲಾರ್ಧ ಮುಕ್ತಾಯದ ವೇಳೆಯಲ್ಲಿ 12-3 ಸ್ಪರ್ಧೆ 12-3 in favor of 7 ಸ್ಟಾರ್ ಕಲ್ಪನೆ. ಮುಂದಿನ 12ನೇ ಸ್ಪರ್ಧೆಗೆ ಕರೆಯನ್ನು ರವಾನಿಸಿಕೊಂಡಾಗಿದೆ. ನಾಣಿಸುವಿಕೆ ಮುಕ್ತಾಯವಾಗಿದೆ. ತಂಡಗಳು ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಂಡಿರಬೇಕು. ಬಳಿಕತೆಯಲ್ಲಿ 13ನೆಯ ಸ್ಪರ್ಧೆಗೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದೇವೆ. DXB ಕಡಬ ವಿರುದ್ಧವಾಗಿ ಈಶಪ್ರಿಯ ಪೇರಡ್ಕ 13ನೆಯ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ. 14ನೆಯ ಸ್ಪರ್ಧೆಗೆ 7 ಸ್ಟಾರ್ 7 ಹಲೋ ನೋಡಿ 13ನೇ ಸುಪಟಕಲಿ ಜಾನ್ ಆಗಿದೆ. ಅಶ್ವಥ್ ರವರು ಇಷ್ಟರ ತನಕ ಅಡ್ಡವಾಗಿ ನಿಂತಿದ್ದಂತಹ ತಡೆಗೋಡೆಯಾಗಿ ಬಳಿಕತೆಯಲ್ಲಿ ತಡೆಗೋಡೆಯನ್ನ ಭೇದಿಸಿದ್ದಾರೆ ಸಂಶುದ್ದೀನ್ ಅವರವರು. ಸುಪಟಕಲಿ ಜಾನ್ ಆಗಿದೆ. ಆಹಾ, ಜಾಣ್ಮೆಯ ದಾಳಿಯ ಚಾಣಕ್ಯತನದ ದಾಳಿಯನ್ನ ಮಾಡಬಲ್ಲಂತಹ ದಾಳಿಗಾರ 7 ಸ್ಟಾರ್ ಕಲ್ಪನೆಯ ಪರವಾಗಿ ಆದಾಗ ವಿರಾಮದ ಘೋಷಣೆಯಲ್ಲಿ ಸ್ಪರ್ಧೆಗಿದೆ. 17-3 ಮತ್ತೆ ಸ್ಪರ್ಧೆ ಇದೆ. ಮುಂದಿನ 14ನೆಯ ಸ್ಪರ್ಧೆಗೆ ಶಾರದಾಂಬ 7 ಸ್ಟಾರ್ ಸವನೂರು ವಿರುದ್ಧವಾಗಿ ವನದುರ್ಗ ಶಾಂತಿ ಅಡ್ಕ 14ನೆಯ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ.
ಸಮಯದ ಪರಿಕಲ್ಪನೆಯ ಪಂದ್ಯಕೂಟದಲ್ಲಿ ಸೂಪರ್ ಟೆಕಲ್ ಇಸ್ ಆನ್ ಆಗಿದೆ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಅಂತಿಮ 3 ನಿಮಿಷದ ಸ್ಪರ್ಧೆಗಳಾಗುತ್ತೆ. ಮುಂದಿನ 12ನೆಯ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯಲ್ಲಿರಿ. ಶ್ರೀರಾಮ್ ಭಕ್ತಕೋಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕೊಡಿಮಾರ್ ಅಭಿರಾ 12ನೆಯ ಸ್ಪರ್ಧೆ. ಸೆವೆನ್ ಸ್ಟಾರ್ ಕಲ್ಪನೆಯ ಪರವಾಗಿ ಮೊತ್ತಿದಾಳಿ. ಪ್ರಸ್ತುತ ದಾಳಿಯ ನಿಗದಿತ ಸಮಯದಲ್ಲಿ ಬಿಕೆ ಬಾಯ್ಸಿನ ಯುವಕರು ಸೆವೆನ್ ಸ್ಟಾರ್ ಕಲ್ಪನೆಯಲ್ಲಿ ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಸ್ಪರ್ಧೆ. ವಿರಾಮದ ಘೋಷಣೆಯಲ್ಲಿ ಪಂದ್ಯಾಟವಿದೆ. ಸ್ಕೋರ್ ಬೋರ್ಡ್ ನಲ್ಲಿ 17-4 ಸ್ಪರ್ಧೆಯಾಗಿದೆ. Third right. Do or die. Decided right. Super tackle is on. Third right. The back to or die. ಯಶಸ್ವಿಯ ದಾಳಿ. The last minute. ಅಂತಿಮ ನಿಮಿಷದ ಪಂದ್ಯಾಟ. ಬನ್ನಿ 12ನೇ ಸ್ಪರ್ಧೆಗೆ. ಶ್ರೀರಾಮ ಭಕ್ತಕೋಡಿ ಕೊಡಿಮಾರ್ ಅಭಿರಾ ಅಂಕಣವನ್ನ ಪ್ರವೇಶ ಮಾಡಿಕೊಳ್ಳಿ. ಅಣ್ಣ ರಾಮ ಭಕ್ತಕೋಡಿ ಬನ್ನಿ. ಅಭಿರಾ ಕೊಡಿಮಾರ್ ಅಭಿರ ಬನ್ನಿ. ಅವೇಂಕ್ಲೆ ಗೊತ್ತು. ಅಣ್ಣ ಕೊಡಿಮಾರ್ ಬನ್ನಿ. ಭಕ್ತಕೋಡಿ ಬನ್ನಿ. ಭಕ್ತಕೋಡಿ ಶ್ರೀರಾಮ ಭಕ್ತಕೋಡಿ ಬನ್ನಿ.
ಸಮಸ್ತ ಕಬಡ್ಡಿಯ ಜೊತೆಯಲ್ಲಿ ಸ್ಪರ್ಧೆ ಮತ್ತೆ ಭಕ್ತಕೋಟಿಯ ವಿರುದ್ಧವಾಗಿ ಕಡಿಯೂರು ಕುಡಿಮಾರ್ ಅವರ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ. ಈ ಪಂದ್ಯಕೂಟದ ಮುಕ್ತಾಯದ ಬಳಿಕ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಡಿಎಕ್ಸ್ಬಿ ಕಡಬ ವಿರುದ್ಧವಾಗಿ ಈಶಾಪ್ರಿಯ ಪೇರಡಿಕ ಮುಂದಿನ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಿದ್ಧತೆಯನ್ನ ಕಾಯ್ದಿರಿಸಿಕೊಳ್ಳಿ. ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗುತ್ತೆ. Third right. Do or die. Decided right ಆಗಿದೆ. ಮಾಡು ಇಲ್ಲವೇ ಮಡಿ. ಸಮಯದ ಪರಿಕಲ್ಪನೆಯಲ್ಲಿ ಯಶಸ್ವಿಯ ಟೆಕ್ಲ್ ಜೊತೆಯಲ್ಲಿದೆ. Third right. The back to back do or die. ಇದು do or die ಆಗಿದೆ. Decided right. ಪ್ರತಿಷ್ಠಿತ ಸ್ಪರ್ಧೆಯ ನಿಗದಿತ ಸಮಯದ ಪಂದ್ಯಕೂಟದಲ್ಲಿ ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಡಿಎಕ್ಸ್ಬಿ ಕಡಬ ವಿರುದ್ಧವಾಗಿ ಈಶಪ್ರಿಯ ಪೇರಡ್ಕ ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಿದ್ಧತೆಯನ್ನ ಕಾಯ್ದಿರಿಸಿಕೊಳ್ಬೇಕು. ಅವಳಿ ಅಂಕದ ಲಾಭದ ಜೊತೆಗಲ್ಲೇ ಸಮಯದ ನಿರ್ದಿಷ್ಟ ಸಮಯದ ಪರಿಪೂರ್ಣತೆಗೆ ಲಾಭದ ಪಂದ್ಯಾಟ. ನಾಲ್ಕು ನಾಲ್ಕು ಸಮ 4 each point. ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 4ರ ಜೊತೆ 4 ಸಮ ಸಮ ಹೋರಾಟದಲ್ಲಿ ಬೋನಸ್ ಖಾತೆಗೆ ಜಮೆಯಾಗಿದೆ. 5-4ರಲ್ಲಿ ಪಂದ್ಯಾಟವಿದೆ. ಬೋನಸ್ ಪ್ಲಸ್ ಪಾಯಿಂಟ್ ಖಾತೆಗೆ ಜಮೆಯ ಜೊತೆಯಲ್ಲಿ 6-5ರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಕೊಡಿಮಾರ್ ಅವಿರ ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡಿದೆ.
ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನ ಖಾತ್ರಿಪಡಿಸಿಕೊಳ್ಳಿ. ಈಶಾ ಪ್ರಿಯಾ ಪೇರಡ್ಕ DXB ಕಡಬ ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ 7 ಸ್ಟಾರ್ ಸವಣೂರು ವನದುರ್ಗ ಶಾಂತಿ ಹುಡುಗ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಿದ್ಧತೆಗೆಲ್ಲಿರಿ. ಮೊದಲಾರ್ಧದ ಮುಕ್ತಾಯದಲ್ಲಿ 5-6ರಲ್ಲಿ ಪಂದ್ಯಾಟವಿದೆ. ಮೊದಲಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯಾರ್ಧದ ಸ್ಪರ್ಧೆಯಲ್ಲಿದ್ದೇವೆ. 3 ಗಂಟೆಯ ಸಮೀಪದ ವೇಳೆಯಲ್ಲಿ ಅಂತಿಮ ಫ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗುತ್ತಾ ಇದೆ. ಯಶಸ್ವಿಯ ಟೆಕ್ಕಲ್ನ ಜೊತೆಯಲ್ಲಿ ರವಿರಾಜ್ ದಾಳಿಯಲ್ಲಿ ಫ್ರೆಂಡ್ಸ್ ಕುಡಿಮರ ಅಭಿರಾ ಯಶಸ್ವಿಯ ಟೆಕ್ಕಲ್ನ ಜೊತೆಗೆಲ್ಲ ಸ್ಪರ್ಧೆಗಳಿದೆ. ಏಳು 6ರಲ್ಲಿ ಸ್ಪರ್ಧೆ ಇದೆ. ವಿರಾಮದ ಘೋಷಣೆಯಲ್ಲಿ ತುರ್ತು ಸಭೆಯ ಜೊತೆಯಲ್ಲಿ ಸಮಾಲೋಚಿತ ಸಭೆಯ ಪಂದ್ಯಾಟಗಳು 8-6ರಲ್ಲಿ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಕೊಡಿಮಾರ್ ಅಭಿರಾ ಮುನ್ನಡೆಯಲ್ಲಿದೆ. ಅವಳಿ ಡಿಫೆಂಡರ್ಗಳ ಜೊತೆಯಲ್ಲಿ ಸವಾಲೊಡ್ಡಿದಂತ ವೇಳೆಯಲ್ಲಿ ಯಶಸ್ವಿ ಟೆಕ್ಕಲ್ಗಳ ಬಂಧನದಲ್ಲಿ ಸಮಯದ ಪಂದ್ಯ ಕೂಡ ಬೆಳಗಿನ ಜಾವದ ಸಮೀಪದಲ್ಲಿ ರವಿರಾಜ್ ಮುಖೇನ ದಾಳಿ ಕೊಡಿಮಾರ್ ಅಭೀರಾ ಪರವಾಗಿ
ರವಿರಾಜ ಮತ್ತೆ ದಾಳಿಯಲ್ಲಿ Last 3 minutes for full time. ಅಂತಿಮ 3 ನಿಮಿಷದ ಆಟ ಬಾಕಿ ಇದೆ. ಫ್ರೆಂಡ್ಸ್ ಕೊಡಿಮಾರ ಬೀರ 8-7 ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಜಿದ್ದಾಜಿದ್ದಿನ ಹೋರಾಟ ಎರಡು ತಂಡಗಳ ಮಧ್ಯೆ, ಯುವ ಆಟಗಾರನ ಒಳಗೊಂಡ ಎರಡು ತಂಡಗಳ ಮಧ್ಯೆ ಉತ್ತಮ ಸ್ಪರ್ಧೆ ನಡೀತಾ ಇದೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ, ಬರಿಗೆಯಲ್ಲಿ ಹಿಂತಿರುಗಿದ್ದಾರೆ. ಸಮಯದ ಕೋರಿಕೆ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ತಂಡಕ್ಕೆ ಸಮಯದ ಕೋರಿಕೆ. ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯ ನಾಣ್ಯ ಚಿಮ್ಮಿಕೆಗೆ ಕ್ಯಾಪ್ಟನ್ಸ್ ಬನ್ನಿ. ಈಶಪ್ರಿಯ ಪೇರಡ್ಕ ವಿರುದ್ಧವಾಗಿ DXB ಕಡಬ. ನೋಡಿ, ಎರಡು ತಂಡದ ಕ್ಯಾಪ್ಟನ್ಸ್ ನಾಣ್ಯ ಚಿಮ್ಮಿಕೆಗೆ ಬನ್ನಿ. DXB ಕಡಬ ಎಲ್ಲಿದ್ದೀರಾ? ಕಡಬದಗಳು DXB ಕಡಬ ಎಲ್ಲಿದ್ದೀರಾ ಕ್ಯಾಪ್ಟನ್? ಈಶಪ್ರಿಯ ಪೇರಡ್ಕ ಕ್ಯಾಪ್ಟನ್ ಬನ್ನಿ. ಈಶಪ್ರಿಯ ಪೇರಡ್ಕ ಕ್ಯಾಪ್ಟನ್ ಮತ್ತು DXB ಕಡಬದ ಕ್ಯಾಪ್ಟನ್ ಬನ್ನಿ. ರೈಡರ್ ಈಸ್ ಔಟ್. ಮತ್ತೊಂದು ಅಂಕದ ಸೇರ್ಪಡೆ ಫ್ರೆಂಡ್ಸ್ ಅಬಿರಾ ತಂಡಕ್ಕೆ. ಅಫಿಷಿಯಲ್ ಟೈಮ್ ಔಟ್. 9-7 ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಫ್ರೆಂಡ್ಸ್ ಅಬಿರಾ ತಂಡದ ಆಟಗಾರರು. DXB ಕಡಬದ ಕ್ಯಾಪ್ಟನ್ಸ್ ಬಂದಿದ್ದಾರೆ. ಈಶಪ್ರಿಯ ಪೇರಡ್ಕದ ಕ್ಯಾಪ್ಟನ್ ಬನ್ನಿ. ಈಶಪ್ರಿಯ ಪೇರಡ್ಕ ಕ್ಯಾಪ್ಟನ್ ಬನ್ನಿ. ಇಲ್ಲಿ ನಾಣ್ಯ ಚಿಮ್ಮಿಕೆಗೆ DXB ಕಡಬ ಇದರ ನಾಯಕನ ಆಗಮನವಾಗಿದೆ. ಧನುಷ್ ಕ್ಯಾಪ್ಟನ್ಸ್ ಬನ್ನಿ. ಮುಂದಿನ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿರುತ್ತೆ. ಗಾಯಗೊಂಡ ಆಟಗಾರನ ಲಾಸ್ಟ್ 2 ಮಿನಿಟ್ಸ್. ಅಂತಿಮ 2 ನಿಮಿಷದ ಆಟ ಬಾಕಿ ಇದೆ. ಚೆಸ್ ನಂಬರ್ 13 ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಕೊಡಿಮಾರ ಬೀರ ಪರವಾಗಿ. ಉತ್ತಮವಾದ ಸ್ಪರ್ಧೆ. ರೈಡರ್ ಈಸ್ ಔಟ್. ರೈಡರ್ ಈಸ್ ಔಟ್. 1 ಅಂಕದ ಸೇರ್ಪಡೆ ಈ ಬಾರಿ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ತಂಡಕ್ಕೆ. 8-9 ಅಂತಿಮ 2 ನಿಮಿಷಗಳ ಆಟ ಬಾಕಿ ಇರುವಾಗ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶ್ರೀರಾಮ್ ಫ್ರೆಂಡ್ಸ್ ತಂಡದ ಆಟಗಾರರು. ಫ್ರೆಂಡ್ಸ್ ಕೊಡಿಮಾರು ತಂಡದ ಆಟಗಾರರು 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಉತ್ತಮ ಪಾದಚಲನೆ ಚೆಸ್ ನಂಬರ್ 22 ಆಟಗಾರನಿಂದ. ಬೋನಸ್ ಅಂಕದ ಸೇರ್ಪಡೆ. 9 ಅಂಕಗಳು ಸಮಬಲದಲ್ಲಿ. 9 ಅಂಕಗಳು ಸಮಬಲದಲ್ಲಿ ಚೆಸ್ ನಂಬರ್ 10 ಆಟಗಾರ. ಅಂತಿಮ 1 ನಿಮಿಷದ ಆಟ ಬಾಕಿ ಇದೆ. ಅಂಕಗಳು ಸಮಬಲದಲ್ಲಿ 10-10. ಸಾರಿ 9-9 ಅಂಕಗಳು ಸಮಬಲದಲ್ಲಿ. ಪಂದ್ಯಾಕೂಟ ಟೈಗೊಂಡಲ್ಲಿ ಗೋಲ್ಡನ್ ರೈಡ್ ಮೂಲಕ ಪಂದ್ಯಾಟದ ಫಲಿತಾಂಶವನ್ನು ನಿರ್ಧರಿಸಲಾಗುವುದು. ತೀರ್ಪುಗಾರರಿಂದ ಘೋಷಣೆಯಾಗಿದೆ. ಒಂಬತ್ತು ಅಂಕಗಳು ಸಮಬಲದಲ್ಲಿ. ಚೆಸ್ ನಂಬರ್ 22 ಆಟಗಾರ ಮತ್ತೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ.
ಚುರುಕಿನ ಪಾದಚಲನೆಯನ್ನು ಹೊಂದಿರತಕ್ಕಂಥ ಆಟಗಾರ, ಪ್ರತಿಭಾನ್ವಿತ ಯುವ ಆಟಗಾರ ಶ್ರೀರಾಮ್ ಫ್ರೆಂಡ್ಸ್ ತಂಡದಿಂದ ಉತ್ತಮವಾದ ದಾಳಿಯನ್ನು ಸಂಘಟಿಸಿದ್ದಾರೆ. ಬೋನಸ್ +1, 2 ಅಂಕಗಳೊಂದಿಗೆ ಹಿಂದಿರುಗ್ತಾ ಇದ್ದಾರೆ. 2 ಅಂಕದ ಮುನ್ನಡೆಯಲ್ಲಿ ಅಂತಿಮ ಕ್ಷಣದಲ್ಲಿ ಪಂದ್ಯಾಟದ ಗತಿ ಬದಲಾವಣೆ ಆಗ್ತಾ ಇದೆ. ಪ್ರಥಮಾರ್ಧದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಂತ ಫ್ರೆಂಡ್ಸ್ ಕೊಡಿಮಾರ ಬೀರ ತಂಡ ಇದೀಗ ಅಂತಿಮ ನಿಮಿಷಗಳು ಬಾಕಿ ಇರುವಾಗ 10-11 1 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ್ ಭಕ್ತಕೋಡಿ ತಂಡ ದಾಳಿಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಚೆಸ್ ನಂಬರ್ 22 ಆಟಗಾರ ಫ್ರೆಂಡ್ಸ್ ಕೊಡಿಮಾರು ಅಬೀರ ಅಂಕಣದಲ್ಲಿ 10-11 ಅಂಕದ ಹಿನ್ನಡೆಯೊಂದಿಗೆ ಫ್ರೆಂಡ್ಸ್ ಕೊಡಿಮಾರು ಅಬೀರ ತಂಡ ಚೆಸ್ ನಂಬರ್ 22 ಆಟಗಾರ ದಾಳಿಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆ, ಪಂದ್ಯಾಟ ಮುಕ್ತಾಯಗೊಂಡಿದೆ. ಈ ಮೂಲಕ ಶ್ರೀರಾಮ್ ಭಕ್ತಕೋಡಿ ತಂಡದ ಆಟಗಾರರು ಈ ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ. ಅಭಿನಂದನೆಗಳು 2 ತಂಡಗಳಿಗೂ. ಉತ್ತಮ ಜಿದ್ದಾಜಿದ್ದಿನ ಕಬಡ್ಡಿ ಆಟದ ಪ್ರದರ್ಶನವನ್ನು ಪ್ರದರ್ಶಿಸಿದ 2 ತಂಡಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಇನ್ನು ಮುಂದಕ್ಕೆ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿರುತ್ತಾ DXB ಕಡಬ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಿ. ಈ ಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ DXB ಕಡಬ ವಿರುದ್ಧವಾಗಿ ಈಶಾಪ್ರಿಯ ಪೇರಡಿಕ ಈ ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿರುತ್ತೆ. Once again, officials for this match, Mr. Karthik, Dinesh and Ananda. This is an important match playing between both DXB Kadaba and Ishapriya Peradka. ಆರಂಭದ ದಾಳಿಯಲ್ಲಿ ಧನುಷನಿದ್ದಾನೆ. ಆರಂಭಿಕತೆಯಲ್ಲಿ ಪೇರಡ್ಕದ ಪರವಾಗಿ ಆರಂಭದಲ್ಲಿ ಖಾತೆಯ ಆರಂಭವಾಗಿದೆ. ಜಮೆಯ ಜೊತೆಯಲ್ಲಿ DXB ಪರವಾಗಿ ಜೊತೆಯ ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ 7 ಸ್ಟಾರ್ ಸವನೂರು ವಿರುದ್ಧವಾಗಿ ವನದುರ್ಗ ಶಾಂತಿ ಅಡಿಕ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ.
ಕೆಲವೇ ಕ್ಷಣದಲ್ಲಿ ನಾಣ್ಯ ಚಿಮ್ಮಿಕೆಗೆ ಕರೆಯನ್ನು ರವಾನಿಸಿಕೊಳ್ಳುತ್ತೇವೆ. ತಂಡಗಳು ಸಿದ್ಧತೆಯಲ್ಲಿ ಕ್ಯಾಪ್ಟನ್ಸ್ ದಯವಿಟ್ಟು ಆಗಮಿಸಿಕೊಳ್ಳಬೇಕಾಗಿದೆ. ಇದು ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಸೆಮಿ ಫೈನಲ್ಗೆ ಮುನ್ನುಗ್ಗುವ ತಂಡ ಯಾವುದು ಅನ್ನುವಂತಹ ಹೋರಾಟದ ಪಂದ್ಯಾಕೂಟ. ಜಯಪ್ರಕಾಶ್ ಮತ್ತೆ ದಾಳಿ. ಯಶಸ್ವಿಯ ದಾಳಿಯಲ್ಲಿ ಜೆಪಿ ಥರ್ಡ್ ರೈಟ್ ಟು ಆರ್ ಡೈ ಡಿಸೈಡೆಡ್ ರೆಡ್ ಆಗಿದೆ. ಪೇರಡ್ಕ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಕಡಬದ DXB. ಯಶಸ್ವಿ ಡಿಫೆನ್ಸ್ ವಿಭಾಗದಲ್ಲಿ ಕೌಶಿಕ. ಸುಜಿತ್ ದಾಳಿಯಲ್ಲಿ ಲಯಬದ್ಧತೆಯ ನಿರ್ಧಾರಗಳಿಗೆ ಸುಜಿತ್ನ ದಾಳಿ ಅವಳಿ ಅಂಕದ ಲಾಭದ ಜೊತೆಯಲ್ಲೇ ವಿರಾಮದ ಘೋಷಣೆಯಾಗುತ್ತಾ ಇದೆ. 5-0 5-0. ಜೆಪಿ ಆಹಾ ಆಲ್ ಔಟಿನ ಪರಿಪೂರ್ಣತೆಯ 4 ಅಂಕದ ಲಾಭದ ಜೊತೆಯಲ್ಲಿ 9-0 ಸ್ಪರ್ಧೆಯಾಗಿದೆ. 9-0 ಇನ್ ಫೇವರ್ ಆಫ್ ಈಶಾ ಪ್ರಿಯಾ ಪೇರಡ್ಕ. ಖಾತೆ ಆರಂಭವಾಗಿದೆ. ನೋಡಿ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯ ಕ್ಯಾಪ್ಟನ್ಸ್ ಬನ್ನಿ. 7 ಸ್ಟಾರ್ ಸವನೂರು. 7 ಸ್ಟಾರ್ ಸವನೂರು ಕ್ಯಾಪ್ಟನ್ಸ್ ಬನ್ನಿ ಇಲ್ಲಿ. ವನದುರ್ಗ ಶಾಂತಿ ಅಡ್ಕ ಕ್ಯಾಪ್ಟನ್ಸ್ ಅಶ್ವಿನ್. ನಾಣ್ಯ ಚಿಮ್ಮಿಕೆಗೆ ಬನ್ನಿ ಇಲ್ಲಿ. 7 ಸ್ಟಾರ್ ಸವನೂರು ಕ್ಯಾಪ್ಟನ್ ಬರಬೇಕು. The final call. Seven Star Savanuru ತಂಡದ ಕ್ಯಾಪ್ಟನ್ಸ್ ಬಂದಿದ್ದಾರೆ. Third right, do or die. Chest number 8 is in action in the court of Peradka.
10-1 in favor of Peradka. Rider is out. One more addition. 11-1. First half ಆಟ ಮುಕ್ತಾಯಗೊಂಡಿದೆ. ಕೋರ್ಟ್ ಚೇಂಜ್. 11 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈಶಪ್ರಿಯ ಪೇರಡ್ಕ ತಂಡದ ಆಟಗಾರರು. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದ್ದಾರೆ 7 ಸ್ಟಾರ್ ಸವಣೂರು ತಂಡದ ಆಟಗಾರರು. ಗುಡ್ ಟ್ಯಾಕಲ್. ಮತ್ತೊಂದು ಅಂಕದ ಸೇರ್ಪಡೆ ಪೇರಡ್ಕ ತಂಡಕ್ಕೆ. ಅನಗತ್ಯ ಪ್ರಯತ್ನ ಮಿಡಲ್ ಲೈನ್ ಅಲ್ಲಿ ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ಹಿಂದಿರುಗ್ತಾ ಇದ್ದಾರೆ ದಾಳಿಗಾರ ಚೆಸ್ ನಂಬರ್ 3 ಆಟಗಾರ. 13-1 12 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈ ಬಾರಿ ಉತ್ತಮ ಪ್ರಯತ್ನ ಆದರೆ ರೈಡರ್ ಈಸ್ ಔಟ್. 14-1. ಸೂಪರ್ ಟ್ಯಾಕ್ಲಿಗೆ ಅವಕಾಶ. ಸೂಪರ್ ಟ್ಯಾಕಲ್ 2 ಅಂಕದ ಸೇರ್ಪಡೆ ಡಿಎಕ್ಸ್ಪಿ ಕಡಬ ತಂಡಕ್ಕೆ. ರೈಡರ್ ಈಸ್ ಔಟ್. Rider is out. One more addition. 14-3. ಒಂದು ಅಂಕದ ಸೇರ್ಪಡೆ ಪೇರಡ್ಕ ತಂಡಕ್ಕೆ. ಚೆಸ್ ನಂಬರ್ 8 ಆಟಗಾರ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಪೇರಡ್ಕ ಅಂಕಣದಲ್ಲಿ. ಉತ್ತಮವಾದ ಪ್ರಯತ್ನ ಆದರೆ ರೈಡರ್ ಈಸ್ ಔಟ್. ಅಂತಿಮ ಆಟಗಾರ ಬಾಕಿ ಇದ್ದಾರೆ ಕಡಬ ಅಂಕಣದಲ್ಲಿ. 1+2 ಮತ್ತೆ 3 ಅಂಕದ ಸೇರ್ಪಡೆ. ಆಲ್ ಎಂಟ್ರಿ 23. ಬೃಹತ್ 17 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪೇರಡ್ಕ ತಂಡದ ಆಟಗಾರರು. ಈ ಬಾರಿ 1 ಅಂಕದೊಂದಿಗೆ ಹಿಂದಿರುಗ್ತಾ ಇದ್ದಾರೆ ಕಡಬ ತಂಡದ ಆಟಗಾರ. 4-20. ಈ ಬಾರಿ ರೈಡರ್ ಈಸ್ ಔಟ್. 1 ಅಂಕದ ಸೇರ್ಪಡೆ ಈ ಬಾರಿ ಕಡಬ ತಂಡಕ್ಕೆ. ಸೆಕೆಂಡ್ ಹಾಫ್ ಅಲ್ಲಿ ಪ್ರಥಮ ಸಮಯದ ಕೋರಿಕೆ ಕಡಬ ತಂಡಕ್ಕೆ. 5-20 ಅಂಕಗಳ ಮುನ್ನಡೆಯಲ್ಲಿದ್ದಾರೆ ಈಶಪ್ರಿಯ ಪೇರಡ್ಕ ತಂಡದ ಆಟಗಾರರು. ಬಿರುಸಿನ ದಾಳಿ ಅವಶ್ಯಕತೆ ಇದೆ ಕಡಬ ತಂಡಕ್ಕೆ. ಈಗ ಚೆಸ್ ನಂಬರ್ 3 ಆಟಗಾರ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಉತ್ತಮ 2 ಅಂಕಗಳೊಂದಿಗೆ ಹಿಂದಿರುಗ್ತಾ ಇದ್ದಾರೆ ಚೆಸ್ ನಂಬರ್ 3 ಆಟಗಾರ. ಮತ್ತೆರಡು ಅಂಕದ ಸೇರ್ಪಡೆ. 22-5. 22-5 ಅಂಕದ ಮುನ್ನಡೆಯಲ್ಲಿ ಈ ಬಾರಿ ಉತ್ತಮವಾದ ಹಿಡಿತ. ಗುಡ್ ಟ್ಯಾಕಲ್ ಬೈ ಚೆಸ್ ನಂಬರ್ 2 ಪೇರಡ್ಕ ಪ್ಲೇಯರ್. 23. ಮುಂದಿನ ಪಂದ್ಯಕ್ಕಾಗಿ ತಕ್ಷಣ ತಯಾರಿರಬೇಕು 7 ಸ್ಟಾರ್ ಸವಣೂರು ಹಾಗೂ
ವನದುರ್ಗ ಶಾಂತಿ ಅಡ್ಕತನದ ಆಟಗಾರರು. ಮುಂದಿನ ಪಂದ್ಯಕ್ಕಾಗಿ ತಕ್ಷಣ ತಯಾರಿರಬೇಕು. ಪ್ರಥಮ ಸಮಯದ ಕೋರಿಕೆ ಸೆಕೆಂಡ್ ಹಾಫ್ ಅಲ್ಲಿ ತೀರ್ಪುಗಾರರಿಂದ ಪುರಸ್ಕಾರ ಪೇರಡ್ಕ ತಂಡಕ್ಕೆ ಜಸ್ಟ್ ನಂಬರು 99 99 ಆಟಗಾರ ಯಾವುದೇ ಅಂಕದ ಸೇರ್ಪಡೆ ಇಲ್ಲ, ಬರಿಗೆಯಲ್ಲಿ ಹಿಂದಿರುಗ್ತಾ ಇದ್ದಾರೆ. ಈಗ ಚೆಸ್ ನಂಬರ್ 8 ಆಟಗಾರ ಲಾಸ್ಟ್ 1 ಮಿನಿಟ್, ಅಂತಿಮ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಫುಲ್ ಟೈಮಿಗೆ 23-5 18 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪೇರಡ್ಕತನದ ಆಟಗಾರರು. ಅಂತಿಮ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ 7 ಸ್ಟಾರ್ ಸವಣೂರು ಹಾಗೂ ವನದುರ್ಗ ಶಾಂತಿ ಅಡ್ಕತನದ ಆಟಗಾರರು ತಕ್ಷಣ ಮೈದಾನದ ಬಳಿ ತಯಾರಿರಬೇಕು. ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಗುಡ್ ಟ್ಯಾಕಲ್, ಮತ್ತೊಂದು ಅಂಕದ ಸೇರ್ಪಡೆ ಪೇರಡ್ಕ ತಂಡಕ್ಕೆ 25-5. ಸೆವೆನ್ ಸ್ಟಾರ್ ಸವಣೂರು ಹಾಗೂ ವನದುರ್ಗ ಶಾಂತಿ ಅಡ್ಕ ತಂಡದ ಆಟಗಾರರು ತಕ್ಷಣ ಮೈದಾನದ ಬಳಿ ತಯಾರಿರಬೇಕು. ಪಂದ್ಯ ಮುಕ್ತಾಯಗೊಂಡಿದೆ. ಅಭಿವಂದನೆಗಳು ಎರಡು ತಂಡದ ಆಟಗಾರರಿಗೆ. ತೀರ್ಪುಗಾರರಾಗಿ ಸಹಕರಿಸಿದ ತೀರ್ಪುಗಾರರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 25-5 ಬೃಹತ್ ಅಂಕಗಳ ಮುನ್ನಡೆಯೊಂದಿಗೆ ಈ ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ ಈಶಪ್ರಿಯ ಪೇರಡ್ಕ ತಂಡದ ಆಟಗಾರರು. ಮುಂದಿನ ಪಂದ್ಯಕ್ಕಾಗಿ ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. 7 ಸ್ಟಾರ್ ಸವಣೂರು ಹಾಗೂ ವನದುರ್ಗ ಶಾಂತಿ ಅಡ್ಕ ತಂಡದ ಆಟಗಾರರು. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಕಾರದೊಂದಿಗೆ ನಡೆಯುತ್ತಿರುವ 58 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ವನದುರ್ಗ ಶಾಂತಿ ಅಡ್ಕ ಹಾಗೂ 7 ಸ್ಟಾರ್ ಸವಣೂರು ತಂಡದ ಆಟಗಾರರನ್ನ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಈ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ ಶ್ರೀತ ಪುರುಷೋತ್ತಮ ಕೋಲ್ಪೆ, ಆನಂದ ಕಡಬ ಹಾಗೂ ಸಂದೀಪ್ ಸುಲ್ಯ. ದಯವಿಟ್ಟು 7 ಸ್ಟಾರ್ ಸವಣೂರು ತಂಡದ ಆಟಗಾರರು ಈಗಾಗಲೇ ಅಂಕಣವನ್ನ ಶಾಂತಿ ಅಡ್ಕ ತಂಡದ ಆಟಗಾರರು ಪ್ರವೇಶಿಸಿದ್ದಾರೆ. 7 ಸ್ಟಾರ್ ಸವಣೂರು ತಂಡದ ಆಟಗಾರರು ಅಂಕಣವನ್ನು ಪ್ರವೇಶಿಸುತ್ತಾ ಇದ್ದಾರೆ. ಪಂದ್ಯಕೂಟದ ಮಹತ್ವದ ಪಂದ್ಯ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಎರಡು ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಮತ್ತೊಮ್ಮೆ ಉತ್ತಮ ಸ್ಪರ್ಧೆಯನ್ನು ನಿರೀಕ್ಷಿಸಬಹುದು. ಕಬಡ್ಡಿ ಅಭಿಮಾನಿಗಳಿಗೆ ಮನೋರಂಜನೆಯನ್ನು ನಿರೀಕ್ಷಿಸಬಹುದು. ತೀರ್ಪುಗಾರರಾಗಿ ಮತ್ತೊಮ್ಮೆ ಸಹಕರಿಸ್ತಾ ಇದ್ದಾರೆ ಆನಂದ, ಶ್ರೀಯುತ ಪುರುಷೋತ್ತಮ್, ಶ್ರೀಯುತ ಸಂದೀಪ್. ಅದೇ ರೀತಿ ಈ ಮಧ್ಯೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ ನವಜ್ಯೋತಿ ನರಿಮೊಗರು ಎ ಹಾಗೂ 7 ಸ್ಟಾರ್ ಕಲ್ಪನೆ ತಂಡದ ಕಪ್ತಾನರಿಗೆ. ನಾಣ್ಯ ಚಿಮ್ಮಿಗಾಗಿ ಕಮೆಂಟೇಟರ್ ಬಾಕ್ಸ್ ಬಳಿ ಬರಬೇಕು. ನವಜ್ಯೋತಿ ನರಿಮೊಗರು ಎ ಹಾಗೂ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು ತಂಡದ ಕಪ್ತಾನ ದಯವಿಟ್ಟು ಕಮೆಂಟೇಟರ್ ಬಾಕ್ಸ್ ಬಳಿ ಬರಬೇಕು ನಾಣ್ಯ ಚಿಮ್ಮಿಗಾಗಿ. ದಿಸ್ ಇಸ್ ದ ಫಸ್ಟ್ ಕಾಲ್ ಫಾರ್ ನವಜ್ಯೋತಿ ನರಿಮೊಗರು ಎ and 7 ಸ್ಟಾರ್ ಕಲ್ಪನೆ ಫಾರ್ ಟಾಸ್. ನೆಕ್ಸ್ಟ್ ಮ್ಯಾಚ್ ವಿಲ್ ಬಿ ಪ್ಲೇಯಿಂಗ್ ಬಿಟ್ವೀನ್ both of you.
This is the first raid of third quarter final match playing between Vanadurga Shantedka and 7-star Savanur. Chest number 3 is in action. Very good footwork there. Welcome back with the single point. They opened their account. Vanadurga Shantedka. ದಯವಿಟ್ಟು ನವಜ್ಯೋತಿ ನರಿಮಗೂರು ಎ ತಂಡದ ಕಪ್ತಾನ ನಾಣ್ಯ ಚಿಮ್ಮಿಗಾಗಿ ಬರಬೇಕು. ನಿಮಗಾಗಿ 7-ಸ್ಟಾರ್ ಕಲ್ಪನೆ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ ನಾಣ್ಯ ಚಿಮ್ಮಿಗಾಗಿ. ಮುಂದಿನ ಪಂದ್ಯದ ನಿಮ್ಮ ಮಧ್ಯೆ ನಡೆಯಲಿಕ್ಕಿದೆ. ಇದೀಗ ಚೆಸ್ ನಂಬರ್ 2 ಆಟಗಾರ ಬರಿಗೈಯಲ್ಲಿ ಹಿಂದಿರುಗ್ತಾ ಇದ್ದಾರೆ. ಉತ್ತಮವಾದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ನೀಲಕಾಯದ ಆಟಗಾರ ಶಾಂತಿಯಡ್ಕ ತಂಡದಿಂದ ಸವನೂರು ಅಂಕಣದಲ್ಲಿ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. Welcome back with a single point. No, equal points. One each. ಒಂದು ಅಂಕಗಳ ಸಮಬಲದಲ್ಲಿ. Just number 2 is in action. Very good footwork there. Bonus point. Just number 1. ಆಟಗಾರ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಶಾಂತಿಯಡ್ಕ ಅಂಕಣದಲ್ಲಿ ಸವನೂರು ತಂಡದ ಆಟಗಾರ ಉತ್ತಮವಾದ ಪ್ರಯತ್ನ ಸಫಲರಾಗಿದ್ದಾರೆ. ರೈಡರ್ ಈಸ್ ಔಟ್. ಮತ್ತೆ ಒಂದು ಅಂಕದ ಸೇರ್ಪಡೆ ಶಾಂತಿಯಡ್ಕ ತಂಡಕ್ಕೆ. ರೈಸಿಂಗ್ ಸ್ಟಾರ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 58 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ಉತ್ತಮವಾದ ಆಟದ ಪ್ರದರ್ಶನವಾಗ್ತಾ ಇದೆ. ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ಹಿಂದಿರುಗ್ತಾ ಇದ್ದಾರೆ ಆಟಗಾರ. ಇದೀಗ ಚೆಸ್ ನಂಬರ್ 2 ಆಟಗಾರ ಸವಣೂರ್ ಕಡೆಯಿಂದ ಶಾಂತಿಯಡ್ಕ ಅಂಕಣದಲ್ಲಿ ತನ್ನ ಎಡ ತುದಿಯಿಂದ ಪ್ರಾರಂಭಿಸ್ತಾ ಇದ್ದಾರೆ ದಾಳಿಯನ್ನ. ಉತ್ತಮವಾದ ಪಾದಚಲನೆ. ಮೂರು ಒಂದು ಇನ್ ಫೇವರ್ ಆಫ್ ಶಾಂತಿಯಡ್ಕ. 4-1. ಸಂದೇಶ್ ಚೆಸ್ ನಂಬರ್ 2 ಆಟಗಾರ ಬಿರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಶಾಂತಿಯಡ್ಕ ಆಟಗಾರ ಸವನೂರು ಅಂಕಣದಲ್ಲಿ 4-1 ಅಂಕದ ಮುನ್ನಡೆಯಲ್ಲಿ ವನದುರ್ಗ ತಂಡದ ಆಟಗಾರರು. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಬರಿಗೈಯಲ್ಲಿ ಹಿಂದಿರುಗ್ತಾ ಇದ್ದಾರೆ. ಮತ್ತೊಮ್ಮೆ ಚೆಸ್ ನಂಬರ್ 2 ಆಟಗಾರ ಸಯೀಂ ಈ ಬಾರಿ ಯುವ ಆಟಗಾರರನ್ನು ಒಳಗೊಂಡ 2 ತಂಡಗಳ ಮಧ್ಯೆ ಉತ್ತಮ ಸ್ಪರ್ಧೆ ನಡೀತಾ ಇದೆ. ಚೆಸ್ ನಂಬರ್ 3 ಆಟಗಾರ ಶಾಂತಿಯಡ್ಕದಿಂದ ಸವಣೂರು ಅಂಕಣದಲ್ಲಿ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಇದೀಗ ಥರ್ಡ್ ರೈಡ್. ಡೂ ಆರ್ ಡೈ ರೈಡ್. ಮಾಡು ಇಲ್ಲವೇ ಮಡಿ ದಾಳಿಯನ್ನು ಸಂಘಟಿಸುವ
ಅವಶ್ಯಕತೆಯಲ್ಲಿ ಚೆಸ್ ನಂಬರ್ 2 ಆಟಗಾರ. ಉತ್ತಮ ಚುರುಕಿನ ಪಾದ ಚಲನೆಯನ್ನು ಹೊಂದಿರುವಂತಹ ಚೆಸ್ ನಂಬರ್ 2 ಆಟಗಾರ ಶಾಂತಿ ಅಡ್ಕ ಅಂಕಣದಲ್ಲಿ ಮುನ್ನೋಗ್ತಾ ಇದ್ದಾರೆ. 4-1 ಅಂಕದ ಫೇವರೇಟ್. ರೈಡರ್ ಈಸ್ ಔಟ್. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ರೈಡರ್ ಈಸ್ ಔಟ್. ಮತ್ತೆ ಥರ್ಡ್ ರೈಡ್. ಮತ್ತೊಂದು ಮಾಡು ಇಲ್ಲವೇ ಮಡಿ ದಾಳಿಯ ಸಂಘಟನೆಯಲ್ಲಿದ್ದಾರೆ ಚೆಸ್ ನಂಬರ್ 2 ಸಂದೇಶ್. 700 ಅಂಕದಲ್ಲಿ 700 ಅಂಕಣದಲ್ಲಿ ಅಂತಿಮ 4 ಆಟಗಾರರು ಮಾತ್ರ ಬಾಕಿ ಇದ್ದಾರೆ. ಉತ್ತಮ ಬಿರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಸಂದೇಶ್ ರವರು. ಈ ಬಾರಿ ಉತ್ತಮವಾದ ಹಿಡಿತ. ಈಚ್ ಪಾಯಿಂಟ್ 1-1. ಸೂಪರ್ ಟ್ಯಾಕಲ್ ಥರ್ಡ್ ರೈಡ್ ಆಗಿತ್ತು. ಸೂಪರ್ ಟ್ಯಾಕಲ್ 2 ಅಂಕದ ಸೇರ್ಪಡೆ 700 ತಂಡಕ್ಕೆ. 6-3 ಮುನ್ನಡೆಯೊಂದಿಗೆ ಶಾಂತಿ ಅಡ್ಕ ತಂಡದ ಆಟಗಾರರು. ಚೆಸ್ ನಂಬರ್ 1 is in action. 700 player in the court of Shanti Adka, starting from his right corner. This time come back without any point. No score added, no damage done. Score remains on 6-3 in favor of Shanti Adka. ಉತ್ತಮವಾದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಚೆಸ್ ನಂಬರ್ 3 ಆಟಗಾರ ಶಾಂತಿ ಅಡ್ಕ ವತಿಯಿಂದ 700 ಅಂಕಣದಲ್ಲಿ ಅಂತಿಮ 4 ಆಟಗಾರರು ಮಾತ್ರ ಬಾಕಿ ಇದ್ದಾರೆ. ಈಗ 6-3 ಪ್ರಥಮಾರ್ಧದ ಆಟ ಮುಕ್ತಾಯಗೊಳ್ಳುವಾಗ 6-3 6-3 ಇನ್ ಫೇವರ್ ಆಫ್ ವನದುರ್ಗ ಶಾಂತಿ ಅಡ್ಕ. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಗಿಯನ್ನು 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು ಗೆದ್ದುಕೊಂಡಿದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ತಯಾರಿರಬೇಕು. ತಮಗಿದು ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಆಟಗಾರರು ತಯಾರಿರಬೇಕು. ಪ್ರಥಮಾರ್ಧದ ಆಟ ಮುಕ್ತಾಯಗೊಂಡಿದೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಚೆಸ್ ನಂಬರ್ 1 ಆಟಗಾರ 700 ಕಡೆಯಿಂದ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಶಾಂತಿ ಅಡ್ಕ ಅಂಕಣದಲ್ಲಿ 3-6 ಹಿನ್ನಡೆಯೊಂದಿಗೆ ಚೆಸ್ ನಂಬರ್ 1 ಆಟಗಾರ. ಬರಿಗೆಯಲ್ಲಿ ಹಿಂದಿರುಗಿದ್ದಾರೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಮತ್ತೆ ಶಾಂತಿ ಅಡ್ಕ ತಂಡದ ಆಟಗಾರ ಚೆಸ್ ನಂಬರ್ 3 ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂತಿಮ 4 ಆಟಗಾರರು ಬಾಕಿ ಇರುವಾಗ 700 ಅಂಕಣದಲ್ಲಿ ಅನಗತ್ಯ ಪ್ರಯತ್ನ. ಮಿಡಲ್ ಲೈನ್ ಅಲ್ಲಿ 1 ಅಂಕದ ಸೇರ್ಪಡೆಯೊಂದಿಗೆ ರೈಡರ್ ಸೇಫ್. 1 ಅಂಕದ ಸೇರ್ಪಡೆ ಶಾಂತಿ ಅಡ್ಕ ತಂಡಕ್ಕೆ. 7-3 7-3 ಮುನ್ನಡೆಯಲ್ಲಿ ಶಾಂತಿ ಅಡ್ಕ ತಂಡದ ಆಟಗಾರರು. ಇದೀಗ ಫೈಜಾನ್ ಚೆಸ್ ನಂಬರ್ 4 ಆಟಗಾರ 700 ಕಡೆಯಿಂದ ಉತ್ತಮವಾದ ಪ್ರಯತ್ನ. ರೈಡರ್ ಈಸ್ ಔಟ್. ಗುಡ್ ಟ್ಯಾಕಲ್ ಪಾಯಿಂಟ್. ನೌ ಪಾಯಿಂಟ್ ಮೂವ್ಸ್ ಅಪ್ ಟು 8-3 ಇನ್ ಫೇವರ್ ಆಫ್ ವನದುರ್ಗ ಶಾಂತಿ ಅಡ್ಕ. ಚೆಸ್ ನಂಬರ್ 2 is in action. Super tackle is open. Only 2 players remaining in the court of 7 stars 700. ಅಂತಿಮ 2 ಆಟಗಾರರು ಬಾಕಿ ಇರುವಾಗ ಚೆಸ್ ನಂಬರ್ 2 ಆಟಗಾರನಿಂದ ಬಿರುಸಿನ ದಾಳಿಯ ಸಂಘಟನೆ.
ಯಾವುದೇ ಅಂಕದ ಸೇರ್ಪಡೆ ಇಲ್ಲ, ಯಾವುದೇ ಆತಂಕ ಇಲ್ಲ. ಚೆಸ್ ನಂಬರ್ 1 ಆಟಗಾರ ಇದೀಗ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಉತ್ತಮವಾದ ರೈಡ್, 1 ಅಂಕದ ಸೇರ್ಪಡೆ. 8-4 Now chess number 3 is in action. Unnecessary in the middle of the court. Come back with the single point that moves up to 9-4. ಚೆಸ್ ನಂಬರ್ 1 ಆಟಗಾರ ಈ ಬಾರಿ ಸಫಲರಾಗಿದ್ದಾರೆ ಹಿಡಿಯುವಲ್ಲಿ. ಗುಡ್ ಟ್ಯಾಕಲ್ ಪಾಯಿಂಟ್. ಅಂತಿಮ 4 ನಿಮಿಷದ ಆಟ ಬಾಕಿ ಇದೆ. 10-4 ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಾಂತಿಯಡ್ಕ ತಂಡದ ಆಟಗಾರರು. 1+2 ಮತ್ತೆ 3 ಅಂಕದ ಸೇರ್ಪಡೆ. 13-4 9 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಾಂತಿಯಡ್ಕ ತಂಡದ ಆಟಗಾರರು. ಚೆಸ್ ನಂಬರ್ 2 ಆಟಗಾರ ಸವಣೂರು ಕಡೆಯಿಂದ ಶಾಂತಿಯಡ್ಕ ಅಂಕಣದಲ್ಲಿ. ಅಂತಿಮ 3 ನಿಮಿಷ ಬಾಕಿ ಇದೆ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. 13-4 in favor of Shantiadka. First time out in the second half to Savanur. ಪ್ರಥಮ ಸಮಯದ ಕೋರಿಕೆ ದ್ವಿತೀಯಾರ್ಧದ ಆಟದ ಸಮಯದಲ್ಲಿ 13-4 ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಾಂತಿಯಡ್ಕ ತಂಡದ ಆಟಗಾರರು. 9 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಚೆಸ್ ನಂಬರ್ 3 ಆಟಗಾರ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಸವಣೂರು ಅಂಕಣದಲ್ಲಿ. ಮುಂದಿನ ಪಂದ್ಯಕ್ಕಾಗಿ ತಮಗಿದು ಮತ್ತೊಂದು ಕರೆಯನ್ನು ನೀಡ್ತಾ ಇದ್ದೇವೆ. ತಕ್ಷಣ ತಯಾರಿರಬೇಕು. ನವಜ್ಯೋತಿ ನರಿಮಗುರು ಎ ಹಾಗೂ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರ 1 ಅಂಕದೊಂದಿಗೆ ಹಿಂದಿರುಗ್ತಾ ಇದ್ದಾರೆ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಆಟ ಬಾಕಿ ಇದೆ. ಅನಗತ್ಯ ಪ್ರಯತ್ನ. 1 ಅಂಕದೊಂದಿಗೆ ಹಿಂದಿರುಗಿದ್ದಾರೆ ಚೆಸ್ ನಂಬರ್ 1 ಆಟಗಾರ. ಸವಣೂರು ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ. 5-14 5-14. ಅಂತಿಮ 2 ನಿಮಿಷದ ಆಟ ಬಾಕಿ ಇರುವಾಗ ಸವಣೂರು ತಂಡಕ್ಕೆ ಮತ್ತೆ 9 ಅಂಕದ ಹಿನ್ನಡೆಯಲ್ಲಿದ್ದಾರೆ ಸವಣೂರು ತಂಡದ ಆಟಗಾರರು. ಮರಿಗೆಯಲ್ಲಿ ಹಿಂತಿರುಗ್ತಾ ಇದ್ದಾರೆ ಚೆಸ್ ನಂಬರ್ 1 ಆಟಗಾರ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಸವಣೂರು ಕಡೆಯಿಂದ ಬಿರುಸಿನ ದಾಳಿ ಅವಶ್ಯಕತೆ. ಅಂತಿಮ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ ಮಿನಿಟ್ ಫಾರ್ ಫುಲ್ ಟೈಮ್. ಅಂತಿಮ 1 ನಿಮಿಷದ ಆಟ ಬಾಕಿ ಇರುವಾಗ ಉತ್ತಮವಾದ ಜಿಗಿತ, ಆದರೆ ಸಫಲರಾಗಲಿಲ್ಲ. ರೈಡರ್ ಈಸ್ ಔಟ್. ಮತ್ತೊಂದು ಅಂಕದ ಸೇರ್ಪಡೆ ಶಾಂತಿಯಡ್ಕ ತಂಡಕ್ಕೆ. 15-5 10 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಾಂತಿಯಡ್ಕ ತಂಡದ ಆಟಗಾರರು. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ನವಜ್ಯೋತಿ ನರಿಮಗುರು ಎ ಹಾಗೂ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು ಅಂಕಣದ ಬಳಿ ತಕ್ಷಣ ತಯಾರಿರಬೇಕು. ಅಂತಿಮ ನಿಮಿಷದ ಆಟ ಮಾತ್ರ ಬಾಕಿ ಇದೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಈ ಮೂಲಕ ಈ ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ ವನದುರ್ಗ ಶಾಂತಿಯಡ್ಕ ತಂಡದ ಆಟಗಾರರು. 2 ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪಂದ್ಯಾಟವನ್ನು ನಡೆಸಿಕೊಟ್ಟ ತೀರ್ಪುಗಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ನವಜ್ಯೋತಿ ನರೇಮಗುರು ಎ ಹಾಗೂ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು.
ನವಜ್ಯೋತಿ ಒಳ ಬನ್ನಿ. ನವಜ್ಯೋತಿ ನರಿಮಗುರು ಎ ತಂಡದ ಆಟಗಾರರು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. 7 ಸ್ಟಾರ್ ಕಲ್ಪನೆ ಹಾಗೂ ತೀರ್ಪುಗಾರರು ಕ್ರೀಡಾಭಿಮಾನಿಗಳು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಈ ಒಂದು ಮಹತ್ವದ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ವೀಕ್ಷಿಸಲು ನವಜ್ಯೋತಿ ನರಿಮಗುರು ಎ ತಂಡದ ಆಟಗಾರರು ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಶ್ರೀಯುತ ತೀರ್ಪುಗಾರರಾದ ದಿನೇಶ್ ನೆಟ್ಟನ ಎಲ್ಲಿದ್ರು ಅಂಕಣದ ಬಳಿ ಬರಬೇಕು. Officials for this match, Mr. Purushottam Kolpe, match referee, umpires Mr. Ananda and Dinesh Netana. Toss win by 7 star Kalpana and elected court. First ride from Navajyoti Narimoguru. Officials for this match, Mr. Sandeep, match referee, umpires Mr. Ananda and Mr. Dinesh. ರೈಡ್ ನಾನೇ ಚಿಮ್ಮಗೆಯನ್ನು ಗೆದ್ದುಕೊಂಡ ಕಲ್ಪನೆ ತಂಡದ ಆಟಗಾರರು ರೈಡ್. ಪ್ರಥಮ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ತಂಡದ ಕಪ್ತಾನ ಚೆಸ್ ನಂಬರ್ 2 ಆಟಗಾರ 7 ಸ್ಟಾರ್ ಕಲ್ಪನೆ ತಂಡದಿಂದ ನವಜ್ಯೋತಿ ನರಿಮಗುರು ಎ ತಂಡದ ಅಂಕಣದಲ್ಲಿ ದಾಳಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ತನ್ನ ಎಡತುದಿಯಿಂದ ಬಲತುದಿಗೆ ಓಡಾಡ್ತಾ ಇದ್ದಾರೆ. ಉತ್ತಮವಾದ ಪಾದಚಲನೆ ಹೊಂದಿರುವ ಬಿಕೆ ಬಾಯ್ಸ್ ಚೆಸ್ ನಂಬರ್ 2 ಆಟಗಾರ 7 ಸ್ಟಾರ್ ಕಲ್ಪನೆ ತಂಡಕ್ಕಾಗಿ ಇವತ್ತು ಆಡ್ತಾ ಇದ್ದಾರೆ. ಬಿರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ, ಬರಿಗೈಯಲ್ಲಿ ಹಿಂದಿರುಗ್ತಾ ಇದ್ದಾರೆ. ಇದೀಗ ನವಜ್ಯೋತಿ ನರಿಮಗುರು ತಂಡದ ಯುವ ಆಟಗಾರ ದಾಳಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಪ್ರಥಮ ರೈಡ್ ಚೆಸ್ ನಂಬರ್ 15 ಆಟಗಾರ, ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ತೀರ್ಪುಗಾರರಿಂದ ಆಟಗಾರರಿಗೆ ಸೂಚನೆ, ವಸ್ತ್ರಧಾರಣೆಯಲ್ಲಿ ಬದಲಾವಣೆ. ಚೆಸ್ ನಂಬರ್ 4 ಆಟಗಾರ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. 7 ಸ್ಟಾರ್ ಕಲ್ಪನೆ ತಂಡದ ಪರವಾಗಿ ನವಜ್ಯೋತಿ ನರಿಮಗುರು ತಂಡದಲ್ಲಿ ಚೆಸ್ ನಂಬರ್ 10 ಆಟಗಾರ
ಮತ್ತೆ ಚೆಸ್ ನಂಬರ್ 10 ಆಟಗಾರ STM ನವಜ್ಯೋತಿ ನರಿಮುಗುರಿಯ ತಂಡದ ಪರವಾಗಿ ಇದೀಗ 7 ಸ್ಟಾರ್ ಕಲ್ಪನೆ ಅಂಕಣದಲ್ಲಿ. ಅನಗತ್ಯ ಪ್ರಯತ್ನ, 1 ಅಂಕದ ಸೇರ್ಪಡೆ. ಖಾತೆ ಓಪನ್. ನವಜ್ಯೋತಿ ನರಿಮಗುರು ಎ ತಂಡದ ಖಾತೆ ಓಪನ್ ಆಗಿದೆ. 1 ಅಂಕದ ಸೇರ್ಪಡೆ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಚೆಸ್ ನಂಬರ್ 11 ಆಟಗಾರ ಮಾಡು ಇಲ್ಲವೇ ಮಡಿ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 11 ಆಟಗಾರ 7 ಸ್ಟಾರ್ ಕಲ್ಪನೆ ವತಿಯಿಂದ ಬೇರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಬರಿಗೈಯಲ್ಲಿ ಹಿಂತಿರುಗುವಂತಿಲ್ಲ. ಮಾಡು ಇಲ್ಲವೇ ಮಡಿ ದಾಳಿ. ಈ ಸಂದರ್ಭದಲ್ಲಿ ಉತ್ತಮ ಚುರುಕಿನ ಪದಚಲನೆ. ಜಂಪ್ ಮಾಡಿದ್ದಾರೆ, ಆದರೆ ಉತ್ತಮವಾದ ಹಿಡಿತ. ವೆಲ್ ಡಿಫೆನ್ಸ್ ಕವರ್ಡ್ ಬೈ ನವಜ್ಯೋತಿ ನರಿಮುಗುರು. ಟ್ಯಾಕಲ್ ಪಾಯಿಂಟ್. Here is the first call for last and fourth quarter final match of the tournament playing between Friends Kodimaru Abira and Siddhivinayaka Veeramangala B. Here is the first call. ತಮಗಿದು ಪ್ರಥಮ ಕರೆಯನ್ನು ನೀಡ್ತಾ ಇದ್ದಾವೆ. ಮುಂದಿನ ಅಂತಿಮ ಮತ್ತು 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಕೋಡಿಮಾರು ಅಬೀರ ಹಾಗೂ ಸಿದ್ಧಿವಿನಾಯಕ ವೀರಮಂಗಲ ಬಿ ತಂಡದ ಕಪ್ತಾನ ನಾಣ್ಯ ಚಿಮ್ಮಿಗಾಗಿ ವೇದಿಕೆ ಬಳಿ ಬರಬೇಕು. ಫಸ್ಟ್ ಟೈಮ್ ಔಟ್ ಇನ್ ದ ಫಸ್ಟ್ ಹಾಫ್ ಟು 7 ಸ್ಟಾರ್ ಕಲ್ಪನೆ. in favor of Navajyoti Narimuguru. Just number 10 player. He is in action. Very good footwork. Is appealing for a single point. Yes, come back with the single. Rider safe. 1 more addition to Navajyoti Narimuguru. 3-0. Just number 10 Atagara. ಉತ್ತಮ ಪಾದ ಚಲನೆ ಮನವಿದೆ. 2 ಅಂಕದ ಸೇರ್ಪಡೆ. ತೀರ್ಪುಗಾರರಿಂದ ತೀರ್ಮಾನ. 2 ಅಂಕದೊಂದಿಗೆ ತನ್ನ ಖಾತೆ ಪ್ರಾರಂಭಗೊಂಡಿದೆ 7 ಸ್ಟಾರ್ ಕಲ್ಪನೆ ತಂಡಕ್ಕೆ. ಎರಡು 3 ಇನ್ ಫೇವರ್ ಆಫ್ ನವಜ್ಯೋತಿ ನರಿಮಗುರು. ಉತ್ತಮ ಸ್ಪರ್ಧೆ ನಡೀತಾ ಇದೆ 2 ತಂಡಗಳ ಮಧ್ಯೆ. ಉತ್ತಮ ಪ್ರತಿಭಾನ್ವಿತ ಆಟಗಾರರನ್ನು ಒಳಗೊಂಡ 2 ತಂಡಗಳ ಮಧ್ಯೆ ಉತ್ತಮ ಸ್ಪರ್ಧೆ ನಡೀತಾ ಇದೆ. ವೆರಿ ಗುಡ್ ಕಾಂಪಿಟಿಷನ್ ವಿತ್ ಬೋತ್ ದ ಟೀಮ್. 7 ಸ್ಟಾರ್ ಕಲ್ಪನಾ and Navajyoti Narimuguru. Both are having very good talented kabaddi players. Well energetic young player. Just number 10 is in action in the court of 7 star Kalpane, but come back with without any point. No damage done. 3-2. ಮತ್ತೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಚೆಸ್ ನಂಬರ್ 10 ಆಟಗಾರ. ಪ್ರತಿ ಬಾರಿ ಹಿಡಿತಕ್ಕಾಗಿ ಟ್ಯಾಕಲ್ ಮೂಲಕ ಅಂಕ ಗಳಿಸುವಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು. ಇದೀಗ ಚೆಸ್ ನಂಬರ್ 10 ಆಟಗಾರನ ಉತ್ತಮವಾದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಉತ್ತಮವಾದ ಪಾದರಸದಂತ ಪಾದಚಲನೆ. ತನ್ನ ಎಡ ತುದಿಯಿಂದ ಪ್ರಾರಂಭಿಸಿ ಇದೀಗ ಬಲ ತುದಿಯಲ್ಲಿದ್ದಾರೆ.
ಉತ್ತಮವಾದ ಹಿಡಿತ, ಈ ಬಾರಿ ಔಟ್, ರೈಡರ್ ಈಸ್ ಔಟ್. ಮತ್ತೆ ಒಂದು ಅಂಕದ ಸೇರ್ಪಡೆ, 3-3. 3 ಥರ್ಡ್ ರೈಟ್. ಸರಿ, ಸೆಕೆಂಡ್ ರೈಟ್. 3-3 ಅಂಕಗಳು ಸಮಬಲದಲ್ಲಿ. ಅಂತಿಮ 4 ಆಟಗಾರರು ನವಜ್ಯೋತಿ ನರಿಮಗುರು ಏತ ಅಂಕಣದಲ್ಲಿ ಬಾಕಿ ಇದ್ದಾರೆ. ಚೆಸ್ ನಂಬರ್ 2 ಕಪ್ತಾನರಿಂದ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದೀಗ 7 ಸ್ಟಾರ್ ಕಲ್ಪನೆ ತಂಡದ ಕಪ್ತಾನ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ದ್ವಿತೀಯ ಸಮಯದ ಕೋರಿಕೆ ಪ್ರಥಮಾರ್ಧದಲ್ಲಿ 7 ಸ್ಟಾರ್ ಕಲ್ಪನೆ ತಂಡಕ್ಕೆ. ಸಮಯಾವಕಾಶ ಮುಕ್ತಾಯಗೊಂಡಿದೆ. ಚೆಸ್ ನಂಬರ್ 2 ಆಟಗಾರ, ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಥರ್ಡ್ ರೈಟ್, ಡೂ ಆರ್ ಡೈ ರೈಡ್. ಮತ್ತೆ ಚೆಸ್ ನಂಬರ್ 10 ಆಟಗಾರ, ಡೂ ಆರ್ ಡೈ ದಾಳಿಯ ಸಂಘಟನೆಯಲ್ಲಿ ಮಾಡು ಇಲ್ಲವೇ ಮಡಿ. ಈ ಒಂದು ಮಹತ್ವದ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸೆಣಸ್ತಾ ಇದ್ದಾರೆ. ಉತ್ತಮವಾದ ಆಟದ ಪ್ರದರ್ಶನ. ರೈಡರ್ ಈಸ್ ಔಟ್. ತೀರ್ಪುಗಾರರಿಂದ ತೀರ್ಮಾನ, ರೈಡರ್ ಈಸ್ ಔಟ್. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಉತ್ತಮವಾದ ಪ್ರಯತ್ನ. ಪ್ರಥಮ ಅರ್ಧದ ಸಮಯದ ಮುಕ್ತಾಯಗೊಂಡಿದೆ. ಮೂರು 4 ಇನ್ ಫೇವರ್ ಆಫ್ ನವಜ್ಯೋತಿ ನರಿಮಗುರು. 4-3 ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ, ನಾಣ್ಯ ಚಿಮ್ಮಿಗೆಗಾಗಿ ಸಿದ್ಧಿವಿನಾಯಕ ವೀರಮಂಗಲ ಹಾಗೂ ಸಿದ್ಧಿವಿನಾಯಕ ಬಿ, ದಯವಿಟ್ಟು ಗಮನಿಸಬಹುದು. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತದೆ. ದಯವಿಟ್ಟು ಆಟಗಾರರು ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬೇಡಿ. ಕ್ರೀಡಾ ಸ್ಫೂರ್ತಿಯನ್ನು ಮರೆಯಬೇಕು. ಮುಂದಿನ ಪಂದ್ಯ ಸಿದ್ಧಿವಿನಾಯಕ ವೀರಮಂಗಲ ಹಾಗೂ ಫ್ರೆಂಡ್ಸ್ ವೀರಮಂಗಲ ತಂಡಗಳ ಮಧ್ಯೆ ದಯವಿಟ್ಟು ನಾಣ್ಯ ಚಿಮ್ಮಿಗಾಗಿ ಬರಬೇಕು. ಫ್ರೆಂಡ್ಸ್ ವೀರಮಂಗಲ ಹಾಗೂ ಸಿದ್ಧಿವಿನಾಯಕ ವೀರಮಂಗಲ ತಂಡದ ಕಪ್ತಾನರು ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಸಿದ್ಧಿವಿನಾಯಕ ವೀರಮಂಗಲ ಹಾಗೂ ಫ್ರೆಂಡ್ಸ್ ವೀರಮಂಗಲ ಬಿ ತಂಡದ ಕಪ್ತಾನರು. ಬೋನಸ್ ಪ್ಲಸ್ ಪಾಯಿಂಟ್ ತೀರ್ಪುಗಾರರಿಂದ ತೀರ್ಮಾನ. ಬೋನಸ್ ಪ್ಲಸ್ ಪಾಯಿಂಟ್ ತೀರ್ಪುಗಾರರಿಂದ ತೀರ್ಮಾನ. 2 ಅಂಕದ ಸೇರ್ಪಡೆ ನವಜ್ಯೋತಿ ನರಿಮಗುರು ತಂಡಕ್ಕೆ. ಶ್ರೀರಾಮ್ ಭಕ್ತಗೋಡಿ ತಂಡದ ಕಪ್ತಾನ ಹಾಗೂ ಸಿದ್ಧಿವಿನಾಯಕ ವೀರಮಂಗಲ ಬಿ ತಂಡದ ಕಪ್ತಾನರು ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು
ನಾಣ್ಯ ಚಿಮ್ಮಿಗಾಗಿ ಬರಬೇಕು. ಸಿದ್ಧಿವಿನಾಯಕ ವೀರಮಂಗಲ ಹಾಗೂ ಶ್ರೀರಾಮ್ ಭಕ್ತಕೋಡಿ ಫ್ರೆಂಡ್ಸ್. ನಾಲ್ಕು ಆರು ಇನ್ ಫೇವರ್ ಆಫ್ ನವಜ್ಯೋತಿ ನರಿಮೊಗರು. Welcome back without any point. 6-4 in favor of Navajyoti Narimogor A. ರೈಸಿಂಗ್ ಸ್ಟಾರ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 58 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ದ್ವಿತೀಯಾರ್ಧದ ಪಂದ್ಯ ನಡೀತಾ ಇದೆ. 6-4 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನವಜ್ಯೋತಿ ನರಿಮೊಗರು ತಂಡದ ಆಟಗಾರರು. ಈಗ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಚೆಸ್ ನಂಬರ್ 7 ಆಟಗಾರ 7 ಸ್ಟಾರ್ ಕಲ್ಪನೆ ತಂಡದಿಂದ ನರಿಮೊಗರು ಅಂಕಣದಲ್ಲಿ. ಬಿರುಶಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ತನ್ನ ಬಲ ತುದಿಯಿಂದ ಪ್ರಾರಂಭಿಸಿ ಎರಡು ಅಂಕದ ಹಿನ್ನಡೆಯೊಂದಿಗಿದ್ದಾರೆ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು. ಅಂತಿಮ 5 ನಿಮಿಷದ ಆಟ ಬಾಕಿ ಇದೆ. ಲಾಸ್ಟ್ 5 minutes ಪ್ಲೇ ಫಾರ್ ಫುಲ್ ಟೈಮ್. ಚೆಸ್ ನಂಬರ್ 2 ಆಟಗಾರ ಬಹಳ ಜಾನ್ಮಯ ಕಬಡ್ಡಿ ಆಟದ ಪ್ರದರ್ಶನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಈಗಾಗಲೇ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಯಾವುದೇ ಅನಗತ್ಯ ಪ್ರಯತ್ನ ಅವಶ್ಯಕತೆ ಇಲ್ಲ. ಬರಿಗೆಯಲ್ಲಿ ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಮತ್ತೊಮ್ಮೆ ಚೆಸ್ ನಂಬರ್ 7 ಆಟಗಾರ ಸವಣೂರು ಕಡೆಯಿಂದ ನರಿಮೊಗರು ಅಂಕಣದಲ್ಲಿ. ಉತ್ತಮವಾದ ಹಿಡಿತ, ಆದರೆ ರೈಡರ್ಸ್ ಸೇಫ್. 1 ಅಂಕದ ಸೇರ್ಪಡೆ. ರೈಡರ್ ಸೇಫ್ 1 ಅಂಕದ ಸೇರ್ಪಡೆ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. 5-6 ಅಂಕದ ಮುನ್ನಡೆಯಲ್ಲಿ ನವಜ್ಯೋತಿ ನರಿಮೊಗರು ತಂಡದ ಆಟಗಾರರು ಇದೀಗ ಮಾಡು ಇಲ್ಲವೇ ಮಡಿ ದಾಳಿಯ ಸಂಘಟನೆಯಲ್ಲಿದ್ದಾರೆ. ರೈಡರ್ ಸೇಫ್. ತೀರ್ಪುಗಾರರಿಂದ ತೀರ್ಮಾನ. ಆಂಟಿ ಕ್ರಾಸ್ ತೀರ್ಪುಗಾರರಿಂದ ತೀರ್ಮಾನ. ಆಂಟಿ ಕ್ರಾಸ್ ತೀರ್ಪುಗಾರರಿಂದ ತೀರ್ಮಾನ. ಆಂಟಿ ಕ್ರಾಸ್ ತೀರ್ಪುಗಾರರಿಂದ ತೀರ್ಮಾನ. 1 ಅಂಕದ ಸೇರ್ಪಡೆ ನವಜ್ಯೋತಿ ನರಿಮೊಗರು ತಂಡಕ್ಕೆ. ತೀರ್ಪುಗಾರರು ಸಮಾಲೋಚನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತೀರ್ಪುಗಾರರ ತೀರ್ಮಾನವನ್ನ ಪುರಸ್ಕರಿಸಬೇಕು. ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ. ಮತ್ತೊಂದು ಅಂಕದ ಸೇರ್ಪಡೆ ನವಜ್ಯೋತಿ ನರಿಮೊಗರು ತಂಡಕ್ಕೆ. ಇದೀಗ ತೀರ್ಪುಗಾರರು ಆಟಗಾರರ ಮನವೊಲಿಸ್ತಾ ಇದ್ದಾರೆ. ರೈಡರ್ ಸೇಫ್ ಮತ್ತೆ ದಾಳಿ ಅಂಕದ ಸೇರ್ಪಡೆಯೊಂದಿಗೆ ಚೆಸ್ ನಂಬರ್ 10 ಆಟಗಾರ ಇದೀಗ 7 ಸ್ಟಾರ್ ಕಲ್ಪನೆ ತಂಡದಿಂದ
ನವಜ್ಯೋತಿ ನರಿಮುಗುರು ಅಂಕಣದಲ್ಲಿ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. 7-5 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನರಿಮುಗುರು ತಂಡದ ಆಟಗಾರ. ಈ ಬಾರಿ ಬಿರುಸಿನ ದಾಳಿ, ಉತ್ತಮವಾದ ಪ್ರಯತ್ನವಿತ್ತು. ಮಿಡಲ್ ಲೈನ್ ಅಲ್ಲಿ ತೀರ್ಪುಗಾರ ತೀರ್ಮಾನಕ್ಕೆ ಕಾಯ್ತಾ ಇದ್ದ ಫಲಿತಾಂಶಕ್ಕಾಗಿ. ಇದೀಗ ತೀರ್ಪುಗಾರರಿಂದ ತೀರ್ಮಾನ 2 ಪಾಯಿಂಟ್ಸ್. 2 ಅಂಕದ ಸೇರ್ಪಡೆಯೊಂದಿಗೆ ಸಮಬಲದಲ್ಲಿ ಅಂಕಗಳು 7 ಈಚ್. 7-7 ಈಚ್ ಅಂಕಗಳು ಸಮಬಲದಲ್ಲಿ. ಮತ್ತೊಮ್ಮೆ ಬಿರುಸಿನ ಜಿದ್ದಾಜಿದ್ದಿನ ಸ್ಪರ್ಧೆ ನಡೀತಾ ಇದೆ ಎರಡು ತಂಡಗಳ ಮಧ್ಯೆ. ಉತ್ತಮ ಆಟಗಾರನ್ನು ಒಳಗೊಂಡಂತಹ 7 ಸ್ಟಾರ್ ಕಲ್ಪನೆ ಹಾಗೂ ನವಜ್ಯೋತಿ ನರಿಮುಗುರು ತಂಡಗಳ ಮಧ್ಯೆ ನಡೀತಾ ಇದೆ. ಅದೇ ರೀತಿ ನುರಿತ ತೀರ್ಪುಗಾರನ್ನು ಒಳಗೊಂಡಂತಹ ತಂಡ ಈ ಒಂದು ಪಂದ್ಯಾಟವನ್ನು ನಡೆಸಿಕೊಡಿಸ್ತಾ ಇದ್ದಾರೆ. ಸಂದೀಪ್ ಸರ್, ಅದೇ ರೀತಿ ದಿನೇಶ್ ಮತ್ತೋರ್ವ ಆನಂದ್ ರವರು ಈ ಪಂದ್ಯವನ್ನ ನಡೆಸಿಕೊಡ್ತಾ ಇದ್ದಾರೆ. ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇರುವಾಗ ಅಂಕಗಳು ಸಮಬಲದಲ್ಲಿ 7 ಈಚ್. ಚೆಸ್ ನಂಬರ್ 10 ಈಸ್ ಇನ್ ಆಕ್ಷನ್. ಚೆಸ್ ನಂಬರ್ 10 ಆಟಗಾರನಿಂದ ಉತ್ತಮವಾದ ದಾಳಿಯ ಸಂಘಟನೆ. ಇದೀಗ ತೀರ್ಪುಗಾರಿಂದ ಯಾವುದೇ ತೀರ್ಮಾನ ಬರಲಿಲ್ಲ, ಯಾವುದೇ ಅಂಕದ ಸೇರ್ಪಡೆ ಇಲ್ಲ. 7 ಈಚ್ ಬಹು ಮುಖ್ಯ ಅಪೀಲ್ ಅನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಚೆಸ್ ನಂಬರ್ 10 ಆಟಗಾರ. ಬಿರುಸಿನ ದಾಳಿಯನ್ನು. ರೈಡರ್ ಈಸ್ ಔಟ್. 1 ಅಂಕದ ಸೇರ್ಪಡೆ 7 ಸ್ಟಾರ್ ಕಲ್ಪನೆ ತಂಡಕ್ಕೆ. 8-7 8-7. ಲಾಸ್ಟ್ 2 ಮಿನಿಟ್ಸ್ ಟು ಗೋ ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ ಇರುವಾಗ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು. ನವಜ್ಯೋತಿ ನರಿಮುಗುರು ಅಂಕಣದಲ್ಲಿ 3 ಆಟಗಾರರು ಮಾತ್ರ ಬಾಕಿ ಇದ್ದಾರೆ. 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅಂತಿಮ 2 ನಿಮಿಷಗಳು ಬಾಕಿ ಇರುವಾಗ ಸಮಯದ ಕೋರಿಕೆ ನವಜ್ಯೋತಿ ನರಿಮುಗುರು ತಂಡಕ್ಕೆ. ಸೆಕೆಂಡ್ ಟೈಮ್ ಔಟ್ ಇನ್ ದ ಸೆಕೆಂಡ್ ಹಾಫ್ ಫಾರ್ ನವಜ್ಯೋತಿ ನರಿಮುಗುರು. ಟೈಮ್ ಔಟ್ ಇಸ್ ಓವರ್. ಚೆಸ್ ನಂಬರ್ 2 ಆಟಗಾರ ಇದೀಗ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. 8-7 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಲ್ಪನೆ ತಂಡದ ಆಟಗಾರರು. ಉತ್ತಮ ಸ್ಪರ್ಧೆ ಎರಡು ತಂಡಗಳ ಮಧ್ಯೆ ಜಿದ್ದಿನ ಹೋರಾಟ. ಈ ಒಂದು ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ರೈಸಿಂಗ್ ಸ್ಟಾರ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 58 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ ಚೆಸ್ ನಂಬರ್ 10 ಆಟಗಾರ ಸೂಪರ್ ಟ್ಯಾಕಲ್ಗೆ ಅವಕಾಶ. ಇದೀಗ ಲಾಸ್ಟ್ ಮಿನಿಟ್ ಟು ಗೋ ಫಾರ್ ಫುಲ್ ಟೈಮ್. ಅಂತಿಮ ನಿಮಿಷ ಮಾತ್ರ ಬಾಕಿ ಇದೆ ಫುಲ್ ಟೈಮಿಗೆ. ಜಿದ್ದಿನ ಹೋರಾಟ ಎರಡು ಆಟಗಾರರ ಮಧ್ಯೆ. ಇದೀಗ 1 ಅಂಕದ ಸೇರ್ಪಡೆ. 9-7 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು. ಅಂತಿಮ ನಿಮಿಷದ ಆಟ ಮಾತ್ರ ಬಾಕಿ ಇರುವಾಗ 9-7 9-7 8-9 ಇನ್ ಫೇವರ್ ಆಫ್ ಕಲ್ಪನೆ. 8-9 1 ಅಂಕದ ಹಿನ್ನಡೆಯಲ್ಲಿ ನರಿಮುಗುರು ತಂಡದ ಆಟಗಾರರು. 3 ಆಟಗಾರರು ಮಾತ್ರ ಅಂಕಣದಲ್ಲಿ ಬಾಕಿ ಇದ್ದಾರೆ ನರಿಮುಗುರು ತಂಡದಿಂದ. ಇದೀಗ ಚೆಸ್ ನಂಬರ್ 7 ಆಟಗಾರರಿಂದ ಬಿರುಸಿನ ದಾಳಿ ನಡೀತಾ ಇದೆ. ಅಂತಿಮ 3 ಆಟಗಾರರು ಮಾತ್ರ ಬಾಕಿ ಇರುವಾಗ 8-9 1 ಅಂಕದ ಮುನ್ನಡೆಯಲ್ಲಿ
ಕಲ್ಪನೆ ತಂಡದ ಆಟಗಾರರು ಈ ಬಾರಿ ಈ ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ. 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು ಸೆಮಿಫೈನಲ್ ಅನ್ನು ಪ್ರವೇಶಿಸಿದ್ದಾರೆ. ಎರಡೂ ತಂಡದ ಆಟಗಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉತ್ತಮ ಸ್ಪರ್ಧೆಯನ್ನು, ಉತ್ತಮ ಕಬಡ್ಡಿ ಆಟದ ಪ್ರದರ್ಶನ ಆಗಿದೆ. ಅದೇ ರೀತಿ ತೀರ್ಪುಗಾರಾಗಿ ಸಹಕರಿಸಿದ ಸಂದೀಪ್ ಸರ್, ದಿನೇಶ್ ಸರ್ ಹಾಗೂ ಆನಂದ್ ಸರ್ ಅವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪಂದ್ಯಕ್ಕಾಗಿ ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಸಿದ್ಧಿವಿನಾಯಕ ವೀರಮಂಗಲ ಹಾಗೂ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ತಂಡದ ಆಟಗಾರರು ಅಂತಿಮ ಮತ್ತು ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ತಮಗಿದು ಅಂತಿಮ ಕರೆ. ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಎರಡು ತಂಡದ ಆಟಗಾರರು ಮತ್ತೊಮ್ಮೆ ಉತ್ತಮ ಸ್ಪರ್ಧೆಯನ್ನು ನಾವು ನಿರೀಕ್ಷಿಸಬಹುದು. ಎರಡು ತಂಡಗಳ ಮಧ್ಯೆ ಬಲಿಷ್ಠ ಆಟಗಾರರನ್ನು ಒಳಗೊಂಡ ಎರಡು ತಂಡಗಳ ಮಧ್ಯೆ ಮುಂದಿನ ಚತುರ್ಥ ಹಾಗೆ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ಹಾಗೂ ಸಿದ್ಧಿವಿನಾಯಕ ವೀರಮಂಗಲ ಬಿ ತಂಡಗಳ ಮಧ್ಯೆ. Line umpires. Officials for this match, Mr. Sandeep, Mr. Purushottam and Mr. Dinesh. Just number 9 is in action from Bhaktakodi in the court of Siddhivinayaka Veeramangala. Tall young player from Shriram Bhaktakodi. This is the last and fourth quarter final match of the tournament playing between Shriram Bhaktakodi and Siddhivinayaka Veeramangala. Just number 4 is in action. ರೈಡರ್ ಸೇಫ್ ಒಂದು ಅಂಕದ ಸೇರ್ಪಡೆಯೊಂದಿಗೆ ಖಾತೆ ಪ್ರಾರಂಭ ಸಿದ್ಧಿವಿನಾಯಕ ತಂಡದ. ಪಂದ್ಯಕೂಟದ ಮಹತ್ವದ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಈಶಪ್ರಿಯ ಪೇರಡ್ಕ ಹಾಗೂ 7 ಸ್ಟಾರ್ ಕಲ್ಪನೆ ತಂಡಗಳ ಮಧ್ಯೆ. ತಂಡದ ಕಪ್ತಾನರುಗಳಿಗೆ ತಮಗಿದು ಪ್ರಥಮ ಕರೆಯನ್ನು ನೀಡ್ತಾ ಇದ್ದಾವೆ ನಾಣ್ಯ ಚಿಮ್ಮಿಗೆಗಾಗಿ. ಮುಂದಿನ ಪಂದ್ಯ ಈಶಪ್ರಿಯ ಪೇರಡ್ಕ ಹಾಗೂ 7 ಸ್ಟಾರ್ ಕಲ್ಪನೆ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟ. ಕಲ್ಪನೆ ತಂಡದ ಕಪ್ತಾನ ನಮ್ಮೊಂದಿಗಿದ್ದಾರೆ. ಈಶಪ್ರಿಯ ಪೇರಡ್ಕ ತಂಡದ ಕಪ್ತಾನರು ದಯವಿಟ್ಟು ವೇದಿಕೆ ಬಳಿ ಬರಬೇಕು ನಾಣ್ಯ ಚಿಮ್ಮಿಗಾಗಿ. ಬೋನಸ್ ಆಡೆಡ್ ಸಿದ್ಧಿವಿನಾಯಕ ಫೇವರ್ 2-0. Just number 9 is in action. Tolang energetic player from Shriram Bhaktakodi appealing for touch point.
Yes, given rider safe touch point. They open their account 1-2 in favor of Siddhi Vinayaka Veeramangala. ಪ್ರತಿಭಾನ್ವಿತ ಆಟಗಾರ ಇದೀಗ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಉತ್ತಮವಾದ ಪಾದಚಲನೆ, ಮತ್ತೊಂದು ಟಚ್ ಪಾಯಿಂಟ್ ಮೂಲಕ ಸಿದ್ಧಿ ವಿನಾಯಕ ವೀರಮಂಗಲ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ. 3-1. ಉತ್ತಮ ಕಬಡ್ಡಿ ಆಟದ ಪ್ರದರ್ಶನ ನಡೀತಾ ಇದೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ, ಬರಿಗೆಯಲ್ಲಿ ಹಿಂದಿರುಗ್ತಾ ಇದ್ದಾರೆ. ಉತ್ತಮ ದಾಳಿಯ ಸಂಘಟನೆ, ಅನಗತ್ಯ ಪ್ರಯತ್ನ. ಚೆಸ್ ನಂಬರ್ 13 ಆಟಗಾರ ಮಿಡಲ್ ಲೈನ್ ಅಲ್ಲಿ ಮತ್ತೊಂದು ಟಚ್ ಪಾಯಿಂಟ್ ಮೂಲಕ 4-1 ಸಿದ್ಧಿ ವಿನಾಯಕ ತಂಡದ ಆಟಗಾರರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈಶಪ್ರಿಯ ಪೇರಡ್ಕ ತಂಡದ ಕಪ್ತಾನ ಮತ್ತೆ ಟಚ್ ಪಾಯಿಂಟ್ ಮೂಲಕ 1 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಭಕ್ತಕೋಡಿ ತಂಡಕ್ಕೆ ಸಮಯದ ಕೋರಿಕೆ. ಫಸ್ಟ್ ಟೈಮ್ ಔಟ್ ಇನ್ ದ ಫಸ್ಟ್ ಹಾಫ್ ಫಾರ್ ಭಕ್ತಕೋಡಿ. ಈಶಪ್ರಿಯ ಕ್ಯಾಪ್ಟನ್ ಪ್ಲೀಸ್. Captain of 7-star Kalpane expecting you here at commentator box for toss. Captain of Ishapriya Peradka, please report here at commentator box for toss. ಯಾವುದೇ ಅಂಕದ ಸೇರ್ಪಡೆ ಇಲ್ಲ, ಬರಿಗೆಯಲ್ಲಿ ಹಿಂದಿರುಗ್ತಾ ಇದ್ದಾರೆ. ಮತ್ತೆ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಚೆಸ್ ನಂಬರ್ 22 ಆಟಗಾರ ಹಿಂದಿನ ಪಂದ್ಯಾಟದಲ್ಲಿ ತನ್ನ ಚುರುಕಿನ ದಾಳಿಯ ಮೂಲಕ ಪಂದ್ಯದ ತನ್ನ ತಂಡವನ್ನ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿಸಿದ ಆಟಗಾರ. ಇದೀಗ ರೈಡರ್ ಈಸ್ ಔಟ್. ರೈಡರ್ ಈಸ್ ಔಟ್. ಟ್ಯಾಕಲ್ ಪಾಯಿಂಟ್ ಫಾರ್ ಸಿದ್ಧಿ ವಿನಾಯಕ ವೀರಮಂಗಲ. ಮತ್ತೊಂದು ಅಂಕದ ಸೇರ್ಪಡೆ. ಸಿದ್ಧಿ ವಿನಾಯಕ ತಂಡದ ಆಟಗಾರರು ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ 5-2 3 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. Once again, chess number 9 is in action in the court of Siddhi Vinayaka Veeramangala. Very good footwork, starting from his right corner to left. Good exhibition of kabaddi here. Welcome back. Third right. Do or die ride. ಸಿದ್ಧಿ ವಿನಾಯಕ ವೀರಮಂಗಲ ತಂಡದ ಆಟಗಾರ ಚೆಸ್ ನಂಬರ್ 4. ಬಿರುಸಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಮಾಡು ಇಲ್ಲವೇ ಮಡಿ ದಾಳಿಯ ಸಂಘಟನೆ. ಆದರೆ ಈ ಬಾರಿ ರೈಡರ್ ಈಸ್ ಔಟ್. ಫೈವ್ 3 5-3 5-3. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಇದೀಗ ಚೆಸ್ ನಂಬರ್ 7 ಬಲಾಢ್ಯ ಆಟಗಾರ ಸಿದ್ಧಿ ವಿನಾಯಕ ತಂಡದಿಂದ. ಮಿಡಲ್ ಲೈನ್ ಅಲ್ಲಿ ಅನಗತ್ಯ ಪ್ರಯತ್ನ.
ಮತ್ತೊಂದು ಟಚ್ ಪಾಯಿಂಟ್ ಮೂಲಕ ಹಿಂದಿರುಗ್ತಾ ಇದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆ. ಹಾಫ್ ಟೈಮ್. ಪ್ರಥಮಾರ್ಧದ ಆಟದ ಬಳಿಕ ತಂಡ 6-3 ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸಿದ್ಧಿವಿನಾಯಕ ವೀರಮಂಗಲ ತಂಡದ ಆಟಗಾರರು. ಪಂದ್ಯಾಕೂಟದ ಮಹತ್ವದ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಈಶಪ್ರಿಯ ಪೇರಡ್ಕ ಹಾಗೂ 7 ಸ್ಟಾರ್ ಕಲ್ಪನೆ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಈಗಾಗಲೇ ನಾನೇ ಜಮ್ಮಿಗೆಯನ್ನು ಗೆದ್ದುಕೊಂಡಂತಹ ಈಶಪ್ರಿಯ ಪೇರಡ್ಕ ತಂಡದ ಆಟಗಾರರು ದಾಳಿಯನ್ನು ಆಯ್ದುಕೊಂಡಿದ್ದಾರೆ. ಜಸ್ಟ್ ನಂಬರ್ 4 ಆಟಗಾರ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಸಿದ್ಧಿವಿನಾಯಕ ವೀರಮಂಗಲ ವತಿಯಿಂದ ಭಕ್ತಕೋಡಿ ಅಂಕಣದಲ್ಲಿ. ಉತ್ತಮ ಕಬಡ್ಡಿ ಆಟದ ಪ್ರದರ್ಶನ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಬರಿಗೆಯಲ್ಲಿ ಹಿಂದಿರುಗ್ತಾ ಇದ್ದಾರೆ. ಮತ್ತೊಮ್ಮೆ ಚೆಸ್ ನಂಬರ್ 9 ಆಟಗಾರ ಸತತ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಭಕ್ತಕೋಡಿ ಪರವಾಗಿ. ಉತ್ತಮವಾದ ದಾಳಿಯ ಸಂಘಟನೆ, ಚುರುಕಿನ ಪಾದ ಚಲನೆ, ಬಿರುಸಿನ ದಾಳಿ. ಟಚ್ ಪಾಯಿಂಟ್ ಗಾಗಿ ಮನವಿ, ಪುರಸ್ಕಾರ. ಮತ್ತೊಂದು ಟಚ್ ಪಾಯಿಂಟ್ ಮೂಲಕ ಇದೀಗ 4-6. ಫಸ್ಟ್ ಟೈಮ್ ಔಟ್ ಇನ್ ದ ಸೆಕೆಂಡ್ ಹಾಫ್. ಭಕ್ತಕೋಡಿ ಪ್ರಥಮ ಸಮಯದ ಕೋರಿಕೆ ದ್ವಿತೀಯಾರ್ಧದ ಆಟದ ಸಮಯದಲ್ಲಿ 4-6 ಅಂಕಗಳ ಹಿನ್ನಡೆಯೊಂದಿಗೆ ಶ್ರೀರಾಮ್ ಭಕ್ತಕೋಡಿ ತಂಡದ ಆಟಗಾರರು ಸಿದ್ಧಿವಿನಾಯಕ ವೀರಮಂಗಲ ತಂಡದ ವಿರುದ್ಧ. ಇದೀಗ ಪಂದ್ಯಕೂಟದ ಉತ್ತಮ ಆಟಗಾರ ಚೆಸ್ ನಂಬರ್ 19 ಸಿದ್ಧಿವಿನಾಯಕ ವತಿಯಿಂದ ಉತ್ತಮವಾದ ಪಾದಚಲನೆ, ಟಚ್ ಪಾಯಿಂಟ್ ಮೂಲಕ ಹಿಂದಿರುಗ್ತಾ ಇದ್ದಾರೆ. 7-4, 7-4, 3 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈ ಬಾರಿ ರೈಡರ್ ಈಸ್ ಔಟ್. ಗುಡ್ ಟ್ಯಾಕಲ್, ಉತ್ತಮವಾದ ಹಿಡಿತ. ಮತ್ತೊಂದು ಅಂಕದ ಸೇರ್ಪಡೆ. 8-4, 8-4. ಚೆಸ್ ನಂಬರ್ 19 is in action. ಅಂತಿಮ 4 ಆಟಗಾರರು ಬಾಕಿ ಇದ್ದಾರೆ. ಭಕ್ತಕೋಡಿ ಅಂಕಣದಲ್ಲಿ ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಚೆಸ್ ನಂಬರ್ 22 ಆಟಗಾರ ಇದೀಗ ಭಕ್ತಕೋಡಿ ವತಿಯಿಂದ ಸಿದ್ಧಿವಿನಾಯಕ ಅಂಕಣದಲ್ಲಿ. ಬೋತರೌಟ್ ತೀರ್ಪುಗಾರನ ತೀರ್ಮಾನ. ಈಚ್ ಪಾಯಿಂಟ್. ಸಮಬಲದ 1-1 ಅಂಕದ ಸೇರ್ಪಡೆ. ಇದೀಗ 9-5, 4 ಅಂಕಗಳ ಮುನ್ನಡೆಯಲ್ಲಿ ಸಿದ್ಧಿವಿನಾಯಕ ತಂಡದ ಆಟಗಾರರು. ಈ ಬಾರಿ ಟಚ್ ಪಾಯಿಂಟ್ ತೀರ್ಪುಗಾರರಿಂದ ತೀರ್ಮಾನ. ಉತ್ತಮವಾದ ದಾಳಿಯ ಸಂಘಟನೆ. 1 ಅಂಕದ ಮುನ್ನಡೆ. ಮತ್ತೆ 10-5 ಅಂಕಗಳ ಮುನ್ನಡೆಯಲ್ಲಿ ಸಿದ್ಧಿವಿನಾಯಕ ತಂಡದ ಆಟಗಾರರು. ಟಚ್ ಪಾಯಿಂಟ್. ಮತ್ತೊಂದು ಅಂಕದ ಸೇರ್ಪಡೆ. 6-10, 4 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿದ್ಧಿವಿನಾಯಕ ತಂಡದ ಆಟಗಾರರು. ಲಾಸ್ಟ್ 4 minutes ಫಾರ್ ಫುಲ್ ಟೈಮ್. ಅಂತಿಮ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಈ ಒಂದು ಮಹತ್ವದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಿದ್ಧಿವಿನಾಯಕ ವೀರಮಂಗಲ ಹಾಗೂ ಶ್ರೀರಾಮ್ ಫ್ರೆಂಡ್ಸ್ ಭಕ್ತಕೋಡಿ ತಂಡಗಳ ಮಧ್ಯೆ ನಡೀತಾ ಇದೆ. 10-6 ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿದ್ಧಿವಿನಾಯಕ ವೀರಮಂಗಲ ತಂಡದ ಆಟಗಾರರು. ಚೆಸ್ ನಂಬರ್ 7 ಆಟಗಾರನಿಂದ ಉತ್ತಮವಾದ ದಾಳಿಯ ಸಂಘಟನೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಬರಿಗೆಯಲ್ಲಿ ಹಿಂದಿರುಗಿದ್ದಾರೆ. ಇದೀಗ ಚೆಸ್ ನಂಬರ್ 2 ಆಟಗಾರ
ಮತ್ತೊಂದು ಟಚ್ ಪಾಯಿಂಟ್. ಸತತ 2 ದಾಳಿಯಲ್ಲಿ 2 ಅಂಕಗಳನ್ನು ಸೇರ್ಪಡೆಗೊಳಿಸಿದರೆ ಪ್ರಥಮ ಸಮಯದ ಕೋರಿಗೆ ದ್ವಿತೀಯಾರ್ಧದಲ್ಲಿ ಸಿದ್ಧಿವಿನಾಯಕ ತಂಡಕ್ಕೆ. ಮತ್ತೊಮ್ಮೆ ಉತ್ತಮವಾದ ದಾಳಿಯ ಸಂಘಟನೆ, 1 ಅಂಕದ ಸೇರ್ಪಡೆ. ಸತತವಾಗಿ ಪ್ರತಿ ದಾಳಿಯಲ್ಲಿ ಕೂಡ ಟಚ್ ಪಾಯಿಂಟ್ ಮೂಲಕ ಹಿಂದಿರುಗುತ್ತಿರುವ ಆಟಗಾರ ಚೆಸ್ ನಂಬರ್ 19. ಈ ಬಾರಿ ತಂಡದ ಮೊತ್ತ 11-7 ಮುಂದುವರಿಕೆ. ಗುಡ್ ಟ್ಯಾಕಲ್ ಪಾಯಿಂಟ್ ಸಿದ್ಧಿವಿನಾಯಕ ತಂಡಕ್ಕೆ. 12-7 12-7 ಇನ್ ಫೇವರ್ ಆಫ್ ಸಿದ್ಧಿವಿನಾಯಕ ವೀರಮಂಗಲ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಫುಲ್ ಟೈಮ್ಗೆ. 5 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿದ್ಧಿವಿನಾಯಕ ತಂಡದ ಆಟಗಾರರು. ಯಾವುದೇ ಅಂಕದ ಸೇರ್ಪಡೆ ಇಲ್ಲ ಈ ಬಾರಿ. ಮತ್ತೆ ಚೆಸ್ ನಂಬರ್ 2 ಆಟಗಾರ ಈ ಹಿಂದಿನ 2 ದಾಳಿಯಲ್ಲಿ ಸತತ ಅಂಕಗಳನ್ನ ಟಚ್ ಪಾಯಿಂಟ್ ಮೂಲಕ ಹಿಂತಿರುಗಿದ ಆಟಗಾರ ಇದೀಗ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಬಿರುಸಿನ ದಾಳಿ, ಆದರೆ ರೈಡರ್ ಈಸ್ ಔಟ್. ಈ ಬಾರಿ 1 ಅಂಕದ ಸೇರ್ಪಡೆ ಸಿದ್ಧಿವಿನಾಯಕ ವೀರಮಂಗಲ ತಂಡಕ್ಕೆ. 13-7 13-7. ಚೆಸ್ ನಂಬರ್ 7 ಸೂಪರ್ ಟ್ಯಾಕಲ್ಗೆ ಅವಕಾಶ. ಅಂತಿಮ 2 ಆಟಗಾರರು ಮಾತ್ರ ಬಾಕಿ ಇರುವಾಗ ಚೆಸ್ ನಂಬರ್ 7 ಆಟಗಾರನಿಂದ ದಾಳಿಯ ಸಂಘಟನೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ, ಬರಿಗೈಯಲ್ಲಿ ಹಿಂತಿರುಗಿದ್ದಾರೆ. ಇದೀಗ ಚೆಸ್ ನಂಬರ್ 7-13 ಲಾಸ್ಟ್ ಮಿನಿಟ್ ಫಾರ್ ಫುಲ್ ಟೈಮ್. ಅಂತಿಮ 1 ನಿಮಿಷದ ಆಟ ಮಾತ್ರ ಬಾಕಿ ಇರುವಾಗ ಮತ್ತೊಂದು ಟ್ಯಾಕಲ್ ಪಾಯಿಂಟ್, 1 ಅಂಕದ ಸೇರ್ಪಡೆ. ಇದೀಗ 8 1+2 14-7 ಅಂತಿಮ ನಿಮಿಷದ ಆಟ ಮಾತ್ರ ಬಾಕಿ ಇರುವಾಗ ಈ ಬಾರಿ ರೈಡರ್ ಸೇಫ್. ಟಚ್ ಪಾಯಿಂಟ್, 1 ಅಂಕದ ಸೇರ್ಪಡೆ. 8-17 8-17 ಅಂತಿಮ ನಿಮಿಷದ ಆಟ ಚಾಲನೆಯಲ್ಲಿ ಫುಲ್ ಟೈಮ್. ಈ ಮೂಲಕ ಈ ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ ಸಿದ್ಧಿವಿನಾಯಕ ತಂಡದ ಆಟಗಾರರು. ದ್ವಿತೀಯ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆ ಹೊಂದಿದ್ದಾರೆ. ಅಭಿವಂದನೆಗಳು 2 ತಂಡಗಳಿಗೂ. ಅದೇ ರೀತಿ ತೀರ್ಪುಗಾರರಿಗೆ ಸಹಕರಿಸಿದ ಶ್ರೀಯುತ ಸಂದೀಪ್, ಶ್ರೀಯುತ ಪುರುಷೋತ್ತಮ್, ಅದೇ ರೀತಿ ಶ್ರೀಯುತ ದಿನೇಶ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಉತ್ತಮ ಜಿದ್ದಿನ ಹೋರಾಟವನ್ನು ನಿರೀಕ್ಷಿಸಬಹುದು. ಈಶಪ್ರಿಯ ಪೇರಡ್ಕ ಹಾಗೂ 7 ಸ್ಟಾರ್ ಕಲ್ಪನೆ ತಂಡಗಳ ಮಧ್ಯೆ ನಡೀಲಿಕ್ಕಿದೆ. ಮುಂದಿನ ಪ್ರಥಮ ಪಂದ್ಯಾಟ ಸೆಮಿಫೈನಲ್ ಪಂದ್ಯಾಟ 2 ತಂಡದ ಆಟಗಾರರು ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಪ್ರೇಕ್ಷಕರು, ಕ್ರೀಡಾಭಿಮಾನಿಗಳು ಚಪ್ಪಾಳೆ ಮೂಲಕ ಆಟಗಾರರನ್ನ ಬರಮಾಡಿಕೊಳ್ಬೇಕು. 7 ಸ್ಟಾರ್ ಕಲ್ಪನೆ ಹಾಗೂ ಈಶಪ್ರಿಯ ಪೇರಡ್ಕ ತಂಡಗಳ ಮಧ್ಯೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟ.
ವೀಕ್ಷಕ ವಿವರಣಕಾರ ಸಂದೇಶದವರು ಎಲ್ಲಿದ್ರು ಕಾಮೆಂಟೇಟರ್ ಬಾಕ್ಸ್ ಬಳಿ ಬರಬೇಕು ಅಂತ ವಿನಂತಿಸ್ತಾ ಇದ್ದಾವೆ. Officials for this match, Mr. Karthik, Mr. Dinesh and Mr. Anand. Line umpires. ಪ್ರಥಮ ಸೆಮಿಫೈನಲ್ ಪಂದ್ಯಾಟದ ಪ್ರಥಮ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಚೆಸ್ ನಂಬರ್ 4 ಆಟಗಾರ 7 ಸ್ಟಾರ್ ಕಲ್ಪನೆ ಅಂಕಣದಲ್ಲಿ ಪ್ರಥಮ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟದ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 58 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಇದೀಗ ಸಾಗ್ತಾ ಇದೆ. ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಚೆಸ್ ನಂಬರ್ 2 ತಂಡದ ಕಪ್ತಾನ ದಾಳಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. 7 ಸ್ಟಾರ್ ಕಲ್ಪನೆ ತಂಡದ ಪರವಾಗಿ. ರೈಡರ್ ಇಸ್ ಔಟ್. ಟ್ಯಾಕಲ್ ಪಾಯಿಂಟ್ ಮೂಲಕ ಖಾತೆ ಓಪನ್ ಆಗಿದೆ. ಈಶಪ್ರಿಯ ಪೇರಡ್ಕ ತಂಡ 1-0 ಅಂಕದ ಮುನ್ನಡೆಯಲ್ಲಿ. ಚೆಸ್ ನಂಬರ್ 7 ಆಟಗಾರ ದಾಳಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಕೂಡ ಬೆಳಗಿನ ಜಾವ 4:30 ವೇಳೆಗೆ ಈ ಕೂಟದ 58 ಕೆಜಿ ವಿಭಾಗದ ಮೊದಲ ಸೆಮಿಫೈನಲ್ ಕದನದಲ್ಲಿ ಸೆಣಸಾಡುತ್ತಾ ಇದೆ. ಪೇರಡ್ಕ ವಿರುದ್ಧವಾಗಿದೆ ಕಲ್ಪನೆ. ಆಹಾ, ಧನುಷ್ಯನ ಎಡವಟ್ಟುಗಳ ಜೊತೆಯಲ್ಲಿ ಅವಳಿ ಅಂಕದ ಲಾಭಗಳ ನಿತ್ಯಗತಿಯಲ್ಲಿ ಥರ್ಡ್ ರೈಟ್ ಘೋಷಣೆಯಾಗಿದೆ. ಡು ಆರ್ ಡೈ. ಈ ಕೂಟದ ಡು ಆರ್ ಡೈ ಯಲ್ಲಿ ಸ್ಪರ್ಧೆಗಿದೆ. 1-2 ಇನ್ ಫೇವರ್ ಆಫ್ 7 ಸ್ಟಾರ್ ಕಲ್ಪನೆ ಮುನ್ನಡೆಯಲ್ಲಿದೆ. ಮುಂದಿನ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗೆ ಸಿದ್ಧತೆ ಖಾತ್ರಿಪಡಿಸಿಕೊಳ್ಳಿ. ಈ ಕೂಟದ ಮೊದಲ ಉಪಾಂತ್ಯದ ಸ್ಪರ್ಧೆ ಈ ಕೂಟದಲ್ಲಿ ಮತ್ತೆ ಸಾಗಿ ಬರುವ ವೇಳೆಯಲ್ಲಿ ಸ್ಪರ್ಧೆಗಳಿದೆ. ಕ್ಷಣದ ಹೋರಾಟದ ಸ್ಪಷ್ಟತೆಯ ಸ್ಪರ್ಧೆಯಲ್ಲಿ ಫೈನಲ್ಗೆ ಮುನ್ನುಗ್ಗುವ ತಂಡ ಯಾವುದಾಗಬಹುದು ನೋಡುವ ಸ್ಪಷ್ಟತೆಯ ಸ್ಪರ್ಧೆಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆಗಿದೆ. ಅಂತರದ ಮುನ್ನಡೆಯಲ್ಲಿ ಕಲ್ಪನೆ ಮುನ್ನಡೆಯಲ್ಲಿದೆ. ಮುನ್ನಡೆಯ ಹವನದಲ್ಲಿ 7 ಸ್ಟಾರ್ ಕಲ್ಪನೆ ಮುನ್ನಡೆಯನ್ನು ಖಾತ್ರಿಪಡಿಸಿಕೊಂಡು ವೇಳೆಯಲ್ಲ ಸ್ಪರ್ಧೆ
ಆಹಾ ಯಶಸ್ವಿ ಟ್ಯಾಕಲ್ಗಳ ಜೊತೆಗೆಲ್ಲ ಪರಿಪೂರ್ಣತೆಯ ಲಾಭವನ್ನ ಗಳಿಸಿಕೊಂಡಿರುವಂತಹ ಕಲ್ಪನೆ. ನಾಲ್ಕು ಒಂದರಲ್ಲಿ ಸ್ಪರ್ಧೆ ಇದೆ. 4-1. ಫಸ್ಟ್ ಏಡ್ ಬಾಕ್ಸ್ ಉಂಟು. ನಿರಂತರತೆಯ ಸ್ಪರ್ಧೆಯ ನಿಖರತೆಯಲ್ಲೇ ಸ್ಪರ್ಧೆಗಳು 5-1 ಮುಖೇನವಾಗಿ ಸ್ಪರ್ಧೆ ಇದೆ. ಜೆಪಿ ಮಧ್ಯ ದಾಳಿಯಲ್ಲಿ ಮುನ್ನಡೆಯಲ್ಲಿ ಕಲ್ಪನೆ 5-1 ಮುಖೇನವಾಗಿದೆ. ಪ್ರಬುದ್ಧ ಸ್ಪಷ್ಟತೆಯ ನಿಖರತೆಯ ಮುನ್ನಡೆಯನ್ನು ಕಂತೋಗಿಸಿಕೊಳ್ಳುವ ವೇಳೆಯಲ್ಲೇ ಬೆಳಗಿನ ಜಾವದ ವೇಳೆಯಲ್ಲೇ 2-5 ಸುಪಾಟಗಳಲ್ಲಿ ಆನ್ ಆಗಿದೆ. ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಸ್ಪಷ್ಟತೆಯ ನಿಖರತೆಗಳೊಂದಿಗೆ ಕಲ್ಪನೆಯ ಪರವಾಗಿ ಈ ಕೂಟದ ನಿಖರತೆಯ ದಾಳಿಯನ್ನು ಕತ್ತರಿಸಿಕೊಂಡ ವೇಳೆಗೆಲ್ಲ ಸ್ಪರ್ಧೆಗಳಿದೆ. ವಾರ್ನಿಂಗ್ ಬರ್ತಾ ಇದೆ. ಪದೇ ವಾರ್ನಿಂಗ್ ಗಳನ್ನ ಗಿಟ್ಟಿಸಿಕೊಂಡಿರ್ತಾ ಇರುವಂತಹ ಕಲ್ಪನೆ ಒಂದು ಕಡೆಯಲ್ಲಿ. ಆದರೆ ಜೆಪಿ ಮತ್ತೆ ಅಂಕಣದಲ್ಲಿ ದಾಳಿಯ ನಿಗದಿತ ಸಮಯದ ಜೊತೆಯಲ್ಲಿ ಸ್ಪರ್ಧೆ ಸ್ಪಷ್ಟತೆಯನ್ನು ಕಣ್ತುಂಬಿಸಿಕೊಳ್ಳುವ ವೇಳೆಯಲ್ಲಿ ಸ್ಪರ್ಧೆಗಳು ಈ ಕೂಟದ 2-6 ಸ್ಪರ್ಧೆ ಇದೆ. ಜೆಪಿ ದಾಳಿಯಲ್ಲಿ ಯಶಸ್ವಿ ದಾಳಿಯ ಜೊತೆಯಲ್ಲಿ ಸ್ಪರ್ಧೆಗಳಿದೆ. ಏಳು 2 ಆಲ್ಔಟಿನ ಪರಿಪೂರ್ಣತೆ ಲಾಭದ ಜೊತೆಯಲ್ಲಿ ಸ್ಪರ್ಧೆ 10-2 10-2 3-10 ಸ್ಪರ್ಧೆ ಇದೆ. ಸುಜಿತ್ ಮತ್ತೆ ಕಲ್ಪನೆಗೆ ಪರವಾಗಿ ದಾಳಿಯ ವಿಭಾಗದಲ್ಲಿ ಸಂಘಟಿತ ಪದಹೋರ್ ಸರ್ವಾಂಗೀಣ ಆಟಗಾರನ ದಾಳಿ. ಮತ್ತೆ ಈ ಕೂಟದ ಮೊದಲ ಉಪಹಂತದ ಸ್ಪರ್ಧೆಯನ್ನು ಸೆಣಸಾಡಲಿರುವಂತಹ ಪ್ರತಿಷ್ಠಿತ ತಂಡಗಳ ನಡುವಿನ ಸಮರ ಯುದ್ಧಗಳು ಈ ಕೂಟದಲ್ಲಿ ಮೊದಲ ಉಪಹಂತದಲ್ಲಿದೆ. 3-10 ಅಂತರ 7ರ ಮುನ್ನಡೆಯಲ್ಲಿದೆ. ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭವಾಗಿದೆ. ಸುಜಿತ್ನ ಮುಖೇನವಾಗಿ 6 ಡಿಫೆಂಡರ್ಗಳ ಮಧ್ಯೆ ಸುಜಿತ್ ದಾಳಿಯಲ್ಲಿ.
ನಿರ್ದಿಷ್ಟತೆಯ ಪಂದ್ಯ ಮೊದಲ ಉಪಾಂತ್ಯದ ಸ್ಪಷ್ಟತೆಯ ಸ್ಪರ್ಧೆ ನಿಗದಿತ ಸಮಯದ ಮುನ್ನಡೆಯಲ್ಲಿ ಕಲ್ಪನೆ ಮುನ್ನಡೆಯನ್ನು ಖಾತ್ರಿಪಡಿಸಿಕೊಂಡಾಗಿದೆ. Third right, do or die, the decided right ಆಗಿದೆ. ಡಿಸೈಡೆಡ್ ರೈಟ್ ದಾಳಿಯಲ್ಲಿ ಅಂಕಗಳಿಕೆ ಲಾಭವನ್ನು ಥರ್ಡ್ ರೈಟ್, the back to back do or die 3-11. ಜೊತೆಯ ಸ್ಪರ್ಧೆಯ ನಿಖರತೆಯನ್ನ 12-3 ಜೊತೆಯಲ್ಲಿ ಸ್ಪರ್ಧೆಗಳಿದೆ. ವಿರಾಮದ ಘೋಷಣೆಯಲ್ಲಿ ಸಮಯದ ನಿರ್ದಿಷ್ಟ ಸಮಯದ ಪಂದ್ಯಾಕೂಟಗಳು ಮತ್ತೆ ಮೊದಲ ಉಪಾಂತ್ಯದಲ್ಲಿ ಮುಬಿನ್ ದಾಳಿಯಲ್ಲಿ ಮುಂದಿನ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯ ತಂಡಗಳು ನಾಣ್ಯ ಚಿಮಿಕೆಗೆ ಬನ್ನಿ. ವನದುರ್ಗ ಶಾಂತಿ ಅಡ್ಕ ವಿರುದ್ಧವಾಗಿ ಸಿದ್ಧಿವಿನಾಯಕ ವೀರಮಂಗಲ. ದಯವಿಟ್ಟು ದ್ವಿತೀಯ ಉಪಾಂತ್ಯ ತಂಡದ ಕ್ಯಾಪ್ಟನ್ಸ್ ನಾಣ್ಯ ಚಿಮಿಕೆಗೆ ಒಳಭಾಗದಲ್ಲಿ ಮೈಕ್ ಪಾಯಿಂಟ್ ಬೋಲಿ ಬನ್ನಿ. ಮೊದಲಾರ್ಧ ಮುಕ್ತಾಯವಾಗಿದೆ. 12-3 ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ ಮುನ್ನಡೆಯನ್ನು ಖಾತ್ರಿಪಡಿಸಿಕೊಂಡಿದೆ. ಮೊದಲಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯಾರ್ಧದ ಸ್ಪರ್ಧೆಯ ಪಂದ್ಯಾಟಗಳು.
ಮೊಬೈಲ್ ದಾಳಿಯಲ್ಲಿ ಕಂಬದ ಮೇಲೆ ಕಾಲನ್ನ ಇಟ್ಟುಕೊಳ್ಳುತ್ತಾ ಆರಾಮದಲ್ಲಿ ಪಂದ್ಯಾಟವನ್ನ ವೀಕ್ಷಣೆ ಮಾಡಿಕೊಳ್ಳುತ್ತಿರುವವರು ಶಂಶುದ್ದೀನ್ ಒಂದು ಕಡೆಯಲ್ಲಿ, ನಾಲ್ವರ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಇದೆ. ಸಿದ್ಧಿವಿನಾಯಕ ಕ್ಯಾಪ್ಟನ್ಸ್ ಬನ್ನಿ. ಸಿದ್ಧಿವಿನಾಯಕ ಕ್ಯಾಪ್ಟನ್, ಸಿದ್ಧಿವಿನಾಯಕ ವೀರಮಂಗಲ ಜೊತೆಯಲ್ಲಿ ವನದುರ್ಗ ಶಾಂತಿ ಅಡ್ಕ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್. ಅಶ್ವಿನ್ ಆಗಮಿಸಿಕೊಳ್ಳಿ. ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗೆ ನಾಡಿ ಚಿಮ್ಮುಕಿಗೆ ತಂಡದ ಕಪ್ತಾನ ನಾಯಕರು ಅಂಕಣದ ಒಳಭಾಗಕ್ಕೆ ವಿರಾಮದ ಘೋಷಣೆಯಾಗಿದೆ. ನಾಲ್ಕು 13 ಥರ್ಡ್ ರೈಡ್ ಡಿಸೈಡೆಡ್ ರೈಡ್ ಆಗಿದೆ. ನಾಲ್ವರ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆಗಳಲ್ಲಿ ಸ್ಪರ್ಧೆಯ ಸ್ಪಷ್ಟತೆಯಲ್ಲಿ ಜೆಪಿಯ ಟ್ಯಾಕಲ್ಗೆ ಸವಾಲೊಡ್ಡಿದಂತಹ ಕಿಲ್ಲೂರಿನ ಧನುಷ ಮತ್ತು ಪುನೀತ್ ಜೆಪಿ ಮಧ್ಯ ದಾಳಿಯಲ್ಲಿ 5-13ರಲ್ಲಿ ಸ್ಪರ್ಧೆಯ ವೇಳೆಯಲ್ಲಿ ಜೆಪಿ ಜಯಪ್ರಕಾಶ್ ದಾಳಿಯಲ್ಲಿದ್ದಾನೆ. ಸಂಘಟಿತ ಬಲದ ಹೋರಾಟದಲ್ಲಿ ಸ್ಪಷ್ಟ ಚುರುಕಿನ ಟ್ಯಾಕಲ್ನ ಜೊತೆಯಲ್ಲಿ ಜೆಪಿಯ ಬಂಧನದ ವೇಳೆಯಲ್ಲಿ ಸ್ಪರ್ಧೆ. ಹದಿನಾಲ್ಕು 5ರಲ್ಲಿ ಸ್ಪರ್ಧೆ ಇದೆ. ವಿರಾಮದ ಘೋಷಣೆಯಲ್ಲಿ ಆಟಗಾರರ ಬದಲಾವಣೆಯಲ್ಲಿ ಸ್ವಲ್ಪ ಸಮಯದ ವಿಶ್ರಾಂತಿಯಲ್ಲಿದ್ದಂತಹ ದಾಳಿಗಾರ ಸುಜೀತನ ಆಗಮನದ ನಿರೀಕ್ಷೆಯ ಜೊತೆಯಲ್ಲಿ ಆಗಮಿಸಿಕೊಂಡಿರುವಂತಹ ವೇಳೆಯಲ್ಲಿ ಕಲ್ಪನೆ ಮತ್ತೆ ದಾಳಿಯ ನಿಗದಿತ ಸಮಯದಲ್ಲಿ 5-14 6-14 ಸಮಯದ ಕಾಲಹರಣದ ಜೊತೆಯಲ್ಲಿ ಆರು 14 6-14 ಸುಜೀತನ ಆಗಮನದ ವೇಳೆಯಲ್ಲಿ ಮತ್ತೆ ದಾಳಿಯಲ್ಲಿ ಸುಜೀತನಿದ್ದಾನೆ.
ಥರ್ಡ್ ರೈಟ್. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಅಂತಿಮ 5 ನಿಮಿಷದ ಪಂದ್ಯಾಟಗಳು ಬಾಕಿ ಇರುವ ವೇಳೆಯಲ್ಲಿ ಸ್ಪರ್ಧೆಯಲ್ಲಿ ಇದು ಡೂ ಆರ್ ಡೈ ಆಗಿದೆ. ಏಳು 15 ಏಕಾಂಗಿಯ ತಡೆಗೋಡೆಯಲ್ಲಿ 16-7. ಸುಜಿತನ ದಾಳಿಯ ನಿಗದಿತ ಸಮಯದಲ್ಲಿ ವಿರಾಮದ ಬಳಿಕದಲ್ಲಿ ಸ್ಪರ್ಧೆ ಎಲ್ಲ ಜವಾಬ್ದಾರಿಯುತ ದಾಳಿಯನ್ನ ಮಾಡಬಲ್ಲಂತಹ ಸುಜಿತ್ ಬೋನಸ್ ಪ್ಲಸ್ ಪಾಯಿಂಟ್ ಖಾತೆಗೆ ಜಮೆಯಾಗಿದೆ. ಪಂದ್ಯಾಟದಲ್ಲಿ ಅಂತಿಮ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಾ ಇದೆ ಪೇರಡ್ಕ 9. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಅಂತಿಮ 3 ನಿಮಿಷ. 9-16 ಸ್ಪರ್ಧೆ ಇದೆ ಸುಜಿತ್ ಮತ್ತು ದಾಳಿಯಲ್ಲೇ. ಯಶಸ್ವಿಯ ಟ್ಯಾಕಲ್ಗಳ ಜೊತೆಗೆಲ್ಲ ಸ್ಪರ್ಧೆಗಳು ಥರ್ಡ್ ರೈಟ್ 17-9 17-9 ನೋಡಿ. ದ್ವಿತೀಯ ಉಪಾಂತ್ಯ ಸ್ಪರ್ಧೆಗಳಿಗೆ ತಂಡಗಳು ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದ ಬಳಿ ಬನ್ನಿ. ಸಿದ್ದಿ ವಿನಾಯಕ ವೀರಮಂಗಲ, Last 2 minutes for full time. ಹನ್ನೆರಡು 17 12-17 ಅಂತಿಮ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಾ ಇದೆ. ಮತ್ತೆ ಡಿಫೆನ್ಸ್ ಭಾಗದಲ್ಲಿ ಈ ಕೂಟದ ಫೈನಲ್ ಪಂದ್ಯಾಕೂಟಕ್ಕೆ ಸೆಣಸಾಡಲಿರುವಂತಹ ತಂಡ ಯಾವುದಾಗಬಹುದು? ಕಣ್ತುಂಬಿಸಿಕೊಳ್ಳುತ್ತಾ ಪಂದ್ಯಾಟದಲ್ಲಿ ಇದು ಸೆಮಿ ಫೈನಲ್ ಕದನವಾಗಿದೆ. ಕ್ಷಣದ ಹೋರಾಟದಲ್ಲಿ ಸ್ಪರ್ಧೆಯಲ್ಲಿ ಧನುಷ ಕಾರ್ನರ್ ಭಾಗದಲ್ಲಿ ಎಡವಟ್ಟುಗಳನ್ನಾಡಿದಾಗ ಹದಿಮೂರು 18 ಅಂತರ 5ರಲ್ಲಿದೆ.
ದ ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಸ್ಪರ್ಧೆ, ಸೆಕೆಂಡ್ಸ್ಗಳ ಲೆಕ್ಕಾಚಾರದ ಸ್ಪರ್ಧೆಗಳು. ಸಮಯದ ಪರಿಕಲ್ಪನೆಯಲ್ಲಿ ಯಶಸ್ವಿಯ ಟ್ಯಾಕಲ್ಗಳ ಪರಿಪೂರ್ಣತೆಯ ಜೊತೆಯಲ್ಲಿ ಸ್ಪರ್ಧೆಗಳು ಮತ್ತೆ ಕ್ಷಣದ ರೋಚಕತೆಯಲ್ಲಿ 15 18 ವಿರಾಮದ ಘೋಷಣೆಯಲ್ಲಿ ಸ್ಪರ್ಧೆ ಇದೆ. 16 18ರಲ್ಲಿ ಸ್ಪರ್ಧೆ, 16 18 16 18ರಲ್ಲಿದೆ. ಅರೆ ವಾಟ್ ಕಮ್ ಬ್ಯಾಕ್ ಮಾಡ್ತಾ ಇದೆ. ಇದು ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಬಹುದಾದಂತಹ ಪಂದ್ಯಾಟವಾಗ್ತಾ ಇದೆ. ಅಂತಿಮ ಕ್ಷಣದಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಮತ್ತೆ ಬೇರೆಡ್ಕ ಅಂತರ 2ರ ಪ್ರಬಲ ಪಂದ್ಯಾಟಗಳಿದೆ. ಅಂತರ 1ರ ಅಂಕದ ಮುನ್ನಡೆಯಲ್ಲಿ ಈ ಪಂದ್ಯಾಕೂಟದಲ್ಲಿ ಫೈನಲ್ಗೆ ಮುನ್ನಡೆದ 7 ಸ್ಟಾರ್ ಕಲ್ಪನೆ. ದಯವಿಟ್ಟು ಮುಂದಿನ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಗೆ ಮತ್ತೆ ವನದುರ್ಗ ಶಾಂತಿಯುಡುಕ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳುತ್ತಾ ಇದೆ.
ಎಸ್ ಆರಂಭವಾಗಿದೆ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ. ಅಶ್ವಿನ್ ಮುಖೇನವಾಗಿದೆ. ಅಶ್ವಿನ್ ಫ್ರಮ್ ನೇರಳಕಟ್ಟೆ ಆರಂಭಿಕ ದಾಳಿಯಲ್ಲಿ ಅಂಕ ಗಳಿಕೆಯ ಲಾಭದಲ್ಲಿದೆ. ವನದುರ್ಗ ವಿರುದ್ಧವಾಗಿ ವೀರಮಂಗಲ ಸಂದೇಶ್ ಮಧ್ಯ ದಾಳಿಯಲ್ಲಿ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸುನಿಲ. ಆಹಾ, ಲಯ ತಪ್ಪಿದಾಗ ಯಶಸ್ವಿಯಾಗಿದೆ ದಾಳಿ. ಒಂದು ಸಮಬಲದಲ್ಲಿ ಪಂದ್ಯಾಟ ಆರಂಭಿಕ ಸ್ಥಾನದಲ್ಲಿ ಮತ್ತೆ ಸಂಘಟಿತ ಬಲದಲ್ಲಿ ಅವಳಿ ಅಂಕದ ಲಾಭವಾಗುತ್ತಾ ಇದೆ. 3 ಬೋನಸ್ ಜೊತೆಯಲ್ಲಿ 4-1 ಮುನ್ನಡೆಯಲ್ಲಿ ವನದುರ್ಗ ಮುನ್ನಡೆಯಲ್ಲಿದೆ. ಅಕ್ಷಯ್ ನಿತೀಶ 2-4 2-4 in favor of the team. ಶಾಂತಿ ಅಡುಕ ಮುನ್ನಡೆಯಲ್ಲಿದೆ. ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭವಾಗಿದೆ. ಈ ಪಂದ್ಯಾಟದ ಚಿತ್ರಣದಲ್ಲಿ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯ ಪಂದ್ಯಾಟವಾದಾಗ ಅಕ್ಷಯ್ ಮತ್ತೆ ದಾಳಿಯನ್ನ ನಿಗದಿತ ಸಮಯಕ್ಕೆ ಖುದ್ದಾಗಿ ಪಂದ್ಯಾಟದ ಜೊತೆಯಲ್ಲಿರುವಂತಹ ಅಕ್ಷಯ ಅವರ ಡಿಫೆಂಡರ್ಗಳ ಮಧ್ಯ ದಾಳಿ. ಯಶಸ್ವಿಯ ಅವಳಿ ಅಂಕದ ಲಾಭದಲ್ಲಿ 4-4 ಸಮ 4 each point. ಅಂಕಣದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಮಹಾಬಲ್ ರವರು ಈ ಸ್ಪೋರ್ಟ್ಸ್ ಕ್ಲಬ್ ನ ಮಹಾಬಲ ಅವರಾಗಿದ್ದಾರೆ. ಇವರೆಂತ ರೈಲು ಓಡಿಸಿದ? ಆಹಾ, ಹಾವು ಏನಿ ಆಟದಲ್ಲಿ ಹೋದಾಗೆ. ಮಹಾಬಲನ ಬಲಗೈ ಬಂಟ ಆಗಿರ್ಬೇಕು. ವಿರಾಮದ ಬಳಿಕ ನಿಜವಾಗ್ಲು ಆ ಹೆಸರಿಗೆ ಅಷ್ಟೊಂದು ತಾಕತ್ತಿದೆ ಮಹಾಬಲನ್ನ. ಮಹಾಬಲ, ಅದಕ್ಕೆ ತಮ್ಮ ಹೆಸರಲ್ಲೇ ಬಲ ಇದೆ. ಮಹತ್ತರವಾದ ಬಲವನ್ನ ಹಿಡಿದಿರುವವರು ಸಂಶುದ್ದೀನ್ ರವರು. ಮಹಾಬಲನ್ನ ನನ್ನ ಬಿಟ್ಟು ಕೊಡ್ತಾ ಇಲ್ಲ. 4 ಡಿಫೆಂಡರ್ ಮಧ್ಯೆ ಅಕ್ಷಯ ಮಧ್ಯ ದಾಳಿಯಲ್ಲಿ
Third right. Do or die. The decided right. Sandesh from Kadaba. ದಾಳಿಗೆ ನಿಗದಿತ ಸಮಯದ ಪರಿಕಲ್ಪನೆಗೆ ಪಂದ್ಯಕೂಟದಲ್ಲಿ ಸಂದೇಶನಿದ್ದಾನೆ. ಯಶಸ್ವಿಯ ಜೊತೆಯಲ್ಲಿ ಅಂಕಗಳ ಲಾಭದಲ್ಲಿ 5-4 ಅಂತರದ ಮುನ್ನಡೆಯಲ್ಲಿ ವನದುರ್ಗ ಮುನ್ನಡೆಯಲ್ಲಿದೆ. 5-4. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸುನಿಲ್, ರೈಟ್ ಕಾರ್ನರ್ ಭಾಗದಲ್ಲಿ ಚಪ್ಪೆ. Raider is out. ಚೀಚಿರು ನೀಚಿ ದಿನೇಶನ್ನ ತಲೆ ಕಿರುಬಿಕೊಳ್ಳುತ್ತಾ ಇದ್ದಾರೆ. ಪೋಪುನ ಓದದ್ದಿ ಸಂಘಟಿತ ಬಲದ ಹೋರಾಟ. ಜಮಯತ್ ಕಬಡ್ಡಿಯಲ್ಲಿ ಯಶೋದ್ ದಾಳಿಯಲ್ಲಿ 6-4 ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡಿದೆ. ವನದುರ್ಗ ಶಾಂತಿಯಡಿಕ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡ ವೇಳೆಯಲ್ಲಿ ಸ್ಪರ್ಧೆಗಳಿದೆ. ಸಂದೇಶ ಮತ್ತೆ ದಾಳಿಯಲ್ಲಿ ಇದು ದ್ವಿತೀಯ ಉಪಾಂತ್ಯದ ಸಮಯದ ಪರಿಕಲ್ಪನೆಗೆ ಪಂದ್ಯಕೂಟದಲ್ಲಿ ಸಂದೇಶನಿದ್ದಾನೆ. ದ್ವಿತೀಯ ಉಪಾಂತ್ಯದಲ್ಲಿ ಫೈನಲ್ಗೆ ಮುನ್ನುಗ್ಗುವಂತ ತಂಡಗಳು ಯಾವುದಾಗಬಹುದು? ಐವರು ಡಿಫೆಂಡರ್ ಮಧ್ಯೆ ಸ್ಪರ್ಧೆಯ ಸ್ಪಷ್ಟತೆ ನಿಗದಿತ ಸಮಯದ ಪರಿಕಲ್ಪನೆಯ ಪಂದ್ಯಕೂಟದ ಜೊತೆಯಲ್ಲಿ ಈ ಕೂಟದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯ ಮೊದಲಾರ್ಧದ ಪಂದ್ಯಾಟದಲ್ಲಿದೆ. ಕೆಲ ಹೊತ್ತುಗಳ ಕಾಲ ವಿರಾಮದಲ್ಲಿ ರಘು ಇದ್ದಾನೆ. ಥರ್ಡ್ ರೈಟ್, ಡು ಆರ್ ಡೈ, ಡಿಸೈಡೆಡ್ ರೈಡ್ ಆಗಿದೆ. ಅಂಕಗಳು ಬೇಕೆನ್ನುವ ಸಮಯದಲ್ಲಿ ಡು ಆರ್ ಡೈ. Third right, do or die, the back to back do or die, decided right. Into 4, the 8-4 super tackle is on. ತ್ರಿವಲ್ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ 8-4 ಪಂದ್ಯಾಟದ
ಬಹುತೇಕ ಮಟ್ಟಿನಲ್ಲಿ ಈ ಕೂಟದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ ಆದ ಬಳಿಕ ಇನ್ನೊಂದು ಪಂದ್ಯಾಟ ಬಾಕಿ ಇದೆ. ಆ ಪಂದ್ಯಾಟ ಬಹಳಷ್ಟು ರೋಚಕತೆಯ ಸ್ಪರ್ಧೆ, ದ ಗ್ರ್ಯಾಂಡ್ ಫಿನಾಲೆ ಮಾತ್ರ. ಜಾರಿ ಬಿದ್ದ ಜಾನ ಏಕಾಂಗಿ ಹೋರಾಟದಲ್ಲಿನ ಸ್ಪರ್ಧೆಗಳು 58 ಕೆಜಿ ವಿಭಾಗದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ, ಇನ್ನೊಂದು ಪಂದ್ಯಾಕೂಟ ಗ್ರ್ಯಾಂಡ್ ಫಿನಾಲೆ. ಫೈನಲ್ ಕದನ ಮಾತ್ರ ಬಾಕಿ ಇದೆ. ಆಲ್ ಔಟಿನ ಪರಿಪೂರ್ಣತೆಯಲ್ಲಿ ಕಾರ್ಯಭಾಗದಲ್ಲಿ ಸುನಿಲ ಮತ್ತೆ ಯಶಸ್ವಿ ಟ್ಯಾಕಲ್ ನ ಜೊತೆಯಲ್ಲಿ ಬೋನಸ್ ಖಾತೆಗೆ ಜಮೆಯಾಗಿದೆ. ಮೊದಲಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯಾರ್ಧದ ಸ್ಪರ್ಧೆಯಲ್ಲಿ ಆರಂಭಿಕತೆಯನ್ನು ಕಂತುಣಿಸಿಕೊಳ್ಳಿರುವ ನಿತೇಶ ಎಡವಟ್ಟಾಗದಾಯದ ನಿತೇಶನ 6-12-13 6-13ರಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಶಾಂತಿ ಅಡ್ಕ, 5:10 ವೇಳೆಯಲ್ಲಿ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ.
14-7 ಸ್ಪರ್ಧೆ. ಸ್ಯಾಂಡಿ ಸುನಿಲ ಕಾರ್ನರ್ ಭಾಗದಲ್ಲಿ ಯಶಸ್ವಿಯ ಟೆಕ್ಕಲ್ ಅನ್ನ ಜೊತೆಯಾಗಿಸಿಕೊಂಡಿರುವಂತಹ ಡಿಫೆಂಡರ್. ಥರ್ಡ್ ರೈಟ್ ಡು ಆರ್ ಡೈ ಡಿಸೈಡೆಡ್ ರೈಡ್ ಆಗಿದೆ. ಎಂಟು 15 8:15 ಅಕ್ಷಯ್ ಮತ್ತೆ ದಾಳಿಯಲ್ಲಿ. ಸತ್ಯಸಾರಮಾಣಿ ಧರ್ಮಸ್ಥಳದ ಪರವಾಗಿ ಆಡುವಂತ ಆಟಗಾರ ಇವತ್ತಿನ ದಿವಸದಲ್ಲಿ ವೀರಮಂಗಲ ಪರವಾಗಿ ಅಕ್ಷಯ ಮತ್ತೆ ದಾಳಿಯಲ್ಲಿ. ದ್ವಿತೀಯ ಉಪಾಂತ್ಯದ ಕ್ಷಣದ ಸ್ಪರ್ಧೆಯಲ್ಲಿ ಈತ ಶೋಕದ ಕಬಡ್ಡಿ ಮ್ಯಾಚ್ ಆದ ಸಂಶೋಧನಾ ಕ್ಲಬ್ ಫಾರೂಕ್ ಬಾಯ್ ಜತ್ಸೀರ್ ಮೋಲೆರರ್ ಜತ್ಸೀರ್ ಫೈನಲ್ ಕಾಲೇಜ್ ಲಾಸ್ಟ್ 5 minutes. ಇದೆಲ್ಲ ಪಂದ್ಯಾಕೂಟ ಆದ ಮೇಲೆ ಸಂಘಟಕರ ಕಬಡ್ಡಿ ಇದೆ. ಮ್ಯಾಟ್ ತೆಗ್ಲಿಕ್ಕಿಲ್ಲ. ಎಸ್ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಒಂಬತ್ತು 15 9:15 ಸಮೀಪದಲ್ಲಿ ಬೆನ್ನಟ್ಟಿ ಬರ್ತಾ ಇದೆ. ಅಲ್ಲಿಂದಲ್ಲಿಗೆ ಬೆಳಗಿನ ಜಾವದಲ್ಲಿ ನಿತೇಶ ಯೂಟ್ಯೂಬ್ ನ ರಾಜ ಬೋನಸ್ ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ನಿಮಿಷದ ಪಂದ್ಯಾಕೂಟಗಳು ಅಂತರಗಳ ಮುನ್ನಡೆಯಲ್ಲಿ
ವನದುರ್ಗ ಶಾಂತಿಯಡ್ಕ ಮುನ್ನಡೆಯನ್ನ ಖಾತ್ರಿಪಡಿಸಿಕೊಂಡ ಸಮಯ ಸಂದರ್ಭದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆಯಾಗುತ್ತಾ ಇದೆ. ಚಪ್ಪಿ ನೆರೆಜ್ಜಿ चप्पी का क्या बताऊं? ನಿಮಿಷಗಳ ಪಂದ್ಯಾಕೂಟಗಳು ಬಾಕಿರುವ ವೇಳೆಯನ್ನ ತಿಳಿಸಿಕೊಡುತ್ತಾ ಇದೆ. ತೀರ್ಪುಗಾರರ ಬೆರಳಚ್ಚುಗಳು ಈ ಕೂಟದ ದ್ವಿತೀಯ ಉಪಾಂತ್ಯದ ಸ್ಪರ್ಧೆ ಅಂತಿಮ ಕ್ಷಣದ ಹೋರಾಟದಲ್ಲಿ ಮತ್ತೆ ಸಿದ್ಧಿವಿನಾಯಕ ವಿರುದ್ಧವಾಗುತ್ತಾ ಇದೆ. ಶಾಂತಿ ಎಡುಕ 18-11 18-11 ಅಶ್ವತ್ಥರ ಎಚ್ಚೆತ್ತುಕೊಂಡಿದ್ದಾರೆ ಅಶ್ವತ್ಥರವರು. ಬನ್ನಿ, ಇನ್ನು ಮುಂದಕ್ಕೆ ಫೈನಲ್ ಸ್ಪರ್ಧೆ ಅಷ್ಟೇ ಬಾಕಿ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷ. ಥರ್ಡ್ ರೈಟ್, ಡೂ ಆರ್ ಡೈ, ಡಿಸೈಡೆಡ್ ರೈಡ್ ಆಗಿದೆ. ಅಕ್ಷಯ ಚಪ್ಪಿ ಹನ್ನೆರಡು 18 ಸಿಕ್ಕಿದ್ದಲ್ಲಿ ಹಿಡಿಯುವುದೇ, ಸಿಕ್ಕಿದ್ದಲ್ಲಿ ಹಿಡಿಯುವುದು, ಹೇಳುವುದು ನಗಡುವುದು ನಿರ್ದೇಶ. ಅವಳಿ ಅಂಕದ ಲಾಭದ ಜೊತೆಯಲ್ಲಿ ಸ್ಪರ್ಧಾ. ಬೋನಸ್ ಖಾತೆಗೆ ಜಮೆಯಾಗಿದೆ. ಈ ಮುಖೇನ ವನದುರ್ಗ ಶಾಂತಿ ಎಡುಕ ಫೈನಲ್ಗೆ ಮುನ್ನುಗ್ಗಿದೆ. ಅಭಿನಂದನೆಗಳು ಸಿದ್ಧಿವಿನಾಯಕ ವೀರಮಂಗಲ. ಹಲೋ ಹಲೋ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ 27ನೇ ವರ್ಷದ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಫೈನಲ್ ಪಂದ್ಯದ ಮುಂಚಿತವಾಗಿ ಈ ದಿನದ ನಮ್ಮ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕಾಗಿದ್ದಂತಹ ಶ್ರೀ ಶ್ಯಾಮ್ ಪ್ರಸಾದ್ ಭಟ್, ಶ್ರೀ ಅಶೋಕ್ ರೈ, ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ತುಂಬು ಹೃದಯದಿಂದ ತನುಮನ ಧನದ ಸಮರ್ಪಣೆಯಾಗಿ ನಮ್ಮ ಜೊತೆ ಸಹಕಾರ ನೀಡಿದಂತಹವರನ್ನ ಗೌರವಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಇದರ ಫಾರೂಕ್, ನಾಗೇಶಣ್ಣ, ಹಾಗೆ ಮಹಾಬಲಣ್ಣ, ಹಾಗೆ ಸಲೀಂ, ಅಶ್ವಥ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಈ ದಿನದ ಮುಖ್ಯ ಅತಿಥಿಗಾಗಿ ಆಗಮಿಸಬೇಕಾಗಿದ್ದಂತಹ ಶ್ರೀ ಶ್ಯಾಮ್ ಪ್ರಸಾದ್ ಭಟ್ ಹಾಗೆ ಅಶೋಕ್ ರೈ ತಾವು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಸುರೇಶ್ ನಿವೃತ್ತ ದೈಹಿಕ ಶಿಕ್ಷಕರು ರಾತ್ರಿ ಪೂರ್ತಿ ನಮ್ಮ ಜೊತೆ ನಿಂತು ಈ ಕಬಡ್ಡಿ ಪಂದ್ಯಾಕೂಟದ ಯಶಸ್ಸಿಗಾಗಿ ನಮ್ಮ ಜೊತೆ ಕೈ ಜೋಡಿಸಿದವರು. ಸರ್, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸುರೇಶ್ ಕುಮಾರ್ ಪಾಲ್ತಾಡಿ ಸರ್, ದಯವಿಟ್ಟು ಬನ್ನಿ. ನಮ್ಮ ಪ್ರೀತಿಯಿಂದ ತಮ್ಮನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಜೊತೆ ಸದಾಕಾಲ ಬೆನ್ನೆಲುಬಾಗಿ ನಿಂತಿರುವಂತಹವರು ಶ್ರೀ ಸುರೇಶ್ ಪಾಲ್ತಾಡಿ ಸರ್, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಕಿರು ಗೌರವವನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಬಡ್ಡಿ ಪಂದ್ಯಾಕೂಟದ ಪೂರ್ತಿಯಾಗಿ ಲೈನ್ ಅಂಪೈರ್ ಆಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ತಿಮ್ಮಪ್ಪ ಪಲ್ಲತೋಡಿ ಹಾಗೂ ಸುರೇಶ್ ಪಲ್ಲತೋಡಿ. ತಾವು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಳ್ತಾ ಇದೆ. ಶ್ರೀಯುತ ನಾಗೇಶ್ ಅಣ್ಣ, ತಾವು ಅವರಿಗೆ ಗೌರವದ ಸಮರ್ಪಣೆಯನ್ನ ಶಾಲು ಹೊದಿಸಿ ಸ್ಮರಣಿಕೆಯನ್ನ ಇತ್ತು ಗೌರವವನ್ನ ಸಮರ್ಪಿಸಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಗಣೇಶ್ ಶೆಟ್ಟಿ ವೀರಮಂಗಲ, ಸಂಶುದ್ದೀನ್ ಗೋಲ್ಡ್ ಸ್ಟಾರ್ ವೀರಮಂಗಲ ಸಂಪೂರ್ಣವಾದ ಸಹಕಾರವನ್ನ ನಮ್ಮ ಜೊತೆ ನೀಡಿದ್ದಾರೆ. ತಾವು ಕೂಡ ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಬಡ್ಡಿ ಪಂದ್ಯಾಕೂಟಕ್ಕೆ ರಕ್ಷಣೆಯನ್ನ ನೀಡಿರುವಂತಹ ಪುತ್ತೂರು ನಗರ ಠಾಣೆಯ ಶ್ರೀಮಂತ ಹಾಗೂ ಶ್ರೀ ನಾಗೇಂದ್ರ ಸರ್, ತಾವು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಸರ್. ಸುಮಾರು 27 ವರ್ಷಗಳ ಹಿಂದೆ ವೀರಮಂಗಲದ ಈ ಪುಣ್ಯ ಭೂಮಿಯಲ್ಲಿ ಸ್ಥಳೀಯ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕು, ಕಬಡ್ಡಿಯನ್ನ ರಸದೂತನವನ್ನ ಈ ವೀರಮಂಗಲದ ಈ ನಾಡಿನಲ್ಲಿ ಉಣಬಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಊರಿನ ಪ್ರತಿಭೆಗಳನ್ನ ಕಟ್ಟಿಕೊಂಡು ಕಬಡ್ಡಿಯ ಅಂಗಣಕ್ಕೆ ಪ್ರವೇಶಿಸಿದಂತಹದ್ದು ರೈಸಿಂಗ್ ಸ್ಟಾರ್. ಇದೀಗ ರೈಸಿಂಗ್ ಸ್ಟಾರ್ ಉದಯೋನ್ಮುಖ ನಕ್ಷತ್ರ ಇದೀಗ ಪ್ರಜ್ವಲಿಸ್ತಾ ಇದೆ. 27 ವರ್ಷಗಳನ್ನ ಯಶಸ್ವಿಯಾಗಿ ಮುಗಿಸಿಕೊಂಡು ಪ್ರಪ್ರಥಮ ಬಾರಿಗೆ ವೀರಮಂಗಲದ ಈ ಅಂಕಣದಲ್ಲಿ ಲೈವ್ ಮೂಲಕ ಕಬಡ್ಡಿಯನ್ನ ಪರಿಚಯಿಸ್ತಾ ಇದೆ. ಹಾಗಾಗಿ ನಮ್ಮ ಜೊತೆ ಬೇರೆ ಬೇರೆ ದಿನೇಶ್ ಶೆಟ್ಟಿ, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇಷ್ಟು ಕಾರ್ತಿಕ್ ಹೊಲರಡಿ ತಾವು ದಯವಿಟ್ಟು ವೇದಿಕೆಗೆ ಬನ್ನಿ, ನಮ್ಮ ಕಿರು ಗೌರವವನ್ನು ಸ್ವೀಕರಿಸಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಸುಮಾರು 15 ತಂಡಗಳನ್ನ ಹಾಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿರುವಂತಹ ಲತೀಫ್ ರೆಂಜಲಾಡಿ ಅದ್ಭುತವಾದ ನಿರೂಪಕರು. ನಮ್ಮ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪಾಲು ಪಡೆದಿರುವಂತಹ ಲತೀಫ್, ತಾವು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಕಿರು ಗೌರವವನ್ನ ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. 27ನೇ ವರ್ಷದ ಈ ಕಬಡ್ಡಿ ಪಂದ್ಯಾಕೂಟದ ಸಂಪೂರ್ಣ ಯಶಸ್ಸಿನ ಪಾಲುದಾರರು ತಾವುಗಳು. ನಿಮ್ಮನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸುವುದಕ್ಕೆ ಅತ್ಯಂತ ಹೆಮ್ಮೆಯನ್ನ ಪಡ್ತಾ ಇದ್ದೇವೆ. ನಿಮ್ಮ ನಿತ್ಯ ನಿರಂತರ ಸಹಕಾರ ಮುಂದೆಯೂ ಕೂಡ ನಮ್ಮ ಜೊತೆ ಇರಲಿ. ಇನ್ನಷ್ಟು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಸಂಘಟಿಸುವಲ್ಲಿ ನಿಮ್ಮ ಸಹಕಾರವನ್ನ ಮತ್ತೆ ಕೂಡ ಯಾಚಿಸ್ತಾ ಇದ್ದೇವೆ.
ಹಾಗೆ ಸುಮಾರು 14-15 ತಂಡಗಳು ಭಾಗವಹಿಸುವಂತಹ ಈ ಪಂದ್ಯಾಕೂಟದಲ್ಲಿ ಎಲ್ಲ ಕ್ರೀಡಾಳುಗಳಿಗೆ ನಾವು ಅಭಾರಿಗಳಾಗಿದ್ದೇವೆ. ಹಿಮ ಬೀಳ್ತಾ ಇದೆ. ಮ್ಯಾಟ್ ಒಂದಷ್ಟು ನಮ್ಮ ಸಮಸ್ಯೆಗಳಿಂದ ಮ್ಯಾಟ್ ನಲ್ಲಿ ಲೈನ್ ನಿಲ್ತಾ ಇಲ್ಲ. ಆದ್ರೂ ಕೂಡ ಎಲ್ಲ ತೊಂದರೆಗಳನ್ನ ತಮ್ಮೊಳಗೆ ನುಂಗಿಕೊಂಡು ಅತ್ಯಂತ ಸುಂದರವಾದ ಕಬಡ್ಡಿಯನ್ನ ಆಡಿದಿರಿ. ಎಲ್ಲ ಕ್ರೀಡಾಪಟುಗಳಿಗೆ, ತಂಡಗಳನ್ನ ಕರೆದುಕೊಂಡು ಬಂದಂತಹ ತಂಡದ ಮ್ಯಾನೇಜರ್ ಅಥವಾ ಸಿಬ್ಬಂದಿಗಳಿಗೆ, ಹಾಗೆ ಯಶಸ್ವಿಯಾಗಿ ಅನಾನುಕೂಲಗಳನ್ನ ಕೂಡ ದಾಟಿಕೊಂಡು ಯಶಸ್ವಿಯಾದ ತೀರ್ಪುಗಳನ್ನ ನೀಡಿರುವಂತಹ ಅನುಭವಿ ತೀರ್ಪುಗಾರರ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಇಲ್ಲಿರುವವರು ಮಾತ್ರ ವೀಕ್ಷಿಸಿದ್ದಲ್ಲ, ಯೂಟ್ಯೂಬಿನ ಮೂಲಕ ಜಗತ್ತಿಗೆ ಪಸರಿಸಿದವರು ದುರ್ಗಾ ಪ್ರಸಾದ್, ಯಕ್ಷಿತ್, ವೈಭವ್, ಯತೀಶ್, ಪ್ರತೀಕ್, ನಿಮ್ಮ ಸಹಕಾರದಿಂದ ಯೂಟ್ಯೂಬ್ ಅನ್ನ ಇವತ್ತು ತೆಗೆದು ನೋಡಿದ್ರೆ ವಾಚಿಂಗ್ ಫ್ರಮ್ ದುಬೈ, ವಾಚಿಂಗ್ ಫ್ರಮ್ ಮುಂಬೈ ಅನ್ನುವಂತಹ ಕಮೆಂಟ್ ಗಳನ್ನ ನಾವು ನೋಡ್ತಾ ಇದೆ. ಹಾಗಾಗಿ ದೂರದ ದೇಶದಲ್ಲಿ ಕೂತು ವೀರಮಂಗಲದ ಈ ಕಬಡ್ಡಿಯನ್ನ ನೋಡುವುದಕ್ಕೆ ಸಹಕಾರವನ್ನ ಮಾಡಿಕೊಟ್ಟಿರುವಂತಹ ನ್ಯೂಸ್ ಪುತ್ತೂರು ಇದರ ಸಿಬ್ಬಂದಿಗಳನ್ನ ಕೂಡ ಗೌರವಿಸ್ತಾ ಇದ್ದೇವೆ. ಹಾಗೆ ವಿಜಿತ್ ಪಲ್ಲತೋಡಿ ನಮ್ಮ ಜೊತೆ ಬಹಳಷ್ಟು ದಿನಗಳಿಂದ ಸಹಕಾರವನ್ನ ನೀಡ್ತಾ ಇದ್ದಂತಹ ವಿಜಿತ್ ಪಲ್ಲತೋಡಿ, ತಾವು ಕೂಡ ವೇದಿಕೆಗೆ ಬನ್ನಿ, ನಮ್ಮ ಗೌರವವನ್ನು ಸ್ವೀಕರಿಸಿ ಅನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನ್ಯೂಸ್ ಪುತ್ತೂರಿನ ಮೂಲಕ ಲೈವ್ ಅನ್ನ ಮಾಡಿರುವಂತಹ ದುರ್ಗಾ ಪ್ರಸಾದ್, ಯಕ್ಷಿತ್, ವೈಭವ್, ಯತೀಶ್, ಪ್ರತೀಕ್ ತಮ್ಮ ಸಹಕಾರವನ್ನ ಗೌರವಿಸ್ತಾ ಇದ್ದೇವೆ ಸರ್. ಎಸ್, ಫೈನಲ್ ಸ್ಪರ್ಧೆಗೆ ತಂಡಗಳು ಪ್ರವೇಶ ದ್ವಾರದ ಜೊತೆಯಲ್ಲಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಿ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ವನದುರ್ಗ ಶಾಂತಿ ಅಡ್ಕ ಬನ್ನಿ, ಆಗಮಿಸಿಕೊಳ್ಳಿ. ಈ ಕೂಟದ ಅಂತಿಮ ಫೈನಲ್ ಕದನ. ಈ ಕಾರ್ಯಕ್ರಮದ ಲೈವ್ ಕಮೆಂಟ್ರಿ ಆಗಿ ನಮ್ಮ ಜೊತೆ ಸಹಕರಿಸಿದಂತಹ ಸಂದೇಶ್, ಅದ್ಭುತವಾದ ನಿರೂಪಕರು. ಕಬಡ್ಡಿಯನ್ನ ನೋಡ್ತಾ ಇರಬೇಕಾಗಿದ್ರೆ ಕಿವಿಯಲ್ಲಿ ಅದ್ಭುತವಾದ ಕಮೆಂಟ್ರಿಯ ಮೂಲಕ ನಮ್ಮನ್ನ ರಂಜಿಸಿದ್ದಾರೆ ಸರ್. ತಾವು ಕೂಡ ದಯವಿಟ್ಟು ವೇದಿಕೆಗೆ ಒಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರವನ್ನ ನೀಡಿದ್ದೀರಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾಲುದಾರರಾಗಿದ್ದೀರಿ. ನಿಮ್ಮೆಲ್ಲರನ್ನ ಕೂಡ ವೇದಿಕೆಗೆ ಕರೀಲಿಕ್ಕೆ ಸಾಧ್ಯ ಆಗದೆ ಹೋದ್ರೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನ ನಾವು ಗೌರವಿಸ್ತಾ ಇದ್ದೇವೆ.
ಬೆಳಗ್ಗೆ ಜಾವದ 5:30 ವೇಳೆಯಲ್ಲಿ ಕೂಡದ ಫೈನಲ್ ಸ್ಪರ್ಧೆಗಳು ಆರಂಭವಾಗುತ್ತಾ ಇದೆ. ಈ ಕೂಡದ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಆಯೋಜನೆಗೊಳಿಸಿರುವಂತಹ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಮಾದರಿಯ ಕಬಡ್ಡಿಯ ಸ್ಪರ್ಧೆಯ ಅಂತಿಮ ಫೈನಲ್ ಗದರದಲ್ಲಿ ಈ ಕೂಟದ ಸ್ಪರ್ಧೆಗಳಿದೆ. ಫೈನಲ್ ಹಂತಕ್ಕೆ ತೆರೆಗಡೆ ಹೊಂದಿದ ಎರಡು ತಂಡದ ಆಟಗಾರರು ಲೈನ್ ಅಪ್ ಮಾಡಬೇಕು. ಈ ಒಂದು ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದ ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನು ಪಡೆದ ಎರಡು ತಂಡದ ಆಟಗಾರರ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ. ಈ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಗಳು ಅದೇ ರೀತಿ ಗೌರವಾನ್ವಿತ ಅತಿಥಿಗಳು ತಮ್ಮ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ. ದಯವಿಟ್ಟು ತೀರ್ಪುಗಾರರು ಅದೇ ರೀತಿ ತಂಡದ ಆಟಗಾರರು ಲೈನ್ ಅಪ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧ ಕಬಡ್ಡಿ ಪಂದ್ಯಾಟ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದ್ದೇವೆ ನಾವು. ಈ ಸಂದರ್ಭದಲ್ಲಿ ಇದಕ್ಕಾಗಿ ಶ್ರಮ ವಹಿಸಿದ ಪ್ರತಿಯೊಬ್ಬರನ್ನು, ತೀರ್ಪುಗಾರರನ್ನು, ತಂಡದ ಆಟಗಾರರು, ಕ್ರೀಡಾಭಿಮಾನಿಗಳು, ಜೊತೆಗೆ ಈ ಒಂದು ಕೈಲಾಜೆ ರವಿ ಅವರು ದಯವಿಟ್ಟು ಇಲ್ಲಿ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ತಮ್ಮ ಈ ಒಂದು ಕಾರ್ಯಕ್ರಮದ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ ದಿನೇಶ್ ರವರನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಮಹತ್ವದ ಫೈನಲ್ ಪಂದ್ಯಾಟಕ್ಕೆ ಪ್ರವೇಶವನ್ನು ಪಡೆದ ಎರಡು ತಂಡದ ಆಟಗಾರರ ಜೊತೆಗೆ ಈ ಒಂದು ಪಂದ್ಯಾಟವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ತೀರ್ಪುಗಾರರ ತಂಡ, ಅದೇ ರೀತಿ ವೀಕ್ಷಕ ವಿವರ ನೀಡಿದ ಸಂದೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಈ ಪಂದ್ಯಾಟದ ಯಶಸ್ಸಿಗಾಗಿ ಸಹಕರಿಸಿದ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಇದರ ಪದಾಧಿಕಾರಿಗಳು, ಜೊತೆಗೆ ಈ ಊರಿನ ಗಣ್ಯ ವ್ಯಕ್ತಿತ್ವಗಳನ್ನ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಚಪ್ಪಾಳೆಯ ಮೂಲಕ ಇವರನ್ನ ದಿನೇಶ್ ರವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಿನೇಶ್ ವೀರಮಂಗಲ ಎರಡು ತಂಡದ ಆಟಗಾರರ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ, ಶುಭ ಹಾರೈಸ್ತಾ ಇದ್ದಾರೆ. ಈ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಇದೀಗ ಅಂತಿಮ ಫೈನಲ್ ಪಂದ್ಯ ನಡೆಯಲಿಕ್ಕಿದೆ. ಶ್ರೀಯುತ ದಿನೇಶ್ ರವರು ಈ ತಂಡವನ್ನು ಸೇರಿಕೊಳ್ತಾ ಇದ್ದಾರೆ. ಬಹಳ ಯಶಸ್ವಿಯಾಗಿ ಪಂದ್ಯಾಟ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆದ 58 ಕೆಜಿ ವಿಭಾಗದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಫೈನಲ್ ಪಂದ್ಯಾಟ. ಶುಭ ಹಾರೈಕೆಗಳು ಎರಡು ತಂಡಕ್ಕೆ. Officials for this match: Asif Tambutadka, President of Putturu Taluku Kabaddi Association, and Mr. Purushottam Kolpe and Mr. Karthik.
ಎಸ್ ಬಂಧುಗಳೇ, ಕೂಡದ ಅಂತಿಮ ಕದನ ಬಹಳ ರೋಚಕತೆಯ ಸ್ಪರ್ಧೆ, ಅಂತಿಮ ಫೈನಲ್ ಕದನ. ಈ ಕೂಟದ 2025 ಚಾಂಪಿಯನ್ ಪಟ್ಟ ಯಾವುದಾಗಬಹುದು ಆರಂಭವಾಗಿದೆ. ಕಲ್ಪನೆ ವಿರುದ್ಧವಾಗಿ ವನದುರ್ಗ ಶಾಂತಿ ಅಡಿಕ. ಈ ಕೂಟದ ಅಂತಿಮ ಕದನ ಫೈನಲ್ ಸ್ಪರ್ಧೆಯಾಗುತ್ತಾ ಇದೆ. ಆರಂಭಿಕತೆಯಲ್ಲಿಯೇ ಚಪ್ಪಿಯ ಟ್ಯಾಕ್ ಅಲ್ಲಿ ಯಶಸ್ವಿಯಾಗುತ್ತಾ ಇದೆ. ಅಶ್ವಿನ್ ದಳ್ಳಿಯ ನಿಗದಿತ ಸಮಯದ ಸರ್ವಾಂಗೀಣ ಆಟಗಾರನಾಗಿಸಿಕೊಂಡಿದ್ದಾನೆ. ಇದು ಫೈನಲ್ ಕದನದ ಸ್ಪಷ್ಟತೆಯ ಸ್ಪರ್ಧೆಯಲ್ಲಿ ಯಶಸ್ವಿಯ ಟ್ಯಾಕಲ್ಗಳ ಜೊತೆಯಲ್ಲಿ ಅಶ್ವಿನ್ ಬಂಧನದ ವೇಳೆಯಲ್ಲಿ 1-1 ಸಮಬಲದ ಹೋರಾಟದ ಸ್ಪರ್ಧೆ ಇದೆ. ಸೆವೆನ್ ಸ್ಟಾರ್ ಕಲ್ಪನೆ ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ವನದುರ್ಗ ಶಾಂತಿ ಅಡಿಕ. ಸೆಮಿಫೈನಲ್ ನಲ್ಲಿ ಬಹಳಷ್ಟು ಯಶಸ್ಸಿನ ದಾಳಿಯನ್ನು ಮಾಡಿದ ದಾಳಿಗಾರ ಫೈನಲ್ ಕದನದಲ್ಲಿ ಕೂಡ ರೋಚಕತೆಯ ಸ್ಪರ್ಧೆಯನ್ನು ಸೃಷ್ಟಿಸಬಲ್ಲಂತಹ ಆಟಗಾರನಾಗಿಸಿಕೊಂಡಿದ್ದಾನೆ. ಎರಡು 1 2-1. ಇದು ಫೈನಲ್ ಕದನದ ರೋಚಕತೆಯ ಸ್ಪರ್ಧೆ, ಸಮಯದ ಪರಿಕಲ್ಪನೆಗೆ ನಿಮಿತ್ತಿದ ಸ್ಪರ್ಧೆಯಾಗಿದೆ. ಗ್ರ್ಯಾಂಡ್ ಫಿನಾಲೆ. ವಿರಾಮದ ಘೋಷಣೆಯಲ್ಲಿ ಸ್ಪರ್ಧೆಗಳಿದೆ. 3-1 3-1. Third right. Do or die. Decided right ಆಗಿದೆ. ಅಂಕಗಳು ಬೇಕೆನ್ನುವ ಸಮಯದ ಸಂದರ್ಭದಲ್ಲಿ ಒಳ್ಳೆ ಅಂಕದ ಲಾಭದ ಜೊತೆ ಎಲ್ಲಿದ್ದಾರೆ ದಾಳಿ. ಜಾನ್ವಿಯ ದಾಳಿಯ ಜೊತೆಯಲ್ಲಿ ಸ್ಪರ್ಧೆ. ಐದು 3 5-3 ವೇಳೆಯ ಸ್ಪರ್ಧೆ ನಿಗದಿತ ಸಮಯದಲ್ಲಿದೆ. ಮುನ್ನಡೆಯಲ್ಲಿ ವನದುರ್ಗ ಶಾಂತಿ ಅಡಿಕ. ಈ ಕೂಟದ ಫೈನಲ್ ಸ್ಪರ್ಧೆಯ ಪ್ರಾಯೋಜಕತ್ವದ ತಂಡವಾಗಿಸಿಕೊಂಡಿದೆ ವನದುರ್ಗ ಶಾಂತಿ ಅಡಿಕ. ಅದರ ಇನ್ನೊಂದು ಕಡೆಯಲ್ಲಿ 7 ಸ್ಟಾರ್ ಕಲ್ಪನೆ ಇದೆ.
ಯಶಸ್ವಿ ಟ್ಯಾಕಲ್ಗಳ ಪರಿಪೂರ್ಣತೆ ಲಾಭದ ಜೊತೆಯನ್ನಾಡಿದಾಗ 4-5 ಕಾರ್ನರ್ ಆಟಗಾರ ಚಪ್ಪಿಯ ಮೇಲೆರಗಿದಂತಹ ದಾಳಿಗಾರ. ರಘು ಕೆಎಫ್ಟಿಸಿ ಸುಳ್ಯದ ಪ್ರಬಲ ಆಟಗಾರ. 50 ದಿವಸದಲ್ಲಿ ಶಾಂತಿ ಅಡಕದ ಪರವಾಗಿ ಇದು ಫೈನಲ್ ಕದಂತ ರೋಚಕತೆಯ ಫೈನಲ್ ಸ್ಪರ್ಧೆಯಾಗಿದೆ. 5-5 ಸಮಬಲದ ಹೋರಾಟದಲ್ಲಿ ಅವಳಿ ಅಂಕದ ಲಾಭ. ಅಶ್ವಿನ್ ದಾಳಿಯಲ್ಲಿ ಯಶಸ್ವಿ ಟ್ಯಾಕಲ್ಗಳು ಪರಿಪೂರ್ಣತೆ ಲಾಭದಲ್ಲಿ 7 ಸ್ಟಾರ್ ಕಲ್ಪನೆ ಇದೆ. ಆಲ್ಔಟಿನ ಪರಿಪೂರ್ಣತೆಯ ಲಾಭವಾದಾಗ ಸ್ಕೋರ್ ಬೋರ್ಡ್ ನಲ್ಲಿ 11-5 ಆಲ್ಔಟಿನ ಬಳಿಕತೆಯ ದಾಳಿ ನಿಗದಿತ ಸಮಯದ ಪಂದ್ಯಾಕೂಟಗಳನ್ನೊಳಗೊಂಡಿರುವಂತಹ ಪಂದ್ಯಾಟವಾಗಿರುತ್ತೆ. ಯಶಸ್ವಿ ಡಿಫೆನ್ಸ್ ಅವಳಿ ಅಂಕದ ಲಾಭವಾಗುತ್ತಾ ಇದೆ. ಖಾತೆಗೆ ಜಮೆಯಾದಾಗ ಬಳಿಕತೆಯ ಸ್ಪರ್ಧೆಯಲ್ಲಿ
8-11ರಲ್ಲಿದೆ. 8-11 8-11. ನಾಲ್ವರ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ. ವಿರಾಮದ ಘೋಷಣೆಯಲ್ಲಿ ಸ್ಪರ್ಧೆಗಳು 8-11ರಲ್ಲಿ ಪಂದ್ಯಾಟವಿದೆ. ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ. ಎಂಟು ಹನ್ನೊಂದರ ಸ್ಕೋರ್ ಬೋರ್ಡ್ ಪಟ್ಟಿಯ ನಿಯಮಿತ ಪಂದ್ಯಾಟಗಳಾಗುತ್ತಾ ಇದೆ. ಬಹಳ ರೋಚಕತೆಯಲ್ಲಿ ಸ್ಪರ್ಧೆ ಫೈನಲ್ ಕದನ ಸಾಗಿ ಬರ್ತಾ ಇದೆ. ಮೊದಲಾರ್ಧ ಮುಕ್ತಾಯವಾಗಿದೆ. 8-11ರಲ್ಲಿ ಮೊದಲಾರ್ಧ ಮುಕ್ತಾಯದ ಸ್ಕೋರ್ ಬೋರ್ಡ್ ನಲ್ಲಿದೆ. ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ ಮೊದಲಾರ್ಧದ ಮುನ್ನಡೆಯನ್ನ ಸಾಧಿಸಿಕೊಂಡಾಗಿದೆ. ಒಂಬತ್ತು 11ರಲ್ಲಿ ಸ್ಪರ್ಧೆಯಲ್ಲಿದೆ. 9-11 ಸುಪಟಗಲಿ ಝೋನ್ ಆಗಿದೆ. The 9-11 ಇದು ಫೈನಲ್ ಸ್ಪರ್ಧೆಯಾಗಿದೆ. ಫೈನಲ್ ಕದನದ ರೋಚಕತೆಯ ಸ್ಪರ್ಧೆಯಲ್ಲಿ
ಯಶಸ್ವಿಯ ಟೆಕ್ಕಲ್ಗಳು ಹನ್ನೆರಡು 13-9. ಸಂದೇಶ್ ಥರ್ಡ್ ರೈಟ್ ಡೂ ಆರ್ ಡೈ 13-9 ನಿಗದಿತ ಪಂದ್ಯಕೂಟಗಳು ಫೈನಲ್ ಕದನದಲ್ಲಿದೆ. ಮುನ್ನಡೆಯಲ್ಲಿ ಕಲ್ಪನೆ ಮುನ್ನಡೆಯನ್ನು ಖಾತರಿಪಡಿಸಿಕೊಂಡಿದೆ. ಸಂದೇಶ 14-9. ಹತ್ತು 14ರಲ್ಲಿ ಪಂದ್ಯಾಟ ಮುನ್ನಡೆಯಲ್ಲಿ ಕಲ್ಪನೆಗಿದೆ. ಮತ್ತೆ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ನಾಲ್ವರ ಡಿಫೆಂಡರ್ಗಳ ಜೊತೆಯಲ್ಲಿ ಯಶಸ್ವಿಯ ಟ್ಯಾಕಲ್ಗಳ ಪರಿಪೂರ್ಣತೆ ಲಾಭದಲ್ಲಿ ಸ್ಪರ್ಧೆ. ಇವರ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಸ್ಪಷ್ಟತೆಯನ್ನು ಕಾಣತೊಡಗಿಸಿಕೊಂಡ ವೇಳೆಯಲ್ಲಿ ಈ ಕೂಟದ ಸ್ಪರ್ಧೆಗಳು ಸಮಯವನ್ನು ಕಾಲಹರಿಸುವ ನಿಟ್ಟಿನಲ್ಲಿ ಹದಿನೈದು 10. Third right, do or die, decided right ಆಗಿದೆ. ಬೋನಸ್ ಕೂಡ ಆಫ್ ಆಗಿದೆ.
ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಸಂದೇಶ ಮತ್ತೆ ದಾಳಿಯಲ್ಲಿ 11-15 ಯಶಸ್ವಿ ಟ್ಯಾಕಲ್ ಬಳಿಕತೆಯಲ್ಲಿ ಹದಿನಾರು 11 ಕಲ್ಪನೆ ಮುನ್ನಡೆಯಲ್ಲಿದೆ. ವಿರಾಮದ ಘೋಷಣೆಯಲ್ಲಿ ಸ್ವಲೋಚಿತ ಸಭೆಯನ್ನ ಸಂಘಟಿತ ಬಲದ ಹೋರಾಟದಲ್ಲಿದೆ. ಆರಂಭವಾಗಿದೆ. ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭದಲ್ಲಿ ಸುನಿಲ್ ಗಡಿನಾಡ ಹುಡುಗ. ಲಾಸ್ಟ್ 4 minutes ಫಾರ್ ಫುಲ್ ಟೈಮ್. ಅಂತಿಮ 4 ಮಿನಿಟ್. ಯಶಸ್ವಿ ಟೆಂಗಲ್ಗಳ ಜೊತೆಯಲ್ಲಿ ಸ್ಪರ್ಧೆಗಳು 17-11 ಅಂತರ 6 ಮುನ್ನಡೆಯಲ್ಲಿದೆ. 4 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ. ಹನ್ನೊಂದು 17 ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ. ಅಶ್ವಿನ್ ಫ್ರಮ್ ನೇರಳಘಟ್ಟ. ಯಶಸ್ವಿಗೆ ಟ್ಯಾಕಲ್ ನಲ್ಲಿ ಥರ್ಡ್ ರೈಟ್. ಲಾಸ್ಟ್ 3 minutes 18-11. ಇಪ್ಪತ್ತು 11 ಸ್ಪರ್ಧೆಗಳಿದೆ. ರಘು ಏಕಾಂಗಿ ಹೋರಾಟದಲ್ಲಿ ಈ ಮುಖೇನ ಪಂದ್ಯಾಟ ಮುಕ್ತಾಯವಾಗಿದೆ. 7 ಸ್ಟಾರ್ ಕಲ್ಪನೆ ಈ ಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ
ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ನಡೆದ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯದ ಸಮಾರೋಪ ಸಮಾರಂಭ ಇದೀಗ ನಡೆಯಲಿಕ್ಕಿದೆ. ಇದೀಗಾಗಲೇ ಪಂದ್ಯ ಆಟವು ಮುಕ್ತಾಯಗೊಂಡಿದೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಹಕರಿಸಿ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಪದಾಧಿಕಾರಿಗಳು ಹಾಗೂ ಈ ಪಂದ್ಯಾಟದ ಪ್ರಾಯೋಜಕರಾಗಿ ಸಹಕರಿಸಿದ ನಮ್ಮೂರಿನ ಹಿರಿಯ ವ್ಯಕ್ತಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಪಂದ್ಯಾಟದ ಬಹುಮಾನಗಳ ಪ್ರಾಯೋಜಕರಾಗಿ ನಮ್ಮನ್ನ ಪ್ರೋತ್ಸಾಹಿಸಿದ್ದಾರೆ, ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಪ್ರಥಮ ಬಹುಮಾನ ರು 11,025 ಹಾಗೂ ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದವರು ಶ್ರೀಯುತ ಗೋಪಕುಮಾರ್ ದೇವಾಗ್ನಿ ಎಸ್ಟೇಟ್ ಆನಾಜ ವೀರಮಂಗಲ. ದ್ವಿತೀಯ ಬಹುಮಾನ ರು 8,025 ಮತ್ತು ಶಾಶ್ವತ ಫಲಕವನ್ನ ಕೊಡುಗೆಯಾಗಿ ನೀಡಿದವರು ರತೀಕ್ ಎಂ ಸಮೃದ್ಧಿ ನಿಲಯ ಶೇಖಮಲ ಹರಿಯಡ್ಕ. ತೃತೀಯ ಬಹುಮಾನ ರು 4,025 ಮತ್ತು ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಮನ್ವಿತ್ ಶೆಟ್ಟಿ ಇವರು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅದೇ ರೀತಿ ಚತುರ್ಥ ಬಹುಮಾನ ಹಾಗೂ ನಗದನ್ನು ಕೊಡುಗೆಯಾಗಿ ನೀಡಿದವರು ಶ್ರೀಯುತ ಶ್ಯಾಮ್ ಪ್ರಸಾದ್ ಭಟ್ ಸಿದ್ದನಗುರಿ ವೀರಮಂಗಲ. ಅದೇ ರೀತಿ ವೈಯಕ್ತಿಕ ಪ್ರಶಸ್ತಿಗಳಾದ ಉತ್ತಮ ದಾಳಿಗಾರ, ಉತ್ತಮ ಹಿಡಿತೆಗಾರ, ಸರ್ವಾಂಗೀಣ ಆಟದ ಪ್ರಶಸ್ತಿಯನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ವಿಜಿತ್ ಜ್ಯುವೆಲರ್ಸ್ ಕೋಟ್ ರೋಡ್ ಪುತ್ತೂರು. ಎಲ್ಲ ದಾನಿಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇವೆ. ರೇಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ 27ನೇ ವರ್ಷದ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಪಂದ್ಯಾಟ ಈಗಾಗಲೇ ಮುಕ್ತಾಯಗೊಂಡಿದೆ. ಈ ಕಾರ್ಯಕ್ರಮದ ಬಹುಮಾನ ವಿತರಣೆಗಾಗಿ ವೇದಿಕೆ ಸಿದ್ಧವಾಗಿದೆ. ಈ ಬಹುಮಾನ ವಿತರಣೆಗಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಶ್ರೀಯುತ ವೆಂಕಪ್ಪ ಪೂಜಾರಿ ಗಂಡಿ ಹಾಗೆ ಶ್ರೀ ರವಿಚಂದ್ರ ಪೂಜಾರಿ.
SDMC ಅಧ್ಯಕ್ಷರು ಹಾಗೆ ಶ್ರೀ ರವೀಂದ್ರ ಕೈಲಾಜೆ, ಶ್ರೀ ಸುಬ್ರಹ್ಮಣ್ಯ ಭಟ್ ಸಿದ್ದನಗುರಿ, ಪಂಡೆ ನಾಗೇಶ ಆಚಾರ್ಯ ಅನಾಜೆ, ವಿಶ್ವನಾಥ, ಕೇಶವ, ದಿನೇಶ್ ನಮ್ಮ ಹಿರಿಯ ಕಬಡ್ಡಿ ಆಟಗಾರರು ಹಾಗೆ ಎಲ್ಲ ರೈಸಿಂಗ್ ಸ್ಟಾರ್ ನ ಪದಾಧಿಕಾರಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚ್ಯೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ 27ನೇ ವರ್ಷದ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೀಗ ಮುಕ್ತಾಯಗೊಂಡಿದೆ. ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೇವೆ. ಮೊದಲನೇದಾಗಿ ವೈಯಕ್ತಿಕ ಪ್ರಶಸ್ತಿಗಳನ್ನು ವಿತರಿಸಲಾಗುವುದು. ಉತ್ತಮ ದಾಳಿಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬೆಸ್ಟ್ ರೈಡರ್ ಆಫ್ ದಿ ಟೂರ್ನಮೆಂಟ್ ಅಲಿ 7 ಸ್ಟಾರ್ ಕಲ್ಪನೆ ತಂಡದ ಅಲಿ ಇವರು ಬೆಸ್ಟ್ ರೈಡರ್ ಆಗಿ ಆಯ್ಕೆಯಾಗಿದ್ದಾರೆ. ಇದೀಗ ವೈಯಕ್ತಿಕ ಪ್ರಶಸ್ತಿಗಳನ್ನು ವಿತರಿಸ್ತಾ ಇದ್ದೇವೆ. ಬೆಸ್ಟ್ ರೈಡರ್ ಅಲಿ 7 ಸ್ಟಾರ್ ಕಲ್ಪನೆ ತಂಡದ ಅಲಿ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀತಾ ರವಿ ಇವರು ಈ ಪ್ರಶಸ್ತಿಯನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಸ್ಟ್ ಡಿಫೆಂಡರ್ ಉತ್ತಮ ಸರ್ವಾಂಗೀಣ ಆಟಗಾರ ಹಿಡಿತಗಾರ ರೈಫ್ 7 ಸ್ಟಾರ್ ಕಲ್ಪನೆ ತಂಡದ ರೈಫ್ ಇವರು ಪಡ್ಕೊಂಡಿದ್ದಾರೆ. STMC ಅಧ್ಯಕ್ಷರಾದ ಶ್ರೀತಾ ರವಿಚಂದ್ರ ಇವರು ಇದರನ್ನ ವಿತರಿಸಿ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ಕೊಡುಗೆಯಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ವಿಜಿತ್ ಜ್ಯುವೆಲರ್ಸ್ ಕೋಟ್ ರೋಡ್ ಪುತ್ತೂರು. ಪ್ರಶಸ್ತಿ ವಿಜೇತರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳ ಜೊತೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಇದೀಗ ಬೆಸ್ಟ್ ಆಲ್ರೌಂಡರ್ ಆಫ್ ದ ಟೂರ್ನಮೆಂಟ್ ವನದುರ್ಗ ತಂಡದ ಅಶ್ವಿನ್ ಸರ್ವಾಂಗೀಣ ಆಟಗಾರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ವನದುರ್ಗ ತಂಡದ ಅಶ್ವಿನ್ ದಯವಿಟ್ಟು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸಹಕಾರವನ್ನು ನೀಡಿದ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಉಡುಪಿ ಆರಕ್ಷಕ ಠಾಣೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇರುವಂತಹ ನಮ್ಮೂರಿನ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಶ್ರೀಯುತ ಯೋಗೀಶ್ ಇವರು ವಿತರಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅಶ್ವಿನ್ ಬೆಸ್ಟ್ ಆಲ್ರೌಂಡರ್ ಆಫ್ ದಿ ಟೂರ್ನಮೆಂಟ್ ಈ ಪ್ರಶಸ್ತಿಯನ್ನು ಕೂಡ ಕೊಡುಗೆಯಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ವಿಜಿತ್ ಜ್ಯುವೆಲರ್ಸ್ ಕೋಟ್ ರೋಡ್ ಪುತ್ತೂರು. ಮತ್ತೊಮ್ಮೆ ಪ್ರಶಸ್ತಿ ಬಹುಮಾನವಾಗಿ ನೀಡಿದಂತಹ ಬಹುಮಾನ ಆಯೋಜಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಶಸ್ತಿಯನ್ನು ವಿತರಿಸಿದ ಶ್ರೀಯುತ ಯೋಗೀಶ್ ರವರಿಗೆ ಕೃತಜ್ಞತೆಗಳು, ಶ್ರೀಯುತ ಅಶ್ವಿನ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯಕೂಟದ 4ನೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಚತುರ್ಥ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಸಿದ್ಧಿವಿನಾಯಕ ವೀರಮಂಗಲ ತಂಡದ ಕಪ್ತಾನ ಮತ್ತು ವ್ಯವಸ್ಥಾಪಕರು ಬಂದು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಐತಪ್ಪರವರು ಈ ಪ್ರಶಸ್ತಿಯನ್ನು ವಿತರಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಚತುರ್ಥ ಬಹುಮಾನವನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ರು 4025 ಮತ್ತು ಶಾಶ್ವತ ಫಲಕವನ್ನು ಶ್ರೀಯುತ ಶ್ಯಾಮ್ ಪ್ರಸಾದ್ ಭಟ್ ಸಿದ್ದನಗುರಿ ವೀರಮಂಗಲ ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಇವರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ 4ನೇ ಬಹುಮಾನವನ್ನು ಪಡೆದುಕೊಂಡಂತಹ ಸಿದ್ಧಿವಿನಾಯಕ ವೀರಮಂಗಲ ತಂಡದ ಆಟಗಾರರು ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀಯುತ ಐತಪ್ಪರವರು ಈ ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿರತಕ್ಕಂಥ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಪಂದ್ಯಕೂಟದ ತೃತೀಯ ಬಹುಮಾನ ಥರ್ಡ್ ಪ್ರೈಸ್
ಈ ಪಂದ್ಯದ ತೃತೀಯ ಬಹುಮಾನವನ್ನು ಪಡೆದುಕೊಂಡವರು ಈಶಪ್ರಿಯ ಪೆರಿಯಡ್ಕ. ಈಶಪ್ರಿಯ ಪೆರಿಯಡ್ಕ ತಂಡದ ಕಪ್ತಾನ ಮತ್ತು ಆಟಗಾರರು ದಯವಿಟ್ಟು ವೇದಿಕೆಗೆ ತಕ್ಷಣ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ಶ್ರೀಯುತ ವೆಂಕಪ್ಪ ಪೂಜಾರಿ ಗಂಡಿ ಇವರು ಈ ಪ್ರಶಸ್ತಿಯನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ 4025 ಹಾಗೂ ಶಾಶ್ವತ ಫಲಕವನ್ನು ಶ್ರೀಯುತ ಮನ್ವಿತ್ ಶೆಟ್ಟಿ ವೀರಮಂಗಲ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಅವರಿಗೂ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ವತಿಯಿಂದ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತಹ ಈಶಪ್ರಿಯ ಪೆರಿಯಡ್ಕ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಗೆ ಬಂದು ಇದೀಗ ತೃತೀಯ ಬಹುಮಾನ ರು 4025 ಹಾಗೂ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಯುತ ವೆಂಕಪ್ಪ ಪೂಜಾರಿ ಇವರು ನಮ್ಮ ಊರಿನ ಹಿರಿಯ ವ್ಯಕ್ತಿತ್ವ. ಈ ಒಂದು ಕಬಡ್ಡಿ ಆಟದ ಪೋಷಕರು ಆಗಿರತಕ್ಕಂಥ ಶ್ರೀಯುತ ವೆಂಕಪ್ಪ ಪೂಜಾರಿ ಇವರು ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದಾರೆ. ಈ ಪಂದ್ಯಾಕೂಟದಲ್ಲಿ ಉತ್ತಮ ಕಬಡ್ಡಿ ಪಂದ್ಯದ ಪ್ರದರ್ಶನವನ್ನು ನೀಡಿದಂತ ಈಶಪ್ರಿಯ ಪೆರಿಯಡ್ಕ ತಂಡದ ಆಟಗಾರರು ಅಭಿನಂದನೆಗಳು. ಪಂದ್ಯಾಟದ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ವನದುರ್ಗ ಶಾಂತಿಯಡ್ಕ. ವನದುರ್ಗ ಶಾಂತಿಯಡ್ಕ ತಂಡದ ಕಪ್ತಾನ ಹಾಗೂ ಆಟಗಾರರು ಬರಬೇಕು. ವನದುರ್ಗ ಶಾಂತಿಯಡ್ಕ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡವರು. ಈ ಬಹುಮಾನವನ್ನ ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ರು 8025 ಹಾಗೂ ಶಾಶ್ವತ ಫಲಕವನ್ನ ಶ್ರೀಯುತ ಹೃತಿಕ್ ಎಂ ಸಮೃದ್ಧಿ ನಿಲಯ ಶೇಖಮಲೆ ರೆಡ್ಡಿಕ್ಕ ಶ್ರೀಯುತ ನಾಗೇಶ್ ಆಚಾರ್ಯ ಇವರು ಇದನ್ನ ವಿತರಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯಾಕೂಟದ ಯಶಸ್ಸಿಗಾಗಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀಯುತ ನಾಗೇಶ್ ಆಚಾರ್ಯ, ಅದೇ ರೀತಿ ವೇದಿಕೆಯಲ್ಲಿ ಇರತಕ್ಕಂತ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನು ಕೊಡುಗೆಯಾಗಿ ನೀಡಿದಂತಹ ಶ್ರೀಯುತ ಹೃತಿಕ್ ಎಂ ಸಮೃದ್ಧಿ ನಿಲಯ ಶೇಖಮಲೆ ರೆಡ್ಕ ಇವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವನದುರ್ಗ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆದಂತ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ 7 ಸ್ಟಾರ್ ಕಲ್ಪನೆ. 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನ ವಿತರಿಸುವವರು ಶ್ರೀಯುತ ಶ್ಯಾಮ್ ಪ್ರಸಾದ್ ಭಟ್. ಈ ಪ್ರಶಸ್ತಿಯನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ರು 11,025 ಹಾಗೂ ಶಾಶ್ವತ ಫಲಕವನ್ನ ಶ್ರೀಯುತ ಗೋಪಕುಮಾರ್ ದೇವಾಗ್ನಿ ಎಸ್ಟೇಟ್ ಆನಾಜೆ ವೀರಮಂಗಲ ಇವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಪಂದ್ಯಾಟದ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂತಹ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಶಸ್ತಿಯನ್ನು ವಿತರಿಸ್ತಾ ಇರುವಂತಹ ಶ್ಯಾಮ್ ಪ್ರಸಾದ್, ಅದೇ ರೀತಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮೆಚ್ಯೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ಇದರ ಆಶ್ರಯದಲ್ಲಿ ನಡೆದ 58 ಕೆಜಿ ವಿಭಾಗದ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟದಲ್ಲಿ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗಾಗಿ ಸಹಕರಿಸಿದ ಎಲ್ಲ ಪೋಷಕರಿಗೂ ಬಹುಮಾನ ಆಯೋಜಕರಿಗೂ ಅದೇ ರೀತಿ ರೈಸಿಂಗ್ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವೀರಮಂಗಲ ತಂಡದ ಪದಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ ಇದರ ಹಿರಿಯ ವಿದ್ಯಾರ್ಥಿ ಸಂಘದ ಗೌರವಾನ್ವಿತ ಪದಾಧಿಕಾರಿಗಳು, STMC ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಈ ಪಂದ್ಯಾಟದ ಯಶಸ್ಸಿಗಾಗಿ ಸಹಕರಿಸಿದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ